ಪರಮ ಪಾವನ ಈ ಸ್ಥಳ ಪರಮ ಮಂಗಳ ಈ ಸ್ಥಳ ಪರಮ ಮಂಗಳ ಈ ಸ್ಥಳ ದೇವಿ ನೆಲೆಸಿದ ಶಾಂತಿಧಾಮವು ದೇವಿ ನೆಲೆಸಿದ ಶಾಂತಿಧಾಮವು ಕಟೀಲವೇ ಈ ಪುಣ್ಯಸ್ಥಳ ಕಟೀಲವೇ ಪುಣ್ಯಸ್ಥಳ ಪರಮ ಪಾವನ ಈ ಸ್ಥಳ ಪರಮ ಮಂಗಳ ಈ ಸ್ಥಳ ಪರಮ ಮಂಗಳ ಈ ಸ್ಥಳ ವರಮುನಿ ಪಜಾಬಾಲಿಯ ಶಾಪಕ್ಕೆ ಒಳಗಾಗುತ್ತಾ ವರಮುನಿ ಪಜಾಬಾಲಿಯ ಶಾಪಕ್ಕೆ ಒಳಗಾಗುತ್ತಾ ನಂದಿನಿಯ ನದಿಯಾಗಿ ಭೂಮಿಯಲಿ ನಂದಿನಿಯ ನದಿಯಾಗಿ ಭೂಮಿಯಲಿ ಹರಿಯುತ್ತಿಹ ಪುಣ್ಯಸ್ಥಳ ಹರಿಯುತ್ತಿಹ ಸ್ಥಳ ಪರಮ ಪಾವನ ಈ ಸ್ಥಳ ಪರಮ ಮಂಗಳ ಈ ಸ್ಥಳ ಪರಮ ಮಂಗಳ ಈ ಸ್ಥಳ ಪರಮ ಪಾವನ ಇಲ್ಲಿಯ ಉತ್ಸವ ಎಲ್ಲಿ ಸಿಗದು ಇಲ್ಲಿಯ ಚೆಂಡು ಲೋಕಕ್ಕೆ ಹೊಸದು ಚಂಡಮುಂಡರ ವಧಿಸಿದ ದೇವಿಯ ಅಗಮ್ಯ ಮಹಿಮೆಯ ಬಣ್ಣಿಸತೀರದು ದೇವಿಯ ಭಕ್ತಿಯೇ ದೇಹದ ಶಕ್ತಿ ದೇವಿಯ ಧ್ಯಾನವೇ ಮನಸ್ಸಿಗೆ ಶಾಂತಿ ನಿರತವು ದೇವಿಯ ನುತಿಸುತ್ತ ಪಡೆಯಿರಿ ಈ ಜಗವೆಲ್ಲ ಶಾಶ್ವತ ಶಾಂತಿ ಕೇಳಿರಿ ಕ್ಷೇತ್ರದ ಕಥೆಯ ಪುರಾಣ ಪ್ರಸಿದ್ಧ ಒಳಲಿ ಚರಿತೆಯ ಕೇಳಿರಿ ಕ್ಷೇತ್ರದ ಕಥೆಯ ಜಂಬೂ ಕ್ಷೇತ್ರದ ಕದಂಬವನದಲ್ಲಿ ರಾರಾಜಿಸುತ್ತಿಗ ರಾಜೇಶ್ವರಿ ಮಂಗಳ ನೇತ್ರಿಯು ಕೂಡುವ ಸಂಗಮ ನಿಲ್ಲಿಸಿದಯದಿಯೇ ಕಟೀಲಾಪುರದಿ ಚರಣಗಿಂಕರರ ನಿರದ ಪಾಲಿಸುವ ಹರಜ ಶರಜ ಸೋದರನೇ ನೂತಿಸುವಿದೋ
ಚರಣಗೀಕರರ ನಿರತ ಪಾಲಿಸುವ ಹರಜ ಜರಜ ಸೋದರನೆ ನುಡಿಸುವೆವೋ ವರಗೇಟಿಲ ಪುರದಿ ಲಂಬೋದರನೆ ನಿಲವಿದಯದಿ ಪಾವನ ನಂದಿನಿ ಕಟಿ ಶೋಭಿತೆ ನಂದಿನಿ ಕಟಿ ಶೋಭಿತೆ
ಗಣಪ ಕರಿವದನ ಗಿರಿಜಾತು ಪುತ್ರಕ ಕರದೋಳಂಕುಶ ಪಾಶಧಾರ ಕರದೋಳಂಕುಶ ಪಾಶಧಾರಣ ಪರಮ ಮೂಷಕ ಧ್ವಜನೆ ಪಾವನ ಶರಣೋ ಶರಣ ಅಂಬಿಕಾ ಕರ ಕಮಲ ಕೀರನೆ ಶಂಭುಮನ ಸಂತೋಷಕಾರನೆ ಅಂಬಿಕಾ ಕರ ಕಮಲ ಕೀರನೆ ಶಂಭುಮನ ಸಂತೋಷಕಾರನೆ ಸ್ತಂಭದೋ ಗಣಪನೆ ಪಾವನ ಶರಣೋ ಅಂಬಿಕಾ ಕರ ಕಮಲ ಕೀರನೆ ಶಂಭುಮನ ಸಂತೋಷ ಕಾರಣೆ ಸ್ತಂಭದೋ ದೀಪ ಗಣಪನ ಶರಣೋ ಶರಣ ಕರಿವದನ ಗಿರಿಜಾತು ಪುತ್ರಕ ಕರದೋಳಂಕುಶ ಪಾಶಧಾರಣ ಪರಮಮೂಷಕ ಧ್ವಜನೆ ಪಾವನ ಶರಣೋ ಶರಣ ಗಣಪ ಶರಣೋ ಪಾಲಯಮ ಶರ್ವಾಣಿ ಶಂಕರಿ ಪಾಲಿಪೂರ್ಣಭಯ ಭವಾನಿ ಪಾಲಯಮ ಶರ್ವಾಣಿ ಶಂಕರಿ ಪಾಲಯಮ ಶಂಕರಿ ಪಾಲಿಪುರ ಭಯ ಭವಾನಿ ಪಾಲಿಪುರ ಭಯ ಭವಾನಿ ಶಂಕರಿ ಪಾಲಯ
ನಂಬಿಕೆ ಸುರನುತೆ ಶಂಭು ಮನೋಗತೆ ನಂಬಿಗ ಭಕ್ತ ಕದಂಬವ ಕೊರೆಯಮ್ಮ ಅಂಬಿಕೆ ಸುರನುತೆ ಶಂಭು ಮನೋಗತೆ ನಂಬಿಗ ಭಕ್ತ ಕದಂಬವ ಕೊರೆಯಮ್ಮ ಶರ್ವಾಣಿ ಶಂಕರಿ ಪಾಲಿಪೂರ ಭಯ ಭವಾನಿ ಪಾಲಯ ಶಂಕರ ತನಯನೇ ಬಾರೋ ಭಕ್ತರ ಹೃದಯದಿ ನಿತ್ಯ ಪ್ರಕಾಶಕ ಆನಂದಿನ ಪುರಿಯೋ ಸ್ವಭಾವಕ್ಕೆ ಒಲಿಯುತ್ತ ಭಾವಿತ ಜನರ ಸ್ವಭಾವಕ್ಕೆ ಉರಿಯುತ್ತ ಕೋವಿಲೆ ಉರಿಯುವೆ ಭಾವಜ ಹರಪ್ರಿಯೇ ಉರಿಯುವೆ ಭಾವಜ
ಮಗದೇವಿಗೆ ಪಾಡುತ್ತ ಬೇಡುವೆ ಮಗದೇವಿಗೆ ಪಾಡುತ್ತ ಬೇಡುವೆ ಆದಿಪುರಾಧೀಶ ದೇವ ಆದಿದೇಯ ಬಿದ್ದ ಸಾಧ್ಯ
ರಾಜ್ಯ ಸಕಲ ಸೇವೆ ನಿರತ ದುರ್ವಿವಾದ ವಿವಾದ ವಿವಾದ ವಿಚ್ಛೇದನ ಶ್ರೀ ಗಣಾಧಿಪತಯೇ ನಮಃ ಸಿದ್ಧಿ ವಿನಾಯಕ ಶ್ರೀ ಗಣಾಧಿಪತಯೇ ನಮಃ ಕಷ್ಟದಲ್ಲಿ ನಾನೊಂದೇ. ರಕ್ಷಿಸು ಹುಟ್ಟಿದಾರ ಕಷ್ಟದಲ್ಲಿ ನಾನೊಂದೇ. ಇಷ್ಟವಿದ್ದು ರಕ್ಷಿಸುತ್ತಿದ್ದಂತೆ ಬಣ್ಣಿದ್ದೆ ನಿನ್ನ ಸರ್ವೋತ್ಕೃಷ್ಟ ಮಹಿಮೆಯ ಎಷ್ಟು ಬಣ್ಣಿದ್ದೆ ನಿನ್ನ ಸರ್ವೋತ್ಕೃಷ್ಟ ಮಹಿಮೆಯ ದುಷ್ಟಮದು ಕೈಟವರ ಗೆಲಿದು ವಿಶಿಷ್ಟ ಕರುಣದೋಳಗಲಿದೆ ಮದನಾರಿ ಪ್ರಿಯೆ ಮಂಗಳ ದೇವಿ ಮಾಯೆ ನಮೋ ದೇವಸುರವೃಂದ ದಿನ ನಿತ್ಯ ನಮಿತೆ ಶಿವೆ ಶಂಕರಿ ದೇವಿ ಶ್ರೀ ಕಟಿಲು ದುರ್ಗೆ ನಮಸ್ತೆ ನಮಸ್ತೆ ನಮೋ ತ್ರಾಹಿ ಮಾತೆ ನಮೋ ಭಕ್ತ ಜಾಬಾಲಿ ಮುನಿ ನಿತ್ಯ ನಮಿತೆ ನಮೋ ಶಂಖಶೂಲಕರೆ ಮಂತ್ರ ಸ್ವರೂಪೆ ಶಿವೆ ಶಂಕರಿ ದೇವಿ ಶ್ರೀ ಕಟಿಲು ದುರ್ಗೆ
ನಮೋ ಅಭಯಹಸ್ತೆ ನಮೋ ಸುಪ್ರಶಸ್ತೆ ನಮೋ ರೌದ್ರರೂಪೇ ನಮೋ ವರದಹಸ್ತೆ ಸದಾ ಸಚ್ಚರಿತ್ರೆ ನಮೋ ಪದ್ಮನೇತ್ರೆ ಶಿವೆ ಶಂಕರಿ ದೇವಿ ಶ್ರೀಕಟಿಲು ದುರ್ಗೆ ನಮೋ ನಾಗವೇಣಿ ನಮೋ ದಿವ್ಯಕರುಣಿ ನಮೋ ಶಾಂತವದನೆ ನಮೋ ಮುಕ್ತಿಸದನೆ ನಮೋ ಪಾರ್ವತೀ ದೇವಿ ಇಚ್ಛಾಸ್ವರೂಪೇ ಶಿವೆ ಶಂಕರಿ ದೇವಿ ಶ್ರೀಕಟಿಲು ದುರ್ಗೆ ನಮೋ ನಾದಲೋಲೆ ನಮೋ ನಾಟ್ಯಶೀಲೆ ನಮೋ ಖೇಚರಿ ಶಾಂಭವಿ ಶಂಭುರಮಣಿ ನಮಸ್ತೆ ನಮಸ್ತೆ ನಮೋ ಶಕ್ತಿದಾತೆ ಶಿವೆ ಶಂಕರಿ ಶಿವೆ ಶಂಕರಿ ದೇವಿ ಶ್ರೀಕಟಿಲು ದುರ್ಗೆ ಸರ್ವಾಂತರಂಗೆ ಶ್ರೀಕಟೀಲುಪುರ ನಿಲಯೇ ವಿಷ್ಣು ಸುರಸೇವಿತ ದಿವ್ಯ ರೂಪೇ ಜಾಬಾಲಿ ವಂದಿತೆ ನಂದಿನಿ ಕಟಿ ಕ್ಷೇತ್ರ ನಿಲಯೇ ನಾದ ಬಿಂದು ಕಳಾತೀತೆ ಶ್ರೀ ದುರ್ಗೆ ಮಾತೆ ವರದಾಯಿನೇ ಸಕಲ ಸಿದ್ಧಿ ಪ್ರದಾತೆ ಪರಮೇಶ್ವರಿ ಸೃಷ್ಟಿ ಸ್ಥಿತಿ ಲಯಕಾರಿಣಿ ಮಾತೆ ವೇದ ಮಂತ್ರ ಘೋಷಿಣಿ ಭೂತ ಪ್ರೇತ ನಿವಾರಣಾಶಿನಿ ಮೂಕಾಂಬಿಕಾ శంకరాచార్యులు పూజలు చెయ్యగా చక్రవాసిని వై వలచినావే పచ్చని వాసిని బారమ్మదేవి శుభకరీ ಭಕುತರಾತ್ಮದಿ ಬೆಳಕಾಗಿ ಮೂಡಿ ಬಾರಮ್ಮದೇವಿ ಭ್ರಾಮರಿ ಬಾರಮ್ಮದೇವಿ ಶುಭಕರಿ ಘಲ್ಲು ಘಲ್ಲೆಂದು ಉಲಿವ ಕಾಲ್ಗೆಜ್ಜೆ ನಾದವ ಕೇಳುವ ಬಯಕೆಯು ಮನದಿ ಘಲ್ಲು ಘಲ್ಲೆಂದು ಉಲಿವ ಕಾಲ್ಗೆಜ್ಜೆ ನಾದವ ಕೇಳುವ ಬಯಕೆಯು ಮನದಿ ದುರ್ಗೇಶ್ವರಿ ದೇವಿ ನಮ್ಮನು ಕಾಯಿಸದೆ ದುರ್ಗೇಶ್ವರಿ ದೇವಿ ನಮ್ಮನು ಕಾಯಿಸದೆ ಮೆಲ್ಲಗೆ ಬಾರಮ್ಮ ಭ್ರಾಮರಿ ದೇವಿ ಪಾರ್ವತಿ ಭಾರ್ಗವಿ ಭ್ರಾಮರಿ ದುರ್ಗೆ ಶಾಂಭವಿ ಭದ್ರೇ ತ್ರಯಂಬಕೆ ದೇವಿ ಮೋಹಿನಿ ರೂಪ
ಮಹೇಶ್ವರಿ ಗೌರಿ ಮುಕ್ತಿ ಪ್ರದಾಯಿನಿ ಪಾದ ನಮಸ್ತೆ 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 ನಮಃ. ಶರಣು ಶರಣಮ್ಮ ಶರಣು ಇರೆಗು ಭ್ರಮರಾಂಬೆ ಕಾತೊನುಲೆ ದಯದೀದು ಇನಿಗು. ಶರಣು ಶರಣಮ್ಮ ಶರಣು ಇರೆಗು ಭ್ರಮರಾಂಬೆ ಕಾತೊನುಲೆ ದಯದೀದು ಇನಿಗು. ಇರ್ನ ವೈಭವ ಕತೆನು ಏತಂದು ಪನೊಲ್ಯಮ್ಮ ಕಟಿಲ ತಲೊಟು ಈರು ಮೆರೆದಿನ. ಶರಣು ಶರಣಮ್ಮ ಶರಣು ಇರೆಗು ಭ್ರಮರಾಂಬೆ ಕಾತೊನುಲೆ ದಯದೀದು ಇನಿಗು. ಜಾಬಾಲಿ ಕೊರಿ ನೊಂಜಿ ಶಾಪ ಬಗೆದು ಬದಲಾಂಡು ನಂದಿನಿನ ರೂಪ. ಜಾಬಾಲಿ ಕೊರಿ ನೊಂಜಿ ಶಾಪ ಬಗೆದು ಬದಲಾಂಡು ನಂದಿನಿನ ರೂಪ. ಭೂಮಿ ಜತ್ತಲು ಆಲು ಆ ಭೂಮಿ ಜತ್ತಲು ಆಲು ಪಡೆದು ಪಿರಿಶಾಪ ಸುದೆಯಾದು ಪರತಲು ನಂದಿನಿಯ ಮುಲ್ಪ. ಶರಣು ಶರಣಮ್ಮ ಶರಣು ಇರೆಗು ಭ್ರಮರಾಂಬೆ ಕಾತೊನುಲೆ ದಯದೀದು ಇನಿಗು. ರಕ್ಕಸರುಣನು ಈರು ಮೂಲು ಕೆರಿಯರಾದೆ ಬ್ರಹ್ಮೆ ಕೊರ್ತಿನವರನು ಕೂಡ ಒರಿಪೆರಾದೆ. ರಕ್ಕಸರುಣನು ಈರು ಮೂಲು ಕೆರಿಯರಾದೆ ಬ್ರಹ್ಮೆ ಕೊರ್ತಿನವರನು ಕೂಡ ಒರಿಪೆರಾದೆ. ಕಾತೊಂದಿ ನಂದಿನಿನ ಸೊಂಟದ ನಡುಟು ದುಂಬ್ಯಾದು ಉದಿತರ ಕಟಿಲುದ ತಲೊಟು. ಶರಣು ಶರಣಮ್ಮ ಶರಣು ಇರೆಗು ಭ್ರಮರಾಂಬೆ ಕಾತೊನುಲೆ ದಯದೀದು ಇನಿಗು. ಇರ್ನ ವೈಭವ ಕತೆನು ಏತಂದು ಪನೊಲ್ಯಮ್ಮ ಕಟಿಲ ತಲೊಟು ಈರು ಮೆರೆದಿನ. ಶರಣು ಶರಣಮ್ಮ ಶರಣು ಇರೆಗು ಭ್ರಮರಾಂಬೆ ಕಾತೊನುಲೆ ದಯದೀದು ಇನಿಗು. ಜಗದ ಜನನಿಯಾದಿಶಕ್ತಿ ಲಿಂಗರೂಪಿ ಫಾಲನೇತ್ರೆ. ಗೋಮತಿ ಸರ್ವೇಶ್ವರಿ ಇರೆಗೆ ಇಂಬುಕೇಂದು ಅಡ್ಡಬೂರೊನುವೆ. ಕಟಿಲದ ದೇವಿನ ವೈಭವನು ತೂಲೆ ಕಟಿಲದ ದೇವಿ
ದಿನ ತಾನೇ ಆಚಾರ ನಡೆದಿದು ಶ್ರೀದೇವಿ ನಾವ್ರತನು ಮಲ್ಪನೋಡು ಶುಕ್ರವಾರ ದಿನ ತಾನೇ ಆಚಾರ ನಡೆದಿದು ಶ್ರೀದೇವಿ ನಾವ್ರತನು ಮಲ್ಪನೋಡು ಅಂಗಾರೆ ದಿನೋಟು ಉಪವಾಸ ಕೊಲ್ಲೊಂದು ಭ್ರಮರಾಂಗನ ವ್ರತನು ಮಲ್ಪನೋಡು ಶುಕ್ರವಾರ ದಿನ ತಾನೇ ಆಚಾರ ನಡೆದಿದು ಶ್ರೀದೇವಿ ನಾವ್ರತನು ಮಲ್ಪನೋಡು ಮಾಂಗಲ್ಯ ಭಾಗ್ಯ ಕುಂಕುಮ ಒರಿಯರೆ ದಾಕ್ಷಾಯಿಣಿನೇ ಪೂಜಿಸೋಡು ಮಾಂಗಲ್ಯ ಭಾಗ್ಯ ಕುಂಕುಮ ಒರಿಯರೆ ದಾಕ್ಷಾಯಿಣಿನೇ ಪೂಜಿಸೋಡು ಈ ಪುಣ್ಯ ದಿನೊಟ್ಟು ಶ್ರೀದೇವಿ ವ್ರತನು ಹೊನ್ನಾಯಿನಾಲ್ ಮಲ್ಪನೋಡು ಅಂಬುಜಾಕ್ಷಿ ಇಂಬು ಕೊರ್ದು ನಿತ್ಯ ದಯದೀದೆ ಹಾಲು ಕಾಪುವರೆ ಶುಕ್ರವಾರ ದಿನ ತಾನೇ ಆಚಾರ ನಡೆದಿದು ಶ್ರೀದೇವಿ ನಾವ್ರತನು ಮಲ್ಪನೋಡು ಶ್ರೀಲಕ್ಷ್ಮಿ ಒಲಿದು ಸಕಲ ಭಾಗ್ಯನು ಕೊರ್ದು ಮನಸದ ಎಷ್ಟನು ಕರಿಪುವರೆ ಶ್ರೀಲಕ್ಷ್ಮಿ ಒಲಿದು ಸಕಲ ಭಾಗ್ಯನು ಕೊರ್ದು ಮನಸದ ಎಷ್ಟನು ಕರಿಪುವರೆ ಎಟ್ಟದ ಸಂತಾನ ಬಾವಡೆ ಕೊರ್ದಾಲು ಮುತ್ತೈಸಿ ಭಾಗ್ಯನು ಒದಗವರೆ ಪೆದ್ದಿನಾಲೆನು ನಂಬು ನಾಣಾಯಿನಿ ಜನುಮನ ಸಾರ್ಥಕ ಮಲ್ಪುವರೆ ಶುಕ್ರವಾರ ದಿನ ತಾನೇ ಆಚಾರ ನಡೆದಿದು ಶ್ರೀದೇವಿ ನಾವ್ರತನು ಮಲ್ಪನೋಡು ಅಂಗಾರೆ ದಿನೋಟು ಉಪವಾಸ ಕೊಲ್ಲೊಂದು ಭ್ರಮರಾಂಗನ ವ್ರತನು ಮಲ್ಪನೋಡು ಶುಕ್ರವಾರ ದಿನ ತಾನೇ ಆಚಾರ ನಡೆದಿದು ಶ್ರೀದೇವಿ ನಾವ್ರತನು ಮಲ್ಪನೋಡು ಪಟ್ಟೆದ ಸಿರೆನೆ ಭ್ರಮರಂಬೆಗೆ ಪೆರಿದ ಪಾಯಸ ಭಗವತಿಗೆ ಪಟ್ಟೆದ ಸಿರೆನೆ ಭ್ರಮರಂಬೆಗೆ ಪೆರಿದ ಪಾಯಸ ಭಗವತಿಗೆ ಕುಂಕುಮಾರ್ಚನೆ ಸರ್ವ ಸೇವೆದ ಪೂಜೆ ಕಜ್ಜಾಯ ದೇವಿನ ಅನುಗ್ರಹಗೆ ಶ್ರೀ ದುರ್ಗಾ ದೇವಿನ ಅನುಗ್ರಹಗೆ ಪಟ್ಟೆದ ಸಿರೆನೆ ಭ್ರಮರಂಬೆಗೆ ಪೆರಿದ ಪಾಯಸ ಭಗವತಿಗೆ
ಕಾರ್ತಿಕ ಪೂಜೆನೆ ಶಾಂತಿಗೆ, ರಂಗಪೂಜೆ ಇಷ್ಟೊನೆ ದೇವಿಗೆ. ಕಾರ್ತಿಕ ಪೂಜೆನೆ ಶಾಂತಿಗೆ, ರಂಗಪೂಜೆ ಇಷ್ಟೊನೆ ದೇವಿಗೆ. ಭೂತ ಪೂಜೆ ಮಲ್ಪುನ ಶ್ರೀ ಭ್ರಮರಾಂಬೆಗೆ, ಕಟಿಲಿಡೆ ಪ್ರೀತಿದಗೆ ಅಲೆಗೆ ಮೆಚ್ಚಿನ ಪೂಜೆನೆಗೆ. ಪಟ್ಟೆದ ಸಿರೆನೆ ಭ್ರಮರಾಂಬೆಗೆ, ಪೆರಿದ ಪಾಯಸ ಭಗವತಿಗೆ. ಅಲಂಕಾರ ಪೂಜೆ ದೇವಿಗೆ, ತುಲಾಭಾರ ಸೇವೆ ಗೌರಿಗೆ. ಅಲಂಕಾರ ಪೂಜೆ ದೇವಿಗೆ, ತುಲಾಭಾರ ಸೇವೆ ಗೌರಿಗೆ. ಸಹಸ್ರನಾಮ ಅರ್ಚನೆ ಸೇವೆ ಕರ್ಪೂರದಾರತಿ. ದುರ್ಗಾ ನಮಸ್ಕಾರ ಶ್ರೀ ದುರ್ಗೆಗೆ. ಪಟ್ಟೆದ ಸಿರೆನೆ ಭ್ರಮರಾಂಬೆಗೆ, ಪೆರಿದ ಪಾಯಸ ಭಗವತಿಗೆ. ಕುಂಕುಮಾರ್ಚನೆ ಸರ್ವ ಸೇವೆದ ಪೂಜೆ ಕಜ್ಜಾಯ ದೇವಿನ ಅನುಗ್ರಹಗೆ, ಶ್ರೀ ದುರ್ಗಾ ದೇವಿನ ಅನುಗ್ರಹಗೆ. ಪಟ್ಟೆದ ಸಿರೆನೆ ಭ್ರಮರಾಂಬೆಗೆ, ಪೆರಿದ ಪಾಯಸ ಭಗವತಿಗೆ. ಪೆರಿದ ಪಾಯಸ ಭಗವತಿಗೆ. ಶ್ರೀ ಕಟಿಲೇಶ್ವರಿ ಭ್ರಮರಾಂಬೆ
ಗಣಾನಾಂ ತ್ವಾ ಗಣ ಶ್ರೀ ದುರ್ಗಾ ಅಷ್ಟೋತ್ತರಶತನಾಮಾವಳಿ. ಓಂ ದುರ್ಗಾಯೈ ನಮಃ. ಓಂ ದಾರಿದ್ರ್ಯ ಶಮನ್ಯೈ ನಮಃ. ಓಂ ಓಂ ಮಹಿತೆ ಕರುಣಾಭರಿತೆ ಮಹಾದೇವ ಪ್ರಿಯಂಕರಿ. ನಂದಿನಿ ಶಾಪವ ಕಳೆದ ಕರುಣಿ, ನಂದಿನಿ ಕಟಿಯಲಿ ಜನಿಸಿದ ಜನನಿ. ಕಟೀಲು ಕ್ಷೇತ್ರ ನಿವಾಸಿನಿ ಕರುಣಿ, ಭ್ರಾಮರಿ ದೇವಿ ಕೃಪಾಕರಿ ಜನನಿ. ಕೋಲ ಮಹರ್ಷಿಯ ಪೊರೆದ ಕರುಣಿ, ಅರುಣಾಸುರನ ವಧಿಸಿದ ಜನನಿ. ರಂಗ ಪೂಜೆಗೆ ಒಲಿವ ಕರುಣಿ, ಭ್ರಾಮರಿ ದೇವಿ ಕೃಪಾಕರಿ ಜನನಿ. ಶೋಕ ವಿನಾಶವಗೈಯುವ ಕರುಣಿ, ದೋಷವ ನೀಗಿಸೋ ಪಾವನಿ ಜನನಿ. ಸಿದ್ಧ ಸುರಾಸುರ ವಂದಿತೆ ಕರುಣಿ, ಭ್ರಾಮರಿ ದೇವಿ ಕೃಪಾಕರಿ ಜನನಿ. ಕನಕ ಮಹಾಮಣಿ ಭೂಷಿತೆ ಕರುಣಿ, ಹರಿಹರ ಬ್ರಹ್ಮ
ಬೆಳಕಾಗಿ ಮೂಡಿ ಬಾರಮ್ಮ ದೇವಿ. ಕ್ಷೇತ್ರದ ಕಥೆಯ ಪುರಾಣ ಪ್ರಸಿದ್ಧ ಹೊಳಲಿ ಚರಿತೆಯ ಕೇಳಿರಿ ಕೇಳಿರಿ ಕ್ಷೇತ್ರದ ಕಥೆಯ. ಜಂಬೂ ಕ್ಷೇತ್ರದ ಕದಂಬವನದಲ್ಲಿ ರಾರಾಜಿಸುತ್ತಿಗ ರಾಜೇಶ್ವರಿ ಮಂಗಳ ನೇತ್ರಿಯು ಕೂಡುವ ಸಂಗಮ ನಿಲ್ಲಿಸಿದಯದಿಯೇ ಕಟೀಲುರರಿ ಚರಣಗಿಂಕರರ ನಿರದ ಪಾಲಿಸುವ ಹರಜ ಶರಜ ಸೋದರನೇ ನೂತಿಸುವಿದೋ ಚರಣಗಿಂಕರರ ನಿರದ ಪಾಲಿಸುವ ಹರಜ ಶರಜ ಸೋದರನೇ ನುಡಿಸುವಿವೋ ವರಗೇಡಿಲ ಪುರದಿ ಲಂಬೋದರನಿ ನಿಲವಿದಯದಿ
ಶೋಭಿನಿ
ಮೃದುಲಪದ ನಿಕಟ ತರಂಗೋ ತುಂಗ ತಾಡಂಗ ನೃತ್ತಕತಾಂ ಗಣಪ ಕರ್ವದನ ಗಿರಿಜಾತು ಪುತ್ರಕ ಕರದೋಳಂಕುಶ ಪಾಶಧಾರಣ ಕರದೋಳಂಕುಶ ಪಾಶಧಾರಣ ಪರಮ ಮೂಷಕ ಧ್ವಜನೆ ಪಾವನ ಶರಣೋ ಶರಣ ಅಂಬಿಕಾ ಕರ ಕಮಲ ಕೀರನೆ ಶಂಭುಮನ ಸಂತೋಷಕಾರನೆ ಅಂಬಿಕಾ ಕರ ಕಮಲ ಕೀರನೆ ಶಂಭುಮನ ಸಂತೋಷಕಾರನೆ ಸ್ತಂಭದೋ ದೀಪ ಗಣಪನೆ ಪಾವನ ಶರಣೋ ಅಂಬಿಕಾ ಕರ ಕಮಲ ಕೀರನೆ ಶಂಭುಮನ ಸಂತೋಷಕಾರಣೆ ಸ್ತಂಭದೋ ದೀಪ ಗಣಪನ ಶರಣೋ ಶರಣ ಕರಿವದನ ಗಿರಿಜಾತು
पुत्रकार करदोकुश पाशधारण परमामूषक भजने पावन शरणो शरण गणप शरण पालय शर्वाणि शंकरी पूर्णभय भवानी पालय शर्वाणि शंकरी शर्वाणि शंकरी पालिपूर्णभय भवानी पालय शंकर तनयनी बारोनी शंकर
ಮಗದೇವಿಗೆ ಪಾಡುತ್ತ ಬೇಡುವೆನು ಮಗದೇವಿಗೆ ಪಾಡುತ್ತ ಬೇಡುವೆನು Samara karna bilang
ನಿಜವಾಗಿ ಕರುಣಿಸು ವರಗಳ ಪ್ರಭುವಿಗೆ ದೇವ ಅಂಬಾಬಾನಿ ಬನವಾತೆ ಯೋಗಿವರಿಯ ಪಕ್ಷ ಪಾವನ ಯೋಗಿವರಿಯ ಪಕ್ಷ ಪಾವನ ಆದಿಪುರಾಧೀಶ ದೇವ ಆದಿದೇಯ ಬಿದ್ದ ಸಾಧ್ಯ ರಾಜ್ಯ ಸಕಲ ಸೇವೆ ನಿರತ ದುರ್ವಿವಾದ ವಿವಾದ ವಿವಾದ ವಿಚ್ಛೇದನ ಶ್ರೀ ಗಣಾಧಿಪತಯೇ ನಮಃ ಸಿದ್ಧಿ ವಿನಾಯಕ ಶ್ರೀ ಗಣಾಧಿಪತಯೇ ನಮಃ ರಕ್ಷಿಸು ನಿತ್ಯ
ಹುಟ್ಟಿದಾರಭ್ಯ ಕಷ್ಟದಲ್ಲಿ ನಾನಂತೆ ಇಷ್ಟವಿದ್ದು ರಕ್ಷಿಸುತ್ತಿದ್ದಾನಂತೆ. ಬಣ್ಣಿಪೇರಿಂದ ಸರ್ವೋತ್ಕೃಷ್ಟ ಮಹಿಳೆಯ ಎಷ್ಟು ಬಣ್ಣಿಪೇರಿಂದ ಸರ್ವೋತ್ಕೃಷ್ಟ ಮಹಿಳೆಯ ಮಗಳಲ್ಲವೇ ದುಷ್ಟ ಮಧು ಕೈಟವರ ಗೆಲಿದು ವಿಶಿಷ್ಟ ಕರುಣದೋಳಗರಿಗಳಿವೆ. ಮದನಾರಿ ಪ್ರಿಯೆ ಮಂಗಳ ದೇವರಾಯೇ.
ಮಾತೆ ಗೈಯುವ ಕರುಣಿ ದೋಷವನೀಗಿಸೋ ಪಾವನಿ ಜನನಿ ಸಿದ್ಧ ಸುರಾಸುರ ವಂದಿತೆ ಕರುಣಿ ಭ್ರಾಮರಿ ದೇವಿ ಕೃಪಾಕರಿ ಜನನಿ ಕನಕ ಮಹಾಮಣಿ ಭೂಷಿತೆ ಕರುಣಿ ಹರಿಹರ ಬ್ರಹ್ಮ ಸುಪೂಜಿತೆ ಜನನಿ ಹೂವಿನ ಪೂಜೆಗೆ ಒಯ್ಯಿ
ಸರ್ವಾಂತರಂಗೆ ಶ್ರೀಕಟೀಲುಪುರನಿಲಯೇ ಗೌರಿ ಮನೋಹರಿ ಭ್ರಾಮರಿ ದೇವಿ ಸದಯೇ ನಾರಾಯಣೀ ಮಾತೆ ಸಹಸ್ರನೇತ್ರೇ ಪವಿತ್ರೇ ಶ್ರೀಕಟೀಲುಪುರನಿಲಯೇ ಜಗದಾದಿಮಾತೆ ಅರುಣಾಸುರಮರ್ದಿನಿ ಸಾಕ್ಷಾತ್ ಶಕ್ತಿ ಸ್ವರೂಪೇ ಮಾಹೇಶ್ವರ ವಿಷ್ಣು ಸುರಸೇವಿತ ದಿವ್ಯ ರೂಪೇ ಜಾಬಾಲಿ ವಂದಿತೆ ನಂದಿನಿ ಕಟಿಕ್ಷೇತ್ರ ನಿಲಯೇ ನಾದ ಬಿಂದು ಕಳಾತೀತೆ ಶ್ರೀ ದುರ್ಗೆ ಮಾತೆ ವರದಾಯಿನೇ ಸಕಲ ಸಿದ್ಧಿ ಪ್ರದಾತೆ ಪರಮೇಶ್ವರಿ ಸೃಷ್ಟಿ ಸ್ಥಿತಿ ಲಯಕಾರಿಣಿ ಮಾತೆ ವೇದ ಮಂತ್ರ ಘೋಷಿಣಿ ಭೂತ ಪ್ರೇತ ನಿವಾರಿಣಿ ಶ್ರೀಕಟೀಲುಪುರ ನಿಲಯೇ ಜಗದಾದಿ ಮಾತೆ ಜೀವೇಶ್ವರಿ ಸರ್ವವ್ಯಾಕುಲ ನಿವಾರಿಣಿ ಸರ್ವಮಂಗಳಭೂಷಿಣಿ ಬೀಜ ಮಂತ್ರವಾಸಿನಿ ಓಂಕಾರಿಣಿ ಧ್ಯಾನಲೋಕ ವಿಹಾರಿಣಿ ಶ್ರೀಕಟೀಲುಪುರ ನಿಲಯೇ ಜಗದಾದಿ ಮಾತೆ ಯೋಗೀಶ್ವರಿ ಭ್ರಮರ ರೂಪೇ ಮಾಹೇಶ್ವರಿ ರಾಜೇಶ್ವರಿ ಕಾಲರೂಪಿಣಿ ಭದ್ರರೂಪೇ ಮಾಹೇಶ್ವರಿ ಧೀಶಕ್ತಿ ಪ್ರಚೋದಿನಿ ಜನನೀ ಶ್ರೀಕಟೀಲುಪುರ ನಿಲಯೇ ಜಗದಾದಿ ಮಾತೆ ಸುರಸುಂದರಿ ನಂದಿನಿ ತನಯೇ ದೇವವನಿತೆ ಮಾಂಗಲ್ಯಭೂಷಿತೆ ಕುಂಕುಮತಿಲಕ ಶೋಭಿತೆ महिषासुरमर्दिनी सिंहवाहिनी निटिलनेत्रे श्रीकटीलुपुरनिलये जगदादिमाते जगदाम्बे ललिताम्बे त्रैलोक्यमाते सिन्धूरवर्णे परिमळकुसुमप्रीते सर्वमङ्गले दारिद्र्यनाशिनी जननी श्रीकटीलुपुर निलये जगदादि माते वात्सल्य परिपूर्णे निर्मले सुख शांति दाते सदा शुभकरी सर्वतंत्र रूपे करुणारस सागरी सर्वलोक भरिते श्रीकटीलुपुर निलये जगदादि माते मंगलम भगवती नंदिनी कटिनिलये मंगलम शिवसती श्रीकटीलु निलये त्रिपुरेश्वरी ऐश्वर्य फलदायिनी जननी चंद्रशेखर रमणी नमस्ते नमस्ते सुख शांति दाते भूलोक माते करुणामयी ईश्वरी पुष्प पूजा प्रीते प्रत्यक्ष माहेश्वरी नमो नमः ಭಕುತರಾತ್ಮದಿ ಬೆಳಕಾಗಿ ಮೂಡಿ ಬಾರಮ್ಮ ದೇವಿ ಭ್ರಾಮರಿ ಬಾರಮ್ಮ ದೇವಿ ಶುಭಕರಿ ಭಕುತರಾತ್ಮದಿ ಬೆಳಕಾಗಿ ಮೂಡಿ ಬಾರಮ್ಮ ದೇವಿ ಭ್ರಾಮರಿ ಬಾರಮ್ಮ ದೇವಿ ಶುಭಕರಿ
ಘಲ್ಲು ಘಲ್ಲೆಂದು ಉಲಿವ ಕಾಲ್ಗೆಜ್ಜೆ ನಾದವ ಕೇಳುವ ಬಯಕೆಯು ಮನದಿ. ಘಲ್ಲು ಘಲ್ಲೆಂದು ಉಲಿವ ಕಾಲ್ಗೆಜ್ಜೆ ನಾದವ ಕೇಳುವ ಬಯಕೆಯು ಮನದಿ. ದುರ್ಗೇಶ್ವರಿ ದೇವಿ ನಮ್ಮನು ಕಾಯಿಸದೆ, ದುರ್ಗೇಶ್ವರಿ ದೇವಿ ನಮ್ಮನು ಕಾಯಿಸದೆ, ಮೆಲ್ಲಗೆ ಬಾರಮ್ಮ ಭ್ರಾಮರಿ ದೇವಿ, ಮೆಲ್ಲಗೆ ಬಾರಮ್ಮ ಭ್ರಾಮರಿ ದೇವಿ. ಭಕುತರಾತ್ಮದಿ ಬೆಳಕಾಗಿ ಮೂಡಿ ಬಾರಮ್ಮ ದೇವಿ ಭ್ರಾಮರಿ, ಬಾರಮ್ಮ ದೇವಿ ಶುಭಕರಿ. ಭಕ್ತರು ಭಕುತಿಯಲಿ ಫಲಪುಷ್ಪ ತಂದಿಹರು, ಭಕ್ತರು ಭಕುತಿಯಲಿ ಫಲಪುಷ್ಪ ತಂದಿಹರು. ನಂದಿನಿ ಕಟಿ ದುರ್ಗೆ ಬಾರೆಯ ಜನನಿ, ನಂದಿನಿ ಕಟಿ ದುರ್ಗೆ ಬಾರೆಯ ಜನನಿ. ಹೂವಿನ ಪೂಜೆಗೆ ಕಾದಿಹರಮ್ಮ, ಹೂವಿನ ಪೂಜೆಗೆ ಕಾದಿಹರಮ್ಮ. ಕಾಟೀಲು ಪುರದಂಬೆ ಈಶ್ವರಿ, ಕಾಟೀಲು ಪುರದಂಬೆ ದುರ್ಗೆ ಈಶ್ವರಿ. ಭಕುತರಾತ್ಮದಿ ಬೆಳಕಾಗಿ ಮೂಡಿ ಬಾರಮ್ಮ ದೇವಿ ಭ್ರಾಮರಿ, ಬಾರಮ್ಮ ದೇವಿ ಶುಭಕರಿ. ಪುಷ್ಪಾರ್ಚನೆಗೆ ಕಾದಿಹರಮ್ಮ, ರಂಗ ಪೂಜೆಗೆ ನಿಂತಿಹರಮ್ಮ. ಪುಷ್ಪಾರ್ಚನೆಗೆ ಕಾದಿಹ
ರೂಪದಿ ಬಂದು ಅರುಣಾಸುರನ ಸೆಳೆದವಳು, ಸುಂದರ ವನಿತೆಯ ರೂಪದಿ ಬಂದು ಅರುಣಾಸುರನ ಸೆಳೆದವಳು, ಭ್ರಮರ ರೂಪವಾಧರಿಸಿಹಳು, ಭ್ರಮರ ರೂಪವಾಧರಿಸಿಹಳು, ಅಸುರನ ಕ್ಷಣದಲ್ಲಿ ವಧಿಸಿಹಳು. ನಂದಿನಿ ಕೂಗಿದಳು, ದುರ್ಗೆಯ ನಂದಿನಿ ಕೂಗಿದಳು, ಶಾಪವ ಕಳೆಯೆಂದು ಬೇಡಲು ಭ್ರಾಮರಿ ಬಂದಿಹಳು. ಕಟೀಲು ಧರೆಯಲ್ಲಿ ನೆಲೆಸಿದಳು, ಭಕ್ತರ ಕರ್ಮವ ಕಳೆದಿಹಳು. ಕಟೀಲು ಧರೆಯಲ್ಲಿ ನೆಲೆಸಿದಳು, ಭಕ್ತರ ಕರ್ಮವ ಕಳೆದಿಹಳು. ಭಕ್ತರು ಬೇಡಲು ಭಕುತಿಯಲಿ, ಭಕ್ತರು ಬೇಡಲು ಭಕುತಿಯಲಿ, ಕೊಡುವಳು ಭಾಗ್ಯವ ಹರುಷದಲ್ಲಿ. ದೇವಿ ಬಂದಿಹಳು, ಭ್ರಾಮರಿ ದೇವಿ ಬಂದಿಹಳು, ನಂದಿನಿ ಕಟಿಯಲ್ಲಿ ನೆಲೆಸಿ ಹರುಷವ ತಂದಿಹಳು. ಸರಿಸಮ ಯಾರಿಲ್ಲಿ, ತಾಯಿಯ ಲೀಲೆಗೆ ಎಣೆಯಲ್ಲಿ ಅಂಬೆಗೆ ಸರಿಸಮ ಯಾರಿಲ್ಲಿ. ಕೋಟಿ ದೇವರಿಗೂ ಮೀರಿದ ಶಕ್ತಿ, ಕೋಟಿ ದೇವರಿಗೂ ಮೀರಿದ ಶಕ್ತಿ, ನೆಲೆಸಿಹಳಿಲ್ಲಿ ಧರೆಯಲ್ಲಿ. ನಂದಿನಿ ಕೂಗಿದಳು, ದುರ್ಗೆಯ ನಂದಿನಿ ಕೂಗಿದಳು, ಶಾಪವ ಕಳೆಯೆಂದು ಭ್ರಾಮರಿ ಪಾದಕ್ಕೆ ನಮಿಸಿದಳು. ನಂದಿನಿ ಕೂಗಲು ಬಂದವಳು ನದಿ ಕಟಿಯಲ್ಲಿ ಜನಿಸಿ ನಿಂತಿಹಳು. ನಂದಿನಿ ಕೂಗಿದಳು, ದುರ್ಗೆಯ ನಂದಿನಿ ಕೂಗಿದಳು, ಶಾಪವ ಕಳೆಯೆಂದು ಭ್ರಾಮರಿ ಪಾದಕ್ಕೆ ನಮಿಸಿದಳು. ನಂದಿನಿ ಕೂಗಿದಳು, ದುರ್ಗೆಯ ನಂದಿನಿ ಕೂಗಿದಳು, ಶಾಪವ ಕಳೆಯೆಂದು ಭ್ರಾಮರಿ ಪಾದಕ್ಕೆ ನಮಿಸಿದಳು. ನಂದಿನಿ ಕೂಗಿದಳು. ಗೋವಿಂದ
ಮುದದ ನಿನ್ನ ಮೊದದ ನಿನ್ನ ಕೊಂಡಾಡುವೇನು ಅನವರತ ಮದವೂರ ವಿಘ್ನೇಶ ದೇವ ಜಗದೀಶ ಮೊದದಿಂದ ನಿನ್ನ ಪರಬ್ರಹ್ಮ ರೂಪ ಪರಬ್ರಹ್ಮ ರೂಪ ವೇದಾಂತ ಸಾರಪ್ರಿಯ ಪುರುಹೂತ ನಮಿತ ಗುಣ ದಿವ್ಯಾಂಗ್ರಿ ಕಮಲ ಗಿರಿಜಾತೆಯಣುಗ ಆದಿತ್ಯ ಕೋಟಿ ಪ್ರಕಾಶ ಕರಿವಾದನ ಕರುಣಾ ಸಮುದ್ರ ಭವಚಿದ್ರ ಮೊದದಿಂದ ನಿನ್ನ ಮಹಿಮೆಯನ್ನು ಪಗಳಲಳಬಲ್ಲ ಮಹಿಮೆಯನ್ನು ಪಗಳಲಳಬಲ್ಲ ಧರಣಿಯನ್ನು ಪುತ್ತೀರ್ಥ ಮಹಶೇಷ ಗರಿದು ಹರನ ಸುಕುಮಾರ ಸಕಲ ಗಮಕ್ಕೆ ಸಾಕಾರ ಥರೆಯೊಳು ವಿಶೇಷ ಮದಪೂರ ವಿಘ್ನೇಶ ಮುದದಿಂದ ನಿನ್ನ ಶರಣು ತೀರುವ ಅಗ್ರಶಾಲಿ ವಾಹಿನಿ ಆ ಶರಣು ತೀರುವ ಅಗ್ರಶಾಲಿ ವಾಹಿನಿ ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ
ಪೂರಿಣಿ ಶರಣು ಶರಣು ಚಂದ್ರವದನೆ ಸುಧಾಂಶು ಶೇಖರಿ ಚಂದ್ರವದನೆ ಸುಧಾಂಶು ಶೇಖರಿ ಸಖಿ ರೂಪಿಸು ಮಂಗಲೇ ಮಂತ್ರ ರೂಪಿಣಿ ಕನಕಭೂಷಿಣಿ ಶಾಲಿನಿ ಗುಣಶೀಲಿನಿ ಶರಣು ಶರಣು ಲೋಕನಾಯಕಿ ಏಕರೂಪಿಣಿ ಲೋಕನಾಯಕಿ ಏಕರೂಪಿಣಿ ಓದು ಓಂಕಾರ ಭಾಷಿಣಿ ನಾಗರಾಜ ಕುಮಾರಿ ಭೈರವಿ ಪಾಲಿನಿ ಎನ್ನ ಪೂರಿಣಿ ಶರಣು ಶರಣು ಪಂಕಜಾಮುಖಿ ಪವನ ಪಾವನೆ ಪಂಕಜಾಮುಖಿ ಪವನ ಪಾವನೆ ಶಂಖ ಚಕ್ರ ಗದಾಧರಿ ಶಂಕರ ಪ್ರಿಯ ದೇವಿ ತವ ಪದ ಪಂಕರೋಕೆ ನಮೋ ನಮ ಶಂಕರ ಪ್ರಿಯ ದೇವಿ ತವ ಪದ ಪಂಕರೋಕೆ ನಮೋ ನಮ ಶರಣು ಶರಣು ಸರ್ವೇಷಾಂ ಪರಿಪೂಜಿತಂ ಕ್ಷಮಕರೋ ಸರ್ವೋಪಕಾರೋ ದಯೋಗೋ ಸನ್ಮಾರ್ಗೇ ಭರಿತಂ ಸಮಸ್ತ ದುರಿತಂ ಪ್ರಧ್ವಂಸ್ಯ ಸತ್ಯಾಸ್ಪದೋ ಬ್ರಹ್ಮ ವ್ಯಾಸ ಮಹೇಶ ವೇದ ನಿಲಯೋ ವಿದ್ಯಾಧರೈರಾಜಿತೋ ಪ್ರತ್ಯಕ್ಷಂ ಭುವಿ ಭಾನುಬಿಂಬ ಸದೃಶಂ ವಂದೇ ಸಭಾಮಂಡಲಂ ಗೋಚರ ನಿತ್ಯ ನೀರಜಲೋಚನ ಖಗವಾಹನ ಗಂಧರ್ವ ಗಾನ ವಿಲೋಲ
ವಸಿಷ್ಠ ವಾಲ್ಮೀಕಿ ಭೂಸೂರ ಸೇವಿತ ಅಗಣಿತ ಗುಣ ಕರುಣೈಕ ಶ್ರೀ ರಘುರಾಮ ಹರೇ ದಶರಥ ನಂದನ ಧನುಜ ಸಂಹಾರಣ ಪಶುಪತಿ ಪ್ರಿಯ ಕರುಣೈಕ ಶ್ರೀ ರಘುರಾಮ ಹರೇ ಶರಣಾಗತ ಹಲ್ಯ ಶಾಪ ವಿಮೋಚನ ಧರಣಿ ದಾನವ ಕುಲಹರಣ ಶ್ರೀ ರಘುರಾಮ ಹರೇ ಸದಮಲ ಸಮರ ಸದಮಲ ಸಮರ ಪ್ರಸಂಗ ಸಂಗರ ಶೂರ ಮದನ ಜನಕ ಕೈವಲ್ಯದ ಶ್ರೀ ರಘುರಾಮ ಹರೇ ಮದನ ಜನಕ ಕೈವಲ್ಯದ ಶ್ರೀ ರಘುರಾಮ ಹರೇ ನಿಗಮ ಗೋಚರ ಎಂಬಳು ನಿನ್ನ ಚರಣದೊಳಿರುವಳು ಶರಣಾಗತರ ಕ್ಷಾಮಣಿ ನರಾರಿ ಗಗನವೆಲ್ಲವು ನಿನ್ನ ನಾಭಿ ನೀಲವೇಣಿನಿ ಬರುಗುವಿನ ವಿಠಲ ಬಾಲಕರುಡನಿಗ ಬಾಲಗೋಪಾಲಕ ಬಾಲದ ನದಿಗೋ ಒಳರಡ ನಾಡಿದ ಗಗನವೆಲ್ಲವು ನಿನ್ನ ನಾಭಿ ಗಗನವೆಲ್ಲವು ನಿನ್ನ ನಾಭಿ ಗಗನವೆಲ್ಲವು ನಿನ್ನ ನಾಭಿ ರಾಮಭದ್ರ ಗೋವಿಂದ ತೋತಯ್ಯ ತಯ್ಯದ ರಾಮಭದ್ರ ಗೋವಿಂದ ಹರೇ ರಮಣ ಗೋವಿಂದ ಅಚ್ಯುತನಾಥ ಗೋವಿಂದ ಹರೇ ರಾಮ ಕೃಷ್ಣ ಗೋವಿಂದ ರಾಮ ರಘವ ಗೋವಿಂದ ಹರೇ ರಮಣ ಗೋವಿಂದ ಅಚ್ಯುತಾನಂದ ಗೋವಿಂದ ಹರೇ ರಾಮ ಕೃಷ್ಣ ಗೋವಿಂದ ಆದೋ ದೇವಕಿ ದೇವಿ ಗರ್ಭಜನನೋ ಗೋಪಿ ಗೃಹೇ ವರ್ಧನೋ ಮಾಯಾಭೂತನಿ ಜೀವಿತಾಪಗರಣೋ ಗೋವರ್ಧನೋ ಧಾರಣೋ ಕಂಸಚ್ಛೇದನ ಕೌರವಾದಿ ಮದನೋ ಕುಂದಿ ಜಸುದ ಸತ್ಪಾಲನೋ ಹೇ ತದ್ಭಾಗವತ ಪುರಾಣ ಪುಣ್ಯ ಕಥಿತೋ ಶ್ರೀಕೃಷ್ಣ ಲೀಲಾಮೃತಂ ಹರೇ ರಮಣ ಗೋವಿಂದ
ಹರೇ ರಮಣ ಗೋವಿಂದ. हे गोपालक हे कृपा जलनिधि हे सिंधु कन्यापति हे कंसांतका हे गजेंद्र करुणा पारिणा हे माधव हे रामानुज हे जगत्रय गुरु हे पुंडरीका क्षमं हे गोपी जननाथ पालय पदं ध्यायामि चित्ते सदा ध्यायामि चित्ते सदा हरिनारायण गोविंद अच्युतानंद गोविंद मत्स्यावतार गोविंद कूर्म स्वरूप गोविंद क्रोडकार गोविंद नरहरि वामन गोविंद अनंत महिमा गोविंद भार्गव राम गोविंद दशरथ नंदन गोविंद वसुदेवात्मज गोविंद बौद्धवतार गोविंद कल्कि स्वरूप गोविंद केशव माधव मधुसूदन राम दशरथानंदन तनुजारे कण्मन दणिये नानोडुवे काಯಿ ಹಣ್ಣು ಹೂವಿಲಿ ಪೂಜೆ ಮಾಡುವೆ
ಸೃಷ್ಟಿಗೋಡೆಯನೆಂದು ಕೊಂಡಾಡುವೆ ನಾನು ಎಷ್ಟೆಂದು ನಿನ್ನ ಪಾವ ಮಾಡುವೆ ಇಷ್ಟಾರ್ಥವರ್ಗಳ ಬೇಡುವೆ ನಾನು ಸಾಷ್ಟಾಂಗ ವಂದನೆಯ ಮಾಡುವೆ ಅಂಗನ ಮಣಿಪು ಕರೆತಾರೆಲಿ ಮಖಲಿಂಗ ನೆಡೆಗೆ ಪೋಗಿ ಬರ ಹೇಳಲೆ ಅನವರತವು ಪಾಲಿಸಿಂದೆನೋ ಆ ತಕತ ದಿನತೆ ದಿಮಿತ ದಿನತೆ ತಕತ ದಿನತೆ ದಿಮಿತ ದಿನತೆ 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 ತಕತ ದಿನತೆ ದಿಮಿತ ದಿನತೆ ತಕತ ದಿನತೆ ದಿಮಿತ ದಿನತೆ 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 ತಕತ ದಿನತೆ ದಿಮಿತ ದಿನತೆ ತಕತ ದಿನತೆ ದಿಮಿತ ದಿನತೆ 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 ತಕತ ದಿನತೆ ದಿಮಿತ ದಿನತೆ ತಕತ ದಿನತೆ ದಿಮಿತ ದಿನತೆ 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 ಜನುತ ಜನುತಿ ಜನುತ ಜನುತಿ ಜನುತ ಜನುತಿ ಜನುತ ಜನುತಿ 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 ಧೀಂ ತನ ದಿರಿನ ತೊಂ ತನ ದಿರಿನ ಧೀಂ ತನ ದಿರಿನ ತೊಂ ತನ ದಿರಿನ ಧೀಂ ತನ ತನ ತೊಂ ತನ ತನ ಧೀಂ ದಿನ ತಕತ ದಿನತೆ ದಿಮಿತ ದಿನತೆ ತಕತ ದಿನತೆ ದಿಮಿತ ದಿನತೆ ತಕತ ದಿನತೆ 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 ತತ್ತೋಂಗದಿ ಕುತಕತೆ ತದರಿ ಗಿಡ ಗಿಡದ ತತ್ತೋಂಗದಿ ಕುತಕತೆ ತದರಿ ಗಿಡ ಗಿಡದ ತತ್ತೋಂಗದಿ ಕುತಕತೆ ತದರಿ ಗಿಡ ಗಿಡದ ತತ್ತೋಂಗದಿ ಕುತಕತೆಯ ತಯ್ಯ ತೈ ತೈ ತಕತ ದಿನತೆ ದಿಮಿತ ದಿನತೆ ತಕತ ದಿನತೆ ದಿಮಿತ ದಿನತೆ 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 ಅನವರತವು ಪಾಲಿಸಿಮ್ಮನೋ ದೇವಾಚಿನ್ಮಯಾತ್ಮಕ ಸರ್ವೋತ್ತಮ ನೀನೋ ದಿಂತನ ದಿನ್ನದಿ 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 ತೊಂದನ ದಿನ್ನದಿ 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 ದಿಂತನ ದಿನ್ನದಿ 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 ತೊಂದನ ದಿನ್ನದಿ 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 ದಿಂದನ ದಿನ್ನದಿ ತೊಂದನ ದಿನ್ನದಿ ತೈ ದಿನದಿ ತ ದಿನದಿ ತೈ ದಿನದ ದಿನದೈ ದಿನದ ದಿನದೈ ದಿನದ ದಿನದೈ ದತ್ತ ಗಿರಿಜ ಶ್ರೀ ಮಹಾಲಕ್ಷ್ಮೀ
ಶ್ರೀ ಮಹಾಲಕ್ಷ್ಮಿ ಪ್ರಾಣೇಶ ನಿನ್ನ ಚರಣವನ್ನು ನಂಬಿದೆನು ಪಾಲಿಸುಲೇಸ, ಚರಣವನ್ನು ನಂಬಿದೆನು ಪಾಲಿಸುಲೇಸ. ವರಕ್ರೋಡ ನಗರದಿ ವರಕ್ರೋಡ ನಗರದಿ ಸ್ಥಿರವಾಸ ಶ್ರೀ ಶಂಕರ ನಾರಾಯಣ ದೇವ ಜಗದೀಶ. ಧಾಮ್ ಧಾಮ್ ದಾದಿತ್ತ ಗಿನ್ನ ಧಾಮ್ ಧಾಮ್ ದಾದೆ ಗಿಡದಗ ಧಾಮ್ ಧಾಮ್ ದಾದಿತ್ತ ಗಿನ್ನ ಧಾಮ್ ಧಾಮ್ ದಾದೆ ಗಿಡದಗ ಧಾಮ್ ಧಾಮ್ ದಾದಿತ್ತ ಗಿನ್ನ ಧಾಮ್ ಧಾಮ್ ದಾದೆ ಗಿಡದಗ ಧಾಮ್ ಧಾಮ್ ದಾದೆ ಗಿಡದಗ ಧಾಮ್ ಧಾಮ್ ದಾದೆ ಗಿಡದಗ ಧಾಮ್ ಧಾಮ್ ದಾದೆ ತದಗದ ತೋಂಗ ತೋ ತಗದ ದಿನತೆ ವಿಘ್ನವ್ಯಾಲಕುಲಾಭಿಮಾನ ಗರುಡ ವಿಘ್ನೇಭ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೌ ಘಾಬ್ರ ಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ ವಿಘ್ನೇಶ್ವರ ಪಾಹಿ ಮಾಂ ಗಜಮುಖದ ಬಗೆ ಗಣಪಗೆ ಜಲ್ವತ್ರಿ ಜಾಗ ವಂದಿತ ನಿಗಾರತಿ ಎತ್ತೀರೆ ಆರತಿ ಬೆಳಗೀರೆ ಗಜಮುಖದ ಬಗೆ ಗಣಪಗೆ ಕರದಳು ಪರಶೂಪ ಶಾಂಕುಶಾಧಾರಿಗೆ ಹರುಷದಿ ಭಕ್ತರ ಪೊರೆವಗೆ ಉರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗೆ ಆರತಿ
ಬೆಳಗಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ನೆನೆಯಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದವೂರ ಗಣನಾಥನ ಆ ನೆಲೆಯಿಟ್ಟು ಜನರೆಲ್ಲ ಗುಣಯುತನ ಘನಮೂರ್ತಿ ಮದವೂರ ಗಣನಾಥನ ದೇವರ ದೇವ ಕೃಪಾಕರನ ಆ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಭಾವಜ ವಿಷಯಕ್ಕೆ ಸಿಲುಕದನ ಕೋವಿದೆ ಗಿರಿಜಯ ವರಸುತನ ಚಂದ್ರಗೆ ಶಾಪವ ಇತ್ತವನ ಆ ಚಂದ್ರಗೆ ಶಾಪವ ಇದ್ದವನ ಚಂದ್ರಗೆ ಶಾಪವ ಇತ್ತವನ ಅಂದ ಚಂದದಿಂದೊಪ್ಪುವ ಗಜಮುಖನ ಅಂದ ಚಂದದಿಂದೊಪ್ಪುವ ಗಜಮುಖನ ಚಂದನ ಕುಂಕುಮ ಲೇಪಿತನ ಇಂದ್ರಾದಿ ಭಕುತರ ಪೊರೆವನ ಸುರಮುನಿ ನಮಿತ ಸರ್ವೇಶ್ವರನ ಆ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ
ಭರಿತ ಸಿದ್ಧಿಯ ನೀವ ಭವಹರನ ಪರಮಾತ್ಮ ದುರಿತ ಭಯಂಕರನ ವರಮದ ಮೂರ ವಿಘ್ನೇಶ್ವರನ ತಾತೈ ದಿನ್ನ ತೈ ದಿನ್ನ ತೈ ದಿನ್ನ ತೈ ದಿ ತೈ ದಿನ್ನ ತೈ ದಿನ್ನ ತೈ ದಿನ್ನ ತ ತಾತೈ ದಿನ್ನ ತೈ ದಿನ್ನ ತೈ ದಿನ್ನ ತೈ ದಿ ತೈ ದಿನ್ನ ತೈ ದಿನ್ನ ತೈ ದಿನ್ನ ತ ತಾತೈ ದಿನ ದೈ ತೈ ದಿನ ದೈ ತೈ ದಿನ ದಾ ದಿನ ದೈ ದಿನ ದಾ ದಿನ ದೈ 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 ದತ್ತ ಗಜಮುಖನ ನಿನ್ನ ಪಾದವ ನೆನೆಬೇ ಆ ಆ ಆ ಗಜಮುಖನ ನಿನ್ನ ಪಾದವ ನೆನೆಬೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಏ ಮೂಷಿಕ ವಾಗನ ಮೋದಕ ಹಸ್ತ ಆ ಆ ಆ ಮೂಷಿಕ ವಾಗನ ಮೋದಕ ಹಸ್ತ ಪಾಶಾಕುಶಧರ ಕಮಲ ಪ್ರಶಸ್ತ ಮೂಷಿಕ ವಾಗನ ಮೋದಕ ಹಸ್ತ ಪಾಶಾಕುಶಧರ ಕಮಲ ಪ್ರಶಸ್ತ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ ಆ ಆ ಆ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖನ ನಿನ್ನ ಪಾದವ ನೆನೆವೆ ಬುದ್ಧಿ ಪ್ರಾದಾಯಕ ಪುಸ್ತಕದಾರಿ
ಬುದ್ಧಿ ಪ್ರದಾಯಕ ಪುಸ್ತಕಧಾರಿ ಸಿದ್ಧಿ ವಿನಾಯಕ ಪಾದ ನಮಸ್ತೆ. ಬುದ್ಧಿ ಪ್ರದಾಯಕ ಪುಸ್ತಕಧಾರಿ ಸಿದ್ಧಿ ವಿನಾಯಕ ಪಾದ ನಮಸ್ತೆ. ಗಜಮುಖ ನಿನ್ನ ಪಾದವ ನೆನೆವೆಯೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ದೀಮ್ ದನ ದಿನ್ನ ತೈ ತೋಂದನ ದೋಂದನ ದಿನ್ನ ತೈ. ದೀಮ್ ದಗಿಡ ದಿನ್ನ ತೈ ತಾಂ ದಗಿಡ ದಿನ್ನ ತೈ ದಿನ್ನ ತಗ ದಿನ್ನ ತೈ. ದೀಮ್ ದನ ದಿನ್ನ ತೈ ತೋಂದನ ದಿನ್ನ ತೈ ದಿನ ತೈ ತೈ ದಿನ ತೈ ತಾ ದಿನ ತೈ ತಗ ದಿನ ತೈ ದಿನ ತಾ ದಿನ ತೈ ದೈ ದತ್ತ. ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ. ಆ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ. ಬಾಲಗಿರಿ ಜಯಳು ಬಾಲ ನೆನೆಸಿರಿಬು ಜಲವರಿದೆ ಜಯಶೀಲನ ಎನ್ನನು. ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ. ದರೆಯುಳು ರಂಜಿಸುವ ಧರೆಯೊಳು ರಾಜಿಸುವ ಮದವುರ ಪುರದುಳು ನೆಲೆಸಿರುವ ಮದವುರ ಪುರದುಳು ನೆಲೆಸಿರುವ. ಕರುಣದಿನಿ ಜಗಿಂಗರರಿಗೊಳಿದು ಮನದಿರವನು ಪಾಲಿಸುತ್ತಿರುವ ವಿನಾಯಕ. ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ. ದಿನ ದಿನ್ನ ದಿನ್ನ ತಾತಗ ದಿನ್ನ ದಿನ್ನ ತಾ. ತಾತಗಡ ದಿನ್ನ ದಿನ್ನ ತಾ ತಾತೈ ದಿನ್ನ ದಿನ್ನ ತಾ. ತದೈ ದಿನ್ನದ ತದಗ ದಿನ್ನದ ತದೈ ದಿನ್ನದ ತದಗ ದಿನದೇ ದಿನದೇ ದತ್ತ. ಒಂದೇ ದೇವರ ದೇವಾ
ತೋಂಗ ತೋಂ ತಗದ ದಿನದೈ ಚಿಕ್ಕ ಪ್ರಾಯದ ಬಾಲಿ ಚದುರೆ ನಿಲ್ನಂಗಪ ಹೊರೆಯಲೇನೆ ಚಿಕ್ಕ ಪ್ರಾಯದ ಬಾಲಿ ಚದುರೆ ನಿಲ್ಲಂಗಪ ಹೊರೆಯಲೇನೆ ಮದವು ಕೂತ ಬರುತ್ತಿದೆ ಮರಣ ಮದದಾನೆ ಮದವು ಕೂತ ಬರುತ್ತಿದೆ ಮರಣ ಮದದಾನೆ ಹೊರೆಯಲೇನೆ ಹೊರೆಯಲೇನೆ ಪಂಕಜ ಪಾಣಿ ಕಳಾಹಿ ಬೆನಿಯ ಚಂದ ಹೊರೆಯಲೇನೆ ಪಂಕಜ ಪಾಣಿ ಕಳಾಹಿ ಬೆಣಿಯ ಚಂದ ಹೊರೆಯಲೇನೆ ಬಂಗಾರದ ಗಂಟೆ ಕೈ ಬಳೆ ಸರಪಣಿಗಳ ಬಂಗಾರದ ಗಂಟೆ ಕೈ ಬಳೆ ಸರಪಣಿಗಳ ಹೊರೆಯಲೇನೆ ಹೊರೆಯಲೇನೆ ವಾರಿ ಜಗಂಧಿ ವಯ್ಯಾರೆಗ ಸಡಗರ ಹೊರೆಯಲೇನೆ ವಾರಿ ಜಗಂಧಿ ವಯ್ಯಾರಿಯ ಸಡಗರ ಹೊರೆಯಲೇನೆ ಸ್ಮರ ಬಿಂಕವ ಬಿಡಿದಿ ನಿಶಂಕ ದೀಪಾಲಿಸೆ ಸ್ಮರ
ವರಬಿಂಗ ಬಿಡದೆ ನಿಜಂಗಾದಿ ಪಾಲಿಸಗೆ ಹೊರಗಲೇ ಚಿಕ್ಕ ಪ್ರಜನವಾನೆ ತದುರಿ ನಿನಗವ ವರೆಯಾಲೆ ಆ ಕಾಮಿನಿ ಕರೆದೂತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ತಾನನಾಂತದಿರಿನ ಹರೇ ಕಾಮಿನಿ ಕರೆದೂತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಯೊಳಗಿಂತ ಪುರುಷನುಳ್ಳನೆ ಕಾಂತೆ ತಾನನಾಂತದಿರಿನ ಹರೇ ಈ ಮಹಿಯೊಳಗಿಂತ ಪುರುಷನುಳ್ಳನೆ ಕಾಂತಿ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತ ನೀವನು ಪ್ರೇಮದಿ ಕರೆದರೆ ಕಾಮಿತ ನೀವನು ಪ್ರೇಮದಿ ಕರೆದರೆ ಕಾಮಿತ ನೀವ ತಾತಕತ ದಿನತೆ ದಿಮಿತ ದಿನತೆ ತಕತ ದಿನತೆ ದಿಮಿತ ದಿನತೆ 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 ತಕತ ದಿನತೆ ದಿಮಿತ ದಿನತೆ ತಕತ ದಿನತೆ ದಿಮಿತ ದಿನತೆ ತಕತ ದಿನತೆ 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 ತಾತಕತ ದಿನತೆ ದಿಮಿತ ದಿನತೆ ತಕತ ದಿನತೆ ದಿಮಿತ ದಿನತೆ ತಕತ ದಿನತೆ ದಿನತೆ ದಿನತೆ
ತಕತ ದಿನತಿ ದಿಮಿತ ದಿನತಿ ತಕತ ದಿನತಿ ದಿಮಿತ ದಿನತಿ ತಕತ ದಿನತಿ 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 ಜನುತ ಜನುತಿ ಜನುತ ಜನುತಿ ಜನುತ ಜನುತಿ ಜನುತ ಜನುತಿ 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 ದೀಂ ತನ ದಿರಿನ ತುಂ ತನ ದಿರಿನ ದೀಂ ತನ ದಿರಿನ ತುಂ ತನ ದಿರಿನ ದೀಂ ತನ ತನ ತುಂ ತನ ತನ ದೀಂ ತದಿನ ತಕತ ದಿನತಿ ದಿಮಿತ ದಿನತಿ ತಕತ ದಿನತೆ ದಿಮಿತ ದಿನತೆ ದಿನತಿ ದಿನತಿ ತತ್ತೋಂಗದಿ ಕುತಕತೈ ತಾದರಿ ಗಿಡಗಡದಾಗ ತತ್ತೋಂಗದಿ ಕುತಕತೈ ತಾದರಿ ಗಿಡಗಡದಾಗ ತತ್ತೋಂಗದಿ ಕುತಕತಿ ತಾದರಿ ಗಿಡಗಡದಾಗ ತತ್ತೋಂಗದಿ ಕುತಕ ತಕತ ದಿನತೆ ದಿಮಿತ ದಿನತೆ ತಕತ ದಿನತೆ ದಿಮಿತ ದಿನತೆ ತಕತ ದಿನತೆ 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 ದಿತ್ತಾಂ ದಿಂಗಡ ಗಿಡದಾಗ ತರಿ ಗಿಡ ಗಿಡದಾಗ ದಿತ್ತಾಂ ದಿಂಗಡ ಗಿಡದಾಗ ತರಿ ಗಿಡ ಗಿಡದಾಗ ದಿತ್ತಾಂ ದಿಂಗಡ ಗಿಡದಾಗ ತರಿ ಗಿಡ ಗಿಡದಾಗ ತರಿ ಗಿಡ ಗಿಡದಾಗ ತರಿ ಗಿಡ ಗಿಡದಾಗ ತರಿ ಗಿಡ ಗಿಡದಾಗ 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 ತೈ ತಕತ ದಿನತಿ ದಿಮಿತ ದಿನತಿ ತಕತ ದಿನತೆ ದಿಮಿತ ದಿನತೆ ದಿನತಿ ದಿನತಿ ದಿಂಗಡ ಗಿಡದಾಗ ತರಿ ಗಿಡ ಗಿಡದಾಗ ದಿಂಗಡ ಗಿಡದಾಗ ತರಿ ಗಿಡ ಗಿಡದಾಗ ದಿಂಗಡ ಗಿಡದಾಗ ತರಿ ಗಿಡ ಗಿಡದಾಗ ದಿತ್ತಾಂ 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 ತಕತ ದಿನತಿ ದಿಮಿತ ದಿನತಿ ತಕತ ದಿನತಿ ದಿಮಿತ ದಿನತಿ 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 ತಾನನಾಥ ದಿರಿನ ಹರೇ ಹೋ ಕಟೀಲು ಶ್ರೀದುರ್ಗ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀದುರ್ಗ ಪರಮೇಶ್ವರಮ್ಮನವರು ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣ. ಆಹೋ ಮೇಳದಲ್ಲಿ ವಾಸವಿದ್ದ ಶ್ರೀ ಮಹಾಗಣಪತಿಯವರು ಮತ್ತು ಶ್ರೀ ಮಹಾಗಣಪತಿಯವರು ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣ. ಮಾಯಾದಾರನು ನೀನೇ ಮಹಿಮನು ನೀನೇ ತೋಯ ಜನಾಯನ ಉದಾರಿಯು ನೀನೇ ಕಾಯ ಜಪಿತ ಲೋಕ ನಾಯಕ ಹರಿಗೆ ಕಾಯ
ಜಪಿತ ಲೋಕ ನಾಯಕ ಹರಿಯೇ ಶ್ರೀಯರ ಸಚಂಡಿಗ ರಾಯ ಮೂರುತಿಯೇ ಶ್ರೀಯರ ಸಚಂಡಿಗ ರಾಯ ಮೂರುತಿಯೇ ಶ್ರೀಯರ ಸಚಂಡಿಗ ರಾಯ ಮೂರುತಿಯೇ ಶ್ರೀಯರ ಸಚಂಡಿಗ ರಾಯ ಮೂರುತಿಯೇ ಮಾಯಾಗಾರನು ನೀನೇ ಮಹಿಮನು ನೀನೇ ತೊಂತನ ದಿಲ್ಲ ತೈ ದಿಂತನ ದಿಲ್ಲ ತೈ ತೊಂತನ ದಿಲ್ಲ ತೈ ದಿನ್ನಾತಕ ದಿನ್ನ ತೈ ತೋಂ ತೋಂ ತೊಂತನ ದಿನ್ನ ತೈ ದೀಂ ದೀಂ ದಿಂತನ ದಿನ್ನ ತೈ ತೊಂತನ ದಿನ ತೈ ದಿಂತನ ದಿನ ತೈ ತದೈ ದಿನ ತೈ ತದಕ ದಿನ ತೈ ತದೈ ದಿನದ ದಿನ ತೈ ದಿನ ತೈ ದಿನ ತೈ ತತ್ತ ಆಹೋ ಶೇಬಾರೂರು ಶ್ರೀ ಕೊಡಮಂತ ದೇವದರು ಮತ್ತು ಶಿವರೂರು ಕೊಡಮಂತ ದೇವದರು ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣ. ಆಹೋ ಮಹಾರಾಜ ಶ್ರೀಗಳಾದ ಕೊಡತು ಮತ್ತು ಸಂತಕುಮಾರ್ ಶೆಟ್ಟುಗಳಯ್ಯ ಮತ್ತು ಮಹಾರಾಜ ಶ್ರೀಗಳಾದ ಕೊಡತು ಮತ್ತು ಸಂತಕುಮಾರ್ ಶೆಟ್ಟುಗಳಯ್ಯ ಅರ್ತಿಗಾರರು ಕುಶಾಲಗಾರರು ಮೂಜುಗಾರರು ನಂಬಿದಂತಹ ಭಕ್ತರಿಗೆ ಪ್ರೀತಿ ಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣ. ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಚೆನ್ನಾಗಿ ವಿದ್ಯೆಯ ಕಲಿತು ಮರೆಯದಂತೆ ಚೆನ್ನಾಗಿ ವಿದ್ಯೆಯ ಕಲಿತು ಮರೆಯದಂತೆ ಕಮಲದಿ ನೆಲಸಿರು ಅನುದಿನ ನಿನ್ನ ನಂಬಿದ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಶಾರದೆ ಆರು ಶಾಸ್ತ್ರ ಪುರಾಣದ ಆರು ಶಾಸ್ತ್ರ ಪುರಾಣದ ಅರ್ಥಾನುಭವ ತೋರಿಸಲು ಸರ್ವದಾ ನೀರು ನದಿಯಳು ಹರಿವಂತೆ ಚತುರ್ವೇದ ಸಾರವನರು ಹೆಣ್ಣ ಜಿಹ್ವೆಯೋ ನೆಲಸಿರೋ
ನೀರು ನದಿಯೋಡು ಹರಿವಂತೆ ಚತುರ್ವೇದ ಸಾರವನರು ಎನ್ನ ಜಿಗ್ವೆಯು ನೆಲೆಸಿರು ಸಾಧು ಸಲ್ಮತಿಯ ಕೊಡು ಓ ಸಾಧು ಸಲ್ಮತಿಯ ಕೊಡು ಸಾಧು ಸನ್ಮತಿಯ ಕೊಡು ಯಾವಾಗಲೂ ಮಾಧುರ್ಯ ವಚನ ನೀಡು ಸಾಧು ಸನ್ಮತಿಯ ಕೊಡು ಯಾವಾಗಲೂ ಮಾಧುರ್ಯ ವಚನ ನೀಡು ವಾದ ತರ್ಕದೋಳು ಸೋಲದ ವರದಯ ಮಾಡು ಆ ವಾದ ತರ್ಕದೋಳು ಸೋಲದ ವರದಯ ಮಾಡು ಆದಿ ಶೃಂಗೇರಿ ಶ್ರೀ ಶಾರದೆ ಕೃಪೆ ಮಾಡು ವಾದ ತರ್ಕದೋಳು ಸೋಲದ ವರದಯ ಮಾಡು ಆದಿ ಶೃಂಗೇರಿ ಶ್ರೀ ಶಾರದೆ ಕೃಪೆ ಮಾಡು ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಚೆನ್ನಾಗಿ ವಿದ್ಯೆಯ ಕಲಿತು ಮರೆಯದಂತೆ ಎನ್ನ ಹೃತ್ಕಮಲದಿ ನೆಲೆಸಿರು ಅನುದಿನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ತೊಂದನ ದಿನ್ನ ತೈ ದಿನ್ನ ತೈ ದಿನ್ನತ ತಿಂತನ ದಿನ್ನ ತೈ ದಿನ್ನ ತೈ ದಿನ್ನತ ದಿತ್ತಗಿಡ 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 ದಯ್ಯತ ದತ್ತಗಿಡ 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 ದಯ್ಯತ ತಥೋಂ ತಥೋಂ ತೊಂದನ ದಯ್ಯತ ತಧೀಂ ತಧೀಂ ದಿಂತನ ದಯ್ಯತ ದಿಂತನ ದಯ್ಯತ ತೊಂದನ ದಯ್ಯತ ತೊಂದನ ದಯ್ಯತ ದಿಂತನ ದಯ್ಯತ ತತೈ ದಯ್ಯತ ದಿತೈ ದಯ್ಯತ ತದೈ ದಯ್ಯತ ತದೈ ದಿನದ ದಿನ ದೈ ದಿನದ ದಿನ ದೈ 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 ತೋಂಗ ತೋ ತಹತ ದಿನತ ಹೋಗಿಗೆ ನಮ್ಮವತ್ತು ಹೋಗಿಗೆ ನಮ್ಮ ಹೊತ್ತು ಹೋಗದೆ ನಗಿ ಆದಿಕೇಶವರಂಗ ಧಾಮ ಬಾರ ಮನೆಗೆ ಕಣ್ಣ ಮುಚ್ಚಿದೆ ಕಣ್ಣ ಮುಚ್ಚ
ರಾಜ್ಯವೂ ನಿದ್ದೆ ಬಾರದೆ ನಗೆ ಬಣ್ಣಿತಿ ಮಾತನಾಡಲು ತೇರದೆ ನಗೆ ಹೋಗಿ ಕೇಳಮ್ಮ ಹೊತ್ತು ಹೋಗದೆ ನಗೆ
ವಿಘ್ನಾಜಿ ಮೂತವಾಯು ದಿನಮಣಿ ಶತತೇಜಂ ದತ್ತ ಭಕ್ತೇಪ್ಸಿದಾರ್ಥಂ ತಮದನುಜ ವಿನಾಶಂ ಭೂಧರಂ ವಾರಿಜಾಕ್ಷಂ ಕಮಲಜ ಸುರ ಸ್ತೋತ್ರಂ ವೇದ ವೇದ್ಯಂ ನಮಾಮಿ.
हरिहर क्रतुहर हमारा बूझी तुरे, हमारा बूझी तुरे, हमारा बूझी तुरे। हरिहर क्रतुहरा हमारा पूजी दूरे, हमारा पूजी दूरे, हमारा पूजी दूरे। वामन रूप वामन रूप भराये कदंत कामित फलदायक गणनाथ। हरिहर क्रतुहरा हमारा पूजी दूरे, हमारा पूजी दूरे, हमारा पूजी दूरे। पर पाहि माम राम राम परपंधे रणभीम परिणामेत गुणधाम प्रणदर भी राम जय जय दो जय दो मार्तंड भरगिरण
ರಾಮ ರಘುವೀರ ರಾಜೀವನೇತ ಜಯತು ಜಯತು. ಪಂಪಾರ್ಬಲ ಭಯ ಮಾರ್ಬಲ ಅಂಬಾರ್ಜಿತ ಶುಭ ಕೇರಳ ಅಂಬಾರ್ಜಿತ ಶುಭ ಕರ ಜಯ ಜಯತು ಜಯತು. ಅಂಬುಜಾಧರನಯನೇ ಅಂಬುಜದಳ ನಯನೆ ಅಮರ ಬಂದಿತ ಪಾದ ತುಂಬುರು ನಾರದ ವಂದ್ಯೆ ಅಂಬಿಕೆ ಜಗದಾಂಬಿಕೆ ದುರ್ಗಾಂಬಿಕೆ ಕಾಳಿಕಾಂಬಿಕೆ ಮೂಕಾಂಬಿಕೆ ಜಯ 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 ಜಯತು. ಉಡುಪತಿ ರಘುದುರೆ ಕಡುಮುಳಿದಾತರೆ ಬಿಡದು ಸಪೂನಿತ ಮುಡಿಸುತ್ತ ಬಳಿರೆ ಪುರವಿಗುತವಾದ ಮದವರ ಪುರದಲ್ಲಿ ದೃಢದ ನಿಲ್ಲಿಸಿ ಒಡೆ ವಿಘ್ನೇಶ ಜಯ 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 ಜಯತು. ತೋಂಗತೋ ಜಗತ ದಿನ್ನತೈ ತೋಂಗತೋ ಜಗತ ದಿನತೈ ತೋಂಗತೋ ಜಗತ ದಿನತೈ.
ಅಂಬುರುಹದಳ ನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆ ನೀ ಕಥಾಮೃತವ
ಕುಂದರದನ ಕುಂದರದನ ಆನಂದ ಶರದಿ ಚಂದ್ರಕೋಟಿ ಸುಂದರಾಂಗ ಇಂದಿವರಾಜ ಇಂದಿವರಾಜ ಇಂದ್ರಾದಿ ರಕ್ಷಾ ವಂದಿಸುವೆನು ಗೋವಿಂದ ರಕ್ಷಿತು ಜಣುತ ಜಣುತ ಧಿಮಿತ ಜಣುತ ತಕತ ಜಣುತ ಧಿಮಿತ ಜಣುತ 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 ಇಂದಿವರಾಜ ಇಂದ್ರಾದಿ ರಕ್ಷಾ ವಂದಿಸುವೆನು ಗೋವಿಂದ ರಕ್ಷಿಸು ಧಿಮಿತ ದಿನ್ನತೈ ತಕತ ದಿನ್ನತೈ ಧಿಮಿತ ದಿನ್ನತೈ 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 ಧಿಮಿತ ದಿನ್ನತೈ ತಕತ ದಿನ್ನತೈ ಧಿಮಿತ ದಿನ್ನತೈ 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 ತೊಂದನ ದಿನ್ನತೈ ಧಿಮನ ದಿನ್ನತೈ ತೊಂದನ ದಿನ್ನತೈ 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 ಧಿಂದನ ದಿನ್ನತೈ ತೊಂದನ ದಿನ್ನತೈ ತದೈ ದಿನ್ನತೈ ತದೈ ದಿನತೈ ತದೈ ದಿನತೈ ತೈ ದಿನ ತೈ ದಿನ ತೈ ದಿನ ತೈ ದಿನ ತಕತ ತೈ ತಕತ
ಸ್ಥಳ ಈ ಸ್ಥಳ ಪರಮ ಮಂಗಳ ಈ ಸ್ಥಳ ಪರಮ ಮಂಗಳ ಈ ಸ್ಥಳ ದೇವಿ ನೆಲೆಸಿದ ಶಾಂತಿಧಾಮವು ದೇವಿ ನೆಲೆಸಿದ ಶಾಂತಿಧಾಮ. ರಾಜರಾಜಾಧೀಶ ರಾಜನಕ್ಷತ್ರ ಚಂದ್ರೋದಯ ಅರಿತಿಮಿರ ಮಾರ್ತಾಂಡ ವೈರಿಗಜ ಸಿಂಹಸ್ವರೂಪ ಬಳಿರೆ ಸಾಮ್ರಾಜ್ಯ ಲಕ್ಷ್ಮೀನಾಥ ಭೂಪರ ಇರುವಂತಹ ಸ್ಥಳ ಹಸ್ತಿನಾಪುರದ ಅಶ್ವಮೇಧದ ಯಾಗದೀಕ್ಷಾ ಬದ್ಧನಾದವನು ನಮ್ಮಣ್ಣ ಹೊರಟು ಬಂದ ಬಲುಮಠ ಯಾರು ಬಲ್ಲಿರ ಪಾರ್ಥನಾದಂತಹ ನಾನೇ ಸರಿ. ಹೊರಡುವುದಕ್ಕೂ ಮುಂಚೆ ನಾವು ಆಲೋಚಿಸಬೇಕಾದದ್ದು ಕುದುರೆಯ ಕುರಿತಾಗಿ. ಯಾರಲ್ಲಿ ಕುದುರೆ ದೂತರನ್ನು ಬರ ಹೇಳಿ. ಹೇಳಿದ ಹಾಗೆ ಕೇಳಬೇಕು, ಗೊತ್ತಾಯ್ತಲ್ಲ? ಆಚೆ ಈಚೆ ಹೋಗ್ಲಿಕ್ಕಿಲ್ಲ, ತಂಟೆ ಮಾಡ್ಲಿಕ್ಕಿಲ್ಲ. ಬರ್ತೇನೆ, ಗೊತ್ತಾಯ್ತಲ್ಲ? ಹಲೋ, ಕೊಡ್ತಾ ಇದ್ದೇನೆ. ಹೇಳಯ್ಯೋ, ಕೃಷ್ಣಾನುಗ್ರಹ ನಿನಗಾಗಲಿ. ಓ ಕುದುರೆ, ಓಹೋ, ನಾನು ಬರ ಹೇಳಿದ್ದಕ್ಕೆ ಓಡಿ ಬಂದದ್ದು. ನಮಸ್ಕರಿಸಿ ಸುಮ್ಮನೆ ನಿಂತಿದ್ದು. ಅಯ್ಯಯ್ಯ, ಉಂಟು ಎಲ್ಲಾದ್ರು? ಬರದ ಕಾರಣ ಏನು ಎನ್ನುವುದನ್ನು ಕೇಳಬೇಕು ಎನ್ನುವ ಆಕಾಂಕ್ಷೆ ಉಂಟು. ಹೌದೇ? ಕೇಳುವುದೋ ಬೇಡವೋ ಎನ್ನುವ ಭಯ. ಭಯ ಹೌದು. ಮತ್ತೆ ಒಂದು ವಿಚಾರ, ಕುದುರೆ ಹೌದು, ಒಟ್ಟಿಗೆ ನಾನು ಅದ್ರ ಪರಿಚಾರಕ ಸೇವಕನು ಹೌದು. ನಿಮ್ಮ ಒಟ್ಟಿಗೆ ನಡೀತಾ ಉಂಟು. ಹೊರಟ ಮೇಲೆ ಭಯ ಪಡಬೇಕಾದಂತಹ ಅಗತ್ಯ ಇಲ್ಲ. ನಿನ್ನನ್ನು ಭರಿಸಿದ್ದು ಯಾಕೆ ಬಲ್ಲಯ್ಯ? ನಮಗೆಷ್ಟು ಗುರುತರ ಹೊಣೆಗಾರಿಕೆ ಉಂಟು ಅಷ್ಟೇ ನಿನಗುಂಟು. ಆದ್ದರಿಂದಲೇ ಹೊರಡುವುದಕ್ಕೆ ಉದ್ದೇಶ ಏನು ಎನ್ನುವುದು ಎಲ್ಲವರಿಗೂ ಗೊತ್ತಿದೆ, ಎಲ್ಲರಿಗೂ ವೇದ್ಯವಾದುದೇ. ಆದರೆ ಮಾಧ್ಯಮ ಯಾವುದು ಎನ್ನುವುದನ್ನು ನಾವು ಆಲೋಚಿಸಬೇಕು. ಪ್ರಧಾನವಾಗಿ ಕುದುರೆ ಕುರಿತಾಗಿ ನಾವು ಲಕ್ಷ್ಯ ಹರಿಸಲೇಬೇಕು. ಹೇಗಿದೆಯ ಕುದುರೆ? ಅಡ್ಡಿಲ್ಲ, ಅಡ್ಡಿಲ್ಲ, ಒಳ್ಳೆ ದಶಪುಷ್ಟವಾಗಿ ಉಂಟು, ಯಾವುದಕ್ಕೂ ಕೊರತೆ ಇಲ್ಲ. ಅಡ್ಡಿ ಇಲ್ಲ ಅಂತಾದ ಮೇಲೆ ಮತ್ತೊಂದಿರ ಕೂಡದು. ಇಲ್ಲ, ಆತಂಕ. ತಾವು ಏನು ಹೇಳಿದಿರೋ, ಯಾವುದನ್ನು ಮಾಡ್ಬೇಕು ಅಂತ ಹೇಳಿದಿರೋ ಹಾಗೆ ಜಾತು. ಹೌದು, ಹಾಗಾದ್ರೆ ಕೇಳೋಣ. ಆಹಾರದ ಕ್ರಮ ಹೇಗೆ?
ಬಂಡಿ 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 ಹೊತ್ತುಕೊಂಡೇ ಬಂದಿದ್ದೇವೆ. ಆದ್ರೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಕೊಡಬೇಕು, ಅಷ್ಟು ಕ್ರಮ. ತನ್ನದೆಲ್ಲವನ್ನು ಕೊಡಕೂಡದು. ಇಲ್ಲ 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 3 ಸೇರು ಹುರುಳಿ, 6 ಸೇರು ಕಡಲೆ, ಹೋದನಿಗೆ ಚೆನ್ನಾಗಿ ಬೇಯಿಸಿ ಅದರ ನೀರನ್ನು ಅದಕ್ಕೆ ಕುಡಿಸಿದ್ದೇನೆ. ಅದು ಕುಡಿದದನ್ನು ಪೂರ ನಾನು ಮತ್ತು ಬೆಳಗವರು ತಿಂತಿದ್ದೆ. ಬೇಯಿಸಿದ ಬರ ನೀರು ಅದಕ್ಕೂ. ಹಾಗಾದ್ರೆ ಅದರ ಕಾಳು ಹುರುಳಿ ಅದೆಲ್ಲ ಬೆಳಗ ತಿಂತಿದ್ದೆ. ಅದು ಯಾಕೆ ಹಾಗೆ? ಅದು ಹಾಗೆ ಆಯ್ದೆ ಅಂದ್ರೆ ನನ್ನ ಅಜ್ಜಿ ಹೇಳ್ತಾ ಇದ್ರು, ಏನು ಇದು ಸಾರದಲ್ಲೇ ಸಾರ ಇರುವುದು ಮಗ, ಸತ್ವ ಇರುವುದು, ಸಾರದಲ್ಲಿ ಸತ್ವ ಇರುವುದು, ಹಾಗಾಗಿ ಸಾರವನ್ನು ಕೊಡು ಅಂತ ಹೇಳಿದ್ದಾರೆ. ಹಾಗಲ್ಲವೋ? ನಿನ್ನ ಅಜ್ಜಿ ಹೇಳಿದ್ದು ಹೇಗೆ ಬಲ್ಲೆ? ಹಾಗೆ ನೀನು ಹುರುಳಿಯನ್ನು ಬೇಯಿಸಿ ಬರೇ ಹುರುಳಿಯನ್ನು ತಿನ್ನುತ್ತಿದ್ದೆ, ಸಾರನ್ನು ಎಸೆಯುತ್ತಿದ್ದೆ. ಅದಕ್ಕೆ ಹೇಳಿದ್ದು ಸಾರದಲ್ಲಿಯೂ ಸತ್ವವಿದೆ, ಅದನ್ನೂ ಸೇವಿಸಬೇಕು ಅಂತ. ಅದನ್ನೇ ಸೇವಿಸಬೇಕು ಅಂತ ಹೇಳಿದ್ದಲ್ಲ, ಅದನ್ನೇ ಇಲ್ಲಿ ನೀನು ಉಪಯೋಗಿಸು. ಹಾಗಾದ್ರೆ ಗಂಜಿ ತಿಳಿ ಗಂಜಿ ಒಟ್ಟಿಗೆ ಕೊಡಬೇಕು, ಹಾಗೆ ಬೆಳೆಯಬೇಕು. ಸರಿ, ಇನ್ನು ಹಾಗಾಗ ಕೂಡ ಆದ್ರೂ ನೋಡಿ ದಷ್ಟಪುಷ್ಟವಾಗಿ ಉಂಟು. ಹೌದಲ್ಲ, ಇನ್ನು ಬೇಕಾದ ಹಾಗೆ ಕೊಡಬೇಕು. ಹೌದು, ಎಲ್ಲವನ್ನು ಕೊಡುವುದಲ್ಲ. ನೋಡಿದೆಯೋ, ಆಹಾರದ ಕುರಿತಾಗಿ ಹಾಗೆ ಆಲೋಚಿಸುವುದಕ್ಕಿಂತಲೂ ಮೊದಲಾಗಿ ನಾವು ಲಕ್ಷಿಸಬೇಕಾದದ್ದು ಶುದ್ಧತೆಯ ಕುರಿತಾಗಿ. ಅಯ್ಯೋ, ಹೇಗೆ ಸ್ನಾನ ಮಾಡಿಸಿದ್ದಿ? ಸ್ವಚ್ಛತೆ ಎಂಬುದು ಎಲ್ಲ ಕಡೆ ಬೇಕು. ಹೌದು, ಅದು ಪ್ರಾಣಿಗಳು ಅಂತಲ್ಲ, ಎಲ್ಲರಿಗೂ ಅನ್ವಯಿಸ್ತದೆ. ಹೌದು, ಸ್ವಚ್ಛ ಇಲ್ಲ ಅಂತಾದ್ರೆ ಎಲ್ಲ ನಾಶವೇ ನಾಶ. ಹೌದು, ಹಾಗಾಗಿ ನಮ್ಮ ಕುದುರೆಯನ್ನು ಕೂಡ ಹಾಗೆ ಸ್ವಚ್ಛತೆಯಲ್ಲಿ ಇರಿಸಿಕೊಂಡಿದ್ದೇನೆ. ಹೇಗೆ ಸ್ನಾನ ಮಾಡಿಸಿದ್ದಿ? ಪನ್ನೀರಿನಲ್ಲಿ ಸ್ನಾನ ಮಾಡಿ ಪನ್ನೀರು ಪೂಸಿದ್ದೇನೆ. ಅದ್ಯಾಕೋ ತಣ್ಣೀರು? ಪನ್ನೀರಲ್ಲೇ ಶುದ್ಧತೆಯನ್ನು ಮಾಡತಕ್ಕದ್ದು ಎನ್ನುವುದನ್ನು ಆಜ್ಞಾಪಿಸಿ. ದೇವ್ರೆ, ಅದಕ್ಕೆ ತಣ್ಣೀರು ಸ್ನಾನ ನಾವು ಹೇಳಿದ್ದು ಹೌದು, ಮಾಡಬೇಕಾದ್ದು ಹೌದು. ಹಾಗಂತ ನಾವು ಬಂಡಿಗಟ್ಟಲೆ ತಕೊಂಡು ಬಂದಿದ್ದೇವೆ ಎಲ್ಲವೂ ಹೌದು. ಆದ್ರೆ ಹಾಗೆ ಹೇಳೋದು ಎಲ್ಲಿ ಆದ್ರೂ ಸ್ವಲ್ಪ ಕಡಿಮೆ ಆಯ್ತು, ಪುನಃ ಓಡ್ಲಿಕ್ಕಾಗ್ತದ? ತರಿಸಿದ್ರಾಯ್ತು. ತರಿಸುವಾಗ ಎಷ್ಟು ಸಮಯ ಹೋಗಿತ್ತು, ಅದಕ್ಕೆ ಮುನ್ನೆಚ್ಚರಿಕೆ. ಯಾಕೆ? ಮೈಯೆಲ್ಲ ಕೊಳೆ ತುಂಬಿರ್ತದೆ ನೋಡಿ, ಅದನ್ನ ತಣ್ಣೀರಿನಲ್ಲಿ ತೊಳೆಯುವುದು. ಕೊಳೆ ಪೂರ್ತಿ ಹೋಗಿರ್ತದೆ, ನಂತರ ಪನ್ನೀರಿನಲ್ಲಿ ಸ್ನಾನ ಮಾಡಿಸುವುದು, ಪೂಸುವುದು. ಎಷ್ಟು ಪರಿಮಳ ಇರ್ತದೆ. ಉಳಿತಾಯ ಈಗ ಉಳಿಸಿದ್ದೇ ಬಂತು. ಕೊಳೆ ಅಂಶವೆಲ್ಲ ನೀರಿನಲ್ಲಿ. ಹೌದೌದು. ಆಮೇಲೆ ಪರಿಮಳ ಬರಬೇಕು ಎನ್ನುವ ಉದ್ದೇಶದಿಂದ ಪನ್ನೀರಿನ ಸ್ನಾನ. ಹೊರಡುವಾಗ ನಾವು ಎಷ್ಟು ಗಳಿಸ್ತೇವೆ ಅನ್ನುವುದೇ ಪ್ರಮುಖ. ಕೊನೆಗಾಗುವಾಗ ಏನಕ್ಕೆಲ್ಲ ಆಗಿಕೊಂಡು ಅರ್ಥಕ್ಕೆ ನಮ್ಮದಲ್ಲ, ಬೇರೆ ಬೇರೆ ವಿಚಾರಗಳು ನಮ್ಮ ಗಳಿಕೆಗೆ ಕೊರತೆ ಆಗುವುದುಂಟು. ಈ ಸಲ ಅಂತದ್ದು ಆಗಬಾರದು ಮುನ್ನೆಚ್ಚರಿಕೆ. ಬಂಗಾರದ ಆಭರಣಗಳಿಂದ ಶೃಂಗರಿಸಬೇಕು ಹೌದು ಎನ್ನುವ ಹಾಗೆ ಹೇಳಿತು. ಹೊರಡುವಾಗ ಅದೇ ಕ್ರಮ ಇತ್ತು. ಚಂದ. ಇಲ್ಲಿ ಕಾಣುವಾಗ ಇಲ್ಲವಲ್ಲೋ? ಎಲ್ಲಿ ಹೋಗಿ ಆಭರಣಗಳು? ಬಗೆ ಬಗೆಯ ಆಭರಣಗಳ ಶೃಂಗಾರ ಉಂಟೇ ಉಂಟು, ಈಗ ಮಾತ್ರ ಇಲ್ಲ. ಯಾಕಿಲ್ಲ? ಅದು ಗಂಟಿನಲ್ಲಿ ಉಂಟು. ಯಾರ ಗಂಟಿನಲ್ಲೋ? ನನ್ನ ಗಂಟು. ನಾನು ಗಂಟು ಕಟ್ಟಿ ಅದು ಯಾಕೋ ಹಾಗೆ? ದೇವ್ರೆ, ನಮ್ಮದು ಯಾಗದ ಹಯ, ಬೆಳ್ಳಿ ಬಂಗಾರ ಇತ್ಯಾದಿ ಇತ್ಯಾದಿ ಆಭರಣ ಶೃಂಗಾರ ಮಾಡಿದ್ದೇವೆ. ನಮ್ಮ ಹಯ ಇಲ್ಲೇ ಇರ್ತದೋ? ಇಲ್ಲ, ಎಲ್ಲಾ ಕಡೆ ಸಂಚಾರ ಮಾಡ್ತದೆ. ಸ್ವೇಚ್ಛೆಯಿಂದ ಸಂಚರಿಸುವಂತದ್ದು ಅಲ್ವೇ? ನಗರ ಪ್ರದೇಶ ಅಂದ್ರೆ ಅಡ್ಡಿ ಇಲ್ಲ, ಕಾಡು ಪ್ರದೇಶಕ್ಕೆ ಹೋಗುವಂತಹ ಸಂದರ್ಭ ಘೋರವಾದಂತಹ ವಿಚಾರ ಇರ್ತದೆ. ಕಳ್ಳ ಕಾಕರು ಎಲ್ಲಿಯಾದ್ರೂ ಇದ್ರೆ ನಮ್ಮ ಹಯವನ್ನು ನೋಡಿ ಆಕ್ರಮಣ ಮಾಡಿ ಅದರ ಮೈ ಮೇಲಿದ್ದಂತಹ ಆಭರಣ ಪೂರ್ತಿ ದೋಚಿಕೊಂಡು ಹೋದ್ರೆ ಸಂಕಟ ಬರ್ತದೆ, ಸಮಸ್ಯೆ ಬರ್ತದೆ. ಅದಕ್ಕಾಗಿ ಉಪಾಯ ಮಾಡಿದ್ದು ಪೇಟೆ, ಪಟ್ಟಣ, ನಗರ ಇತ್ಯಾದಿ ಇತ್ಯಾದಿ ಯಾವ ವಿಚಾರ ಉಂಟು ಅದು ಬರುವಾಗ ಗಂಟು ಬಿಚ್ಚುವುದು, ಕುದುರೆ ಶೃಂಗಾರ ಮಾಡುವುದು. ಕಾಡು ಪ್ರದೇಶ ಬಂತೋ ಎಲ್ಲ ಬಿಚ್ಚುವುದು, ಗಂಟು ಕಟ್ಟಿ ಅಡಿಯಲ್ಲಿ. ಜೊತೆಯಲ್ಲಿ ನೀನಿರುವಾಗ ಕಳ್ಳರ ಭಯ. ನೀನೇನು ಹಿಂದೆ ಮುಂದೆ ಅಂದ್ರೆ ನಾನು ದೊಡ್ಡ ಕಳ್ಳ ಹಾಗಲ್ವೋ? ಅದರ ಹೊಣೆಗಾರಿಕೆ ನಿನಗಿಲ್ಲ. ಹಾಗೆ ರಕ್ಷಕ ನೀನಲ್ವೋ? ನೋಡಿಕೊಳ್ಳಬೇಡ. ಸ್ವಲ್ಪ ಬೇಗ ಜಾಸ್ತಿ ಆಯ್ತು ನನಗೂ ಹೋಗ್ಲಿಕ್ಕೆ ಆಗ್ತದೆ, ಓಡುವುದಕ್ಕಾಗುವುದು ಆಗೋದಿಲ್ವಲ್ಲ. ಆದ್ರೂ ನಮ್ಮ ಸೇನೆ ಓಡುತ್ತದೆ. ಸೇನೆ ಉಂಟು ಹೌದು, ಆದ್ರೂ ಮುಂಜಾಗ್ರತೆ ಇರಲಿ ಅಂತ. ಹಾಗಾದ್ರೆ ಬೇಗ ನೀವು ಹೇಳ್ತೀರಿ ಅಂತಾದ್ರೆ ಈಗಲೇ ಗಂಟು ಬಿತ್ತೋದೆ, ಆಭರಣ ಬರ್ತದೆ. ಹಾಗೆ ಮಾಡುವುದು. ಸರಿ ಸರಿ. ನಾನಾ ದೇಶವನ್ನು ಸಂಚರಿಸುತ್ತದೆ ನಮ್ಮ ಕುದುರೆ. ಹೌದು ದೇವ್ರೆ.
ಎಲ್ಲಾ ದೇಶಗಳಲ್ಲಿಯೂ ಒಂದೇ ಬಗೆಯ ಭಾಷೆಗಳಿರುವುದಿಲ್ಲ. ನಾನಾ ಭಾಷೆಗಳು. ದೇಶಕ್ಕೆ ತಕ್ಕುದಾದ ವೇಷ, ಹೌದು. ವೇಷಕ್ಕೆ ಸರಿಯಾದ ಭಾಷೆ. ಹಾ. ನಮ್ಮ ಕುದುರೆಗೆ ಯಾವುದೆಲ್ಲ ಅಭ್ಯಾಸ ಆಗಿದೆ? ಹೇಗೆ ಬೇಕಾಗ್ತದೆ? ಬೇಕು. ತಿಳಿಸಿಕೊಟ್ಟಿದ್ದೇನೆ. ಏನೆಲ್ಲ? ಯಾವ ಪ್ರದೇಶಕ್ಕೆ ಹೋಗುವಾಗ ಯಾವ ಭಾಷೆ ಬೇಕೋ ಅದನ್ನೆಲ್ಲ ಅಭ್ಯಾಸ ಮಾಡಿಸಿದ್ದೇನೆ ನಾನು. ಹೌದು. ಮತ್ತೆ ಯಾವುದೆಲ್ಲ ಹೇಳು? ಬಗೆ ಬಗೆಯಲ್ಲಿ ನಾನು ಕರೆದ್ರೆ ಸಾಕು, ಹೇಳಿದ್ರೆ ಸಾಕು, ಹಿಂದೆ ಮುಂದೆ ಹೋಗ್ತದೆ ಅದು. ಭಾಷೆ ಬದಲಾಯಿಸಿದಾಗ ಹೇಳು. ಓಹೋ, ಸರಿ. ನೋಡಿ ಈಗ. ಏ ಲಕ್ಷ್ಮಿ, ಲಕ್ಷ್ಮಿ, ಮುಂದೆ ಬಾ, ಮುಂದೆ ಬಾ, ಮುಂದೆ ಬಾ, ಮುಂದೆ ಬಾ. ಹಿಂದೆ ಹೋಗು, ಹಿಂದೆ ಹೋಗು, ಹಿಂದೆ ಹೋಗು, ಹಿಂದೆ ಸೇರು. ಹೇಗೆ ನನ್ನ ಬುದ್ಧಿವಂತಿಕೆ? ಮೆಚ್ಚಲೇಬೇಕು. ನಿನ್ನ ಬುದ್ಧಿವಂತಿಕೆ ಮೆಚ್ಚಲೇಬೇಕು. ಆಗ ಕರ್ರ ಹಿಡಿದು ಎಳೆದುಕೊಂಡು ಹೋದ್ರೆ ಯಾವ ಪ್ರಾಣಿ ಆದರೂ ಬಾರದ ಇದ್ದಿದ್ದು. ನೀನು ಹೇಳುತ್ತಿ ಮುಂದೆ ಹೇಳಿ, ಹಾಗಾಗುವುದಿಲ್ಲ. ಮತ್ತೆ ನೀನು ಇಲ್ಲಿರಬೇಕು, ಹಾ. ಕುದುರೆ ಅಲ್ಲಿರಬೇಕು, ಹಾ. ನೀನು ಕರಿಬೇಕು, ಹಾ. ಅದು ಬರಬೇಕು. ಅರ್ಥ ಆಯ್ತು. ನಾನು ಇಲ್ಲಿರಬೇಕು, ಅದು ಅಲ್ಲಿರಬೇಕು. ನಾನು ಕರಿಬೇಕು, ಅದು ಬರಿಬೇಕು. ಹೇಯ್, ಒಳ್ಳೆದು. ನೀನು ಇಲ್ಲಿ ಇರಬೇಕು, ಬೆಕ್ಕು ಅಲ್ಲು ಬೆಕ್ಕಲ್ಲ. ಹಾ. ಗೊತ್ತಲಿಕ್ಕಿಲ್ಲ. ಇಲ್ಲ, ಅವರು ಕುದುರೆ ಅಲ್ಲಿಯೇ ಇರಬೇಕು. ನೀನು ಕರಿಯಬೇಕು, ಕರೆಯಲ್ಲಿ ಅದು ಬರಬೇಕು. ಅದು ಬರಬೇಕು. ಬರ್ತದೆ. ಕರಿ. ಏ ಲಕ್ಷ್ಮಿ, ಇದು ನಾನು ಹೇಳುದು ಕೊಟ್ಟ ಹಾಗೆ ಹೇಳಬೇಕು, ಆ ರೀತಿಯ ಮಾಡಬೇಕು. ಗೊತ್ತಾಯ್ತಲ್ಲ? ಏಯ್, ವಾ ವಾ, ನೀನು ಅಲ್ಲಿ ಏನು ಗುಣಗುಣು ಗುಣಗುಣ ಅಲ್ಲ. ಮತ್ತೆ? ಅದು ನನಗೂ ಒಂದು ಕುದುರೆಗೊಂದು ಸಂಬಂಧ, ಒಂದು ಹತ್ತಿರದ್ದು. ಅದು ಆಗ ಕೂಡ ಇಲ್ಲ, ಒಂದು ಸ್ವಲ್ಪ ಮಾತಾಡಿ ಬರುತ್ತದೆ. ಹೌದು. ಮತ್ತೆ ನೀನು ಇಲ್ಲ ಇರಬೇಕು. ಇಲ್ಲ ಇಲ್ಲ ನಾನಿಲ್ಲ. ಹಾಗೆ ಗೊತ್ತಾಯ್ತಲ್ಲ? ನಾನು ಹೇಳ್ದಂಗೆ ಕೇಳಬೇಕು, ಹಾಗೆ ಬರಬೇಕು. ನೋಡು, ಇವತ್ತು 2 ಸೇರು ಹುರುಳಿ ಮತ್ತು 4 ಸೇರು ಕಟ್ಟು ಹೆಚ್ಚಿಗೆ ಬೇಯಿಸಿಕೊಳ್ತೇನೆ. ಏ ಲಕ್ಷ್ಮಿ, ಮುಂದೆ ಬಾ, ಮುಂದೆ ಬಾ, ಮುಂದೆ ಬಾ. ಹಿಂದೆ ಹೋಗು, ಹಿಂದೆ ಹೋಗು, ಹಿಂದೆ ಹೋಗು. ನೀನು ಕೈ ಹಿಂದೆ ಕಟ್ಟು, ಹಿಂದೆ. ಈಗ ಕರಿ ನೋಡುವ. ಏ ಲಕ್ಷ್ಮಿ, ಮುಂದೆ ಬಾ, ಮುಂದೆ ಬಾ, ಮುಂದೆ ಬಾ. ಹಿಂದೆ ಹೋಗು, ಹಿಂದೆ ಹೋಗು, ಹಿಂದೆ ಹೋಗು. ಹಾಗಾದ್ರೆ ಮೋಸ ಇಲ್ಲ. ಮುಂದೆ ಮತ್ತೊಂದು ಭಾಷೆ ಉಂಟು. ಯಾವುದು? ನೋಡುವ ಭಾಷೆ ಬೇಕದು. ಅದು ಬೇಕಂತ ಒಳ ದೇಶಕ್ಕೆ ಹೋದಾಗ ಅದು ಬೇಕಲ್ಲ. ಏ ಲಕ್ಷ್ಮಿ, ತುಂಬು ಬಳ್ಳ, ತುಂಬು ಬಳ್ಳ, ನಡುಕೊಂಡೆ, ನಡುಕೊಂಡೆ, ಪಿರವು ಸೇರು, ಪಿರವು ಸೇರು, ಪಿರವು ಸೇರು. ಭಾಷೆ ಏನೋ ನನಗೆ ಅರ್ಧಂಬರ್ಧ ಅರ್ಥ ಆಯ್ತು. ಬಳ್ಳ, ಕೊಂಡೆ, ಸೇರು ಎಂತದದು? ಅದು ತುಳುವಲ್ಲಿ ಬೇಕೇ ಬೇಕು, ಇಲ್ಲಾಂತಂದ್ರೆ ಪ್ರಯೋಜನಕ್ಕೆ ಇಲ್ಲ. ಯಾವುದದು? ಬಳ್ಳ, ಸೇರು, ಕೊಂಡೆ ಅಂದ್ರೆ ಅಂದ್ರೆ ತುಂಬು ಬಳ್ಳ, ಮುಂದೆ ಬಾ. ಓ, ಅದು ಬಳ್ಳವ. ದುಂಬು ಬಲ ಹಾಗೆ ಇರಬೇಕು. ಈ ತುಳುವಿನಲ್ಲಿ ಆ ತುಳು ರಾಜ್ಯದಲ್ಲಿ ಒಂದು ಪ್ರದೇಶಕ್ಕೊಂದು ಭಾಷೆ. ಓಹೋ, ನಾನಾ ಭಾಗಗಳಲ್ಲಿ ನಾನಾ ಇಸೆ 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 ಅಂತ ಹೇಳುವವರಿದ್ದಾರೆ. ಮತ್ತೆ ಅಲ್ಲಿ ಮೂಳು ಅಂತ ಹೇಳುವವರಿದ್ದಾರೆ. ಅವಳು ಅವಳು ಮುಳು ಹೀಗೆ ಹೇಳುವರು. ಹಾಗೆ ಅಲ್ಲ. ಹಾಗಾದ್ರೆ ನಡುಕೊಂಡೆ ಅಂದ್ರೆ ಆಯ್ತಾ ಸರಿ. ಇತ್ಯಾದಿ ಇತ್ಯಾದಿ. ನಡುಕೊಂಡೆ ಅಂದ್ರೆ? ನಡೆದುಕೊಂಡೆ, ನಡುಕೊಂಡೆ, ನಡುಕೋ. ಮತ್ತೆ ಪಿರ ಸೇರು. ಪಿರವು, ಹಿಂದೆ ಸೇರು, ಹಿಂದೆ ಸೇರು. ಓ, ಸೇರು. ಹಿಂದೆ ಸೇರು. ಒಳ್ಳೆಯದಾಯ್ತು. ಅಷ್ಟೇಯೋ? ಅಲ್ಲೇನುಂಟು? ಮತ್ತೆ? ನೀನು ಕೊಂಕಣ ದೇಶಕ್ಕೆ ಹೋದ್ರೆ ಮತ್ತೆ ಅಲ್ಲುಂಟು. ಏ ಲಕ್ಷ್ಮಿ, ಅಂಗಿ ಓರೆ, ಅಂಗಿ ಓರೆ, ಅಂಗಿ ಓರೆ, ಪಕ್ಷಿವಾತ, ಪಕ್ಷಿವಾತ, ಪಕ್ಷಿವಾತ. ಏಯ್, ಹೊರಟದ್ದಷ್ಟೇ. ಈಗಲೇ ಅಂಗಿವಾರ ಅಂಗಿವಾರ ಅಂದ್ರೆ ಎಂತದ್ದು? ಸರಿ ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ ನಿಮಗೆ? ನೀನೇ ಅಂದದ್ದು. ಯಾರ ಅಂಗಿವಾರೆಯೋ? ಎಂತದ್ದು ಓರೆ? ಅಂಗಿ ಓರೆ ಅಲ್ಲಿ ಉಂಟು. ನೀನು ಅಂದದ್ದೇನು? ಅದು ಕೊಂಕಣ ಭಾಷೆಯಲ್ಲಿ ಹಾಗೆ ಅದು ಅಂಗಿವಾರ. ಅದು ನನ್ನ ತಪ್ಪದೆ. ಅಂಗಿಯೋರೆ, ಅಂಗಿಯೋರೆ, ಪಕ್ಷಿವಾತ, ಪಕ್ಷಿವಾಸು, ಪಕ್ಷಿವಾಸು, ಪಕ್ಷಿವಾಸು. ಹಾಗೆ ಹಾಗೆ. ಇನ್ನು ನಮ್ಮ ಹಿಂದೆ 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 ಅಂದ್ರೆ ಹಿಂದಿ, ಉತ್ತರ ಭಾರತದ್ದು. ಏ ಲಕ್ಷ್ಮಿ, ಹಾಗೆ ಆವೋ, ಹಾಗೆ ಆವೋ, ಹಾಗೆ ಆವೋ, ಪೂಜೆ ಜಾವೋ, ಪೂಜೆ ಜಾವೋ. ಅದಂತದ್ದು ಹಾಗೆ ಆವಾದ್ರೆ ಸ್ವಲ್ಪ ಸೇರಿಕೊಳ್ಳುತ್ತದೆ. ಅದು ಪೂಜೆ ಜಾವು ಅಂದ್ರೆ ಎಂತದ್ದು? ಹಿಂದೆ ಹೋಗುದೇ ಪೂಜೆ ಜಾವೋ. ಅದು ಒಂದು ಶಬ್ದ ಆಚೀಚೆ, ಅರ್ಥವೇ ವ್ಯತ್ಯಾಸ.
ವ್ಯತ್ಯಾಸ ಆಗಿದೆ. ಇತ್ತೀಚೆಗೆ ಯಾವ ಹಿಂದೆ ಹೋಗು ಅಂತ. ಆಮೇಲೆ ಮಲಯಾಳ ಹ? ಮಲಯಾಳ ಮಲಯಾಳ. ಹೇ ಲಕ್ಷ್ಮೀ ಬಾ ಹೇ ಲಕ್ಷ್ಮೀ ಮುನ್ನೊಟ್ಟು ಬಾ ಮುನ್ನೊಟ್ಟು ಬಾ ಮುನ್ನೊಟ್ಟು ಬಾ ಲೈಲೊಟ್ಟು 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 ಒಳ್ಳೆದುಂಟ. ಅದೆಂತದು ನಿಮಗೆಲ್ಲ ಹಾಗಾದ್ರೆ ಒಳ್ಳೇದಾಗುದಲ್ವ? ಎಂತದದು ಮುನ್ನೊಟ್ಟು ಬಾ ಲಾಯ್ಲೊಟ್ಟು ಲೈಲೊಟ್ಟು ಅಂದ್ರೆ ಮುನ್ನೊಟ್ಟು ಬಾ ಮುಂದೆ ಬಾ ಲೈಲೊಟ್ಟು ಬಾಯಿ ಬಾಯ ಬಾಯಿಲೊಟ್ಟು ಬಾಯಿಲೊಟ್ಟು ಬಾಯಿಲೊಟ್ಟು. ಓಹೋ ಆಯ್ತು. ಆಮೇಲೆ ಆಮೇಲೆ ಗುಪ್ತ ಭಾಷೆ. ನನಗೂ ಕುದುರೆ. ಹೌದು. ಹೇಗೆ? ಅದು ನನಗೂ ಅದಕ್ಕೂ ಮಾತ್ರ ಗೊತ್ತಾಗ ಬೇಕಾದಾಗ ಬೇಕಾದಾಗ ಬಳಸಿಕೊಳ್ಳು. ಬೇಕಾಗ್ತದೆ. ಯಾಕೆ ಎಲ್ಲಿಯಾದ್ರೂ ಆಪತ್ತು ಬರುವಂತ ಸಂದರ್ಭದಲ್ಲಿ ಕುದುರೆನ ಎಚ್ಚರಿಸ್ಬೇಕಲ್ಲ, ಅದಕ್ಕಾಗಿ ನನಗೂ ಕುದುರೆಗೂ ಮಾತ್ರ ಗುಪ್ತ ಗುಪ್ತ ಮಾಡಿ. ಲಕ್ಷ್ಮಿ ಅದು ಬರೆ ಎಲ್ಲಾ ಭಾಷೆ ಉಂಟು ಅದರಲ್ಲಿ. ಬೆರಕ್ಕೆ ಗುಪ್ತ ಭಾಷೆ. ಹೌದೌದು. ಆಯ್ತು. ಹಿಂದೆ ಮುಂದೆ ಮತ್ತೆ ಹಿಂದೆ ಮುಂದೆ ಉಂಟು. ಹಿಂದೆ ಮುಂದೆ ಉಂಟು. ಹೌದು. ಹೌದು. ನಮ್ಮ ಕುದುರೆ ಯಾವತ್ತು ಮುಂದೆ 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 ಹೋಗ್ಬೇಕು. ಅಲ್ವೇ? ಅದು ಹಿಂದೆ ಬರಬೇಕು ಅಂತ ಹೇಳುವುದು ಯಾಕೆ? ಅದು ಹಾಗೆ ಅಲ್ವಾ ರಾಯರೇ? ಹೇಗೆ? ಯಾವತ್ತು ನಾವು ಹೇಳುವಂತ ಮಾತು ಹೌದೇ, ಅದೇ ರೀತಿ ಅಲ್ವಾ? ಅಡಿಯ ಮುಂದಿಡ ಸ್ವರ್ಗ, ಅಡಿಯ ಹಿಂದಿನ ನರಕ. ಯಾವತ್ತು ಮುಂದಡಿ ಇಡಬೇಕು. ಅಡಿಗಡಿಗೆ ನಾವು ಅಶ್ವಮೇಧ ಹೈಯಾಗದ ಫಲ. ಅಶ್ವಮೇಧದ ಫಲ ಅಲ್ವೇ? ಹಾಗೆಲ್ಲ ಹೇಳ್ತಾರೆ. ಆದ್ರೆ ನಮ್ಮ ಕುದುರೆ ಹಿಂದೆ ಯಾಕೆ ಬರಬೇಕು? ಯಾಕೆ? ಅದಕ್ಕೊಂದು ಕಾರಣ ಉಂಟು. ಯಾವುದು? ನಮ್ಮ ಕುದುರೆ ಸಮತಟ್ಟು ಪ್ರದೇಶದಲ್ಲಿ ಹೋಗುವಂತದ್ದಲ್ಲ. ದೊಡ್ಡ ದೊಡ್ಡ ಅರಮನೆ ಇತ್ಯಾದಿ 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 ವಿಚಾರಗಳಿವೆ. ಹೋಗುವ ಸಂದರ್ಭ ಎಲ್ಲಾದ್ರೂ ಕೋಟೆ ಕೊತ್ಲಾಯಿ ಇದ್ರೆ. ಎಂತದ? ಕೋಟೆ ಕೊತ್ಲಾಯಿ. ಕೋಟೆ ಕೊತ್ತಲ. ಅದಂತದು ಕೋಟೆ ಕೊತ್ತಲ. ಹೌದು. ಕೋಟೆ ಕೊತ್ತಳಗಳಿದ್ರೆ ಅಲ್ಲಿ ಮೇಲೆ ಹಾರಿ ಹೋಗುದು ಹೇಗೆ? ಹೋಗಬೇಕು ಅಂತಾದ್ರೆ ಇಲ್ಲಿ ಹೋಗಿ ನಿಲ್ಲೋದು ಎತ್ತರ ಪ್ರದೇಶ. ಇಲ್ಲಿಂದ್ರೆ ಹಾರ್ಲಿಕ್ಕೆ ಆಗ್ತದೋ? ಆಗೋದಿಲ್ಲ. ಮೂರು ಹೆಜ್ಜೆ ಹಿಂದೆ ಬಂತು, ವೇಗ ಬೇಗ ತಗೊಳ್ಳುವುದು. ತಗೊಳ್ಳುವುದು, ಅಲ್ಲಿ ಹೋಗಿ ನಿಲ್ಲುವುದು. ಕಲಾ ಚತುರ ಹಾಗೆ ಜೊತೆಗಿದ್ದುದಕ್ಕೆ ಸಾರ್ಥಕವಾಯಿತು. ಆದರೆ ರಾಯರೇ, ಜೊತೆಗಿದ್ದುದು ಸರಿ. ಈ ಸಲ ಒಟ್ಟಿಗೆ ಇರಿಸಿ ಕೊಡ್ತೀರಲ್ಲ, ಇದು ಬದಲಾಯಿಸುವುದಿಲ್ಲ. 1 ವರ್ಷದ ತನಕ ಒಟ್ಟಿಗೆ, 1 ವರ್ಷ ಪೂರ್ತಿ ಆಯ್ತಾ ಮತ್ತೆ ಒಟ್ಟಿಗೆ. ಇನ್ನು ಜನ ಬೇರೆ ಬರ್ತದೆ, ನನ್ನನ್ನು ಬೇರೆ ಕಡೆಗೆ ಕಳಿಸಲಿಕ್ಕಿಲ್ಲ. ಹಾಗಲ್ಲೂ ನೀನು ಎಲ್ಲಿ ಹೋದರೂ ಸಮರ್ಥ ಎನ್ನುವಂತಹ ಭರವಸೆ ನಮಗಿದೆ. ಎಲ್ಲಿ ಹೋದ್ರೂ ದೇವರ ಸೇವೆ ಅಲ್ವಾ? ಮತ್ತೆ ನಮಗೇನು ಗೊತ್ತೇ ಅಡ್ಡಿ ಇಲ್ಲ. ಸರಿ, ಒಳ್ಳೆ. ನೋಡಿಕೊಳ್ಳಬೇಕು ಕುದುರೆಯನ್ನು. ಆದೀತು. ಮುಂದುವರಿಯುವ ಕುರಿತಾಗಿ ಆಲೋಚಿಸ್ತೇನೆ. ನನಗಪ್ಪಣೆ. ಲಕ್ಷ್ಮಿ ಅಂದದೆ ಅಂದದ ನಮ್ಮಯ ಕುದುರೆ ಮಿರ ಮಿರ ಮಿಸುವ ಯಾಮದ ಕುದುರೆ ಬೇಡುವೇನು ನಿಮ್ಮವರ ಮೂಲ ಕಥನಗಳೀಗ ಲೀಲೆಯುದೊಲಿದೋ ದಯಾದ್ಯಮ ಸರದಿ
ಎಷ್ಟೊಂದು ಸೊಗಸಾಗುತ್ತದೆ ನೋಡಿ. ನಮ್ಮ ಪರಂಪರೆಯೇ ಹೀಗೆ. ಸುಮ್ಮನೆ ಇದನ್ನು ನಾವು ಮುಂದುವರಿಸಿದ್ದಲ್ಲ. ಪರಂಪರೆಯಲ್ಲಿ ಹಿರಿಯರು ಮಾಡಿದಂತಹ ತಿರುಳುಂಟು ಎನ್ನುವ ಅರ್ಥವನ್ನು ಇರಿಸಿಕೊಂಡೇ ನಮ್ಮ ಹಿರಿಯರು ನಮಗೆ ಇದನ್ನೇ ಬೋಧಿಸಿದ್ದು. ಆದ್ದರಿಂದಲೇ ಮಾನವನ ಜೀವನ ಯಾವತ್ತೂ ಅವನ ಅಂತ್ಯವಾದೊಡನೆ ಮುಗಿಯಕೂಡದು. ನಮ್ಮ ಭವಿಷ್ಯದಲ್ಲಿ ಹುಟ್ಟಿದವರು ಅದನ್ನು ಕೇಳುವಂತಿರಬೇಕು. ಬರೇ ನಮ್ಮ ಹುಟ್ಟು ಸಾವುಗಳನ್ನು ಕೇಳುವುದಲ್ಲ, ನಮ್ಮ ಮೂಲ ಕಥನ ಏನು ಎನ್ನುವುದನ್ನು ಲೀಲೆಯಿಂದಲೇ ಕೇಳುವಂತವರಾಗಬೇಕು ಎನ್ನುವ ಉದ್ದೇಶ ನಮ್ಮ ಹಿರಿಯರದ್ದಾಗಿತ್ತು. ಆದ್ದರಿಂದಲೇ ಸದ್ಧರ್ಮದಿಂದಲೇ ಸನ್ನಡತೆಯಿಂದಲೇ ಅವರು ಸಾಗಿದ್ದಾರೆ ಜೀವನ ಪಥದಲ್ಲಿ. ಅದನ್ನೇ ನಾವು ಮುಂದುವರಿಸಿದ್ದರಿಂದಲಾಗಿಯೇ ಕೃಷ್ಣಾನುಗ್ರಹ ಸಂಪೂರ್ಣವಾಗಿ ನಮ್ಮ ಮೇಲಾಗಿದೆ. ಇಲ್ಲ ಅಂತಾದರೆ ಪಾಂಡವರಾದ ನಮ್ಮ ಕುರಿತಾದ ಬಗೆಗಳನ್ನು ನಾನು ಆಲೋಚಿಸುವುದು. ಮಧ್ಯಮ ಪಾಂಡವನಾಗಿ ಈ ಪ್ರಪಂಚದಲ್ಲಿ ಏಕಮೇವ ದ್ವಿತೀಯ ಸಾಹಸಿಗನಾಗಿ ಈ ಪಾರ್ಥ ಮೆರೆಯಬೇಕು ಅಂತಾದರೆ ಸಾಧಿಸಿದ್ದು ನಾನೊಬ್ಬನಲ್ಲ. ನನ್ನ ಬೆಂಗಡೆ ಇದ್ದವರು, ನನ್ನ ಮುಂದೆ ಬಂದವರು ಎಲ್ಲರೂ ಬಹಳಷ್ಟು ಸಾಧಿಸಿದ್ದಾರೆ. ಈ ಸಾಧನೆಗೆ ಹಾದಿ ಹೇಗೆ ಒದಗಿದ್ದು? ನಮ್ಮ ಹಿರಿಯರ ದಾರಿ. ಆದ್ದರಿಂದಲೇ ಆ ದಾರಿಯಲ್ಲಿ ಚೆನ್ನಾಗಿಯೇ ನಾವು ಕ್ರಮಿಸಿದೆವು. ಎಲ್ಲಿ ಹುಟ್ಟಿದೆವು, ಹೇಗೆ ಬದುಕಿದೆವು ಎನ್ನುವುದರ ಕುರಿತಾಗಿ ಒಂದೊಮ್ಮೆಗೆ ಖೇದವಾಗುತ್ತದೆ. ಆದರೆ ಏನು ಮಾಡೋಣ? ತಿರುಕನಾದವನು ಅರಸನೂ ಆಗಬಹುದು, ಅರಸನಾಗುವವನು ತಿರುಕನೂ ಆಗಬಹುದು. ಹೀಗಲ್ವೇ ಪ್ರಪಂಚದ ನೀತಿ. ಕಷ್ಟವನ್ನು ಅನುಭವಿಸುತ್ತಾ ತೊಡಗಿದ್ರೆ ಮುಂದೆ ಸುಖದ ಸುಪ್ಪತ್ತಿಗೆ ಇದೆ ಎನ್ನುವುದನ್ನು ಪ್ರತ್ಯಕ್ಷವಾಗಿ ಅನುಭವಿಸಿದವರು ಈ ಪಾಂಡವರು. ಹುಟ್ಟು ಕಾಡಲ್ಲಾಯಿತು, ಮತ್ತೆ ಕಾಡನ್ನು ಸೇರಬೇಕಾಯಿತು. ಕಾಡನ್ನು ಸೇರಿದ ನಂತರದಲ್ಲಿ ಮತ್ತು ನಮ್ಮ ಹಕ್ಕಿನ ನಾಡನ್ನು ಪಡೆಯಬೇಕಾದರೆ ದಾಯಾದಿಗಳಾದ ನಮ್ಮೊಳಗೆ ಮತ್ಸರವೇ ಬೇರಾಗಿ ಹುಟ್ಟಿ ಮತ್ತೆ ಚಿಗುರೊಡೆದು ಹೆಮ್ಮರವಾಗಿತ್ತು ನೋಡು. ನಿಜವಾಗಿ ಅದು ಕುಟುಂಬ ಕಲಹ ಅಲ್ಲವೇ ಪ್ರದ್ಯುಮ್ನ? ಕುಟುಂಬ ಕಲಹವೊಂದು ಜಾಗತಿಕ ಸಮರವಾಗಿ ಮಾರ್ಪಾಡಾಯಿತು. ಯಾವ ಪುಣ್ಯಭೂಮಿ ಪುಣ್ಯಕ್ಷೇತ್ರ ಎನ್ನುವ ಹಾಗೆ ಹೆಸರುವಾಸಿಯಾಗಿತ್ತು, ಅದೇ ಕುರುಕ್ಷೇತ್ರದಲ್ಲಿ ದಾಯಾದಿಗಳಾದಂತಹ ನಾವುಗಳು ಪರಸ್ಪರ ಕೈದುಗಳನ್ನು ಹಿಡಿದುಕೊಂಡು ಕಾದಾಡುವಂತಹ ಅನಿವಾರ್ಯತೆ ಒದಗಿ ಬಂತು. ನಮ್ಮೊಂದಿಗಿದ್ದದ್ದು 7 ಅಕ್ಷೋಹಿಣಿ ಸೇನೆ. ವೈರಿಪಾಳ್ಯವಾದಂತಹ ಕೌರವರಲ್ಲಿ 11 ಅಕ್ಷೋಹಿಣಿ ಸೇನೆ. ಒಟ್ಟಿಗೆ ಇದ್ದವರು. ಕುಹಕ ಉಂಟು ಎನ್ನುವ ಹಾಗೆ ಇಲ್ಲಿದ್ದವರನ್ನೆಲ್ಲ ಅಲ್ಲಿಗೆ ಸೇರಿಸಿಕೊಂಡು ಬೇರಾಗುವ ಪ್ರಯತ್ನ ಮಾಡಿದರು. ಸಂಧಾನ ಮಾಡುವುದಕ್ಕೆ ಕೃಷ್ಣನೇ ಹೋದರು, ದುರವೀಳ್ಯವನ್ನೇ ಪಡೆದು ಬರಬೇಕಾಯಿತು. ಪರಿಣಾಮ ಏನು? ಒಟ್ಟಿಗೆ ಒಂದೇ ತಟ್ಟೆಯಲ್ಲಿ ಉಣ್ಣಬೇಕಿದ್ದಂತಹ ನಾವುಗಳು ನಮ್ಮ ನಮ್ಮ ವಂಶಸ್ಥರ ಕಡು ನೆತ್ತರನ್ನು ನೋಡಬೇಕಾದಂತಹ ಸ್ಥಿತಿ ಬಂತು. ಆದರೂ ಕೃಷ್ಣ ಅಂದಿದ್ದ, ನೀನು ಆಲೋಚಿಸಬೇಡ, ಎಲ್ಲವೂ ಮಾಡುವುದು ನನಗಾಗಿ ಎನ್ನುವ ಹಾಗೆ. ಅವನಿಗೆ ಕೈ ಮುಗಿದೆವು, ಹೋರಾಡುವುದಕ್ಕೆ ಸಿದ್ಧರಾದೆವು. ಮತ್ತೆ ನಮ್ಮದು ಎನ್ನುವಂತಹ ಭೂಮಿ ಈ ಹಸ್ತಿನಾವತಿ ನಮಗೆ ದೊರಕಿತು. ಹಿರಿಯರ ಆದೇಶದಂತೆ, ಗುರು ಹಿರಿಯರ ನಿರ್ದೇಶನದಂತೆ ಹಿರಿಯಣ್ಣನಾದಂತಹ ಧರ್ಮಜ ಹಸ್ತಿನಾಪುರದ ಚಕ್ರಾಧಿಪತಿಯಾದ. ನಮ್ಮನ್ನು ಯಾರೆಲ್ಲ ಓಲೈಸಿದ್ದಾರೋ ಅವರೆಲ್ಲರೂ ಕೂಡ ಮಾಂಡಲಿಕರಂತೆ, ವಂದಿಗಳಂತೆ, ಮಾಗದರಂತೆ ನಮ್ಮ ಒಡ್ಡಾಲಗ ಚಾವಡಿಯಲ್ಲಿ ವಿರಾಜಮಾನರಾಗಿರುವಂತಹ ಆ ಚಂದವೇ ಆಗ ಬಹಳ ಸೊಗಸಾಗಿತ್ತು. ಆದರೆ ಏನು ಮಾಡೋಣ, ಈ ಅಣ್ಣನಿಗೆ ಒಂದೊಂದು ಜಿಜ್ಞಾಸೆ ಬರುವುದು, ದೋಷ ಎನ್ನುವುದು ಬಂತು. ಅದಕ್ಕಾಗಿ ಅವನು ಆಲೋಚಿಸಿದ್ದು ಹೇಗೆ? ದೋಷ ಕಂಜೂತ ಮರುಗೆ ದೋಷ
ಇದು ಯಾವತ್ತೂ ಕೂಡ ಕೊರೆಯುತ್ತಲೇ ಇರುವುದು. ಜಿಜ್ಞಾಸೆಗೆ ಜ್ಞಾನಿಗಳಾದವರು ಪರಿಹಾರ ಕೊಡುತ್ತಾರೆ, ಆದರೆ ಅನುಮಾನಕ್ಕೆ ಜ್ಞಾನಿಗಳ ಪರಿಹಾರ ಇದ್ದರೂ ಮನಸಾ ನಾವು ಇಲ್ಲ ಎನ್ನುವುದನ್ನು ಮನಸ್ಸಿನೊಳಗೆ ಆಲೋಚಿಸಬೇಕು. ಆ ಬಳಿಕ ಅದನ್ನು ಯೋಜನೆಯಾಗಿ ನಾವು ನಿರೂಪಿಸಬೇಕು. ಇಂಥದ್ದೇ ಚಿಂತೆಯಲ್ಲವೇ ನಮ್ಮ ಅಗ್ರಜನನ್ನು ಕಾಡಿತು. ಎಷ್ಟಾದರೂ ಧೃತರಾಷ್ಟ್ರನ ಮಕ್ಕಳಾದಂತಹ ಕೌರವರು ರಕ್ತ ಸಂಬಂಧಿಗಳು ಎನ್ನುವ ಹಾಗೆ ಭಾವಿಸಿದ ನಮ್ಮಣ್ಣನಾದಂತಹ ಯುಧಿಷ್ಠಿರ, ಆತನ ದೃಢತೆ, ಆತನ ಧರ್ಮದ ಕುರಿತಾದ ಸ್ಥಿರತೆ, ಈ ರೀತಿಯಾಗಿ ಅವನ ಅಂತರಂಗದಲ್ಲಿ ಚಿಂತೆ ಉಂಟು ಮಾಡಿದ್ದಕ್ಕೆ ನಾವು ಒಪ್ಪಲೇಬೇಕಾಗುತ್ತದೆ. ಏನು ಮಾಡೋಣ? ಬಂಧುಗಳನ್ನು ಕೊಂದಿದ್ದೇವೆ ಯುದ್ಧ ಭೂಮಿಯಲ್ಲಿ, ಆದ್ದರಿಂದಲೇ ಬಂಧು ಹತ್ಯಾ ದೋಷ ಬಂದಿದೆ ಎನ್ನುವಂತಹ ಚಿಂತೆ ಹಸ್ತಿನಾವತಿಯ ಸರ್ವಾಧಿಕಾರದ ಹೊಣೆಗಾರಿಕೆಯನ್ನು ಹೊತ್ತಿದ್ದ ನಮ್ಮಣ್ಣನಿಗೆ ಬಂತು. ವ್ಯಾಸರು ಬರುವಾಗ ಅದನ್ನು ಗಮನಿಸಿದರು. ಏನಯ್ಯ ಧರ್ಮಜ, ಯಾಕೆ ಆನತನಾಗಿದ್ದು? ನೆಲನೋಟಕನಾಗಿ ವ್ಯವಹರಿಸುವವನು ರಾಜನಲ್ಲ, ತಲೆ ಎತ್ತಿ ಮೆರೆಯುವವನು ಭೂಪನಾಗುತ್ತಾನೆ ಎಂದಾಗ ನಾನು ಆಡಿದ ವಿಷಯವನ್ನೇ ಅಣ್ಣ ಆಡಿದ. ಬಂಧುಗಳನ್ನು ಕೊಂದಿದ್ದೇವಲ್ಲ ವ್ಯಾಸರೇ ಅಂತ. ಏನೇ ಇರಲಿ, ಕೃಷ್ಣ ನಿರ್ದೇಶನ ಇದ್ದು ನೀವು ಮಾಡಿದ್ದು ದೋಷ ಬಾರದು ಅಂದರೂ ಈತ ಕೇಳುವವನಲ್ಲ. ಅದಕ್ಕಾಗಿಯೇ ನಿರ್ದೇಶನವನ್ನಿತ್ತರು, ಅಶ್ವಮೇಧವನ್ನು ಮಾಡಬೇಕು ಎನ್ನುವ ಹಾಗೆ. ಕೃಷ್ಣಾನುಗ್ರಹವು ಸಂಪೂರ್ಣವಾಗಿ ದೊರಕಿತು. ದಿವ್ಯಾಶ್ವ ಎಲ್ಲಿದೆ ಎನ್ನುವ ಹಾಗೆ ಆಲೋಚಿಸುವಾಗ ಭದ್ರಾವತಿಯ ಭೂಪನಾದ ಯವನಾಶ್ವನಲ್ಲಿದೆ ಎನ್ನುವುದನ್ನು ತಿಳಿದು ಋಷಕೇತು ನೀನು ಮತ್ತು ಅಗ್ರಜನಾದ ಭೀಮಸೇನ ಹೋದದ್ದು. ಯವನಾಶ್ವನೊಡನೆ ಹೋರಾಡಿ ಯಾಗಕ್ಕೆ ಬೇಕಾದಂತಹ ದಿವ್ಯಾಶ್ವವನ್ನು ತಂದಿದ್ದು. ಎಲ್ಲವೂ ಸಿದ್ಧತೆಗಳು ಯಾಂತ್ರಿಕವಾಗಿಯೇ ನಡೆಯುತ್ತೋ ಎನ್ನುವ ಹಾಗೆ ಭರದಿಂದಲೇ ಆಗಿ ಹೋಯಿತು. ನಮ್ಮಣ್ಣನಾದಂತಹ ಧರ್ಮಜ ಯಾಗದೀಕ್ಷಾಬದ್ಧನಾಗಿದ್ದ. 3 ಲೋಕದ ಗಂಡ ರಣಪ್ರಚಂಡ ಬಿರುದಾಕಿದನಾದಂತಹ ನಾನೇ ಅಶ್ವದ ಬೆಂಬಲಿಗನಾಗಿ ಹೊರಟದ್ದು. ತುರಗಧ್ವರವನ್ನು ರಚಿಸಿದ್ದೇವೆ. ತುರಗಬ್ಬರವನ್ನು ರಚಿಸಿ ಧರೆಯಲ್ಲಿ ಮಾರ್ಮಲತು ಯಾರಾದರೂ ಅವರ ಮಾರ್ಪಲವನ್ನೇ ಪುಡಿಗೈದು ಅವರಿಂದ ಕಪ್ಪವನ್ನು ಪಡೆಯಬೇಕು ಎನ್ನುವ ಉದ್ದೇಶದಿಂದಲೇ ಪ್ರಥಮವಾಗಿ ನಾವು ಸೇರಿದ್ದು ನೀಲಧ್ವಜನಾದ ನಿನ್ನ ಪುರಕ್ಕೆ. ಮನ್ನಿಸಿದ ನೀನು ಎಲ್ಲವನ್ನೂ ಮನ್ನಿಸಿ ನಮ್ಮೊಂದಿಗೆ ಬಂದು ಮುಂದೆಯೂ ಆಲೋಚಿಸಬೇಕಾಗಿದೆ. ಪಟುಪಟರು ಯಾರಾದರೂ ತುರಗವನ್ನು ಕಟ್ಟಿದ್ರೆ ಯುದ್ಧ ಅನಿವಾರ್ಯವಾದ ಏನು ಮಾಡೋಣ?
ಸರ್ವ ಸಂಪತ್ತು ಮೊಟ್ಟ ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶುಭವಾಗಲಿ. ಧರ್ಮೋ ರಕ್ಷಿತಿ ರಕ್ಷಿತಃ. ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಅವರನ್ನು ಅವರು ಪಾಲಿಸಿಕೊಂಡು ಬಂದಂತಹ ಧರ್ಮವೇ ರಕ್ಷಿಸುತ್ತದೆ ಅಂತೆ. ಧರ್ಮದ ಪಥದಲ್ಲಿ ನಡೆದವರು ಪಾಂಡವರು. ಅಂತಹ ಧರ್ಮಜರ ಅಶ್ವಮೇಧದ ತುರಗವನ್ನು ಕಟ್ಟುವುದಕ್ಕೆ ಹೆದರುತ್ತಾರೆ. ಒಂದು ವೇಳೆ ಕಟ್ಟಿದರೆ ಈ ಪ್ರತಿಯೊಂದು ಬಿಡಲಾರ. ಸಾಧ್ಯವಿಲ್ಲ. ಯಾಕೆಂದ್ರೆ ಅಜೇಯರಾದಂತ ಕೌರವರನ್ನು ಒಂದು ಕಡದಲ್ಲಿ ಸಂಹರಿಸಿ ವಿಜಯ ಪತಾಕೆಯನ್ನು ದಿಗಂತರಕ್ಕೆ ನೀವು ಹಾರಿಸಿದವರು. ಹಾಗೆ ತುರಗತ್ತೂರನ್ನು ಕೈಗೊಂಡಂತ ನಿಮ್ಮಲ್ಲಿ ನಾನು ಹೋರಾಟವನ್ನು ಮಾಡಿದೆ. ಉದ್ದೇಶ ಎರಡು, ಗುರುರಕದ ಗಂಡ ಅರ್ಜುನ ಎಂಬವನ್ನು ಎದುರಿಸಬೇಕು, ಮತ್ತೊಂದು ಕೃಷ್ಣನ ಅನುಗ್ರಹವನ್ನು ಪಡೆಯಬೇಕು ಉದ್ದೇಶದಿಂದ ಬಂಧಿಸಿದ್ದೇವೆ. ಆದ್ರೆ ಏನು ಮಾಡೋಣ, ಹರಿಯ ಕಾರುಣ್ಯ ನಿಮ್ಮ ಮೇಲೆ ಇದ್ದರ ಪರಿಣಾಮವಾಗಿ ವಿಜಯ ನಿನ್ನ ಬಾಳಿಗಾಯ್ತು. ಆದ್ರೂ ನಾವು ಸುಮ್ಮನೆ ಇರಲಿಲ್ಲ, ನಿನ್ನನ್ನು ಅನುಸರಿಸಿಕೊಂಡು ಬಂದಿದ್ದೇವೆ. ಮುಂದಕ್ಕೆ ಯಾರು ಬಂದರೂ ಕೂಡ ಅವರನ್ನು ಎದುರಿಸುವಂತ ಶಕ್ತಿ ನಮ್ಮಲ್ಲಿ. ಗಂಡನರ ಬೆಂಕು ಮುಖವಾಗಿ ಸಾರಿದರು ನೀಲ ಭಕ್ಕುರಗೆ. ನೋಡಿದೀರಾ ಕಾಲ್ಕೆರೆಯುತ್ತ ಮುಂದೆ ಹೋದಂತಹ ತುರಾಗ ಧೂಳ ಬೀಸುತ್ತಿರುವ ಪರಿ ಭಾವಿಸಿದರು ಹೇಗೆ ಕಾಳನ ಪಾಳಯವೇ ಬಂತೋ ಎನ್ನುವ ಹಾಗೆ ನಮ್ಮ ರಥದ ಗಾಲಿಗಳು ಸಂಘರ್ಷದಿಂದ ತಿರುಗುತ್ತಾ ಗಿರಗಿರನೆ ಸಾಗುವಾಗ ಈ ಭುವಿಯನ್ನು ಹೊತ್ತ ಕಮಟಮಯದ ಬಿರಿಯಿತು ಎನ್ನುವ ಹಾಗೆ ಗಡಗಡನೆ ನಡುಗುತ್ತಿದೆ. ಎದೆ ಬಿರಿಯಬೇಕಾದದ್ದು ಅಶ್ವವನ್ನು ಕಟ್ಟಿದಂತಹ ಶತ್ರುಗಳದ್ದು. ಪ್ರದ್ಯುಮ್ನ ಸೇನಾಧಿಕಾರಿ ನೀನು, ಯುದ್ಧ ಸಂಘಟಿಸಿದರೆ ಶಂಖಧ್ವನವನ್ನು ಮಲಗಿಸುವುದಕ್ಕೆ ನೀನು ಆಜ್ಞಾಪಿಸಬೇಕು. ಬೇಕಾದ ಯುದ್ಧಕ್ಕೆ ಸಿದ್ಧರಾಗಿದ್ದುಕೊಂಡು ಕುದುರೆ ತೋರಿದ ಪಥದಲ್ಲಿ ಮುಂದುವರಿಯೋಣ. ನಮಗೆ ಅನುಮಾನವಾಯಿತು. ಮಧ್ಯಪಥದಲ್ಲಿ ವೃಷಕೇತು ಕುದುರೆ ಮಾಯ ಆಯ್ತಲ್ಲ, ಕಂಡದ್ದೇ ಇಲ್ಲ.
ಆ ಬಳಿಕ ಕುದುರೆಯ ಪಥಯಾನು ಎನ್ನುವುದು ನಮಗೆ ಅರ್ಥವಾಯಿತು. ತಿಳಿದುಕೊಂಡೆವು ಎಲ್ಲವುದರ ಬಗೆಯನ್ನು. ಸರಿ ಸರಿ, ಎಲ್ಲವರಿಗೂ ಉಂಟಾದ ಒಂದು ರೀತಿಯ ದಿಗ್ಭ್ರಮೆಯೋ ಚಿಂತೆಯೋ ಮಾಯವಾಗಿ ಹೋಯಿತು. ಇನ್ನಂಥದ್ದು ಒದಗಕೂಡದು ಎನ್ನುವುದನ್ನು ಮನಸಾ ಕೃಷ್ಣನನ್ನು ಪ್ರಾರ್ಥಿಸುವ ಮೂಲಕವಾಗಿ ನಮ್ಮನ್ನು ರಕ್ಷಿಸು ಎನ್ನುವ ಹಾಗೆ ಕೇಳಿಕೊಂಡೆವು. ಬಂದುದೆಲ್ಲ ಬರ್ತದೆ, ಗೋವಿಂದನ ದಯೆ ಇರ್ತದೆ. ಮುಂದುವರಿಯೋಣ. ಬಲ್ಲಿರೇನಯ್ಯ? ಇರುವಂತಹ ಸ್ಥಳ ಈ ರಾಜ್ಯಕ್ಕೆ ಯಾರೆಂದುಕೊಂಡಿದ್ದೀರಿ? ಪ್ರಮೇಯ ಎಂದು ಕೇಳಿದ್ದೇವೆ. ಹಾಗೆಂದುಕೊಳ್ಳಬಹುದು. ಹೊರಟುವಂತ ಕಾರ್ಯಕಾರ ಅನೇಕ ವಿಧಿ, ಆಲಿಸಿ. ಆಲಿ ಸವನಿ ಎಂಬವಳು ಹೊರಸಾಗಿ ವಿಭವದಿ ಶ್ರೀ ಜನರ ಮೇಳವೆಸೆಯೋಕೆ ಓಂ ನಮೋ ಕಾಳಿಕಾದೇವಿ, ನೀನೇ ಕಾಪಾಡು, ರಕ್ಷಿಸಮ್ಮ, ರಕ್ಷಿಸು. ಈ ವಿಶಾಲವಾದಂತಹ ಭಾರತದ ಭೂಪಟದಲ್ಲಿ ತಿಲಕದೋಪಾದಿಯಲ್ಲಿ ಶೋಭಿಸುತ್ತಾ ಉಂಟು ನಮ್ಮದಾದಂತಹ ಸ್ತ್ರೀ ರಾಜ್ಯ. ಗಾತ್ರದಲ್ಲಿ ಸಣ್ಣದಾಗಿದ್ದರೂ ಕೂಡ ತನ್ನ ವಿಶೇಷತೆ ಏನು ಎನ್ನುವುದನ್ನು ಲೋಕಮುಖದಲ್ಲಿ ತೋರಿಸಿಕೊಟ್ಟಿದೆ ಎಂದು ಹೇಳಿದ್ರೆ ಅದು ಅತಿಶಯೋಕ್ತಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಈ ಹಿಂದೆ ಮನುವೆನ್ನುವನಾತ ಶಾಸನದಲ್ಲಿ ಬರೆದು ಹಾಕಿದ್ದನಂತೆ, ನಾಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಎನ್ನುವ ಹಾಗೆ. ಈ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯವೇ ಇಲ್ಲ ಎನ್ನುವ ಹಾಗೆ. ಆದರೆ ಅದು ತಪ್ಪು. ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಹಾಗೆ ಸಮಾನರು ಎನ್ನುವುದನ್ನು ಲೋಕಮುಖದಲ್ಲಿ ತೋರಿಸಿಕೊಳ್ಳುವುದಕ್ಕೆ ಬೇಕಾಗಿ ನನ್ನ ತಾಯಿಯಾದಂತಹ ಶಶಿಪ್ರಭಾದೇವಿ ಸ್ತ್ರೀ ರಾಜ್ಯವನ್ನೇ ಕಟ್ಟಿದಳು, ಅದನ್ನು ಬೆಳೆಸಿದಳು. ಅವಳ ಕಾಲಾನಂತರದಲ್ಲಿ ಅವಳ ಮಗಳಾದಂತಹ ಪ್ರಮೀಳೆ ನಾಮಕಳಾದಂತಹ ನಾನು ಈ ಸ್ತ್ರೀ ರಾಜ್ಯದ ಅಧಿಕಾರಿಣಿಯಾಗಿ ಮೆರೆಯುತ್ತಾ ಇದ್ದೇನೆ. ಲೋಕದಲ್ಲಿ ಹುಟ್ಟಿದಂತಹ ಮಕ್ಕಳಿಗೆ ಹುಟ್ಟಿದ ಬಳಿಕ ಹೆಸರಿಡುವುದು ಸ್ವಾಭಾವಿಕ. ಆದರೆ ನಾನು ಹಾಗಲ್ಲ ಸ್ವಾಮಿ.
ನಾ ಹುಟ್ಟುವುದಕ್ಕಿಂತ ಮೊದಲೇ ಕಾಳಿಕಾದೇವಿ ಅಪ್ಪಣೆಯಾಗಿದೆ. ನಿಮ್ಮಿರುವರ ದಾಂಪತ್ಯದ ಫಲವಾಗಿ ಹುಟ್ಟಿದಂತಹ ಮಗಳಿಗೆ ಪ್ರಮೀಳ ಎನ್ನುವ ಹಾಗೆ ಹೆಸರಿನಿಡಬೇಕು ಎನ್ನುವ ಹಾಗೆ ಅಂದಿನಿಂದ ಇಂದಿನ ತನಕ ಕಾಳಿಕಾದೇವಿಯ ಅನುಗ್ರಹದಿಂದ ಸಂತೋಷದಿಂದಲೇ ರಾಜ್ಯವನ್ನು ಆಳುತ್ತಾ ಬಂದವಳಿದ್ದೇನೆ. ಇನ್ನು ನಮ್ಮವರ ಕುರಿತಾಗಿ ಹೇಳುವುದಾದರೆ ಪರಿವಾರ ಪ್ರಜೆ ಪ್ರಧಾನರು ಸಾಮಂತರು ಹಲರು ಪರಿಜನರು ಪುರಜನರು ಪರಿವಾರ ಮೆರೆದ ಹೆಣ್ಣುಗಳಿಲ್ಲವೀ ರಾಜ್ಯದಳು ಮೆರೆದ ಹೆಣ್ಣುಗಳಲ್ಲದಿ ರಾಜ್ಯದೋ ಪುರುಷರೆಂಬವರೊಬ್ಬರಿಲ್ಲ ಪುರುಷರೆಂಬವರೊಬ್ಬರಿಲ್ಲ ಪರಿವಾರ ಪ್ರಜಪದನರು ಆಲಿದವರೀ ಸಂತೋಷದಿಂದಲೇ ನಮ್ಮದಾದಂತಹ ಈ ರಾಜ್ಯದಲ್ಲಿ ರಾಜ್ಯಭಾರವನ್ನು ಮಾಡುತ್ತಾ ಬಂದವಳಿದ್ದೇನೆ. ಇದಕ್ಕೆ ನಾನೊಬ್ಬಳೇ ಕಾರಣರಲ್ಲ. ನನ್ನ ಜೊತೆಯಲ್ಲಿ ನಿಂತುಕೊಂಡು ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುವುದಕ್ಕೆ ಬೇಕಾಗಿ ಅದೆಷ್ಟೋ ಹೆಣ್ಣು ಮಕ್ಕಳಿದ್ದಾರೆ. ನಮ್ಮಲ್ಲಿರುವವರೆಲ್ಲರೂ ಹೆಣ್ಣು ಮಕ್ಕಳೇ. ಬೀಸುವಂತಹ ಗಾಳಿಯೂ ಹೆಣ್ಣು, ನಿಂತಹ ಭೂಮಿಯೂ ಹೆಣ್ಣು, ನನ್ನನ್ನು ಹೆತ್ತಂತಹ ತಾಯಿಯೂ ಹೆಣ್ಣು, ಮಾತನಾಡುವಂತಹ ನಾಲಗೆಯೂ ಹೆಣ್ಣು. ಇರುವಂತಹ ಸಕಲ ಸಂಕುಲಗಳು ಪಕ್ಷಿಯಾಗಿರಲಿ ಪ್ರಾಣಿಯಾಗಿರಲಿ ಎಲ್ಲ ಹೆಣ್ಣು ಮಕ್ಕಳೇ, ಹೆಣ್ಣು ಸಂತಾನಗಳೇ ಇಲ್ಲಿರುವುದು. ಹಾಗೆಂದುಕೊಂಡು ನಾವು ಪುರುಷ ದ್ವೇಷಿಗಳಲ್ಲ, ಆದ್ರೆ ಪುರುಷರ ಮುಂದೆ ನಾವೇನು ಅಲ್ಲ ಎನ್ನುವ ಹಾಗೆ ತಿಳಿದವರಿಗೆ ಪುರುಷರಿಗಿಂತ ನಾವು ಒಂದು ಪಟ್ಟು ಮೇಲು ಎನ್ನುವುದನ್ನು ತೋರಿಸುವುದಕ್ಕೆ ಬೇಕಾಗಿ ಶ್ರೀರಾಜ್ಯವನ್ನು ಕಟ್ಟಿಯೇ ಸಂತೋಷದಿಂದ ಬೆಳೆದವರಿದ್ದೇನೆ. ಎಂದಿನಂತೆ ಇಂದೂ ಕೂಡ ಪ್ರಾತಃ ಕಾಲಕ್ಕೆ ಎದ್ದಂತಹ ನಾನು ನಿತ್ಯಾನ್ನಿಕಗಳನ್ನು ತೀರಿಸಿ ಸಭಾಸ್ಥಾನವನ್ನು ಸೇರಿದ್ದೇನೆ. ಯಾರದು ಬರುತ್ತಿರುವುದು? ರಸಿದೇವಿ ಇಲ್ಲ ಸೀಮೆಯೊಳಗು
ಚೆನ್ನದುತ್ತಮ ಹಯವು ಚೆನ್ನದುತ್ತಮ ಹಯವು ತನ್ನಿಚ್ಛೆಯುವುದ ನಮ್ಮ ಪವನವನೇ ಹೊಕ್ಕುದು ತನ್ನಿಚ್ಛೆಯುವುದ ನಮ್ಮ ಪವನವನೇ ಹೊಕ್ಕುದು ಇನ್ನೇನ ಪೇಳುವೇನೋ ಇನ್ನೇನ ಪೇಳುವೇನೋ ಕಂದೆಯ ರಸಿದೇವಿ ಮಸಿ ಮೇಳೋದು ಚೆನ್ನದುತ್ತಮ ಹಯವು ಏನೇ ಅಮ್ಮ ಕುದುರೆ ಕುದುರೆ ನಿಮಗೆ ಸಿಟ್ಟು ಮತ್ತೆ ಎಂತದ್ದು ಹೇಳಿದಂತದ್ದು ನೀನು ನಿಮಗೆ ಹೇಳಿದ್ದಲ್ಲ ಮತ್ತೆ ಅಮ್ಮ ಕುದುರೆ ಅಂತ ಹೇಳ್ತಿ ಇಲ್ಲಿ ಅಲ್ಲ ಅಲ್ಲಿ ಅಲ್ಲಿ ಅಂದ್ರೆ ಎಲ್ಲಿ? ನಮ್ಮ ಉಪವನದಲ್ಲಿ ನಮ್ಮ ಉಪವನದಲ್ಲಿ ಕುದುರೆ ಇವತ್ತಿರುವುದು ಹಾ ಯಾವತ್ತಿರುವುದಿಲ್ಲ ಅಯ್ಯೋ ನಮ್ಮದಲ್ಲ ನಮ್ಮದಲ್ಲದ ಕುದುರೆ ನಮ್ಮ ಉಪವನ ನಮ್ಮ ಕುದುರೆ ಪರಿಚಯ ನನಗೆ ಚೆನ್ನಾಗಿಲ್ವೇ ಅಲ್ಲ ಇರಲೇಬೇಕಲ್ವ ಉಂಟಲ್ಲ ಹಾಗಾದ್ರೆ ಮತ್ತಾರ ಕುದುರೆ ಅಂತ ಇದು ಬೇರೆ ಬೇರೆ ಕುದುರೆ ನಮ್ಮದಾದಂತಹ ಉಪವನವನ್ನು ಪ್ರವೇಶಿಸಿದೆ ಮಾಡಿದೆ ಹೌದಾ ಸ್ವೇಚ್ಛೆಯಾಗಿ ತಿರುಗಾಡುತ್ತಾ ಉಂಟು ಅದಕ್ಕೆ ಬೇಕಾದ ಹಾಗೆ ಸಂಚಾರ ಹೌದು ಹೌದಾ ಉತ್ತಮವಾದಂತ ಕುದುರೆ ಅದು ಉತ್ತಮವಾದಂತಹ ಕುದುರೆ ಹಾ ಎಲ್ಲಿಂದ ಬಂದಿದೆ ಏನು ಯಾತಕ್ಕಾಗಿ ಬಂದಿದೆ ಏನಾದ್ರೂ ತಿಳ್ಕೊಂಡು ಹಾಗಂತ ನಮ್ಮಲ್ಲಿ ಕುದುರೆಗಳು ಬೇಕಾದಷ್ಟು ಉಂಟು ಅಲ್ವಾ? ಇದು ವಿಶೇಷದಿಂದ ಕೂಡಿದೆ ನಮ್ಮಲ್ಲಿರುವುದೆಲ್ಲ ಹೆಣ್ಣು ಕುದುರೆಗಳು ಹೌದು ಇದು ಇದು ಗಂಡು ಹೌದಾ ಹೌದು ಹಾ, ಹಾ, ಹಾ. ಹೇಗೆ ಗೊತ್ತಾಯ್ತು ಹೇಗೆ ಗೊತ್ತಾಯ್ತು ಅದರ ಮೈಯೆಲ್ಲ ಬೆಳ್ಳಗಿನ ಬಣ್ಣ ಹೌದಾ ಹಾ ಹಾ. ಬಾಲ ಹಳದಿ ಬಿಳಿ ಬಣ್ಣದ ಕುದುರೆ ಬಾಲ ಹಳದಿ ಹೌದಾ ಹಾ ಕಿವಿ ಕಪ್ಪು ವಿಶೇಷ ಇದಲ್ವೇ ಖಂಡಿತವಾಗಿ ವಿಶೇಷವೇ ಹೌದು ಹಾ ಇಷ್ಟೇ ಅಲ್ಲ ಮತ್ತೊಂದು ವಿಶೇಷದಲ್ಲಿ ಉಂಟು ಏನೇ? ಹೌದಮ್ಮ? ಲಗದು ಲಗದ ಫಾಲದೊಳಗಿರುವುದಿರುವುದೋ ಮಕ ದುರಗದ ಫಾಲದೊಳಗಿರುವುದಿರುವುದೋ ಮಖ ತುರಗದ ಫಾಲದೊಳಗಿರುತ್ತಿರುವುದೊಂದು ಲಿಖಿತವ ಕಂಡು ನಾವು ಲಿಖಿತವ ಕಂಡು ನಾವು ವಿಕಸಿತಾಂಬುಜ ವಕ್ರೆ ತಂದಿವಿಂದಿಯೇ ವಿಕಸಿತಾಂಬುಜ ವಕ್ರೆ ತಂದೆವಿಂದಿಯೇ ಅವಕಿ ವಾಚಿಸಿದಳದನು ಕನ್ನೆಯ ರಸಿದೇವಿ ಅಮ್ಮ ಏನೇ ಪ್ರಮಿಳಾದೇವಿ ನಿಮ್ಮ ಆಣತಿಯಂತೆ ಹಾ ನಾವು ಕೋಲದಲ್ಲಿ ಪ್ರಕೋಲ ನೋಡಿಕೊಂಡಿರುವುದಕ್ಕೆ ನೇಮಿಸಿದವರು ಅದನ್ನು ಬಿಟ್ಟು ಬಂದಿದ್ದೀರಿ ಕಾರಣ ಇದೆಯಮ್ಮ ಕುದುರೆ ಸಮಯವಲ್ಲದ ಸಮಯದಲ್ಲಿ ಹಾ. ಅನಿರೀಕ್ಷಿತವಾಗಿ ಸಭೆ ಸೇರುವವರು ಅಲ್ಲ ನಾವು ಅಲ್ಲ ಇಂದು ಈ ಸಭೆಯನ್ನು ಪ್ರವೇಶಿಸುವುದಕ್ಕೆ ಕಾರಣ ಮತ್ತೇನಲ್ಲ ಅವಳು ಹೇಳಿದ ಹಾಗೆ ಒಂದು ಗಂಡು ಕುದುರೆ ನಮ್ಮ ಉಪವನಕ್ಕೆ ಪ್ರವೇಶ ಮಾಡಿತ್ತು ಓಹೋ ಮಾಡಿದಂತ ಗಂಡು ಕುದುರೆ ಸುಮ್ಮನೆ ತಿರುಗಲಿಲ್ಲಮ್ಮ ಆ ಕಡೆ ಈ ಕಡೆ ಹಾರುವುದು ಹಾರಿದಾಗ ನಾವು ಪ್ರೀತಿಯಿಂದ ಮಕ್ಕಳ ಹಾಗೆ ಸಾಕಿದ ಹೂಗಿಡಗಳೆಲ್ಲ ಹುಡಿ ಪುಡಿಯಾಗಿ ಹೋದವು ಉಪವನವನ್ನೇ ಹಾಳುಗೈದಿದೆ ಎಲ್ಲವ ಪುಡಿ 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 ಹೌದಾ ಅಷ್ಟಕ್ಕೆ ನಾವು ಅದನ್ನು ಬೆನ್ನಟ್ಟಿದೆವು ಯಾಕೆ ಈ ಕುದುರೆ ಹೀಗೆಲ್ಲ ಓಡಾಡ್ತದೆ ಎಲ್ಲಿಂದ ಬಂದಿರಬಹುದು ಅಂತ ಯೋಚನೆ ನೋಡಿದೆ. ಮಾಡಿದೆ
ಹೌದಮ್ಮ, ನೀವು ಇಟ್ಟದ್ದೇ ನಮ್ಮನ್ನು ಕೊಲೆ ನೋಡುವುದಕ್ಕೆ, ಸಂಬಳ ಕೊಡುವುದಕ್ಕೆ. ಅದಕ್ಕೆ ನೀವು ಕೊಟ್ಟಂತ ಸಂಬಳವನ್ನು ನಿಯಂತ್ರಣದಿಂದ ಕಾಪಾಡಿಕೊಂಡು ಬರಬೇಕೆನ್ನುವ ಉದ್ದೇಶಕ್ಕಾಗಿ ನೇರ ಕುದುರೆಯ ಬೆನ್ನಟ್ಟಿದೆವು. ಸರಿ, ಕುದುರೆ ಬೆನ್ನಿಗೆ ಓಡಲಿಕ್ಕಾಗ್ತದಮ್ಮ ನಮ್ಗೆ? ನಿನಗೆ ಸಾಧ್ಯ ಉಂಟು ಅಲ್ಲ, ಆದರೂ ಪ್ರಯತ್ನ ಪಟ್ಟು ಓಡಿದೆವು. ಇವಳು ಓಡಿದ್ಲು, ಸಿಕ್ಕಿತಾ? ಕುದುರೆ ನಮ್ಮ ಕೈ. ಆಮೇಲೆ ಓಡಿ 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 ನೋಡುವಾಗ ಅದರ ಬಾಲದಲ್ಲಿ ಒಂದು ಲಿಖಿತ ಉಂಟು. ಕುದುರೆಯ ಬಾಲದಲ್ಲಿ ಒಂದು ಲೇಖನಮ್ಮ. ಹೌದಾ? ಆ ಲೇಖನವನ್ನು ಹೇಗೋ ಏನು ಇವಳು ಸ್ವಲ್ಪ ಜಾಣ್ಮೆಯಿಂದ ಅದನ್ನು ಬಿಚ್ಚಿ ತೆಗೆದು ಹಾಗಂತ ಓದಿದ್ರಿ ಅದರ ಸ್ವಾರಸ್ಯ ಹೋಗಬಹುದು. ಯಾಕೆ ಓದುವುದಕ್ಕೆ ನೀವು ಇದ್ದೀರಲ್ಲ ಇಲ್ಲಿ, ನೀವು ಓದಬಹುದಾ? ಓದಿದ್ರೆ ಸರಿ, ಅದು ಅಲ್ವಾ? ಶಾಸನದ ಪ್ರಕಾರ ಅದು ಅಪರಾಧ ಆಗ್ತದೆ ಅಂತ ಯೋಚನೆ ಮಾಡಿ ಲೇಖನ ಕೈಯಲ್ಲೇ ಹಿಡ್ಕೊಂಡಿದ್ರು. ಓಡಿ ಬಂದಿದೆ ಒಮ್ಮೆ ನೋಡಿ, ಆ ಲೇಖನ ಒಮ್ಮೆ ನೋಡಿ ಅಮ್ಮ. ಎಲ್ಲರಿಗೂ ಕೇಳುವ ಹಾಗೆ ಓದುತ್ತೇನಂತೆ. ಸೋಮವಂಶಾಮುನಿದಿರಾಖ್ಯನು ಭೂಯತ್ತೋ ಮಾರ್ಗಗಣ್ಯ ಬಾಳುವಿನ ಸೋಮವಂಶಾಮುನಿದಿರಾಖ್ಯನು ಭೂಯತ್ತೋ ಮಾರ್ಗಗಣ್ಯ ಬಾಳುವಿನ ಪ್ರೇಮನದು ಪುತ್ರ ಧರ್ಮ ಜನಕನು ಹಯವ ಪ್ರೇಮನದು ಪುತ್ರ ಧರ್ಮದ ಹಯವನಿ ಸೀಮರಿದ ಕಟ್ಟಿ ಕಾದುವುದು ಸೀಮರಿದ ಕಟ್ಟಿ ಕಾದುವುದು. ಸ್ವಸ್ತಿಶ್ರೀ ಮೊದಲಾಗಿ ಆ ರೀತಿಯಾಗಿಯೇ ಸೂಚಿಸಿದ್ದಾರೆ. ಹಾಗಾದ್ರೆ ಇದು ಶುಭ ಸೂಚಕವೇ ಹೌದು. ಪ್ರಸ್ತುತ ಚಂದ್ರವಂಶವನ್ನಾಳುತ್ತಿರುವಂತಹ ಪಾಂಡು ಚಕ್ರವರ್ತಿಯ ಮಕ್ಕಳು ಪಾಂಡವರು, ಅದರಲ್ಲಿ ಹಿರಿಯವನಾದಂತಹ ಧರ್ಮರಾಜ ತಮಗೆ ಬಂದಂತಹ ಬಂಧು ಹತ್ಯಾದೋಷ ನಿವಾರಣೆಗೆ ಬೇಕಾಗಿ ಅಶ್ವಮೇಧದ ಯಾಗವೊಂದನ್ನು ಸಂಕಲ್ಪಿಸಿದ್ದಾರೆ. ಆ ಅಶ್ವಮೇಧ ತುರಗವು ದಿಗ್ದೇಶಗಳನ್ನು ಸಂಚಾರ ಮಾಡುವುದರ ಮೂಲಕವಾಗಿ ಕಪ್ಪ ಕಾಣಿಕೆಯನ್ನು ಪಡೆಯುವುದಕ್ಕೆ ಹೊರಟದಂತೆ. ಹಾಗಾದರೆ ಈ ತುರಗವನ್ನು ಕಟ್ಟಿದರೆ ಚಂದ್ರವಿಕ್ರಮರು ಕಟ್ಟಲವು ಗಂಡನವರ ಗೆಲಿದು ದಂಡಿಸುವೆನೆಂದು ಲೇಖನವ ವಾಚಿಸಗೇನು ಹಿಂದೆತ್ತು ನಗುತ್ತಿರ್ತಾಳಾಗ ಹಿಂದೆತ್ತು ನಗುತ್ತಿರ್ತಾಳಾಗ. ತಾವು ಬಿಟ್ಟಂತಹ ಅಶ್ವಮೇಧದ ತುರಗವನ್ನು ಬಲವುಳ್ಳ ಭಟರು ಕಟ್ಟಬೇಕು, ಕಟ್ಟು ಕಾದಾಡಬೇಕು. ಬಲವಿಲ್ಲದವರು ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗಬೇಕಂತೆ. ಒಂದು ವೇಳೆ ಅಶ್ವವನ್ನು ಕಟ್ಟಿದರು ಎಂದಾದರೆ ತುರಗದ ಬೆಂಗಾವಲಾಗಿ ಬಂದಂತಹ ಮಧ್ಯಮ ಪಾಂಡವ ಪಾರ್ಥ ಬಂದು ಅವರನ್ನು ಸೆರೆಹಿಡಿಯುತ್ತಾರಂತೆ. ಅಯ್ಯೋ ದೇವ್ರೆ, ಸಂತೋಷವಾಯಿತು, ಸಂತೋಷವಾಯಿತು. ಆಲಿಸಬೇಕಲ್ವೇ? ಆಲಿಸಿದಳಾಗ ಲಿಖಿತಾರ್ಥಮೋ ಸ್ವಾರ್ಥಮೋ ಆಲಿಸಬೇಕು. ಆಲಿಸಿದಳಾಗ ಲಿಖಿತಾರ್ಥಮೋ ಸ್ವಾರ್ಥಮೋ ಏಳಿಗೆಯಲರನಂತರಂಗಮೋ ಸಂಗಮೋ ಸರಿ ಸರಿ. ಬಾಳುವೆ ಪಾತಳು ಯೋಗಮೋ ಭೋಗಮೋ ಪಡೆವಣಿದು ಸಮಯವೆನುದಾಗ ಆಲಿಸಿದಳಾಗ ಲಿಖಿತಾರ್ಥಮೋ ಆಹಾ, ಕೊಟ್ಟು ಕಳುಹಿಸಿದಂತಹ ಲೇಖನವನ್ನು ವಾಚಿಸಿದಾಗ ಮನಸ್ಸಿಗೇನು ಆನಂದವಾಗುತ್ತಾಯಿ. ಈ ಹಿಂದೆ ಕಾಳಿಕಾದೇವಿ ಆಡಿದಂತಹ ಮಾತು ನನಗೆ ನೆನಪಾಗುತ್ತಾವು. ನನ್ನ ತಾಯಿಯಲ್ಲೇ ಆಡಿದಂತಹ ಮಾತು. ಮಾರ್ತಾಂಡ ತೇಜ ಹಾಗೂ ಶಶಿಪ್ರಭಾದೇವಿ ಮುಂದಕ್ಕೆ ಮದುವೆಯಾದ ಬಳಿಕ ಹುಟ್ಟುವಂತಹ ಮಗಳಿಗೆ ಪ್ರಮೀಳೆ ಎನ್ನುವ ಹಾಗೆ ಹೆಸರನ್ನಿಡು. ಆಕೆ ಮುಂದಕ್ಕೆ 3 ಲೋಕವನ್ನಾಳು 3 ಲೋಕದ ಗಂಡನೆನಿಸಿಕೊಂಡಂತಹ ಪಾರ್ಥನನ್ನು ಮದುವೆಯಾಗುತ್ತಾಳೆ ಎನ್ನುವ ಹಾಗೆ. ಹಾಗಾದರೆ ಪಾರ್ಥನೇ ನನ್ನ ಹತ್ತಿರಕ್ಕೆ ಬಂದಿದ್ದಾನೆ ಎಂದಾದಾಗ ಸಂತೋಷವಾಗಬೇಕಾದದ್ದು ಅನಿವಾರ್ಯವೂ ಹೌದಲ್ವೇ? ಮರುಭೂಮಿಯಲ್ಲಿ ಮಳೆ ಸುರಿದಂತಹ ಸಂದರ್ಭ ಅಲ್ಲಿರುವವರಿಗೆ ಯಾವ ರೀತಿಯಾದಂತಹ ಆನಂದವಾಗುತ್ತದೆಯೋ ಅಂತೆಯೇ ಪಾರ್ಥ ಬಂದಿದ್ದಾನೆ ಎನ್ನುವಂತಹ ಮಾತು ಕೇಳಿದಾಗ ನನಗೆ ತೀವ್ರವಾದಂತಹ ಆನಂದವಾಗುತ್ತಾ ಉಂಟು. ಹಾಗೆಂದುಕೊಂಡು ನಾ ಸ್ವಲ್ಪ ಆಲೋಚಿಸಬೇಕಲ್ಲವೇ? ಆಲೋಚಿಸಿದಳ ಪ್ರವೀಳೆ ಸರಿ ಸರಿ. ಆಲೋಚಿಸಿದಳ
ಯೋಚಿಸಿದಳ ಪ್ರಮೀಳೆ ಗುಣಜಾಲೆ ಜಲಪಾಲಕನ ಅಶ್ವವನ್ನು ಇಳಿತರಿಸಿ ಜಲಪಾಲಕನ ಅಶ್ವವನ್ನು ಇಳಿತರಿಸಿ ನಿಜ ಪಡೆಯವ ಸೇನಾನಿ ವನಿತೆಯರ ಕೊಂಬೆಯನ್ನ ಕರೆಸಿದಳು ಧುರಕಾಗಲು ಲಿಖಿತವನ್ನು ಓದಿದಾಗ ಮನಸ್ಸಿಗೇನೋ ಆನಂದವಾಯಿತು. ಹಾಗೆಂದುಕೊಂಡು ನೇರವಾಗಿ ಪಾರ್ಥನ ಬಳಿಗೆ ಹೋಗಿ ನನ್ನದಾದಂತಹ ಪ್ರೇಮ ಭಿಕ್ಷೆಯನ್ನು ನಿವೇದಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆಯೇ? ಖಂಡಿತವಾಗಿ ಇಲ್ಲವೇ ಇಲ್ಲ. ಯಾಕೆಂದರೆ ಇಲ್ಲಿಯ ತನಕ ಸ್ತ್ರೀರಾಜ್ಯದ ಒಡೆತಿಯಾಗಿ ಸ್ತ್ರೀರಾಜ್ಯವನ್ನು ಕಟ್ಟಿ ಅದನ್ನು ಆಳುತ್ತಾ ಬಂದವಳು ನಾನು, ಬೆಳಗಿಸುತ್ತಾ ಬಂದವಳಿದ್ದೇನೆ. ಈ ಕಾಲಕ್ಕೆ ಪಾರ್ಥ ಬಂದ ಎನ್ನುವ ಕಾರಣಕ್ಕೆ ಬೇಕಾಗಿ ಆತನ ಪಾದ ಮೂಲದಲ್ಲಿ ಹೋಗಿ ನನ್ನದಾದಂತಹ ಪ್ರೇಮ ನಿವೇದನೆಯನ್ನು ಮಾಡಿಕೊಂಡೇ ಎಂದಾದರೆ ಇಲ್ಲಿರುವವರೆಲ್ಲರ ಅಪಹಾಸ್ಯ ಮಾಡಿ ಯಾರು ನಕ್ಕಾರು ನನ್ನನ್ನು ಕಂಡು. ಹಾಗಾದ್ರೆ ಆಲೋಚಿಸಿದೆ ಮೂಗೆಳೆದರೆ ಮುಖವೇ ಬರುವ ಹಾಗೆ, ಹಸುವಿನ ಹಿಂದೆ ಹಸುವನ್ನು ಕರುವೊಂದು ಹಿಂಬಾಲಿಸಿಕೊಂಡು ಹೋಗುವ ಹಾಗೆ ಅವರು ಕಳುಹಿಸಿಕೊಟ್ಟಂತಹ ತುರಗವನ್ನು ಬಂಧಿಸಿದೆ ಎಂದಾದರೆ ಮೂರು ಲೋಕದ ಗಂಡನೆನಿಸಿಕೊಂಡಂತಹ ಪಾರ್ಥ ಬಂದೇ ಬರುತ್ತಾನೆ. ಹಾಗಾಗಿ ಯಾರಲ್ಲಿ ಬಂದಂತಹ ತುರಗವನ್ನು ಬಂಧಿಸಿ ಹೋಗುವ ಬಗೆ ಹೇಗೆ ಬಲ್ಲಿರ? ತುರಗದ ಲೇಖನವನ್ನು ಸರಿಯಾಗಿ ಕೇಳಿದಿರಲ್ಲ, ಹಾಗಾಗಿ ಬಂದಂತಹ ತುರಗವನ್ನು ಹೋಗಿ ನಾನೊಬ್ಬಳೇ ಹೋಗುವುದಲ್ಲ, ನನ್ನವರಿದ್ದಾರಲ್ಲ ಬರಲಿ.
ಕರೆಯನ್ನು ಆಲಿಸಿಕೊಂಡು ನಾವು ಓಡೋಡಿಕೊಂಡು ಬಂದಿದ್ದೇವೆ. ಸರಿ. ಒಂದಾಕ್ಷಣದಲ್ಲಿ ನಿನ್ನ ಮುಖವನ್ನೇ ನೋಡುತ್ತಾ ಇದ್ದೇವೆ. ಕೋಪದಲ್ಲಿದ್ದೀಯಾ? ಈ ರೀತಿಯಾಗಿ ಇಷ್ಟು ಕೋಪ ಬರಬೇಕಂತ ಹೇಳಿದ್ರೆ ಕಾರಣ ಬೇಕು. ಯಾರಿಂದ ಆಯಿತು ಹೀಗೆ? ಪರಮಾಶ್ಚರ್ಯವಾಗುತ್ತಾ ಇದೆ. ನಿತ್ಯ ಕಾಲದಲ್ಲಿ ತೊಡಗಿಕೊಳ್ಳುತ್ತಾ ನಮ್ಮನ್ನು ದೀರ್ಘವಾಗಿ ಕರೆದೆ ನಿನ್ನ ಕರೆಯನ್ನಾಡಿಸಿಕೊಂಡು ಸಭಾಪ್ರವೇಶವನ್ನು ಮಾಡಿದ ಆದ್ರೆ ಸರಿ ಇದೇನಮ್ಮ ಕಣ್ಣು ಕಿಪ್ಪೇರದೆ ಮೈಯಲ್ಲಿ ನಡುಕ ಯಾವುದೊಂದು ವಿಚಾರದಲ್ಲಿ ನೀನು ಕೋಪಿತಲಾಗಿದೆ ಎಂಬುದು ಸ್ಪಷ್ಟ. ಸರಿ ಯಾಕಾಗಿ ಕರೆಸಿದ್ರಿ? ನಮ್ಮಿಂದೇನಾಗಬೇಕಾಗಿ ನಿಮ್ಮನ್ನು ಕರೆಯುವುದಕ್ಕೆ ಬಲವಾದಂತಹ ಕಾರಣ ಉಂಟು. ಪಾಂಡುಕುಮಾರನಾದಂತಹ ಧರ್ಮರಾಯ ಬಂದ ಹತ್ತ ನಿವಾರಣೆಗೆ ಬೇಕಾಗಿ ಅಶ್ವಮೇಧವನ್ನು ಕೈಗೊಂಡಿದ್ದಾನಂತೆ. ಅಶ್ವಮೇಧದ ಬೆಂಗಾವಲಾಗಿ ಮಧ್ಯಮ ಪಾಂಡವನೆನಿಸಿಕೊಂಡಂತಹ ಪಾರ್ಥನೆ ಆಗಮಿಸಿದ್ದಾನೆ. ಹಾಗಾಗಿ ಅದನ್ನು ಎದುರಿಸಬೇಕು. ಕಾರಣವನ್ನು ನೀನು ಹೇಳಿ ಆಗಿದೆ. ಮಧ್ಯಮ ಪಾಂಡವ ಪಾರ್ಥ ಕುದುರೆಯ ಬೆಂಗಾವಲಿಗೆ ಬಂದವನು. ಹೌದು ಹೌದು. ಅವನ ಶಕ್ತಿ ಎಷ್ಟೇ ಇರಲಿ ನನ್ನ ತೋಳ್ಬಲವನ್ನು ಅವನಿಗೆ ತೋರಿಸುತ್ತೇನೆ. ಅವನನ್ನು ಮುರಿದು ಕಳೆಯುತ್ತೇನೆ. ನೀನೇನು ಮಾಡ್ತೀನಿ? ಎದ್ದೇಳು. ಆಶ್ಚರ್ಯವೇ ಸರಿ. ಈ ಹೊತ್ತಿಗೆ ಅಶ್ವಮೇಧದ ದುರ್ಗವು ನಮ್ಮದ ಈ ಪ್ರವೇಶವನ್ನು ಮಾಡಿದಿ. ಸರಿ, ಚಿಂತೆಯನ್ನು ಬಿಡು. ಮತ್ತೆ ಗಾಳ ಸಂಕುಲಕ್ಕೆ ಎರಡು ಸದೃಶಳಾಗುತ್ತೇನೆ. ಓಹೋ, ಅಪ್ಪಣೆಯನ್ನು ಕೊಡು, ನಾನು ಹೋಗಿ ಬರುತ್ತೇನೆ. ನಿಮ್ಮದಾದಂತಹ ವೀರವಾಣಿಯನ್ನು ಕೇಳಿದಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಗುತ್ತಾ ಇದೆ. ಹಾಗಾದರೆ ಬಂದವರನ್ನೆಲ್ಲ ಎದುರಿಸುವುದಕ್ಕೆ ನಿಮ್ಮಲ್ಲಿ ಸಾಮರ್ಥ್ಯ ಉಂಟು ಎನ್ನುವುದು ಸಂದೇಹವೇ ಇಲ್ಲ. ಹಾಗಾಗಿ ತಡ ಮಾಡುವುದಲ್ಲ, ಆಯುಧಗಳನ್ನು ಧರಿಸಿ ಹೋಗೋಣ. ನಿಲ್ಲಿಸಿ ಮಾಡಿದೆ ಅಲ್ಲ ತುಪ್ಪಲಿಲ್ಲ ಹೊತ್ತಲ್ಲದ ಹೊತ್ತಿಗೆ
ನನಗೆ. ಅವರಿಂದ ಹಾಗೆ ಮಜಾ ಪಡುತ್ತೀರಿ ಬಾಯಿ ಸುಡಿ. ಯಾಕೆಲ್ಲ ಕುದುರೆ ಹೋಗ್ತಾ ಉಂಟಲ್ಲ, ಹೋಗ್ಲಿ ಅಂತ. ನನ್ನ ಸಂಕಟ ನಾನು ಯಾರು ಹೇಳುದು? ಬಾಯ್ ಅವನು ಬಿಡ್ಲಿಕ್ಕೆ ಆಗುದಿಲ್ಲ. ಹಣ ಉಂಟಲ್ಲ, ಹೌದು ನಿದ್ರೆ ಬರ್ತದೆ ಅಯ್ಯ, ಮತ್ತೆಂತ ಬಾಯಿ ಬಿಡ್ದು. ನಿದ್ರೆ ಇಲ್ಲ. ಯಾಕೆ ನಿದ್ರೆ ಇಲ್ಲ? ಮತ್ತೆ ಹಾಳಾಗಿ ಹೋಯ್ತು. ನಾನು ಒಬ್ಬನೇ ಇರುವುದಲ್ಲ, ಇನ್ನೊಬ್ಬ ಇದ್ದಾನೆ ಕುದುರೆ ಪರಿಚಾರಕ. ಹಾಗಂತ ರಾತ್ರಿ ಹೊತ್ತಿಗೆ ಅವ ಆದ್ರೆ ಹಗಲ ಹೊತ್ತಿಗೆ ನಾನು, ಹಗಲ ಹೊತ್ತಿಗೆ ನಾನು ಅಂತ ಆದ್ರೆ ರಾತ್ರಿ ಹೊತ್ತಿಗೆ ಅವನು. ಹೀಗೆಲ್ಲ ಸರದಿ ಪ್ರಕಾರ ಉಂಟು. ಗ್ರಹಚಾರಕ್ಕೆ ಅವನಿಗೆ ಜ್ವರ ಬರ್ಬೇಕಾ? ಆದ್ರೆ ಅವನಿಗೆ ಒಟ್ಟಿಗಿದ್ದಂತ ಓಡ್ಬೇಕು, ಗೊತ್ತಾಯ್ತಲ್ಲ? ಅದು ಸಾಮಾನ್ಯ ಜ್ವರ, ಸಾಂಕ್ರಾಮಿಕ ಜ್ವರ ಅಲ್ಲ. ಈ ಏನು ವಾತಾವರಣ ಉಂಟು ಅದು ಏರುಪೇರಾಗಿ ಬರುವಂತಹ ಜ್ವರ ಇತ್ಯಾದಿ ಇತ್ಯಾದಿ. ಹಾಗಾದ್ರೆ ಈ ತಪಾಸಣೆಗೆ ಹೋದ್ರೆ ಕಷ್ಟ ಆದೀತು, ಗೊತ್ತಾಯ್ತಲ್ಲ? ಬೀಳಿ ಕಥೆ ಆಯ್ತಾ? ಅವ ಮಲಗಿದ, ಕುದುರೆ ನೋಡ್ಬೇಕಲ್ಲ. ಹೌದು, ಹಾಗಾಗಿ ರಾತ್ರಿಗೂ ನಾನೇ ಹಗಲಿಗೂ ನಾನೇ. ಹೇಳಿದ್ರಲ್ಲ ದನಿಗಳು ಯಜಮಾನ್ರು. ಈಗ ನೋಡು, ಅವನಿಗೆ ಹುಷಾರಿಲ್ಲ, ಆರೋಗ್ಯ ಸರಿ ಇಲ್ಲ, ನೀನು ಜಾಗರೂಕನಾಗಿರ್ಬೇಕು, ನೋಡ್ಬೇಕು ಅಂತ. ಮೇರ್ಲಿಕ್ಕೆ ಆಗ್ತದ? ಹೌದಲ್ಲ? ಉಪವನ್ನು ಕೊಡುವವರು. ಹಾಗಾಗಿ ಈಗ ಏನಾಗಿದೆ, ಎರಡು ಕಾರ್ಯಕ್ರಮ ಅಂದ್ರೆ ಹಗಲಿದ್ದು ಕಾರ್ಯಕ್ರಮ, ರಾತ್ರಿದ್ದು ಕಾರ್ಯಕ್ರಮ ಒಟ್ಟೊಟ್ಟಿಗಾಗಿ ಕಂಡು ಬಿಡಲಿಕ್ಕೆ ಹಬ್ಬ. ಸ್ವಲ್ಪ ಹೊತ್ತು ಮಲಗದಿದ್ರೆ ಸಾಧ್ಯವೇ ಇಲ್ಲ, ಹೌದಲ್ಲ? ಏನು ಮಾಡುದು? ಕುದುರೆನ ಮೇಯಿಸಲಿಕ್ಕೆ ಬಿಡುವ ಸ್ವಲ್ಪ ಹೊತ್ತು. ಹಾಗಂತ ನನ್ನನ್ನು ಬಿಟ್ಟು ಹೋಗೋದಿಲ್ಲ ಅದು, ಯಾಕಂದ್ರೆ ನನಗೂ ಅದಕ್ಕೊಂದು ಬಹಳ ಹತ್ತಿರದ ಬಾಂಧವ್ಯ ಅಲ್ವೋ. ಲಕ್ಷ್ಮಿ ಅಂದ್ರೆ ಹಾಗೆ ನೋಡಿ. ಹಾಗಾಗಿ ಈಗ ಹುಲ್ಲು ಹಾಸು ಉಂಟು, ಹುಲ್ಲು ಹಾಸು. ಅದೇ ಹುಲ್ಲು ಬೆಳೆದಿದೆ, ಹಾಸಿನ ಹಾಗೆ ಕಾಣ್ತಾ ಉಂಟು. ಅದರಲ್ಲಿ ಮಲಗಿದ್ರೆ ಉಂಟಲ್ಲ, ಆಹಾ, ಹೌದು, ಆ ಹಾಸಿಗೆಯಲ್ಲಿ ಮಲಗಿದ ಹಾಗೆ. ಹಾಗಾಗಿ ಸ್ವಲ್ಪ ಹೊತ್ತು ಮಲಗುವ. ನೋಡಿ, ಒಂದು ಉಪಕಾರ ಮಾಡಬೇಕು. ಯಾರಾದ್ರೂ ಯಾರಾದ್ರೂ ಇಲ್ಲಿಗೆ ಬಂದ್ರೆ, ಏನಾದರೂ ಕುದುರೆಗೆ ತಂಟೆ ಮಾಡೋದಕ್ಕೆ ನೋಡಿದ್ರೆ ಸ್ವಲ್ಪ ಹೇಳ್ಬೇಕು. ಯಾಕಂದ್ರೆ ದೂರದಿಂದ ಬಂದವರಾದ್ರೂ ಕೂಡ ನಿಮ್ಮ ಮುಖ ಲಕ್ಷಣ ನೋಡುವಾಗ ಉಪಕಾರ ಉಳ್ಳವರು ಎಂದು ಗೊತ್ತಾಗ್ತದೆ. ಸ್ವಲ್ಪ ಹೊತ್ತು ಮಲಗುವ, ಹೌದಲ್ಲ? ಹುಲ್ಲು ಹಾಸಿದ್ದ ಕಾರಣ ಅಡ್ಡಿಗೆ ಬೇಡ. ಹಾಗಾದ್ರೆ ನುಸಿ ಕಾಟದ್ರೆ ಅಂತ ಮಾಡುದು, ಮೊದಲಿಕ್ಕೊಂದು ಬೇಕಲ್ಲ. ಇದು ಸಾಕಾದಿತ್ತ ನನಗೆ? ಸಾಕಾದಿತ್ತ ನನಗೆ? ಸಾಕಾದಿತ್ತ. ಬಣ್ಣ ಬೇರೆ, ಹಾಗಾಗಿ ಬಣ್ಣ ಆದ್ರೆ ಕಾಣ್ಲಿಕ್ಕಿಲ್ಲ, ಬಿಳಿ ಆದ್ರೆ ಕಷ್ಟ ಇತ್ತು. ಹೌದು, ಎಲ್ಲ ಬೇಡ ನಿಮ್ಮದು, ಗೊತ್ತಾಯ್ತು? ಏ ಲಕ್ಷ್ಮಿ, ದೂರ ಎಲ್ಲ ಹೋಗ್ಬೇಡ, ಗೊತ್ತಾಯ್ತಲ್ಲ? ಅಲ್ಲೇ ಬೇಕಾದಷ್ಟು ಹುಲ್ಲು ಉಂಟು, ಅಲ್ಲೇ ಅಡ್ಡಾಡ್ತಾ ಇರ್ಬೇಕು. ಮತ್ತೆ ಏನಾದ್ರೂ ಸಮಸ್ಯೆಯೋ ಎಂತಾದ್ರೂ ಗೊತ್ತಾದ್ರೆ ಮೆಲ್ಲ ಬಾ, ಹಚ್ಚಿ ಒಂದು ಮುಸುಕೊಂಡು ಹೀಗೆ ಮಾಡಿದ್ರೆ ಸಾಕು. ಹೇಳುತ್ತ ಆದ್ರೂ ಸ್ವಲ್ಪ ಇತ್ತು. ಅದೆಲ್ಲಿ ಹೋಗಿ ಮತ್ತೆ ಈ ಗಾಳಿಗೆ ಇರ್ತದೆ ಸುಮ್ಮನೆ. ಹೌದು, ಆಗೋ ಹೋಗುವ ಮಾತಲ್ಲ. ಗಾಳಿಪಟ ಹಾರಿದ ಹಾಗೆ. ಹೌದಾ? ಗಾಳಿ ಹಾರ್ತದ? ಹೇಗೆ? ತಲೆ ನಿಮ್ಮದು ಬೇಡ ಮಾಡೋದು. ಅವನು ಹೇಗೆ ಮಾಡಬೇಡಿ, ಸ್ವಲ್ಪ 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 ಅಲ್ಲಿ ಕಣ್ಣು ಸ್ವಲ್ಪ ಸಮಾಧಿ ಸಾಕು. ಮದ ಹಿಡಿದ್ರೆ ಸಾಕು. ಮದ ಅಂದ್ರೆ ಅಹಂಕಾರ ಅಲ್ಲ, ಕಣ್ಣಿಗೆ ಅಮಾರಿದ ಮದ, ಇದ್ರೆ ಎಂಬ ಮದ. ಎಲ್ಲಿದ್ಯಾ? ಮಹಾರಾಣಿಯವರ ಆಜ್ಞೆ ನಮ್ಮ ಪಾಲಿಗೆ ಆಗಿದೆ. ಅದನ್ನೇ ಆಣತಿ ಎಂದು ವಹಿಸಿಕೊಂಡು ನಾವು ಇಲ್ಲಿವರೆಗೆ ಬಂದವರಲ್ವೇ? ಬಂದಿದ್ದೇವೆ, ಹುಡುಕಿಕೊಂಡು ಕುದುರೆಯಲ್ಲಿ ಉಂಟು ಎಂಬುದಾಗಿ. ಅದಕ್ಕೆ ನೀನು ಕುದುರೆ ಜೊತೆಲಿ ಒಬ್ಬ ಬಂದಿದ್ದಲ್ಲ, ನಾವು ನೋಡಿದ್ದೇವಲ್ಲ. ಅಲ್ಲ, ಆವಾಗಿದ್ದ ಈಗ ಎಲ್ಲಿ ಹೋದ ಇವ ಅಂತ ಹೇಳಿ. ಈ ಮಧ್ಯಾಹ್ನದಲ್ಲಿ ಇವನಿಗೆ ಏನು ನಿದ್ದೆ
ಅಂತ. ಈ ಹೊತ್ತಿನಲ್ಲಿ ನಿದ್ರೆ ಮಾಡ್ತೀರೋದು ನಿದ್ದೆ ಮಾಡುವ ಸಮಯವೇ ಇದು. ಅಲ್ಲ ಇವನನ್ನು ಎಬ್ಬಿಸಬಲ್ಲ ಏನ್ ಮಾಡುದು? ನಾವು ಪುರುಷರನ್ನು ಸ್ಪರ್ಶಿಸಿ ಅಭ್ಯಾಸ ಮೈ ಇಲ್ಲ. ಮುಟ್ಟುವವರು ನಾವಲ್ಲ, ಮುಟ್ಟಿದವರಲ್ಲ. ಸ್ತ್ರೀ ರಾಜ್ಯದ ಘನತೆ ಗೌರವ ಎಷ್ಟು ಎಂಬುದಾಗಿ ತೋರಿಸಿಬಿಟ್ಟವರು ನಾವು. ಅಲ್ವಾ? ಅದಕ್ಕಾಗಿ ಇವನನ್ನು ಎಬ್ಬಿಸುವುದು ಹೇಗೆ? ಒಂದು ಉಪಾಯ ಏನು? ಕಾಲಿಗೆ ಏ! ಮಾಡಿ ಇವ ಈ ಲೋಕದಲ್ಲಿ ಇಲ್ಲ. ಇವ ಬಹುಶಃ ಕುಂಭಕರ್ಣನ ಸಂತಾನದವೇ ಆಗಿರಬೇಕು. ಏ ರಾಮ, ಇವನ ನಿದ್ದೆ ಇವನ ನಿದ್ದೆ ಹೇಗೆ ಬಿಡಿಸಬೇಕಂತ ನನಗೆ ಗೊತ್ತುಂಟು. ಹೇಗೆ? ಬೆಣ್ಣೆ ಕರಗಬೇಕಾ ಬಿಸಿ ತಾಗಬೇಕು. ಇವನಿಗೆ ಈ ಸಲ ಬಿಸಿ ಅದೇ ಉಪಾಯ ಅವನಿಗೆ. ಹೇಳ. ಮಳೆಗೆ ಗಾಳಿಗೆ ಬಿಡುದಿಲ್ಲ. ಹೇಳ. ಹರಟೆ ಮಾಡಬೇಡ. ನಾನು ಹೇಳುವ ಸಮಯಕ್ಕೆ ಉಂಟಲ್ಲ, ಅಂಥದ್ದೊಂದು ಮೊದಲು ಮಾಡು. ಹೌದು, ಸುಮ್ಮನೆ ಮನೆಯಲ್ಲಿ ಇದ್ದಾನೆ ಇವನು, ಇಲ್ಲಿಲ್ಲ ಇವ. ಮಾಡ್ಬೇಕಂತೆ. ಮನೆಯಲ್ಲಿ ಏನೋ ಹೇಳಿದ್ದಾನಲ್ಲ ಅವ್ರ ಮನೆಯಲ್ಲಿ. ಮನೆಯಲ್ಲಿದ್ದಾನೆ. ಹೇಳ ಹೇಳ, ನೋಡಲಿ ಯಾರು ನೋಡು. ಇವ ಇಲ್ಲಪ್ಪ, ಅದು ತಾಗ್ಲಿಲ್ಲ. ಇವನು ಎಬ್ಬಿಸುವುದಷ್ಟು ಸುಲಭ ಇಲ್ಲ. ಹೇಳ ಹೇಳ. ಯಾರಿಗೆ ಕಾಲ್ ಮಾಡ್ತಿ? ಯಾರಿಗೆ? ನೀನು ನನ್ನ ಹೆಂಡತಿ ಅಲ್ಲ. ಅವಳಿಗೆ ಬಾರಿಸಿ ಗೊತ್ತುಂಟ? ಕಡಿಮೆ ಆಗಿದೆ ನಿನ್ಗೆ. ಏನು? ಯಾರು ಹೆಂಡತಿ? ಮೈ ಮೇಲೆ ಹಾರುವ ಜಾತಿ. ಮತ್ತೆ ಬಾಯಿಗೆ ಬಂದ ಹಾಗೆ ಮಾತನಾಡುದಾ? ಬಾಯಿಗೆ ಮತ್ತೆ ಬಾಯಿಗೆ ಬಂದ ಹಾಗೆ ಮಾತಾಡುದು. ಮತ್ತೆ ಬೇರೆ ಯಾವುದನ್ನು ಮಾತಾಡಬೇಕಂತ ಎಂಬುದು ಗೊತ್ತಿಲ್ವ ನಿನ್ಗೆ? ಯಾವುದು ಮಾತಾಡುದು? ನೀನು ಹೇಳಿದ್ದೆಂತದು? ಎಂತದು? ಎಂತದು ಹೇಳಿ? ಎಂತದು? ಮಗಳು ಬೇಗ ಮಗಳಂತ. ನೀನು ಆ ಜಾತಿಯ? ಆ? ನೀನು ಆ ಜಾತಿಯ? ನಾನು ಯಾಕೆ ಹೇಳಿದ್ದು ಹಾಗೆ? ಯಾಕೆ? ನಾನು ಮನೆಗಿದ್ದೆ. ಹೌದಾ? ಹಾ. ಹೆಂಡತಿ ಮಾತಾಡಿದ ಹಾಗೆ ಆಯ್ತು. ಹೆಂಡತಿಗೆ ಎರಡು ಪಿರಿ ಪಿರಿ ಮಾಡಿದ್ದೆ. ಮತ್ತು ಹರಟೆ ಮಾಡುವಾಗ ಇನ್ನು ಮುಸುರಿಗೆ ಕೊಟ್ಟಂತ ಎದ್ದದ್ದು. ಕೊಟ್ಟದ್ದು ಎದ್ದದ್ದು ಯಾರಿಗೆ ಬಡಲಿಕ್ಕೆ? ನನ್ನ ಹೆಂಡತಿಯಿಂದ ಗ್ರಹಿಸಿ ಎದ್ದದ್ದು. ನೀನು ಮನೆಯಲ್ಲಿ ಮಲಗಿದ್ದಂತೆ ಯೋಚನೆ ಮಾಡಿದ್ದೀಯಾ? ಒಮ್ಮೆ ಹಾಗೆ ಹಾ. ಗಾಢವಾದ ನಿದ್ರೆ ಬರುವ ಸಂದರ್ಭದಲ್ಲಿ ಇಷ್ಟು ಹಾಗೆ ದೊಡ್ಡ- ನಾವು ಭಾವಿಸೋದು ಗೊತ್ತಾಯ್ತಲ್ಲ. ಇಷ್ಟು ವಿಶಾಲವಾದಂತ ಮರದ ಬುಡಕ್ಕೆ ತಲೆ ಕೊಟ್ಟಿದ್ಯಾ? ಮರದ ಬುಡದಿ, ಬುಡದಿಯ ಬುಡ ಮರದ ಬುಡದಿ. ಬುಡಕ್ಕೆ ತಲೆ ಕೊಟ್ಟಿದ್ದೀಯಾ? ಹೌದು. ಆ ಬೀಸುವ ಗಾಳಿಗೆ ಗಾಢ ನಿದ್ದೆ ಬಂದಿತ್ತು ನಿನಗೆ. ಏನು ಮಾಡುವುದು? ತಲೆದಿಂಬು ಬೇಕಾಗ್ತದೆ, ಹೋದಲ್ಲಿ ಸಿಗ್ತದೆ. ಸಿಗುದಿಲ್ಲ. ನಿದ್ರೆ ಬಂತೋ? ಹಾ. ಮರದಲ್ಲಿ ತರಗೆಲೆ ಇದ್ರು ಅಡ್ಡಿ ಇಲ್ಲ. ಮರದ ಬೇರಿದ್ರು ನೀನು ನಿದ್ರೆ ಬರ್ತದೆ. ನಿದ್ದೆ ಮಾಡುವ ಉದ್ಯೋಗಕ್ಕೆ ಅಲ್ಲಿಂದ ಇಲ್ಲಿವರೆಗೆ ಬಂದವನೇ ನೀನು. ಒಂದು ಮಾತುಗಳು, ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿ ನಿದ್ದೆ ಅಂತ ಮಾತು. ಒಂದು ಶ್ರಮ ವಹಿಸಿದವನಿಗೆ ಎಲ್ಲಿ ಮಲಗಿದ್ರು ನಿದ್ರೆ ಬರ್ತದೆ. ಹೌದಾ? ಆಯ್ತಾ? ಶ್ರಮ ಹಾ. ಪಟ್ಟಿದ್ದಿ. ಮತ್ತೆ ಶ್ರಮ ಪಟ್ಟೆ ಮಲಗಿದ್ದು ಹಾಗೆ ನಿದ್ರೆ ಮನೆ ಬಂದದ್ದು. ಮಲಗಿದ್ದಲ್ಲ. ಹಾ. ಏಯ್, ಅಧಿಕ ಪ್ರಸಂಗಿಗಳೇ, ಯಾಕೆ? ಏನು ಗ್ರಹಿಸಿಕೊಂಡಿದ್ದೀರಿ? ಹಾ? ನಾನು ಗಂಡಸು ಹೌದಾ? ಎಂತದು? ನಾನು ಹೇಳ್ಬೇಕು ನಿನಗೆ ಗಂಡಸ ಅಂತ ಅನುಮಾನ ಉಂಟಾ? ನಾನು ಗಂಡಸು ಹೌದಾ? ಹೌದು, ನೀನ್ ಗಂಡಸು. ಹೌದಲ್ಲ? ಹೌದು. ಯಾಕೆ ಎಬ್ಬಿಸಿದ್ದು ನನ್ನನ್ನು? ನೀನ್ ಎಲ್ಲಿ ನನ್ನ ಮೈ ಮೇಲೆ ಬರ್ದಿದ್ದೀರಲ್ಲ? ಹೌದು, ಬರೆದಿದ್ದೆ. ಏನು ಅಂತ ಕಾಲು ಉಂಟು ಬರ್ದಿದ್ದೀರಿ? ಬರೆಯೋಕೆ. ಯಾಕೆ ಕೈ ಬರೆದಿರು? ನನ್ನ ಮೇಲೆ ನೀನು ಮಲಗಿದ ಸ್ಥಳ ಯಾವುದು ಹೇಳು? ಮಲಗಿದ ಸ್ಥಳ ಬಯಲು ಸೀಮೆ. ನಮ್ಮ ಊರು. ಮಲಗಿದ ನಮ್ಮ ಊರು. ಬಯಲು ಸೀಮೆ ನಿಮ್ಮ ಊರ? ನಮ್ಮ ಊರು ಮಾತ್ರ ಅಲ್ಲ ಇದು. ಅಧಿಕಾರ ಉಂಟು ನಮಗೆ. ಬಯಲು ಸೀಮೆ ನಿಮ್ದೇ? ನಮ್ಮದೇ. ಹೌದಾ? ಹಾ. ಇರ್ಲಿ, ಏನಾಯ್ತು ಈಗ? ಹಾ. ಏನಾಯ್ತು? ಮಲಗಿದ್ದು? ಆಗಿದ್ದಕ್ಕೆ ಹೇಳಿದ್ದು ಏನಾಯ್ತು? ನೋಡು. ಏನಾಯ್ತು? ಏನು ಹೇಳಿ ಹಾಗೆ ಎಬ್ಬಿಸಿದ್ದು? ನೋಡು, ಈ ಊರಿನಲ್ಲಿ ಅಥವಾ ನಮ್ಮ ಈ ವಠಾರದಲ್ಲಿ, ನಮ್ಮ ಈ ರಾಜ್ಯದಲ್ಲಿ, ಯಾವ ವಠಾರ? ನಮ್ಮ ಮನೆಯ ಅಥವಾ ನಮ್ಮ ಊರಿನ ಈ ಕಮಲಮ್ಮನ ಸರಿ- ವಠಾರವ? ಯಾರದು? ಕಮಲಮ್ಮ ಅಲ್ಲ, ರಾಮಣ್ಣನ ವಠಾರ. ಇರ್ಲಿ. ಹಾಗಿದ್ರೆ ಹಾ. ಕಾರಣ ಉಂಟು. ಎಂತದು? ಒಂದು ಗಂಡು ಸೊಳ್ಳೆಯೂ ಸಹ ಈ ವಠಾರಕ್ಕೆ ಅಥವಾ ಈ ರಾಜ್ಯಕ್ಕೆ ಪ್ರವೇಶಿಸುವ ಬರುವುದಿಲ್ಲ. ಹಾಗಿಲ್ಲ. ಎಲ್ಲ ಹೆಣ್ಣು ಮಕ್ಕಳದ್ದೇ ಅಧಿಕಾರ ಇಲ್ಲಿ. ಹೌದಾ? ಹಾ. ಹೌದು. ಅಂತ ಇರುವಾಗ ಅದು ಸಮಸ್ಯೆ ಆಯ್ತು. ಏನು? ಈ ಸೊಳ್ಳೆಯಲ್ಲಿ ಹೇಗೆ ಹುಡುಕುದು? ಅಲ್ಲ, ಹುಡುಕುವುದಲ್ಲ, ಸಾಕ್ಷಾಧಾರವಾಗಿ ಹೇಳುವುದಿದೆ. ಹಾಗೆ ಹಾಗೆ. ಹಾ, ಹಾಗಿರುವಾಗ ನಾವು ಬಂದಿದ್ದೇವೆ ಈಗ. ಇಷ್ಟು ಹೆಣ್ಮಕ್ಕಳ ಸಮೂಹದ ತನ್ಮಧ್ಯ ಹಾ. ನೀನು ಹೇಳಿದೆಯಲ್ಲ ನಾನು ಗಂಡಸ ಹೌದಾ ಅಲ್ವಾ ಅಂತ. ನೀನು ಗಂಡಸೆ. ಗಂಡಸೆ. ಅನ್ಯಾಯ ಅಲ್ವಾ ಇದು? ಹಾ.
ಗಂಡು ಮಕ್ಕಳ ಪ್ರವೇಶವಿಲ್ಲದ ಈ ಸ್ಥಳಕ್ಕೆ ಬಂದಿದೆಯಲ್ಲ ನೀನು? ಇಲ್ವಾ? ಇಲ್ಲವೇ ಇಲ್ಲ. ಹೌದಾ? ಹೌದು. ನಾನು ಒಬ್ಬನೇ ಬಂದದಲ್ಲ. ಮತ್ತೆ? ಪರಿವಾರ ಉಂಟು. ಮತ್ತೆ ನೋಡಿದ್ರೆ ಅಲ್ಲ ನನ್ನ ಗೊತ್ತಿದ್ದು ನೀವು ಬಂದಿದ್ದೀರಲ್ಲ. ಒಟ್ಟಿಗೆ ಒಂದಿತ್ತು ಯಾವುದು? ಕುದುರೆ. ಎಲ್ಲಿ ಉಂಟು? ಹ? ಎಲ್ಲಿ ಉಂಟು? ಮೇಯ್ತಾ ಉಂಟು. ಹೌದಾ? ಮೇಯ್ತಾ ಉಂಟಾ? ಅದು ಮೇಯ್ತಾ ಉಂಟು, ನೀನು ಮಲಗಿದ್ದೀರಿ. ಹೌದು. ನಾವು ಕರ್ಕೊಂಡು ಹೋಗುದೆ. ಹೌದಾ? ಅದು ಹೋಗಲಿ ಹೋಗುದೆ. ಯಾವ ಊರು ತೆಗೆದ್ರು ತೆಗಿಲಿ ಅದು. ಹಾ. ನೀನು ಮಲಗಿದ್ದಾನೆ. ನಿಮ್ಮ ಊರು ಹೌದಾ? ನೀವು ಬಂದಿದ್ದೀರಿ ಹೌದಾ? ಹೌದು. ನಾನು ಎತ್ತಿದ್ದೇನೆ ಹೌದಾ? ಹೌದಾ? ಹಾ? ನೀವು ನಿಮ್ಮ ದಾರಿ, ನನಗೆ ನನ್ನ ದಾರಿ. ಏಯ್, ಎಲ್ಲಿಗೆ? ಹೋಗುದೆ. ಎಲ್ಲಿ ಹೋಗುದು? ಎಲ್ಲಿಗೆ ಹೋಗುದು ನೀನು? ಕುದುರೆಯನ್ನು ಬಿಟ್ಟು ಆಗುದಿಲ್ಲ, ನಾವಲ್ಲಿ ಕಟ್ಟಿ ಹಾಕಿದ್ದೇವೆ. ಹಾ? ಮತ್ತೆ ನೀನು ಮಲಗಿದೆ, ನಾವು ಕುದುರೆ ಕಟ್ಟಿ ಆಗಿದೆ. ಗಟ್ಟಿ ಆಗಿದೆ. ಏ ಲಕ್ಷ್ಮಿ, ಲಕ್ಷ್ಮಿ, ಮನೆಯಲ್ಲಿದ್ದಾರೆ. ಲಕ್ಷ್ಮಿ ಅಲ್ಲ. ಇಡೆ ಬಳ್ಳ, ಎಂತದು? ಇಡೆ ಬಳ್ಳ. ಅಲ್ಲ, ನೀನೊಂದು ಪ್ರಾಮಾಣಿಕ ವ್ಯಕ್ತಿ ಅಲ್ಲ. ಇಂಥವನನ್ನು ಉದ್ಯೋಗಕ್ಕೆ ಎಲ್ಲ ಮಾಡ್ಬೇಕು. ಏನು ಏನಾಯ್ತು? ನಿನ್ನಂತವನು ಉದ್ಯೋಗಕ್ಕೆ ಮಾಡಿದ ದನಿ ಹೋದಂತೆಲ್ಲ ಲೆಕ್ಕ. ಏನಿಲ್ಲಪ್ಪ, ಹಾ? ಇರ್ಲಿ. ಹಾ. ಅಂತ ಈಗ ಕಟ್ಟಿ ಹಾಕಿದ್ದೀರಾ? ಹೇ, ಕಟ್ಟಿದ್ದೇವೆ. ಹೇ, ಅದು ನೀವೆಲ್ಲ ಕಟ್ಟಿ ಹಾಕುವುದಿಲ್ಲ. ಹೌದಾ? ಹೇ, ಹಾ. ಹೌದೌದು. ಹೌದು. ಗೊತ್ತಾಯ್ತಲ್ಲ? ಕಾಲು ಉಂಟು ಕಟ್ಟಿ ಹಾಕುವುದು. ಅರಿಯದೆ ಕಟ್ಟಿ ಹಾಕಿದ್ದೀರಿ. ಗೊತ್ತಾಯ್ತಲ್ಲ? ಅರಿಯದೆ ಕಟ್ಟಿದ್ದಲ್ಲ, ಅರಿತು ಕಟ್ಟಿದ್ದು. ನೋಡು ಉಪವನೆಲ್ಲ ಹೇಗಿದೆ ನೋಡಿಲಿ. ಕುದುರೆ ಅಲ್ವಾ? ಗೊತ್ತುಂಟಾ? ಹಾಳು ಮಾಡಿದೆ ನೋಡು. ಹೌದೌದು. ಈ ಕುದುರೆಗೆಲ್ಲ ಗೊತ್ತಾಗುದಿಲ್ಲ. ಯಾರು? ಯಾರು ಕುದುರೆ? ಏನ್ ಅಲ್ಲ, ಯಾರು ಕುದುರೆ? ಯಾರ ಕುದುರೆ? ನೋಡು, ಆ ಕುದುರೆ. ನಿನ್ಗೆ ಗೊತ್ತಾಗ್ಬೇಕಲ್ಲ. ಹೌದೌದು. ಇಲ್ಲಿಗೆ ಬರಬಾರ್ದು. ನನಗೆ ಗೊತ್ತಾಗ್ಲಿಲ್ಲ. ಏನೋ ಅನಾಹುತ ಮಾಡಿರ್ಬೋದು. ಅದನ್ನ ಕಟ್ಟಿದ್ದೀರಲ್ಲ, ಹಾ. ತಪ್ಪು ತಪ್ಪು ತಪ್ಪು. ಹಾ. ಅದಂತಿಂತ ಕುದುರೆ ಅಲ್ಲ, ಹಾ. ನೀವು ಯಾಕದ ಕುದುರೆ. ಮುಂದೆ ಹೋಗ್ಬೇಕು. ಕೊಡಿ. ನಾವು ಕೊಡುದಿಲ್ಲ. ಕೊಡುವುದಿಲ್ವಾ? ಕೊಡುದಿಲ್ಲ. ಅಷ್ಟು ಸುಲಭದಲ್ಲಿ ಕೊಡುವುದಕ್ಕೆ ಕಟ್ಟಿದ್ದಲ್ಲ ನಾವು. ಮತ್ತೆ ಇದನ್ನ ಲಾಯದ ಕುದುರೆ ಅಲ್ಲ, ಲಾಯಕ್ಕೆ ಹೋಗುವಂತದ್ದಲ್ಲ. ಇದೇ ಕಟ್ಟಿದ್ದು ನಾವು. ಕೊಡ್ತೀರಾ ಇಲ್ವಾ? ಕೊಡುವುದಿಲ್ವಾ? ಹಾ? ಕೊಡುದಿದ್ರೆ ಏನ್ ಮಾಡ್ತೀವಿ? ಅದು ಈಗ ಕಟ್ಟಬೇಕು ಅಂತಾದ್ರೆ ಅದ್ರಲ್ಲಿ ಇತ್ತಲ್ಲ, ಇತ್ತು. ಇತ್ತಲ್ಲ, ಹಾ. ಅಲ್ಲಿ ಓದಿದ್ದೀರಾ? ಓದಿದ್ದಾರೆ. ಹಾ? ಹಾ. ಅದರಲ್ಲಿ ಎಲ್ಲ ಬರ್ದಿತ್ತಲ್ಲ. ವಿಷಯ ಎಲ್ಲ ಗೊತ್ತಾಗಿದೆ. ಹೌದಾ? ಹಾ. ಬಲ್ಬುಳ್ಳವರು ಕಟ್ಟಬೇಕು, ಎಂತದು? ಬಲ್ಬುಳ್ಳವರು ಕಟ್ಟಬೇಕು. ಬರೆದದ್ದೆಲ್ಲ ಲೆಕ್ಕ ಅಲ್ವಾ ನಮಗೆ? ಬಲ್ಬುಳ್ಳ. ನಮ್ಮ ಕಾರ್ಯ ಕಾರ್ಯವುಳ್ಳ ಭಟ್ಟರು ಕಟ್ಟಿ ಕಾದಾಡಬೇಕು. ನೀವು ಯಾವ ಭಟರು? ಹಾ? ನೀವೇನ್ ಭಟರು? ನಾವು ಬಲು ಭಟ್ಟರು ಆಯ್ತಾ ಬಲ್ ಭಟರು? ಕಟ್ಟಿದ್ದೇವೆ ನಾವು. ಸಮರ್ಥರಿದ್ದೇವೆ ಎಂಬುದಾಗಿ ತೋರಿಸಿಕೊಡುವುದಕ್ಕೆ ಕಟ್ಟಿ ಹಾಕಿದ್ದೇವೆ. ಯುದ್ಧ ಮಾಡಬೇಕು, ಹೌದಾ? ಅಂದ್ರೆ ಕಪ್ಪು ಕೊಡ್ಬೇಕು. ಹೌದಾ? ಪ್ರಣಾಗಿ. ನಮ್ಮ- ಇಲ್ಲ ಅಂದ್ರೆ ಯುದ್ಧ ಮುಖಾಂತರ. ನಿಮ್ಮಲ್ಲಿ ಒಂದು ಯುದ್ಧ ಮಾಡ್ಲಿಕ್ಕೆ ನಿನ್ನಲ್ಲಿ ನನಗೆ ಆಗುದಿಲ್ಲ ಅಂತ ಯೋಚನೆ ಮಾಡಿ. ನಾನುಂಟಲ್ಲ, ಹಾ. ಕಟ್ಟಿ ಹಾಕಿದ್ರೆ ಒಂದು ಯುದ್ಧ, ಹಾ. ಇಲ್ಲ ಅಂತಾದ್ರೆ ಕಪ್ಪ ಶರಣಾಗತಿ. ಅಲ್ಲ ಯುದ್ಧಕ್ಕೆ ನೀನೊಂದು ಜನವ. ಈಗ ನಿನ್ನನ್ನು ನೋಡಿ ನೀವು ಯುದ್ಧ ಮಾಡುವ ಹಾಗೆ ಈಗ ಇದೆಯಾ ನೀವು ನೀನು? ಸಿದ್ಧರಾಗಿದ್ದೀರಾ? ನಾವು ಸಿದ್ಧರಾಗಿದ್ದೇವೆ. ಯುದ್ಧ ಮಾಡಿದ್ರೆ ಯುದ್ಧ ಮಾಡುವುದು ಮಾಡುದೇ. ಯುದ್ಧ ಮಾಡಿ, ಹಾ? ಯುದ್ಧ ಮಾಡಿ. ಯುದ್ಧ ಮಾಡಿ ಮನೆಯಲ್ಲಿ ಯಾರಿಗೆ ಜಯ ಯಾರಿಗೆ ಅಪಜಯ ಅಂತ ಗೊತ್ತಾಗ್ತದೆ. ಯುದ್ಧ ಮಾಡಿ ಅಂತ ಅದೇ ಬರುದು ಉತ್ತರ. ನೀವು ನನ್ನಲ್ಲಿ ಹೌದು. ಯುದ್ಧ ಮಾಡುದಾ? ಮಾಡುದೇ. ಯುದ್ಧ ಅಂದ್ರೆ ಎಂತದ್ದು? ಎಂತದು? ಎಂತದ್ದು ಯುದ್ಧ ಅಂದ್ರೆ? ಎಂತದು? ಅಡುಗೆ ಮನೆಯಲ್ಲಿ ಹಾ. ಏನು ಸೌಟು ಅಲ್ಲಿ ಆಡಿಸುದಾ? ಆಹಾ, ಅದೇ ಸೌಟನ್ನು ಕತ್ತಿಯನ್ನಾಗಿ ಕೈಲಿ ಹಿಡಿದುಕೊಂಡು ಯುದ್ಧ ಮಾಡಬೇಕು ಗೊತ್ತುಂಟು ನಮಗೆ. ಅಬ್ಬಾ. ಮತ್ತೆ ಅದೇ ಗೊತ್ತುಂಟು? ಹಾ. ಬೇಡ ಬೇಡ, ಬಿಡ್ತೀರಾ ಇಲ್ವೋ? ನಿಮಗೆ ಬೇಡ, ಬಿಡ್ತೀರಾ ಇಲ್ವೋ? ನಾವು ಬಿಟ್ಟು ಕೊಡುದಿಲ್ಲ. ಯುದ್ಧ ಮಾಡ್ದ? ಹೌದು ಮಾಡ್ತೀವಿ. ಹೌದಾ? ನಾನು ಮಾಡಿದ ಹಾಗೆ ಮಾಡಿ ತೋರಿಸಿ ಮತ್ತೆ ನೋಡೋಣ ಏನು ನಿಮ್ಮ ಯುದ್ಧ ಅಂತ ನೋಡ್ತೇವೆ. ಇನ್ನಲ್ಲಿ ಹೌದಾ? ನಾನು ತೋರಿಸ್ಬೇಕಾ? ಎಷ್ಟಾಯ್ತು? ಲೆಕ್ಕ ಮಾಡಿಕೊಂಡಿದ್ದೀನಿ ನೀನು. ಎಂತದು? ಎಂತದ್ದು? ಬಣ್ಣ ಬುಟ್ಟಿ ಹೊತ್ತದ್ದು. ನೋಡು ಮತ್ತೆ ನೋಡು ನೋಡು. ಮಣ್ಣು ಬಿಟ್ಟು ಹೊತ್ತಿದ್ದ. ಹೌದಾ? ಬರಿಸ್ತೇನೆ ನಿನಗೆ, ಬರಿಸ್ತೇನೆ. ಹೌದಾ? ಹೌದು. ಆಗ ಹೌದಾ? ಇಂತ ಹೌದು, ಉಂಟು ಉಂಟು. ಎಲ್ಲನೇ ಉಂಟು ನಮ್ಮದು. ನಿಲ್ಲು. ಯಾಕೆ ನಿಲ್ಬೇಕು? ಯಾಕೆ ನಿಲ್ಬೇಕು? ಅಯ್ಯೋ ನೀನು ಮಾಡು, ನಾನು ಮಾಡ್ತಾ ಇರ್ತೇನೆ. ಮಾಡು, ನೀನು ಮಾಡು. ನಾವು ಗಂಡು ಬೀದಿಗಳಲ್ಲ ನೋಡು. ಸಾಕಾ? ಬೇಕಾ? ಇವನ್ನೆಂತದ್ದು? ಇದು ನಮ್ಮೂರಲ್ಲಿ ಒಂದು ಹಕ್ಕಿ ಉಂಟು. ನಮ್ಮೂರಲ್ಲಿ ಒಂದು ಹಕ್ಕಿ ಉಂಟು. ನಾವು ಆ ರೀತಿ ಮಲಗುವವರಲ್ಲ. ಹಕ್ಕಿ ಹೇಳುವುದಂತೆ ಆಕಾಶ ಮೇಲೆ ಬೀಳುತ್ತದಂತೆ ಕಾಲ ಮೇಲೆ ಬೀಳು ಮಲಗುದಂತೆ. ಹಾಗೆ. ಆ ಹಕ್ಕಿ ಹಾಗೆ ನಾವಲ್ಲ ಇದು.
ನೀವು ಹೆಣ್ಮಕ್ಳು ಹೌದಾ? ಮಾಡಿ ಹಾಗೆ. ನಾವು ಅದನ್ನು ಮಾಡುದಿಲ್ಲ. ನಾವು ಗಂಡು ಮಕ್ಕಳಲ್ಲ, ಹೆಣ್ಣು ಮಕ್ಕಳು. ಹೌದು, ಅದಕ್ಕೆ ಮಾಡುವುದಿಲ್ಲ. ಮಾಡುದಿಲ್ಲ. ಮಾಡ್ಬೇಕಲ್ಲ. ಅದು ನಾವು ಹೆಣ್ಣು ಮಕ್ಕಳು. ಇಷ್ಟಕ್ಕೆ ಕ್ರಮ ಅದು. ಗಂಡು ಮಕ್ಕಳಾದ್ರೆ ಮಾಡ್ತಿದ್ದೆ, ನಾನು ಹೇಳಿದೆ. ಹೌದಾ? ಹೌದು. ಸೋತರಿ ಅಂತ ಹೇಳಿ. ಯಾಕೆ? ಸೋಲುದಿಲ್ಲಪ್ಪ ಮಾಡುವುದಿಲ್ಲ, ನಾವೆಲ್ಲ. ನಾವು ಮಾಡುವುದಿಲ್ಲ. ಆಗುದಿಲ್ಲ. ಸೋಲುದಿಲ್ಲ, ನಾವು ಮಾಡುವುದಿಲ್ಲ. ಛೀ! ನೋಡುವ, ನಿನ್ನ ಪೌರುಷ ಹಾಗೆಲ್ಲ. ನಮ್ಮ ಪೌರುಷ ಇದೆ. ನಮ್ಮ ಪೌರುಷ ಉಂಟು. ಏಯ್, ಏನು? ನಾನು ಬೀಸ ತೆಗಿಸಿದ್ದು. ಹೌದು. ನೀನೆಂತ ಮಾಡಿದ್ದು? ನಮ್ಮದಿಲ್ಲಿ ಪೌರುಷ ಇರುವುದು ಹೆಣ್ಮಕ್ಳಿಗೆ. ನಾವು ಹೋಗೋ ಮಾತಲ್ಲ. ಜಿಗುಟು ಜಿಗುಟು ಸ್ವಭಾವದವರು ನೀವು. ಹೌದು. ಮತ್ತೆ ಹೌದಾ? ಒಂದು ಕೆಲಸ ಮಾಡುವ. ಯಾವುದು? ಇದರ ಕಟ್ಟಿದ್ದೀರಲ್ಲ, ಹೌದಾ? ಬಿಡಿಸಿಕೊಡ್ಬೇಕಾದ ಯಾರು? ನಾವು ಕೊಡ್ಬೇಕಾಗಿದೆ. ನಮ್ಮ ಮಹಾರಾಣಿಯವರು ಬರ್ಬೇಕು. ಹೌದಲ್ಲ? ಹಾ. ಬಿಡಿಸಿಕೊಳ್ಳತಕ್ಕದ್ದು ಬಿಡಿಸಿಕೊಳ್ಳಬೇಕಾದವು ನಿನ್ನ ಕಡೆಯವರು. ಹೌದಲ್ಲ? ಹೌದು. ನಾವು ಯಾವ ಯಾಕೆ ಮಾತಾಡುದು? ಅಗತ್ಯವೇ ಇಲ್ಲ. ಏನು ನಾರಿ ಎಂದು ಸುಮ್ಮನೆ ಬಿಟ್ಟರೆ ತಲೆ ಮೇಲೆ ಏರಿ ಕುಳಿತುಕೊಳ್ಳುವೆಯ? ಓಹೋ, ಒಳ್ಳೆಯ ಮಾತಿನಲ್ಲಿ ಹೇಳುತ್ತಾ ಇದ್ದೇನೆ. ಕಟ್ಟಿದ ತೊರಗವನ್ನು ಬಿಟ್ಟರೆ ಬದುಕುವುದಕ್ಕೆ ದಾರಿ ಇಲ್ಲದಿದ್ದರೆ ನೀವು ಬಿಟ್ಟಂತಹ ತುರಗವನ್ನು ನಾವು ಶಕ್ತಿ ಸಾಮರ್ಥ್ಯದಿಂದ ಕಟ್ಟಿ ಹಾಕಿದ್ದೇವೆ. ನಿನಗೆ ಶಕ್ತಿ ಇದ್ರೆ ತುರಗವನ್ನು ಬಿಡಿಸಿಕೊಂಡು ಹೋಗು. ನೀವು ಮಾಡಿದಂತಹ ಕಾರ್ಯ ಅದು ಮೆಚ್ಚುವಂತದ್ದಲ್ಲ. ಯಾಕೆ? ಹೆಣ್ಣಾದವಳು ಇರಬೇಕಾದದ್ದು ಹೇಗೆ? ಒಂದೋ ನಾಚಿಕೆಯ ಸ್ವಭಾವ, ಅಥವಾ ಗಂಡಸರನ್ನು ಕಂಡಾಗ ತಲೆ ಕೆಳಗೆ ಹಾಕಬೇಕು. ಯಾಕೆ? ಗಂಡಸುತನ ಎನ್ನುವುದು ಯಾವತ್ತಿದ್ರು ಮೇರೆ ಮೀರಿದ್ದು.
ಹಾಗಾಗಿ ನೀವು ಕೈದಂತಹ ಕಾರ್ಯ ಎಲ್ಲರೂ ನಾಚಿಕೆ ಪಡುವಂತಾಗಿದೆ. ದುರ್ಗವನ್ನು ಕಟ್ಟಿದ್ದೀಯೋ ಒಳ್ಳೆ ಮಾತಲ್ಲಿ ಬಿಟ್ರೆ ಲೇಸು, ಇಲ್ಲದೇ ಇದ್ದರೆ ನಿನ್ನ ಶೌರ್ಯ ಬದಿಗೆ. ಏನು ಸಳುಕೆಯಿಂದ ಮಾತಾಡ್ತಾ ಇದ್ದಿ? ಹೆಣ್ಣಮ್ಮನು ದಾಸ್ತಾರಿಲ್ಲ ಪಾಲಿಗೆ. ತಾತ್ಸಾರಲ್ಲದು. ತಿಳಿದು ನಾವು ಕುದುರೆಯನ್ನು ಕಟ್ಟಿದ್ದೇವೆ, ಹಣಿರುವಂತಹ ಲಿಖಿತವನ್ನು ವಾಚಿಸಿಕೊಂಡು ಅಶ್ವಾಲದಲ್ಲಿ ಕುದುರೆಯನ್ನು ಬಂಧಿಸಿದ್ದೇವೆ. ಬಲಕೊಳ್ಳುವ ಭಟರು ಕಟ್ಟಿ ಕಾದಾಡಬೇಕು. ನಿಮಗೆ ಬಲ ಉಂಟು, ಹೌದು, ಆದರೆ ಬೆನ್ನ ಹಿಂದೆ ಬರುವವರು ಯಾರು ಎನ್ನುವ ಹಾಗೆ ಯೋಚಿಸಬೇಕು. ಓಹೋ, ಯೋಚನೆ ಮಾಡಿ ನಾವು ಕುದುರೆಯನ್ನು ಬಂಧಿಸಿದ್ದೇವೆ. ಕುದುರೆಯ ಹಿಂಬಾಲಕರ ಬಗ್ಗೆ ಪೂರ್ವಾಪರವನ್ನು ತಿಳಿದು ನೀವು ವ್ಯವಹರಿಸಬೇಕಿತ್ತು. ತಿಳಿದು ಕೊನೆ ಕಟ್ಟವರು ನಾವಿದ್ದೇವೆ. ಹೌದಾ? ಮುಖದಲ್ಲಿ ಮಿಸೆ ಇದೆ ಅಂತಾದ್ರೆ ಆ ಕುದುರೆ ಏಣಿ ಬಿಡಿಸಿಕೊಂಡು ಸುಡೆ ಹಾಗಿದ್ರವ. ದುರ್ಗವನ್ನು ನೀವು ಸಾಮರ್ಥ್ಯದಿಂದ ಬಂಧಿಸಿದ್ದೀರಿ. ಸಾಮದಿಂದ ಬಿಟ್ಟು ಕೊಟ್ಟರ ಲೇಸು, ಇಲ್ಲದಿದ್ರೆ ಬಿಡಿಸಿಕೊಂಡೆವು. ನಿಮ್ಮದಂತಹ ಅಶ್ವಮೇಧದ ಯಾಗವೂ ಬಂದಿದೆ. ಶಕ್ತಿವಂತರು ನಾವು ಬಂದಂತಹ ಹಯವು ನಾವು ಕಟ್ಟಿ ಹಾಕಿದ್ದೀವಿ. ಒಂದು ವೇಳೆ ನೀವು ಶಕ್ತಿ ಸಾಮರ್ಥ್ಯ ಉಂಟು ಅಂತ ಆದ್ರೆ ನಮ್ಮಿಂದ ಬಿಡಿಸಿಕೊಂಡು ಹೋಗು, ಆಮೇಲೆ ಮತ್ತೆ ನಮ್ಮ ಊರಿಂದ ಬಂದಂತಹ ದುರ್ಗವನ್ನು ಕಟ್ಟಿ ಹಾಕಿ ನಾವು ಕಟ್ಟಿ ಹಾಕಿದ್ದೇವೆ. ತಪ್ಪು ಮಾಡಿದ್ದೀರಿ. ತಪ್ಪ? ಯಾಕೆ ಗೊತ್ತುಂಟಾ? ನಾವು ಅದನ್ನು ಪೂಜಿಸಿ ಬಿಟ್ಟಿದ್ದೇವೆ. ಕಪ್ಪವನ್ನು ಕೊಟ್ಟು ಕಳಿಸಬೇಕಿತ್ತು.
ನೀನು ತುರಗವನ್ನು ಪೂಜಿಸಿ ಬಿಟ್ಟದ್ದು, ನಿಮ್ಮವರ ಬಂಗಡ ಬಿಟ್ಟದ್ದು. ನಾವು ನಮ್ಮ ಭಾರತ ಬಿಟ್ಟದ್ದು. ಹೌದಾ? ಹಾ. ನಮ್ಮ ಶಕ್ತಿಯನ್ನು ಪರೀಕ್ಷಿಸಬೇಕು ಎಂಬಂತಹ ಉದ್ದೇಶದಿಂದ ಹಾ. ನಾವು ಕಟ್ಟಿ ಹಾಕಿದ್ದೇವೆ. ಹಾ. ಪ್ರಶ್ನಿಸುವುದಕ್ಕೆ ನೀನು ಪ್ರಶ್ನಿಸಿದಲ್ಲ. ಬಂದಿದ್ದೀಯಲ್ಲ? ಹೇಗೆ ಬಿಡಿಸಬೇಕಂದ್ರೆ ನಾವು ಇದೆ ಈಗ ತಲೆಗಡಿ. ಅಬಲೆ ಎನ್ನುವಂತಹ ಮಾತನ್ನು ಧಿಕ್ಕರಿಸಿ ನಮ್ಮ ಅಶ್ವಮೇಧ ಆಗದ ಕುದುರೆಯನ್ನು ಕಟ್ಟಿದ್ದೀರಾ? ಕಟ್ಟಿದ್ದೇವೆ. ಮರ್ಯಾದೆಯಲ್ಲಿ ಬಿಟ್ಟರೆ ಲೇಸು, ಬಿಟ್ಟುಕೊಡುದಾ? ಇಲ್ಲದಿದ್ರೆ ಮುಚ್ಚುವಾಯಿ. ನಮ್ಮ ಬಾಯಿಯನ್ನು ಮುಚ್ಚುವಂತಹ ಕಾರ್ಯವನ್ನು ಮಾಡಿದ್ರೆ ನಿನ್ನ ಕೈಕಾಲು ಕಡಿದು ನಿಮ್ಮ ಅಹಂಕಾರವನ್ನು ಮೆಚ್ಚಲೇಬೇಕು. ಒಂದು ಮಾತುಂಟು, ಏನು? ಹಾಳು ಬಾವಿಗೆ ಹರಕಲು ಹಗ್ಗವಂತೆ. ಅದೇ ರೀತಿಯಾಗಿ ಹೋಯಿತು ನಿಮ್ಮ ಪರಿಸ್ಥಿತಿ. ಒಡತಿಯಾದಂತ ನಿಮ್ಮ ಒಡತಿ ಮುಂದುವರಿಯುವ ಕಾಲಕ್ಕೆ ಅವರಿಗೆ ಧೈರ್ಯದ ಮಾತನ್ನು ಹಾಡಿ ಅಥವಾ ಅವರಿಗೆ ಒಂದು ಬುದ್ಧಿವಾದದ ಮಾತನ್ನು ಆಡುವುದರ ಮೂಲಕವಾಗಿ ಸುಮ್ಮನಿರಬಹುದಿತ್ತು. ಅದನ್ನು ಬಿಟ್ಟು ಹೋರಾಟಕ್ಕೆ ಮುಂದಾಗಿದ್ದೀರಾ. ಈಗ ನೀನು ಹೇಳಿದ್ದೇನು? ಏನು ಬುದ್ಧಿಮಾತು ಅವಳಿಗೆ ಹೇಳಬೇಕಿತ್ತು. ಹೌದು, ನಾವು ನಿಮ್ಮಲ್ಲಿ ಬುದ್ಧಿಮಾತು ಹೇಳುವುದಲ್ಲ, ಮತ್ತೆ ಹೆಚ್ಚಿಗೆ ಮಾತನಾಡುವುದಕ್ಕೆ ಬಿಡುವುದಿಲ್ಲ. ಮಾ. ನಿನ್ನನ್ನು ಪಡಿಗಟ್ಟುತ್ತಾನೆ. Thank you.
ಎನ್ನುವ ಕಾರಣಕ್ಕಾಗಿ, ನೀವು ಬದ್ಧರಾಗಿ ಬಂದಿದ್ದೀರಿ ಎನ್ನುವ ಕಾರಣಕ್ಕೆ ನಾವು ಸದಾ ಸಿದ್ಧರಾಗಿದ್ದೇವೆ. ಸರಿ, ಸಮರಾಂಗಣದಲ್ಲಿ ಸಮರ ಕೊಡುವುದಕ್ಕೆ ನಾವು ಯಾವತ್ತೂ ಸಿದ್ಧರಾಗಿದ್ದೇವೆ, ಬದ್ಧರಾಗಿದ್ದೇವೆ. ನಾವು ಸಿದ್ಧರಾಗಿದ್ದೇವೆ, ಬದ್ಧರಾಗಿದ್ದೇವೆ. ಹಾ. ಎದುರಿಸುವ ಧೈರ್ಯ, ಹಾ. ಶೌರ್ಯ ನಿಮ್ಮಲ್ಲಿದ್ದರೆ ತೋರಿಸು ನೋಡೋಣ. ಗಂಡಸ್ತನ ಏನು ಅಂತ ತೋರಿಸಿ. ಹೌದು, ಪಾರ್ಥನೆಂದರೆ ನೀನೆಯೋ? ನಾನೇ. ಕಿರೀಟಿ ನೀನೆಯೋ? 10 ನಾಮ ಉಂಟು ನಮಗೆ. ಧನಂಜಯ ನಾಮಕ ನೀನೆಯೋ? ಸುಲಭದಲ್ಲಿ ಹೇಳಬಹುದಾದದ್ದು 10, ಅದಕ್ಕಿಂತ ಹೆಚ್ಚು ಉಂಟು. ಅವಸರ ಪೂರ್ವಕವಾಗಿ, ಸಂದರ್ಭೋಚಿತವಾಗಿ ನಿನ್ನನ್ನೇ ಆವರಿಸಿಕೊಂಡಿದ್ದಂತೆ ಅನುಸರಿಸಿಕೊಂಡು ಬಂದಿದ್ದಂತೆ ದಶನಾಮಾವಳಿಗಳು. ಹೌದು, ಹೆಸರನ್ನು ನಾವು ಹುಡುಕಿಕೊಂಡು ಹೋದದ್ದಲ್ಲ, ನಮಗೆ ಹೆಸರು ತನ್ನಷ್ಟಕ್ಕೆ ಬರುವುದು. ಹೆಸರನ್ನ ಸಿದ್ಧಿಸುವ ಬಗೆ ಅಂತ ಹುಟ್ಟಿದ ಕಾಲದಲ್ಲಿ ತಂದೆ ತಾಯಿಗಳು ಮಗುವೊಂದರ ಲಕ್ಷಣವನ್ನು ಅರಿತು ಹೌದು ಹೀಗೆ ಪ್ರಪಂಚದಲ್ಲಿ ಪ್ರಕಟಪಡಿಸಲ್ಪಡಬೇಕು ಅನ್ನೋ ಉದ್ದೇಶದಿಂದಲೇ ಹೆಸರನ್ನಿರಿಸ್ತಾರೆ. ಕೆಲವು ಸಲ ಹಾಗೆ, ಮತ್ತೆ ಕೆಲವು ಆಚಾರದಲ್ಲಿ ಅಜ್ಜನ ಹೆಸರಿಡುವುದು ಉಂಟು ಮಕ್ಕಳಿಗೆ. ಹುಟ್ಟುವ ಕಾಲಕ್ಕೆ ದಿವೌಕಸರೇ ನಭೋನಿಯನ್ನ ಮೊಳಗಿಸಿದ್ರಂತೆ. ಪ್ರಥಾಸೂನುವಾದ ಪಾರ್ಥ ಪೃಥೇವ ಸುತಂ ಪಾರ್ಥಂ ಪಾರ್ಥಿವೋ ರಣವಿಕ್ರಮಿ ಪಾರ್ಥೇವೋ ಧನುರ್ಧರ. ಪ್ರಪಂಚದಲ್ಲಿ ನಿನಗಿರುವ ಹೆಗ್ಗಳಿಕೆ ಕಡಿಮೆ ಏನು ಅಲ್ಲ ಅಲ್ಲವಲ್ಲ? ಪ್ರಥಾದೇವಿಯ ಮಕ್ಕಳೆಲ್ಲರೂ ಪಾರ್ಥರೇ. ಹೌದು, ಆದರೂ ಪಾರ್ಥನೆನ್ನುವ ಹೆಗ್ಗಳಿಕೆ ನಿನ್ನನ್ನುಳಿದು ಅನ್ಯರಿಗಿಲ್ಲ. ನಿನ್ನಂತ ಬುದ್ಧಿವಂತೆಯರು ಗುರುತಿಸಬಹುದಾದ ಒಂದು ಸಣ್ಣ ವ್ಯತ್ಯಾಸ ಉಂಟು. ಎಲ್ಲರೂ ಹೊಗಳಿಸಿಕೊಳ್ಳುವುದು, ನಮಗೆ ಹೆಗ್ಗಳಿಕೆ ಬಂದದ್ದು ಅಲ್ವೇ? ಅದುವೇ ನಿನ್ನಲ್ಲಿರುವ ವಿಶಿಷ್ಟ. ಭೀಮನು, ಧರ್ಮಜನು, ನಕುಲ ಸಹದೇವರು ಪ್ರಪಂಚದಲ್ಲಿ ಯಾರು ಪಾರ್ಥರು ಹೀಗೆನ್ನುವ ಹಾಗೆ ಗುರುತಿಸಲ್ಪಡಲಿಲ್ಲ. ಇಲ್ಲ, ಪಾರ್ಥರೆಂದು ಕರೆದರೆ ಅದು ತಪ್ಪಾಗುವುದಕ್ಕೂ ಇಲ್ಲ. ಆದರೂ ಉತ್ತರೋತ್ತರವಾಗಿ ಪಾರ್ಥ ಎನ್ನುವ ಹಾಗೆ ಪ್ರಪಂಚದ ಮಂದಿಗಳು ಗುರುತಿಸಿದ್ದು ನಿನ್ನನ್ನಲ್ಲದೆ ಉಳಿದ ಪಾಂಡವರನ್ನಲ್ಲ ಅನ್ನುವುದು ಅಷ್ಟೇ ಸತ್ಯವಾಗ್ತದೆ. ಹುಟ್ಟಿದ ಕಾಲಕ್ಕಾದ ಅಶರೀರವಾಣಿ ಒಂದೇ ಕಾರಣವಾಗುವುದಿಲ್ಲ. ನಿನ್ನ ತಾಯಿಯಾದಂತಹ ಕುಂತಿದೇವಿ ಗಜೋನೋಹಿರತವನ್ನಾಚರಿಸುವುದಕ್ಕೆ ಮನಸ್ಸು ಮಾಡಿದವಾಗ ಏನು ಕಲ್ಲಿನ ಆನೆಯೋ, ಮಣ್ಣಿನ ಆನೆಯೋ, ಅಥವಾ ಮರದ ಬಿಂಬವೋ ಏನೂ ಅಲ್ಲ, ನೇರವಾಗಿ ದೇವಲೋಕದ
ಎಲ್ಲಿರದ ಐರಾವತ? ನಾನು ಮನಸ್ಸು ಮಾಡಿದ್ರೆ ಐರಾವತ ಮನೆ ಬಾಗಿಲಿಗೆ ಬರ್ತದೆ. ಶಾರದಾ ಏಣಿಯನ್ನೇ ನಿರ್ಮಾಣ ಮಾಡಿ ಹೌದು, ಆ ಕಡೆಯಲ್ಲಿದ್ದ ಐರಾವತವನ್ನ ಧರೆಗಿಳಿಸಿದೆಯಂತೆ. ತನ್ಮೂಲಕವಾಗಿ ನಿನ್ನ ಅಬ್ಬೆ ಕುಂತಿದೇವಿಯ ಸಂಕಲ್ಪವನ್ನು ಸಾಕಾರಗೊಳಿಸಿದೆ. ಫಲ ಮಗನೆಂದರೆ ನೀನೆ. ಲೋಕದಲ್ಲಿ ಯಾರು ಭೋಗಪುತ್ರರಾಗಬಾರದು, ಕರ್ಮಪುತ್ರರಾಗಿ ಉದ್ದೀಪನವನ್ನ ಕಾಣಬೇಕು. ಸರಿ. ಅಂತೆಯೇ ಬಾಳಿ ಬದುಕಿ ನಭದೆತ್ತರಕ್ಕೆ ವಿಶ್ವದ ಉದ್ದಗಲಕ್ಕೂ ತನ್ನದಂತಹ ಕೀರ್ತಿಯನ್ನು ವಿಹರಿಸುವಂತೆ ಮಾಡಿ ಪ್ರಪಂಚದಲ್ಲಿ ನಿನಗೆ ಸರಿಸಾಟಿಯಾದವರು ಇನ್ನೊಬ್ಬರಿಲ್ಲ ಅನ್ನುವ ಮಟ್ಟಕ್ಕೆ ನೀನು ಬೆಳೆದು ನಿಲ್ತೀಂತಾದ್ರೆ ನಿನ್ನನ್ನ ಕಾಣುವುದಕ್ಕೋ ನಿನ್ನನ್ನ ಎದುರುಗೊಳ್ಳುವುದಕ್ಕೂ ಪ್ರಪಂಚದಲ್ಲಿ ಅನ್ಯರಿಗೆ ಯೋಗವೂ ಬೇಕು, ಭಾಗ್ಯವೂ ಬೇಕಾಗ್ತದೆ. ನಮ್ಮಂತವರನ್ನು ಕಾಣುವ ಇಚ್ಛೆ ಇರುವವರಿಗೆ ಒಮ್ಮೆ ನೋಟಕ್ಕೆ ಸಿಕ್ಕುವಂತಲೇ ನಾವು ತಿರುಗಾಟಕ್ಕೆ ಹೊರಟದ್ದೀಸ. ನೀನು ಬಂದದ್ದು ಒಳಿತಾಯಿತು. ನಿನ್ನ ತಿರುಗಾಟಕ್ಕೆ ಎದುರಾಗಿ ನಾನೇ ಬರಬೇಕು ಅನ್ನುವ ಹಾಗೆ ಅಲ್ಲ, ನಮಗೂ ಹಾಗೆ. ನಮ್ಮ ತಿರುಗಾಟದಲ್ಲಿ ಎದುರೊಂದು ಕುದುರೆ, ಈಗ ಬಂದದ್ದು ಎದುರಾಗಿ ಒಂದು ಚದುರೆ. ಈ ಚದುರೆ ಏನು ಅಲ್ಪ ಬಲಳು ಅಂತ ಭಾವಿಸಬೇಡ. ಚಾಚ ಕೈಯಲ್ಲಿ ಧನುಷರವನ್ನಾದು ಈ ಕಡೆಗೆ ನೇರವಾಗಿ ರಣವಿಕ್ರಮವನ್ನೇ ಮೇಳೆಸುವುದಕ್ಕಾಗಿ ಸಾಗಿ ಬಂದಿದ್ದೇನೆ. ಪಾರ್ಥ, ನೀನು ಬಂದದ್ದು ಒಳಿತಾಯಿತು, ಒಳಿತಾಯಿತು. ನನ್ನ ಭಾಗ್ಯದ ಕದ ತೆರೆಯಿತು, ತೆರೆಯಿತು. ಕೈಯಲ್ಲಿ ಗಮನಿಸಿದೆಯಲ್ಲ, ಏರಿಸಿದ ಧನುಸ್ಸು, ತುಂಬಿದ ತೂಣೀರ, ಪುಂಖಾನುಪುಂಖವಾಗಿ ಶರಪ್ರಯೋಗವನ್ನು ಮಾಡುವುದರ ಮೂಲಕವಾಗಿ ಬಿಲ್ಲು ಬಾಣ ಅಲ್ಲ, ಬಹಳ ಚಂದ ಉಂಟು. ನೋಡುವುದಕ್ಕೆ ಮಾತ್ರ ಅಲ್ಲ, ಎದೆಗೆ ನಾಟಿದ್ರೆ ರುಚಿಯು ಚೆನ್ನಾಗಿ ಬರ್ತದೆ. ನಾಟಿದ್ರೆ ಹೌದು, ಎಲ್ಲರಂತಲ್ಲ, ಪ್ರಪಂಚಕ್ಕೆ ಅದ್ವಿತೀಯ ಅನ್ನುವ ಹಾಗೆ ಉಭಯ ಯುದ್ಧಗಳನ್ನು ಸಾರುವತ್ತ ನಾನು ಮನ ಮಾಡಿದ್ದೇನೆ. ಅದೆಂತದ್ದು? ಒಂದು ಶರ ಯುದ್ಧ ಇದ್ದದ್ದೇ, ಮತ್ತೊಂದು ವಾಗ್ಯುದ್ಧವ? ನನಗದು ಗೌಣ. ಸುರಥ ಯುದ್ಧ ಎಂತದ್ದು? ಸುರಕೇಳಿಯಲ್ಲಿ ಮಾಡಬಹುದಾದಂತಹ ಯುದ್ಧ. ಅದಕ್ಕೂ ಯುದ್ಧ ಅಂತ ಹೇಳ್ತಾರ? ಗಂಡೂಸು ಎಂದೆನಿಸಿಕೊಂಡವನು ಒಲಿದು ಬಂದ ಹೆಣ್ಣು ಮಕ್ಕಳನ್ನು ಸರಿ ಸುರಥ ಕೇಳಿಯಲ್ಲಿ ಸೋಲಿಸಿದ ಎಂದಾದರೆ ಅದವರಿಗೆ ನಿಜವಾಗಿ ಒದಗಬಹುದಾದಂತಹ ಜಯವೇ ಹೊರತು ಬೇರೇನೂ ಅಲ್ಲ. ಆದ್ದರಿಂದ ವರ್ತಿಪ ಉಭಯ ಯುದ್ಧಗಳುಂಟು ನಿನ್ನ ಮುಂಭಾಗದಲ್ಲಿ. ಆಯ್ಕೆ ಯಾವುದು ಅದು ನಿನಗೆ ಬಿಟ್ಟದ್ದು. ನೋಡು, ಒಲಿದು ಬರ್ತಿಂತಾದ್ರೆ ಏರಿ ಬಂದ ಮಣಿರಥವನ್ನು ನೇರವಾಗಿ ನೀನು ಕಾಣುವುದಕ್ಕೆ ಸಾಧ್ಯ ಉಂಟು. ದೇವನಂತೆ ಅದರಲ್ಲಿ ನಿನ್ನನ್ನು ಏರಿಸಿ ನಿನಗೊಂದು ಮಾಲೆಯನ್ನ ತೊಡಿಸಿ ನನ್ನನ್ನು ಹೊಂದಿಕೊಂಡು ಬಂದ ಈ ಅಸಂಖ್ಯಾತ ಸ್ತ್ರೀ ಬಳಗದವನ್ನೆಲ್ಲ ಸೇರಿಸಿ ನಿನಗೆ ಜಯಘೋಷವನ್ನೇ ಹೊಮ್ಮಳಿಸಿ ನೇರವಾಗಿ ನನ್ನದಂತ ಅಂತಃಪುರದ ಕಡೆಗೆ ಸಾಗಿ ಕರೆದುಕೊಂಡು ಹೋಗ್ತೇನೆ. ಪ್ರಮೀಳ, ಬಲ್ಪುಳ್ಳವರು ಕಟ್ಟಿ ಕಾದುವುದು ಅನ್ನುವಂತಹ ಲೇಖನವನ್ನು ಹೊಂದಿ ತಿರುಗಾಟಕ್ಕೆ ಹೊರಟಂತ ಅಶ್ವವನ್ನು ಕಟ್ಟಿದವಳು ನೀನು. ಕಟ್ಟಿದವಳು ನಾನೇ. ಬಿಡಿಸುವುದಕ್ಕಾಗಿ ಆಗಮಿಸಿದ ಸೇನೆಯ ಮುಂದಾಳತನವನ್ನು ವಹಿಸಿದ ಅರ್ಜುನ ದೇವನದಲ್ಲಿ ನೀನು 2 ಯುದ್ಧಗಳ ಕುರಿತಾಗಿ ವಿವರಣೆಯನ್ನು ಕೊಡ್ತಾ ಇದ್ದಿ. ಆಮೇಲೆ ನೀನು ಹೇಳಿದ ಸಮರ ಏನುಂಟು ಅದರ ಕುರಿತಾಗಿ ನಾವೀಗ ಆಸಕ್ತರಲ್ಲ. ಆದರೆ ರಣರಂಗದಲ್ಲಿ ತೊಳಪಲವನ್ನು ತೋರ್ಪಡಿಸಬಹುದಾದ ಸಾಯಕಗಳಿಂದ ಮಾಡುವ ಯುದ್ಧದ ಕುರಿತಾಗಿ ಮಾತಾಡ್ತೀಯಲ್ಲ, ನಿನ್ನಲ್ಲಿಯ
ಮಾತ್ರ ಅಲ್ಲ ಅರ್ಜುನ 3 ಲೋಕದ ಗಂಡ. ಹೇಗೆ ಈ ಹೆಸರು ಬಂತು? ಅಕ್ಕಳೆಯರೆಂದೆನಿಸಿದ ರಣ ವಿಕ್ರಮಿಗಳೆಂದೆನ್ನಿಸಿದ ಯಾವನು ಸಮರ ಮುಖದಲ್ಲಿ ನನ್ನೊಡನೆ ಹೋರಾಡಿ ಗೆದ್ದಂತಹ ಇತಿಹಾಸವೇ ಇಲ್ಲ. ಅಂತಹ ಲೋಕೋತ್ತರ ವೀರನಾದ ಈ ಗಾಂಧೀವಿಯ ಮುಂದೆ ಯುದ್ಧದ ಮಾತನ್ನು ನೀನು ಆಡಬಹುದು. ಆದರೆ ನಾವು ವಿವೇಚನೆ ಉಳ್ಳವರು ಮಾತ್ರವಲ್ಲ. ನೀನು ಹೇಳಿದೆಯಲ್ಲ, ನಮ್ಮ ಕುರಿತಾದಂತಹ ಹೆಗ್ಗಳಿಕೆಗಳ ವಿಷಯ, ನಮ್ಮ ಕುರಿತಾಗಿ ಕೇಳುಬಲ್ಲುತ್ತಿರುವ ಹೊಗಳಿಕೆಯ ವಿಷಯ. 10 ಜನ ಹೊಗಳುವಾಗ ನೆಲ ಬಿಟ್ಟು ಮೇಲೆ ಹೋಗುವುದು ಸಣ್ಣ ಪ್ರಾಯದಲ್ಲಿ, ಪಕ್ವವಾದ ವಯಸ್ಸು, ಮಾಗಿದ ಅನುಭವ ಯಾವ ಹೊಗಳಿಕೆಯಿಂದಲೂ ವ್ಯತ್ಯಸ್ತವಾಗುವುದಿಲ್ಲ. ನಾವೆಲ್ಲ ಆ ಮಟ್ಟಕ್ಕೆ ಬೆಳೆದು ನಿಂತವರು. ಆದ್ದರಿಂದ ರೂಢಿಪಾಲಕರಾದಂತಹ ನಾವು ಹೇಗೆ ಏನನ್ನು ಎಲ್ಲಿ ಆಚರಿಸಬೇಕನ್ನುವುದನ್ನು ಸರಿಯಾಗಿ ತಿಳಿದುಕೊಂಡವರು. ಹೆಣ್ಣೆ ನೋಡಾನೆ ಯುದ್ಧವು. ಹೆಣ್ಣು ಮಕ್ಕಳ ಹತ್ರ ಎಲ್ಲ ಯುದ್ಧ ಮಾಡ್ತಾರೆ. ಯಾರಾದ್ರು ಏನು ಮಾಡಬಾರದೆ? ಮಾಡಬಹುದು. ಯುದ್ಧ ವಿದ್ಯೆಯಲ್ಲಿ ನೈಪುಣ್ಯವನ್ನು ಸಾಧಿಸಿದಂತಹ ಸ್ತ್ರೀಯರು ರಣರಂಗದಲ್ಲಿ ಮಿಂಚಬಾರದೆಂದಿಲ್ಲ. ಆದ್ರೆ ಯಾಕಾಗಿ ಮಾಡಬೇಕನ್ನುವಂತ ಆಲೋಚನೆ ಅಗ್ರಗಣ್ಯರಿಗೆ ಬರ್ತದೆ. ಅಗ್ರಗಣ್ಯರೆಂದೆನ್ನಿಸಿದ ಹಸ್ತಿನಾವತಿಯ ಚಕ್ರವರ್ತಿಗಳಾದಂತಹ ಚಂದ್ರವಂಶೀಯರಾದಂತಹ ನಾವು ಪೂರ್ವಾಪರ ವಿವೇಚಿಸದೆ ಮುಂದೋಗುವ ಹಾಗಿಲ್ಲ. ಆದ್ದರಿಂದ ಮೇಲ್ಪಂಕ್ತಿಯಲ್ಲಿ ಇರಬಹುದಾದಂತಹ ಅರ್ಹತೆಯನ್ನು ಹೊಂದಿದ ನಾವು ಹೆಣ್ಣು ಮಕ್ಕಳೊಡನೆ ಯುದ್ಧ ಮಾಡಿ ಏನನ್ನು ಸಾಧಿಸಬೇಕಾದದ್ದಿಲ್ಲ. ಆದ್ದರಿಂದ ಬಂಧಿಸಿದ ತುರಗವನ್ನು ಬಿಟ್ಟು ನಮ್ಮ ಮಾತನ್ನು ಮನ್ನಿಸಿದರೆ ನಿನಗೆ ಒಳ್ಳೆಯದಾಗುತ್ತದೆ. ಪಾರ್ಥ ಇಲ್ಲಪ್ಪ. ಪುರಾಣಗಳನ್ನು ತಿಳಿದವ, ಶಾಸ್ತ್ರಗಳನ್ನು ಕರಗತ ಮಾಡಿಕೊಂಡವ. ಪ್ರಮುಖವಾಗಿ ಆಚರಣೆಯಲ್ಲಿ ಇರುವುದು 6 ಶಾಸ್ತ್ರಗಳಂತೆ. ಶಾಸ್ತ್ರಗಳು, ಅದರಲ್ಲಿ ಒಂದು ಉಪಾಂಗ ಕಾಮಶಾಸ್ತ್ರ. ಈ ಕುರಿತಾಗಿ ನನಗೆ ಚೆನ್ನಾಗಿ ವೇದ್ಯವಿದೆ ಅನ್ನುವ ಮನವರಿಕೆ ನನಗುಂಟು. ಯಾಕಾಡಿದೆ?
ಕಾಮ ಅನ್ನುವುದು ಅಶ್ಲೀಲ ಏನೂ ಅಲ್ಲ. ಧರ್ಮಾರ್ಥ ಕಾಮ ಮೋಕ್ಷ. ಕಾಮ ಅಲ್ಲಿಯೂ ಸಿಗ್ತದೆ. ಪುರುಷಾರ್ಥ ಚತುಷ್ಟಯಗಳಲ್ಲಿ ಅದು ಒಂದು. ಹಾಗಾದ್ರೆ ಕಾಮ ಅನ್ನುವಂಥದ್ದು ಜೀವನ ಬದುಕಿನಲ್ಲಿ ಅತಿ ಮುಖ್ಯವಾದ ಒಂದು ಅಂಶ ಅಂತ ಹೇಳಿದರೆ ಯಾರು ಅಲ್ಲಗಳೆಯುವುದಕ್ಕಿಲ್ಲವಲ್ಲ. ಇಲ್ಲವೇ? ಬುದ್ಧಿವಂತನಾದವನಿಗೆ ತಿಳಿದಿರಬೇಕು ಎಲ್ಲಿ ಹೇಗೆ ಯಾವ ಬಗೆಯಲ್ಲಿ ಅದನ್ನು ಉಪಯೋಗಿಸಬೇಕು, ಬಳಸಿಕೊಳ್ಳಬೇಕೆನ್ನುವ ಹಾಗೆ. ಆದ್ದರಿಂದ ಕಾಮ ಅನ್ನುವಂತಹ ಒಂದು ವಿಚಾರವನ್ನ ಅಶ್ಲೀಲವಾಗಿಯೂ ಅಥವಾ ಹೆಣ್ಣು ಮಕ್ಕಳು ಬಲವನ್ನು ವಿನಿಯೋಗಿಸುವುದರಲ್ಲಿ ಸಮರ್ಥರಲ್ಲ ಅನ್ನುವಂತಹ ಭಾವದಿಂದಲೂ ಈ ಎರಡೂ ಬಗೆಯಿಂದಲೂ ನಿನ್ನನ್ನು ಮನಗಾಣಬಾರದು, ನುಡಿಸುವುದಕ್ಕೆ ಮುಂದಾಗಬಾರದು. ಯಾವಾತ ಒಲಿದು ಬಂದ ಹೆಣ್ಣು ಮಗಳನ್ನ ಕಾಮ ಕೇಳಿಯಲ್ಲಿ ಅಥವಾ ಸುರತ ಕೇಳಿಯಲ್ಲಿ ಮೀರಿ ನಿಂತು ಅವಳ ಮನವನ್ನ ಮೆಚ್ಚಿಸುವುದಕ್ಕೆ ಶಕ್ತನಾಗ್ತಾನೆ, ಅವನು ನಿಜವಾಗಿಯೂ ಸಮರ್ಥನಾಗ್ತಾನೆ, ವೀರನಾಗ್ತಾನೆ ಪ್ರಪಂಚದಲ್ಲಿ. ಇದು ಸುಳ್ಳಲ್ಲವಲ್ಲ. ಹೀಗಿರುವಾಗ ಈ ಕುರಿತಾಗಿ ಜ್ಞಾನವುಳ್ಳಂತಹ ನೀನು, ಬುದ್ಧಿಮತಿಯಾದಂತಹ ನೀನು ಸದುಪಯೋಗವನ್ನು ಪಡಿಸಿಕೊಳ್ಳುವಂತ ಮನಸ್ಸು ಮಾಡಬೇಕೇ ಹೊರತು ನನ್ನನ್ನು ತಿರಸ್ಕಾರ ಭಾವದಿಂದ ಕಾಣಬಾರದು ಪಾರ್ಥ. ಹೀಗಿರುವಾಗ ನಾನಾಡಿದರ ಕುರಿತಾಗಿ ಮಗದೊಮ್ಮೆ ಯೋಚಿಸಿ ನನ್ನನ್ನು ಸುರತ ಕೇಳಿಯಲ್ಲಿ ಗೆದ್ದು ತದನಂತರ ನನ್ನ ಜೀವಿತಾವಧಿಯಲ್ಲಿ ಹೆಚ್ಚಿನದ್ದಾದಂತಹ ಹೆಗ್ಗಳಿಕೆಯನ್ನು ತನ್ನದಾಗಿಸಿಕೊ. ಮತ್ತೆ ನಿನಗೆ ಕಪ್ಪ ಎಂದೇನು, ತುರಗ ಎಂದೇನು, ತುರಗ ಬಿಡು, ಕುದುರೆ ಏಕೆ, ಈ ಚದುರೆಯೇ ನಿನ್ನವಳು, ಕಪ್ಪವೇಕೆ, ನನಗೆ ಸೇರಿದ ಸಮಸ್ತ ಐಶ್ವರ್ಯವೆಲ್ಲವೂ ನಿನ್ನ ಪಂಚದಳದಲ್ಲಿ ಪಾರ್ಥ ಪದದಳದಲ್ಲಿ. ಪುರುಷಾರ್ಥ ಚತುಷ್ಟಯಗಳಲ್ಲಿ ಕಾಮ ಪ್ರಧಾನವಾದದ್ದು. ಧರ್ಮ ಅರ್ಥಗಳ ನಂತರ ಬರುವಂತಹ ಕಾಮವೇ ಅರಿಷಡ್ವರ್ಗಗಳನ್ನು ಗುರುತಿಸುವ ಕಾಲಕ್ಕೆ ಪ್ರಧಾನವಾಗಿ ಬರುತ್ತದೆ. ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಅಲ್ವೇ? ಇದರ ಹಿನ್ನೆಲೆ ಅರ್ಥವನ್ನು ಗಮನಿಸಿದರೆ ಧರ್ಮ ಮಾರ್ಗದಲ್ಲಿ ಅರ್ಥವನ್ನು ಅರ್ಥಿಸುವುದಕ್ಕಾಗಿ ಅಥವಾ ಆ ಮೂಲಕವಾಗಿ ಕಾಮವನ್ನು ಈಡೇರಿಸಿಕೊಳ್ಳಬಹುದು ಅನ್ನುವ ಹಾಗೆ ಸುಳ್ಳು ನುಡಿ. ಆದ್ದರಿಂದ ಕಾಮವೇ ಪ್ರಧಾನವಾದದ್ದಲ್ಲ, ಅದನ್ನು ಎಲ್ಲಿ ಹೇಗೆ ಬಯಸಬೇಕು ಮತ್ತು ಈಡೇರಿಸಿಕೊಳ್ಳಬೇಕು ಅನ್ನುವುದನ್ನು ನಾವೇ ನಿರ್ಣಯಿಸಬೇಕು ನಮ್ಮ ಜೀವನಾನುಭವದ ಮೂಲಕವಾಗಿ. ಹೆಣ್ಣಿನೊಡನೆ ಯುದ್ಧ ಬೇಡ, ನಿಮ್ಮ ಕುರಿತಾದಂತಹ ಕೀಳರಿಮೆಯಿಂದ ಹಾಗೆ ಆಡಿದ್ದಲ್ಲ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ನಾವು ಸ್ತ್ರೀಯರನ್ನು ಸದಾಕಾಲವು ಗೌರವ ಲಕ್ಷ್ಯದಿಂದ ಕಾಣುವವರು. ಇದು ಹಸ್ತಿನಾವತಿಯ ಪರಂಪರೆ, ನಮ್ಮಣ್ಣನಾದಂತಹ ಧರ್ಮಜ ಆಚರಿಸಿಕೊಂಡು ಬಂದು ನಾವು ರೂಢಿಸಿಕೊಂಡು ಬಂದಂತಹ ಸಂಪ್ರದಾಯ. ಆದ್ದರಿಂದ ಬಂಧು ಹತ್ಯಾ ದೋಷಕ್ಕಾಗಿ ರಚಿಸಿದಂತಹ ಅಶ್ವಮೇಧ ಯಾವ ಕಾರಣಕ್ಕೂ ಇದರಲ್ಲಿ ಹೆಣ್ಣೊಬ್ಬಳು ಮೂಗು ತೂರಿಸಬೇಕಾದ ಅಥವಾ ಭಾಗವಹಿಸಬೇಕಾದಂತಹ ಅಗತ್ಯ ಇಲ್ಲ. ಕುದುರೆಯನ್ನು ಕಟ್ಟಿದ್ದಿ, ಆದ್ದರಿಂದ ಹೋರಾಟ ಅನಿವಾರ್ಯ. ಆ ಅನಿವಾರ್ಯತೆಯನ್ನು ನೀಗಾಡಿಸುವುದಕ್ಕೆ ಹೆಣ್ಣಿನೊಡನೆ ಯುದ್ಧ ಬೇಡ ಅನ್ನುವ ಹಾಗೆ ನಾನಾಡಿದ್ರೆ ನೀನು ಕೇವಲ ನನ್ನ ಮೇಲುಡುಗೆಯನ್ನು ಗಮನಿಸಿದ್ದಿರಬೇಕು. ಬಿಗಿದುಟ್ಟಂತಹ ಜಟ್ಟಿ ಜಲ್ಲರ ಕವಚಿದ ಕವಚ ರಾಜ್ಯಕ್ಕೆ ಸಮರವನ್ನು ಆಯ್ಕೆ ಮಾಡಿಕೊಳ್ಳುತ್ತೀಯೋ? ಇಪ್ಪಗೆಯ ಯುದ್ಧದ ಕುರಿತಾಗಿ ನನ್ನಲ್ಲಿ ಆಡುತ್ತಾ ಇದ್ದು. ಹೌದು. ಆದ್ದರಿಂದಲೇ ನಮಗೆ ಅನುಮಾನ ಬರುವುದು. ಏನು? ನೀನು ಯಾರು? ಪ್ರಮೀಳ. ನಾನೇ. ಇದಕ್ಕೆ ನಮ್ಮ ಊರಿನಲ್ಲಿ ಹೇಳುವುದು ಹೇಗೆ ಗೊತ್ತುಂಟು? ಹೇಗೆ? ಪ್ರಮೀಳ ಪಟ್ಟಣ. ಯಾಕೆ ಹಾಗೆ ಹೆಸರು ಬಂತು? ಎದಸಟೆಸಿ ನಿತ್ತ ಹೆಣ್ಣಿನಿಂದ ಆಳಲ್ಪಡುವ ಗಂಡು ಬೀರಿಗಳಂತೆ ಪ್ರವರ್ತಿಸಬಹುದಾದಂತಹ ಹೆಣ್ಣುಗಳು ಅನುಸರಿಸುವ ಒಂದು ರಾಜ್ಯ ಅಂತ ಅರ್ಥ. ಅಂಕೆ ಮೀರಿದ ಮಾತಾಡುವ
ಸ್ವಲ್ಪ ಗಂಡಸರಾಗಿ ವರ್ತಿಸುವ. ಹೆಣ್ಣು ಮಕ್ಕಳನ್ನು ನಾಳೆ ಏನು ಹೇಳಿತ್ತು ಗೊತ್ತುಂಟ ಪ್ರಪಂಚ? ಅಬ್ಬ ಅವಳು ದೊಡ್ಡ ಪ್ರಾಮೀಣ್ಯಪ್ಪ. ಹೀಗ ಆದೀತು. ಯಾಕೆ? ನಿನ್ನ ವೇಷಭೂಷಣಕ್ಕೂ ನಿನ್ನ ಉಪಾಧಿಗಳಿಗೂ ವ್ಯವಹಾರಕ್ಕೂ ಸಂಬಂಧ ಇಲ್ಲ. ಅದಕ್ಕೆ ನಾನು ನಿನಗೊಂದು ಅವಕಾಶವನ್ನ ಕೊಟ್ಟದ್ದು. ನನ್ನ ಕಣ್ಣ ಗುಡ್ಡೆಗಳಲ್ಲಿ ನಿನ್ನ ಕಣ್ಣ ಗುಡ್ಡೆಗಳನ್ನ ಸೇರಿಸು. ಮೊದಲಾಗಿ ದರ್ಶನ, ಆಮೇಲೆ ಸ್ಪರ್ಶನ, ಆಮೇಲೆ ಸಂಭಾಷಣ, ಆಮೇಲೆ ಆಲಿಂಗನ, ಆಮೇಲೆ ಚುಂಬನ, ಆಮೇಲೆ ಅದರಲ್ಲಿ ಬಿಡಿಸಿ ಹೇಳಬೇಕು ಅಂತಿಲ್ಲ ನಿನಗೆ. ನೀನು ಗಂಡಸರಲ್ಲಿ ಅದನ್ನು ಬಿಡಿಸಿ ಹೇಳೋದು ಬೇಡ, ಅದರಲ್ಲಿಯೂ ಈ ಪಾರ್ಥನೊಡನೆ ಆ ವಿಷಯದ ಬಗ್ಗೆ ವಿಮರ್ಶೆ ಬೇಡ. ನಾವೆಲ್ಲ ಅದರಲ್ಲಿ ಕಾಲ್ತು ಮಗಚಿದ್ದೇವೆ ಈವರೆಗೆ. ನೀನು ಎಷ್ಟು ಆದರೆ ನಿನ್ನ ಕುರಿತಾಗಿ ನನಗೆ ಇಬ್ಬಂದಿಗೆ ಅಥವಾ ಇಬ್ಬಗೆಯ ಭಾವ ಮೂಡಿದ್ದು ಯಾಕೆ? ಕೈಯಲ್ಲಿ ಆಯುಧ ಹಿಡಿದಿದ್ದಿ, ಸುರತ ಕೇಳಿಯ ವಿಷಯ ಮಾತಾಡ್ತಿ. ಈ ರಾಜ್ಯಕ್ಕೆ ನಾನು ಅರಸು ಅನ್ನುವ ಹಾಗೆ ಆಡುತ್ತಿ, ಕುದುರೆಯನ್ನು ಕಟ್ಟಿದ್ದಿ. ಕುದುರೆಯನ್ನು ಕಟ್ಟಿ ಈ ರಾಜ್ಯವನ್ನು ಆಳುವಂತಹ ನೀನು ಆ ಕುದುರೆ ಕಟ್ಟಿದ ವ್ಯವಹಾರವನ್ನೊಂದು ಪೂರ್ಣ ವಿರಾಮದತ್ತ ಕೊಂಡೊಯ್ಯಬೇಕೋ ಬೇಡುವ? ಇದರ ಮಧ್ಯದಲ್ಲಿ ಸುರತ ಕೇಳಿ ಮಾಡುವನ, ಸಮರ ಮಾಡುವನ, ಹೀಗೆ ಕೇಳುತ್ತಿ ಅಂತಾದ್ರೆ ಕ್ಷಣಚಿತ್ತಂ ಕ್ಷಣಪಿತ್ತಂ, ಗಳಿಗೆಗೊಂದು ಆಲೋಚನೆ ಮಾಡ್ತಿ ಅಂತ ಅರ್ಥ. ವೇಶ್ಯರ ವ್ಯವಹಾರ ಅಲ್ಲ, ಹಾಗಲ್ಲ, ಸ್ವಭಾವ ಅಲ್ಲ. ಸ್ಥಿರವಾದ ಒಂದು ವಿಷಯದ ಕುರಿತಾಗಿ ಖಚಿತವಾದಂತಹ ನಿಲುಮೆ ಇಲ್ಲ ಅಂತ ಅಂದ್ರೆ ವೇಶ್ಯರ ಸ್ವಭಾವ ಅಂತ ಹೇಳುದು. ವೇಶ್ಯರು ಹೇಗೆ? ವಾರಾಂಗನೆಯರು ಕಣ್ಣಿಗೆ ಚಂದ ಕಂಡ ಗಂಡಸರನ್ನು ಗಂಡ ಅಂತ ಹೇಳುದು. ನಿರ್ಣಯವಾಗಿ ಇಂಥವನೇ ಗಂಡ ಅನ್ನುವ ಹಾಗೆ ಹೇಳಲಿಕ್ಕಿಲ್ಲ. ಆ ಅರ್ಥದಿಂದ ವೇಶ್ಯೆಯರಂತೆ ಅನ್ನುವ ಹಾಗೆ ಹೇಳಿದೆನಷ್ಟೇ ವಿನಃ ನಿನ್ನ ಸ್ವಭಾವದ ಕುರಿತಾಗಿ ದೂಷ್ಯ ಭಾವವನ್ನು ಹೊಂದಿದಂತ ಅರ್ಜುನ ನಾನು ಅನ್ನುವ ಹಾಗೆ ತಪ್ಪಾಗಿ ಭಾವಿಸಬೇಡ. ಗಳಿಗೆಗೊಂದು ತೀರ್ಮಾನವನ್ನು ರಾಜ್ಯವನ್ನಾಳುವ ಅರಸವರ್ಗದವರು ತೆಕ್ಕೊಳ್ಳಕೂಡದು. ಆದ್ದರಿಂದ ಕುದುರೆಗಟ್ಟಿದ್ದು ಯಾಕೆ? ಹೋರಾಡುವುದಕ್ಕೆ. ಹೋರಾಟಕ್ಕೆ ಬಂದವ ಯಾರು? ಪಾರ್ಥ. ಅವನೊಡನೆ ಕಾಮಕೇಳಿಯ ವಿಷಯ ಮಾತಾಡ್ತಿಂತಾದ್ರೆ ಪೂರ್ವಾಪರ ಸಂಬಂಧ ಇಲ್ಲ ಅಂತ ಆಗ್ತದೆ. ಆದ್ದರಿಂದ ಕೈಯಲ್ಲಿ ಕೈದುವನ್ನು ಹಿಡಿದು ವೀರಾವೇಶದಿಂದ ಮುನ್ನುಗ್ಗಿ ಕುದುರೆಯನ್ನು ರಕ್ಷಿಸಿಕೊಳ್ಳುವ ಯೋಚನೆ ಮಾಡುವುದು ಬಿಟ್ಟು ಮದುವೆ ಆಗುತ್ತೀಯ? ನಾನೇನು ಹೆಣ್ಣುಗಳನ್ನು ಪ್ರಾಯ ಎಷ್ಟಾಯ್ತು ಗೊತ್ತುಂಟ? ನನ್ನ ತಿರುಗಾಟದಲ್ಲಿ ನನ್ನ ಅಲ್ಲ, ಇಂಥದ್ದು ಕಾಣಲಿಲ್ಲ ಸತ್ಯಕ್ಕಾದ್ರೆ. ಅಲ್ಲ, ಇಂಥದ್ದು ಸಿಕ್ಕಲಿಲ್ಲ ಅಂತ ಹೇಳಿದ್ದು ನಾನು. ಆದ ಕಾರಣ ನೀನು ಕೈಗೊಂಡ ಅಥವಾ ಉದ್ಯುಕ್ತಳಾದ ಕಾರ್ಯದಲ್ಲಿ ಒಂದು ತೀರ್ಮಾನವನ್ನು, ಒಂದು ಮುಕ್ತಾಯವನ್ನು ನೀನೇ ಕೈಗೊಳ್ಳಬೇಕು. ಹೀಗೂ ಗಳಿಗೆ ಒಂದು ಮಾತಾಡುದಲ್ಲ ಏನು? ನಿನ್ನನ್ನು ಹೊಂದುವಂತಹ ಅಭಿಲಾಷೆಯನ್ನು ನಾ ಹೊತ್ತು ಈ ಕಡೆಗೆ ಐತಂದರೆ ಅದನ್ನು ತಪ್ಪು ಎನ್ನುವ ಹಾಗೆ ಸಾಧಿಸುವುದಕ್ಕೆ ಬರ್ತದೆಯೇ ಹೇಳು? ಕೈಯಲ್ಲಿ ಧನುಷರಗಳನ್ನಾದ್ದು ಬಂದಿದ್ದೇನೆ. ಪಾರ್ಥನಂತವನನ್ನು ಚದುರೆಯೊಬ್ಬಳು ಬಯಸಿದ್ದಾಳೆ ಅಂತ ಆದರೆ ಕುದುರೆ ಕಟ್ಟುವುದಲ್ಲ ಅಂತ ಹೇಳಿದ್ದಷ್ಟೆ. ನ್ಯಾಯೇನ ನಾನು ಕಟ್ಟಿದವಳಿದ್ದೇನೆ. ಹಣೆಯ ಲೇಖನಿಯನ್ನು ಸ್ಪಷ್ಟವಾಗಿ ಓದಿ. ಬಲ್ಪುಳ್ಳವರು ಕಟ್ಟಿ ಕಾದಾಡತಕ್ಕದ್ದು ಬಲು ಉಂಟು. ಆದ್ದರಿಂದಲೇ ಇಲ್ಲಿಯ ಸ್ತ್ರೀರಾಜ್ಯಕ್ಕೆ ಸಭಾಗ್ನಿಯಾಗಿ ನನ್ನ ವ್ಯಕ್ತಿತ್ವವನ್ನು ಸ್ಥಾಪಿಸುವುದಕ್ಕೆ ಬೇಕಾಗಿ ನಾನು ಕಟ್ಟಿದರೆ ತಪ್ಪು ಅಂತ ಹೇಳುವುದಕ್ಕೆ ಬರ್ತದೆ. ಸಮರ ಭೂಮಿಯಲ್ಲಿ ನಿನ್ನನ್ನು ಎದುರುಗಾಡುವುದಕ್ಕೆ ಬೇಕಾಗಿ ಪಟ್ಟದ ಅರಸೆಯಾಗಿ ಸೀರೆಯನ್ನು ಉಟ್ಟುಕೊಂಡು ಬರುವುದಲ್ಲ. ರಣಭೂಮಿಯಲ್ಲಿ ಹೆಣ್ಣಾದವಳು ಹೇಗೆ ಕಾಣಿಸಿಕೊಳ್ಳಬೇಕು ಅದೇ ತೆರನಾಗಿ ಕಡೆಗೆ ಸಾಗಿ ಬಂದವಳಿದ್ದೇನೆ. ಕೈಯಲ್ಲಿ ಹಿಡಿದ ಧನುಷರ ಏನು ಸುಮ್ಮಗೆ ಅಂತ ಭಾವಿಸಬೇಡ. ನಾನು ಹೇಳಿದರ ಬಗೆಗಾಗಿ ಮಗನೊಮ್ಮೆ
ಬಿಡುವಂತ ನಾನು ಆಲೋಚನೆ ಮಾಡಿದ್ರೆ ಕೆರಳಿ ಸುದ್ದಿ. ಲೇಖನಿಗೆ ಅನುಸಾರವಾಗಿ ಕುದುರೆ ಕಟ್ಟಿದ್ದಿ, ಪಲ್ಪುಳ್ಳವರು ಕಟ್ಟಿ ಕಾದುವುದು, ಪಲ್ಪುಳ್ಳವರು ಕಟ್ಟಿ ಮಲಗುವ ಮನೆಗೆ ಕರೆಯುವುದು ಅಂತ ಬರಲಿಲ್ಲ. ಆದ್ದರಿಂದ ಸುರತ ಕೇಳಿಯ ವಿಷಯವನ್ನು ಮಾತಾಡಿ ಹಾದಿ ತಪ್ಪಿಸುವುದಕ್ಕೆ ಯತ್ನಿಸುತ್ತಾ ಇದ್ದಿ. ನಾನು ಕುದುರೆಯನ್ನು ಬಿಡಿಸಬೇಕೆನ್ನುವುದು ಸತ್ಯವಾದರೂ ಕೂಡ ಹೆಣ್ಣಿನೊಡನೆ ಹೋರಾಡಿ ನಾವು ಗೌರವಿಸುವ ಸ್ತ್ರೀಯ ವಧೆಗೆ ನಾವು ಕಾರಣರಾಗಕೂಡದು ಅನ್ನುವ ಹಾಗೆ ಒಳ್ಳೆ ಮಾತಿನಲ್ಲಿ ಮಾತಾಡಿದರೆ ದಾರ್ಷ್ಟ್ಯ ಮಾತಾಡ್ತಿ. ನಮಗೆ 1 ವರ್ಷದ ಒಳಗೆ ತಿರುಗಾಟ ಮುಗಿಸಬೇಕು ಅಂತ ನಿರ್ಬಂಧ ಉಂಟು. ಮಧ್ಯ ಅಡ್ಡಿ ಆತಂಕ ಬಂದ್ರೆ ನಾವು ಹೆದರುವವರಲ್ಲ, ಅರ್ಧದಲ್ಲಿ ನಿಲ್ಲಿಸುವವರು ಅಲ್ಲ. ನಿನ್ನ 1 ವರ್ಷವನ್ನು ಪೂರ್ತಿ ಮಾಡ್ಲಿಕ್ಕೆ ಹೀಗೆ ಬಿಟ್ರೆ ಅಲ್ವಾ ನೀನು? ಅಬದ್ಧ ಮಾತಾಡಬೇಡ, ವಿಕಟ ಮಾತಾಡಿದ್ದು ಸುಮ್ಮಗಿಲ್ಲದೆ. ಇವತ್ತು ನಾನು ಹೇಳಿದ ದಾರಿಗೆ ಬರುವುದಿಲ್ಲ ಅಂತ ಆದ್ರೆ ನಿನ್ನನ್ನು ತಡೆಯುವುದೇ. ನನ್ನ ದಾರಿಗೆ ಅಡ್ಡ ಬಂದದ್ದೇ ನಿಜ ಅಂತಾದ್ರೆ ಹೆಣ್ಣಾದರೂ ಹೊಡೆದು ಹಾಕಿ ಅದು ಎಚ್ಚರ. ಬಾಲಗಿಯ ಕೊಲನುಚಿತವೋ ನಯ ಜೋಳಿಯು ಅನುಕರಿಸಲ್ಗೆ ನಯ ಜೋಳಿಯು ಅನುಕರಿಸಲ್ಗೆ
ಬರಿಸುತ್ತ ಈ ಪ್ರಮೀಳೆಯನು ಕನ್ನಡಗೆ ಬರಿಸುತ್ತ ನುಡಿದ ವಿನಯದಲ್ಲಿ ಬಹಳ ಚಂದ ಆಯ್ತಲ್ವಾ? ನಾನು ಕಿವಿ ಕೊಟ್ಟು ಕೇಳಿದ್ದೆ. ಈ ಅಂಬರದ ನುಡಿ ಹೇಳಿದ್ದೇನೆ. ವನಿತೆಯೊಡನೆ ಸಮರವು ಅನುಚಿತವು. ಮೇಲಿನಿಂದ ಹೇಳಿದ್ದು ಕೇಳಿದ ಕೂಡಲೇ ತೀರ್ಮಾನವನ್ನು ಕೈಗೊಳ್ಳುವುದಕ್ಕಾಗುವುದಿಲ್ಲ. ಕೇಳಿದ ವರ್ತಮಾನದ ಕುರಿತಾಗಿ ಈಗ ನೀವೇನು ಹೇಳ್ತೀರಿ? ಎಣಿಕೆ ಬೇಡಲೆ ಗುಣಮಣಿಯೇ, ಎಣಿಕೆ ಬೇರೆ ಗುಣಮಣಿಯೇ ಪ್ರಮೀಳೆ. ಎಣಿಕೆ ಬೇಡಲೆ ಗುಣಮಣಿಯ ಪ್ರಮೀಳೆಗೆ ಕೇಳ್ಮನ ಮೆಚ್ಚಿದೆನು ನಿನಗೆಣೆ ಗಾಣಶೀಲೆ. ಕೇಳ್ಮನ ಮೆಚ್ಚಿದೆನು ನಿನಗೆಣೆ ಕಾಣೆ ಶಿಲೆ. ಅಗ್ರಭವನು ಅಶ್ವಮೇಧ ದೀಕ್ಷೆಯಗೊಂಡ, ಅಗ್ರಭವನು ಅಶ್ವಮೇಧ ದೀಕ್ಷೆಯಗೊಂಡ, ಉಗ್ರತಾಪದಿ ಒಂದು ವರುಷ. ಎಣಿಕೆ ಬೇಡಲೆ ಗುಣಮಣಿಯ ಪ್ರಮೀಳೆಗೆ ಮನ ಮೆಚ್ಚಿದೆನು ನಿನಗೆಣಗಾಣೆ ಶೀಲೆ. ಪ್ರಮೀಳೆ ಪ್ರಮೀಳೆ ಯಾಚಿಸಿದೆ, ಕಾಡಿದೆ, ಬೇಡಿದೆ. ಎಂತ ಯುದ್ಧಕ್ಕಾಗಿ ನಿಲ್ಲು. ಸುಮ್ಮಗೆ ಯುದ್ಧ ಮಾಡುದು ಅದೇ ಹೆಣ್ಣು ಮಕ್ಕಳ ಬುದ್ಧಿ ಅಂತ ಹೇಳುದು. ಅಲ್ಲ, ಯಾರು ಬೇರೆ ಹೇಳಿದ್ದು ನನಗೆ ಗೊತ್ತಿಲ್ಲ, ನಾನು ಹೇಳುವುದಿಲ್ಲ, ನೀವು ಹೇಳಿದ್ದು ಅದು. ಹೆಣ್ಣು ಮಕ್ಕಳ ಬುದ್ಧಿ ಯುದ್ಧ ಮಾಡು ಅನ್ನುವ ಹಾಗೆ ಮತ್ತು ನನ್ನನ್ನು ಉತ್ತೇಜನ ಮಾಡ್ತಾ ಇದ್ದೀಯಲ್ಲ. ಹಿಂದಿನವರು ಹೇಳಿದ್ದು ಕೇಳಿಲ್ವ ನಿನಗೆ? ಏನು ಮೇಲಿನವರು ಆಡಿದ್ರಲ್ಲ, ಯುದ್ಧ ಸಲ್ಲದು, ವಂದಿತೆಯೊಡನೆ ಸಂಧಾನವನ್ನು ಮಾಡಿಕೋ. ಸಂಧಾನ ಹೌದು, ಆಡಿದ್ರ? ಆದ್ದರಿಂದಲೇ ನಾನು ನನ್ನ ಕೋಲನ್ನು ಇಳುಹಿ ನೋಡಿದೆ. ಸಾಮಾನ್ಯರಿಗೆ ಎತ್ತಲಿಕ್ಕೆ ಆಗದಷ್ಟು ದೊಡ್ಡ ಬಿಲ್ಲು. ಆ ಬಿಲ್ಲನ್ನು ನಾನು ಅಲ್ಲಿಟ್ಟದೆ ಎಂತದಕ್ಕೆ? ಕೈ ಬೇನಾಗುತ್ತದೆ ಅಂತ ಅಲ್ಲ, ಮತ್ತೆ ನಿನ್ನೊಡನೆ ಇನ್ನು ಹೋರಾಟ ಇಲ್ಲ ಅಂತ. ಅಂದ್ರೆ ಸಾಕು ಅಂತ. ಗುಣಮಣಿಯೇ, ಓ ಸುಶೀಲೆ, ಓ ಪ್ರಮೀಳ, ನಿನ್ನೊಡನೆ ಹೋರಾಡಬಹುದಾ? ಇಷ್ಟೆಲ್ಲ ಹೇಳಲಿಕ್ಕೆ ಬರ್ತದಲ್ಲ. ಆಗ್ಲಿ. ನೀನು ಶೀಲ ಇಲ್ಲದವಳು ಅಂತ ನಾನು ಮೊದಲು ಹೇಳಲಿಲ್ಲ, ಇಲ್ಲ ಇಲ್ಲ ಇಲ್ಲ, ಇನ್ನೂ ಹೇಳುವುದಿಲ್ಲ. ಸೌಶೀಲ್ಯವಂತಳಾದ, ಪರಾಕ್ರಮ ಸಂಪನ್ನೆಯಾದ, ಬುದ್ಧಿ ವಿವೇಕಗಳು ಜಾಗೃತಾವಸ್ಥೆಯಲ್ಲಿರುವ ನಿನ್ನೊಡನೆ ನಾನು ಸಂಧಾನ ಮಾಡಬೇಕನ್ನುವುದು ದೈವೇಚ್ಛೆ. ಆದ್ದರಿಂದ ನಿನ್ನನ್ನು ನಾನು ಒಡಗೊಂಬೆ. ಅಂದ್ರೆ ನೀನು ಹೇಳಿದೆಯಲ್ಲ, ಅಲ್ಲ, ನನಗೆ ಅಷ್ಟೆಲ್ಲ ವಿವರಿಸಿ ಹೇಳಲಿಕ್ಕೆ ಸ್ವಲ್ಪ ನಾಚಿಕೆ ಆಗ್ತದೆ. ಅಯ್ಯೋ, ಇಷ್ಟು ತಿರುಗಾಟದ ಅನುಭವ ಇರುವವರು ಮತ್ತೆ ನಾಚಿಕೆ ಮಾಡ್ಲಿಕ್ಕಿಲ್ಲ. ಬರೇ ತಿರುಗಾಟ ಅಲ್ಲ, ನನಗೆ ಮದುವೆ ಎಷ್ಟಾಗಿದೆ ಅಂತ ನನಗೆ ಲೆಕ್ಕ ಇಲ್ಲ. ಎಷ್ಟಾದ್ರೂ ಇಲ್ಲಿ ಆಗ್ಲಿಲ್ಲ ನೋಡು. ನಾನು ಒಂದೊಂದು ತಿರುಗಾಟದಲ್ಲಿ ಕನಿಷ್ಠ ಪಕ್ಷ 4-5 ಆದ್ರೂ. ಅಲ್ಲ, ಈ ತಿರುಗಾಟಕ್ಕೆ ಒಂದೇ ಸಾಕು. ಅಲ್ಲ, ಇದು ಆರಂಭದ್ದು.
ಇನ್ನು ಹೇಳಲಿಕ್ಕೆ ಬರುವುದಿಲ್ಲ. ಅಲ್ಲ ನಾವು ಜೊತೆ ಬಿಟ್ಟಲ್ಲ ಇನ್ನೊಂದಾಗುದು. ಅಲ್ಲ ಇವತ್ತು ಮದುವೆ ಆಗುದಿಲ್ಲ, ವಿಷಯ ಬೇರೆ. ನಿನ್ನನ್ನು ನಾನು ಒಡಗೊಂಬೆ, ನಿನ್ನ ಮನಸ್ಸಿನ ಇಚ್ಛೆಯಂತೆ ನಾನು ನಿನ್ನನ್ನು ವರಿಸುವೆ. ಧೀರ ಓ ಧೀರ
ನೀನು ನಿನ್ನ ನಡೆ ಎಲ್ಲ ಉಂಟಲ್ಲ, ಸ್ತ್ರೀ ವೇಷ ಮಾಡಿ ಕುಣಿದಾಗ ಆಗಿದೆ. ಈಗ ಇದು ಸ್ತ್ರೀಯೇ ಕುಣಿದಾಗ ಆಗಿದೆ. ಯಾಕೆ? ಅದರ ಅಭ್ಯಂತರ ನಿನಗೆ ಅರ್ಥ ಆಗಿರಬೇಕು. ಪೌರುಷವನ್ನು ನೀನು ನಿನ್ನಲ್ಲಿ ಆರೋಪಿಸಿ ನೀನಾಗ ವರ್ತಿಸಿದೆ, ಅದು ನಮಗೆ ಇಷ್ಟ ಆಗಲಿಲ್ಲ. ಇದು ಸಹಜವಾದ ಹೆಣ್ತನದಿಂದ ಪ್ರವರ್ತಿಸಿದೆ, ಇದು ನಮಗೆ ಮೆಚ್ಚುಗೆ ಆಯಿತು. ಸಾಲಂಕೃತಳಾಗಿಯೇ ನಾನು ಬಂದದ್ದು. ಹೌದು. ಆದರೆ ನಿನ್ನ ಮುಂಭಾಗದಲ್ಲಿ ಕಾಣಿಸಿಕೊಂಡ ರಣರಂಗದಲ್ಲಿ ನಾನು ವಿಹರಿಸಿದ ಬಗೆಯದು ಬೇರೆಯಾಗಿತ್ತು. ಹೌದು. ಯಾವಾಗ ಅಂಬರ ನುಡಿಯನ್ನು ಕೇಳಿದಂತಹ ನೀನು ನನ್ನನ್ನು ಒಲಿಸಿಕೊಳ್ಳುವುದಕ್ಕೆ ಮನಸ್ಸು ಮಾಡುವೆ ಎಂದಾದರೆ ನಾನು ಯಾಕೆ ಸಹಜವಾಗಿ ಸ್ತ್ರೀಭಾವದಿಂದ ಪ್ರಕಟಗೊಳ್ಳಬಾರದು? ಹೌದು. ಧೀರ, ಶೂರ, ವೀರ ಕೇವಲ ಬಾಯಿ ಮಾತಿಗೆ ನಾನು ಆಡಿದ್ದಲ್ಲ. ಪ್ರಪಂಚದಲ್ಲಿ ಯಾರನ್ನು ಬೇಕಾದ್ರೂ ಧೀರ ಅಂತ ಕರಿಬಹುದು, ಯಾರನ್ನು ಬೇಕಾದ್ರೂ ಶೂರ ಅಂತ ಒಪ್ಪಿಕೊಳ್ಳಬಹುದು, ಯಾರನ್ನು ಬೇಕಾದ್ರೂ ವೀರ ಎಂದು ಹೇಳಿ ಮೆಚ್ಚಿಸಿಕೊಳ್ಳಬಹುದು. ಅವರಲ್ಲಿ ಧೀರತೆ, ಶೌರ್ಯ ಇರಬೇಕು. ಇರುವುದು ಹೌದು ಅಂತಾದ್ರೆ ನಿನ್ನನ್ನಲ್ಲದ ಇನ್ನೊಬ್ಬರಲ್ಲ, ನರನಾರಾಯಣರು. ಹೀಗೆ ಪ್ರಪಂಚದಲ್ಲಿ ಪ್ರಕಟಗೊಂಡವರು ನೀವಂತ. ನರನಾದ ನೀನು ನಾರಾಯಣನಾಗಿ ಶ್ರೀಕೃಷ್ಣ. ನರನನ್ನಗಳಿ ನಾರಾಯಣನಿಲ್ಲ, ನಾರಾಯಣನನ್ನು ಬಿಟ್ಟು ನರನಿಲ್ಲ. ಪರಸ್ಪರ ಜೊತೆಯಾಗಿ ನಡೆದಂತಹ ಸಮರ ಭೂಮಿಯ ಪ್ರಕ್ರಿಯೆಯಲ್ಲಿ ನಿಮಗೆ ಒದಗಿ ಬಂದದ್ದು ಗೆಲುವು ಹೊರತು ಸೋಲಲ್ಲ. ಆದ್ದರಿಂದಲೇ ನೀನು ಅಜೇಯ. ಈ ನಾಮಾವಳಿಯನ್ನು ಉಳಿಸಿಕೊಂಡದ್ದು ಮಾತ್ರವಲ್ಲದೆ ಅದಕ್ಕೆ ತಕ್ಕುದಾದ ರೀತಿಯಲ್ಲೇ ನೀನು ನನ್ನ ಮುಂಭಾಗದಲ್ಲಿ ವ್ಯವಹರಿಸಿದೆ ನೋಡು. ಆದ್ದರಿಂದಲೇ ಧೀರ, ವೀರ, ಶೂರ ನಿನ್ನಂಗಕ್ಕೆ ನಾ ಮನಸೋತೆ. ಸೂರ್ಯ ಗುಂಡಿಹುದು ಎನ್ನ ಮನ. ಈ ಮೊದಲೇ ಕೇವಲ 3 ಲೋಕದ ಗಂಡನಲ್ಲ ಪಾರ್ಥ, ಪ್ರಮೀಳೆಯ ಗಂಡ ಹೀಗೆನ್ನುವ ಹಾಗೆ ಒಪ್ಪಿಯೇ ನಾ ಸಮರಮುಖಕ್ಕಾಗಿ ಬಂದವಳು. ಯಾಕಾಡಿದೆ? ಎನ್ನಪ್ಪೆ ಶಶಿಪ್ರಭಾದೇವಿ ವಿಶಾಲವಾದ ಸಾಮ್ರಾಜ್ಯದಲ್ಲಿ ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಬಾಡಿ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸುವಲ್ಲಿ ಕಾಳಿಕಾ ಮಾತೆಯ ವರಪ್ರದಾನವನ್ನು, ಅನುಗ್ರಹವನ್ನು ನಾವು ಮರೆಯುವಂತಿಲ್ಲ. ಒಂದು ಕಾಲಕ್ಕೆ ನನ್ನ ಅಬ್ಬೆಗೂ ಅಗ್ರಜಾನುಜರಾದಂತಹ ಮಾರ್ತಾಂಡದ ಕಮಲಧ್ವಜರಿಗೂ ಸಮರ ಉಂಟಾಯಿತಂತೆ. ಸಮರ ಮಧ್ಯದಲ್ಲಿ ಅನುಗ್ರಹ ದೇವತೆಯಂತಹ ಕಾಳಿಕಾ ಮಾತೆ ಒಲಿದು ಬಂದ ಪರಿಣಾಮದಿಂದಲಾಗಿ ಸಂಗ್ರಾಮ ಸಲ್ಲದು ಸಂಧಾನ ಮಾಡಿಕೊಳ್ಳಿ. ಹೌದೌದು, ಆ ಪ್ರಸಂಗ ನನಗೂ ಕೇಳಿ ಗೊತ್ತು. ಪರಸ್ಪರ ಜತೆಯಾಗಿ ನೆಂಟಸ್ತಿಕೆ ಬೆಳೆಸಿಕೊಳ್ಳಿ. ಮಧುರವಾದ ದಾಂಪತ್ಯದ ಬಾಂಧವ್ಯದಲ್ಲಿ ಹೆಣ್ಣು ಮಗಳೊಬ್ಬಳು ಜನಿಸುವುದಕ್ಕಿದ್ದಾಳೆ. ಪ್ರಪಂಚದಲ್ಲಿ ಮಕ್ಕಳು ಹುಟ್ಟಿದ ಮೇಲೆ ನಾಮಕರಣ. ನಾನು ಹಾಗಲ್ಲ, ಹುಟ್ಟಿದ ಮುನ್ನವೇ ನನಗೆ ನಾಮಕರಣ ಪ್ರವೀಳೆ. ಆ ಹೊತ್ತಿಗೆ ತಾಯಿ ಆಡಿದ ಅಭಯವಾಕ್ಯವಂತೆ ಈ ಹೆಣ್ಣು ಮುಂದೆ 3 ಲೋಕದ ಗಂಡು ನರಕಟ್ಟಾಳು ಪಾರ್ಥನ ಮಡದಿಯಾಗುವುದಕ್ಕಿದ್ದಾಳೆ, ಅರಸಿಯಾಗುವುದಕ್ಕಿದ್ದಾಳೆ ಎನ್ನುವ ಹಾಗೆ ಅಭಯವಾಕ್ಯ ಯಾವ ಕಾಲಕ್ಕೂ ಹುಸಿಯಾಗದು. ಹುಸಿಯಾಗುವುದಕ್ಕಿಲ್ಲ ಅನ್ನುವ ವಿಶ್ವಾಸದಿಂದಲೇ ನಾನು ಎದುರುಗೊಂಡಿದ್ದೇನೆ. ಹುಸಿ ಮಾಡುವಲ್ಲಿ ನೀ ಮನಸ್ಸು ಮಾಡಲಿಲ್ಲ ಅನ್ನುವಲ್ಲಿಗೆ ಆ ಅಭಯವು ಸ್ಪಷ್ಟವಾಗ್ತದೆ. ಆದ್ದರಿಂದ ನಾನು ಯಾವತ್ತಿದ್ದರೂ ನಿನ್ನವಳೆ. ಕಟ್ಟಿಟ್ಟ ಕುದುರೆಯನ್ನು ಬಿಟ್ಟೆ, ಕಪ್ಪವನ್ನು ಕಾಲುಗೊಪ್ಪಿಸಿದೆ. ಪ್ರಮೀಳಾ, ಅಶ್ವಮೇಧಾಧ್ವರದ ಬೆಂಬಲಿಗನಾಗಿ ಹೊರಟದ್ದು ನಮ್ಮ ಇತ್ತೀಚೆಗಿನ ತಿರುಗಾಟ. ಮೊದಲು ಹಿಮಾಲಯದತ್ತ, ಸ್ವರ್ಗಲೋಕದತ್ತ ನಾನಾ ಕಾರಣಗಳಿಗಾಗಿ ತಿರುಗಾಟವನ್ನು ನಾನು ಮಾಡಿದವ. ಅಲ್ಲೆಲ್ಲ ಕೆಲವು ಮದುವೆ ಆಗಿದ್ದೇನೆ ಅನ್ನುವ ಹಾಗೆ ಪ್ರಸಂಗತ್ವವನ್ನು ನಾನು ಹೇಳಿದೆ. ವಿನೋದಕ್ಕಾಗಿ ಆಡಿದ್ದಷ್ಟೇ ಅಲ್ಲದೆ ಯಾರನ್ನು ಮದುವೆ ಆಗಬೇಕನ್ನುವಂತಹ ವಿವೇಚನಾ ರಹಿತನಾಗಿ ಹೆಣ್ಣನ್ನು ಕೈ ಹಿಡಿದ ಒಂದೇ ಒಂದು ಉದಾಹರಣೆ ಈ ಅರ್ಜುನನ ಜೀವಿತದಲ್ಲಿಲ್ಲ. ನಿನಗೂ ಗೊತ್ತಿರಬಹುದು. ನನ್ನ ಪರಾಕ್ರಮ ಸಂಪನ್ನತೆಯನ್ನು, ನನ್ನ ದೇಹ ಸೌಂದರ್ಯವನ್ನು ಮೆಚ್ಚಿದಂತಹ ಊರ್ವಶಿಯೇ ನನ್ನನ್ನು ಬಯಸುವುದಕ್ಕೆ ಮುಂದಾದಳು. ಆ ಕಾಲದಲ್ಲಿ ನಾನು ಒಡಂಬಡಲಿಲ್ಲ. ಹಾಗಾದ್ರೆ ಹೆಣ್ಣನ್ನು ಯಾವ ಕಾಲದಲ್ಲಿ ಎಲ್ಲಿ ಹೇಗೆ ಕಾಣಬೇಕನ್ನುವಂತಹ ವಿವೇಕ ಪಾರ್ಥನಿಂದ ಎಂದಿಗೂ ನಷ್ಟಪಡುವುದಿಲ್ಲ. ಆದ್ದರಿಂದ ಅಂಬರವಾಣಿಯಾದುರ ದ್ವಾರ ನಿನ್ನನ್ನು ಒಲುಮೆಯ ದೃಷ್ಟಿಯಿಂದ ನಾನು ನೋಡಿದೆ. ಹಾಗಾದ್ರೆ ಏನಿದರ ತಾತ್ಪರ್ಯ? ನಮ್ಮ ಸಮಾಗಮ ದೈವಕಲ್ಪಿತವಾದದ್ದು. ಹೆಣ್ಣೇ ಪ್ರಧಾನ, ಹೆಣ್ಣು ಗಂಡಿಗಿಂತಲೂ ಪ್ರಬಲ. ಶಶಿಪ್ರಭಾದೇವಿಯ ಒಕ್ಕಣೆಯು ಅದೇ ಆಗಿತ್ತು. ಇಷ್ಟರವರೆಗೆ ಪ್ರಮೀಳೆಯಾದಂತಹ ನೀನು ಅದನ್ನೇ ಒಡ್ಡೊಳಗೆ ಕೊಟ್ಟು ಹೇಳಿಕೊಂಡಿದ್ದದ್ದು. ಆದರೆ ಒಂದು ತಿಳ್ಕ, ನೀನು ತಿಳ್ಕೊಳ್ಳಬೇಕನ್ನೋದು ಕಾಗಲ್ಲ. ನಿನ್ನ ದ್ವಾರ ಸಕಲ ಹೆಣ್ಣು ಮಕ್ಕಳಿಗೂ ಒಂದು ಹೇಳಬೇಕಾದಂತಹ ಮಾತು. ಹೆಣ್ಣು ಮುಖ್ಯಳೇ ಪ್ರಪಂಚದಲ್ಲಿ. ಹೆಣ್ಣು ಯಾವ ಕಾಲಕ್ಕೂ ಸಣ್ಣವಳಲ್ಲ. ಆದರೆ ಪ್ರಕೃತಿ ಮತ್ತು ಪುರುಷ ಒಂದಾದಾಗ ಮಾತ್ರ ಪ್ರಪಂಚ ವ್ಯವಹಾರ ಹೇಗೆ ಮುಂದಕ್ಕೆ ಸಾಗುತ್ತದೆಯೋ ಹಾಗೆ ಗಂಡು ಹೆಣ್ಣುಗಳು ಸಮ್ಮಿಳಿತಗೊಂಡಾಗ ಮಾತ್ರ ಜಗತ್ತಿನ ವ್ಯವಹಾರ ಸುಗಮವಾಗಿ ಮುಂದೆ ಸಾಗುವುದಕ್ಕೆ ಸಾಧ್ಯ ಅನ್ನುವುದನ್ನು ಶಶಿಪ್ರಭಾ ಪರಿಣಯ ಪ್ರಸಂಗವೋ, ಪ್ರಮೀಳಾ ಸಂಧಾನ ಅನ್ನುವಂಥ ಈ ಪ್ರಸಂಗವೋ
ಜಗತ್ತಿಗೆ ತೋರಿಸಿಕೊಡಬೇಕು. ನಿನ್ನನ್ನು ನಾನು ವರಿಸಬೇಕು ನೀನು ಹೇಳಿದೆ. ಆದ್ರೆ ಒಂದುಂಟು, ನಾನು ವ್ರತದಲ್ಲಿದ್ದೇನೆ. ನಾನು ಅನ್ನುವುದಕ್ಕಿಂತಲೂ ನನ್ನ ಅಣ್ಣನನ್ನು ನೋಡಿದ್ಯಾ, ಅವ ಹಾಗೆ ಕೂತುಕೊಂಡಿರುವಾಗ ನಾನಿಲ್ಲಿ ಬೇಕಾಬಿಟ್ಟಿ ಮಾಡ್ಲಿಕ್ಕೆ ನನಗೆ ಧೈರ್ಯ ಬರುವುದಿಲ್ಲ. ಅಧಿಕಾರ ಇಲ್ಲ. ಅವ ಅಶ್ವಮೇಧಾಧ್ವರದ ದೀಕ್ಷಾಬದ್ಧನಾಗಿ ಕುಳಿತವ. ಆದ್ದರಿಂದ 1 ವರ್ಷ ಕಳೆದ ಮೇಲೆ ನಾನು ನಿನ್ನನ್ನು ವಿವಾಹವಾಗುತ್ತೇನೆ. ಬರಬೇಕು, ನಿನ್ನ ಕೈಯಿಂದಲೇ ಉದ್ಘಾಟನೆ ಮಾಡಿಸಬೇಕು ಅಂತ ಮಾಳಿಗೆ ಮೇಲೆ ಒಂದು ಅಂತಪುರ ಕಟ್ಟಿಸಿದ್ದು ಹಾಗೆ ಉಂಟು. ನೀನು ಇಲ್ಲಿ ಬಾ. ಎಂತದ್ದು? ಧರ್ಮರಾಯನಿಗೆ ಒಂದೇ ಮಾತು, ಧರ್ಮರಾಯನ ತಮ್ಮನಿಗೆ 1000 ನಾಲಿಗೆ ಅಂತ ಆಲೋಚನೆ ಮಾಡಿದ್ದೇನೆ. ಇರ್ಲಿಕ್ಕಿಲ್ಲ. ಅಶ್ವಮೇಧಾಧ್ವರ ಸುಮಂಗಳವಾಗಿ ಪರ್ಯವಸಾನ ಹೊಂದಿದ ಗಳಿಗೆಯಲ್ಲಿ ಪ್ರಮೀಳಾಪಟ್ಟಣದ ಅಧಿಪತಿಯಾದಂತಹ ನಿನ್ನನ್ನು ನಾನು ಕೈ ಹಿಡಿತೇನೆ. ಭಾಷೆ ಕೊಡಬೇಕಾ? ಕೈ ಮುಟ್ಟಿ ಭಾಷೆ ಕೊಡುವಾಗೆ ಉಂಟು, ಆದ್ರೆ ನಾನು ಇವತ್ತು ಮುಟ್ಲಿಕ್ಕಿಲ್ಲ ನಿನ್ನ ಕೈ. ದೀಕ್ಷೆ ಮುಟ್ಟುದಿಲ್ಲ ಅಂತ ನಮಗೆ ಆರಾಧ್ಯವಾದಂತಹ ಈ ಕೂರಂಬಿನ ಮೂಲಕವಾಗಿ ನಿನಗೆ ವಚನ ಕೊಟ್ಟಿದ್ದೇನೆ. ಸುಕ್ಷೇಮವಾಗಿ ಅಶ್ವಮೇಧಾಧ್ವರದ ಶಾಲೆಯತ್ತ ಹೋಗಿ ನಮ್ಮ ಅಣ್ಣನ ಆಶ್ರಯದಲ್ಲಿದ್ದುಕೋ, ನಾನು ತಿರುಗಾಟ ಮುಗಿಸಿ ಬರ್ತೇನೆ. ನಿನ್ನ ನಿರೀಕ್ಷೆಯಲ್ಲಿ ನಾನಿರ್ತೇನೆ ಪಾರ್ಥಾನ. ಗುಣವರದಿ ಕೃಷ್ಣನರು ನೆನೆದು ನಡೆದಲ್ದು ಮಣಿನಗರದ ಸಿರಿಯ ದೂರದೊಳು ಕಂಡು ಭೋಪಾಲ ಕೇಳಿದು ಭೂರಿ ಬಲ ಸಹಿತ ನೀಲಧ್ವಜ ಶ್ರೀರಾಜ್ಯದ ಒಡತಿಯಾದಂತ ಪ್ರಮೇಳೆ, ಅವಳಿಗೂ ನಮಗೂ ನಡೆದಂತ ಗಣಗೋರ ಸಂಗ್ರಾಮದಲ್ಲಿ ಜಯೋಪಜಯ ಯಾರಿಗೂ ಲಭಿಸದೇ ಇರುವಂತ ಸಂದರ್ಭ ನಭೋಮಂಡಲದಿಂದ ಕೇಳಿಸಿದು ಅಶರೀರವಾಡಿ ಯುದ್ಧವನ್ನು ನಿಲ್ಲಿಸುವ ಪಾರ್ಥ ಸಂಧಾನವನ್ನು ಮಾಡಿಕೋ ಅನ್ನುವಂತೆ ಆಕೆಗೆ ಧೈರ್ಯದ ಮಾತನ್ನು ಹೇಳಿ ಬೀಳುಕೊಟ್ಟು ಮುಂದುವರಿತಾ ಬಂದದ್ದೇ ಅಲ್ಲಿಗೆ ಚಂಪಕಾವತಿ ಪಟ್ಟಣ, ಹಂಸಧ್ವಜರ ಪುರ. ಅಲ್ಲಿನ ಮತ್ಕುರಗವನ್ನು ಆತ ಕಟ್ಟಿ ಹಾಕಿದ. ಆತನ ಮಗನಾದಂತ ಸುಧನ್ವ ಯುದ್ಧಕ್ಕಾಗಿ ಬಂದ. ಯುದ್ಧದ ಪರಿಣಾಮ ಮಡಿದ ದಿಸೆಯಿಂದ ಹಂಸಧ್ವಜ ನಮಗೆ ಬೆಂಬಲಿಗನಾಗಿ ನಮ್ಮ ಜೊತೆಯಲ್ಲೇ ಬಂದವನಿದ್ದಾನೆ. ನಿಮ್ಮ ಎಲ್ಲವರನ್ನು ಕೂಡ ಕೂಡಿಕೊಂಡು ಮುಂದುವರಿಯುತ್ತಾ ಇದೆ ನಮ್ಮ ತುರಗ. ಬಂದು ನಿಂತ ಸ್ಥಳ ಇದು ಯಾವುದು ಅನ್ನುವಂತ ಅನುಮಾನ ನನ್ನನ್ನು ಕಾಡ್ತಾ ಇದೆ. ಹಂಸಧ್ವಜ, ಈ ಪುರದ ವಿಚಾರ ನೋಡಿ ಪಾಲುಗುಣ ಆಗ ವಿಚಾರವನ್ನು ತಿಳಿದವನು ನಾನಲ್ಲ. ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇರುವಂತ ಪ್ರಶಾಂತವಾದಂತ ವಾತಾವರಣ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಎತ್ತರವಾಗಿ ಕಾಣಿಸ್ತಾ ಇರುವಂತಹ ಕೋಟೆ ಗೊತ್ತಲ್ಲ, ಅದರ ಮಧ್ಯದಲ್ಲಿ ರಾರಾಜಿಸ್ತಾ ಇದೆ ಪುರವನ್ನು. ಇದು ಯಾರ ಪುರ? ಇಲ್ಲಿಯ ಅರಸನಾರು, ಆತನ ಹೆಚ್ಚುಗಾರಿಕೆ ಯಾರು? ನಮ್ಮ ತುರಗವನ್ನು ನೋಡಿದ ಕ್ಷಣವೇ ನಮ್ಮ ತುರಗವನ್ನು ಬಂಧಿಸಿ ಕಾಡಿ ಭವನವನ್ನು ಕೊಡತಕ್ಕವನೇ ಅನ್ನುವಂಥ ವಿಚಾರವನ್ನು ಹೇಳಬಲ್ಲಿದೆ. ನರನೆ ಕೇಳಿ ರಾಜ್ಯದರ ಸುಶೇಷನ
ವರ್ತಮಾನ ಕಾಲದಲ್ಲಿ ನರ ಅಂತ ಹೆಸರಿದ್ರೆ ಅದು ನಿನಗೆ ಮಾತ್ರ. ಹಾಗೆಂತ ಈ ಹೊತ್ತಿನಲ್ಲಿ ದಿಗ್ದೇಶಗಳನ್ನು ಸಂಚರಿಸುತ್ತಾ ಹೊರಟಂತಹ ನಮ್ಮ ಕುದುರೆ ಒಂದು ಸೇರಿದಂತಹ ಜಾಗ ಯಾವುದು ಎನ್ನುವ ಹಾಗೆ ಕೇಳ್ತಾ ಇದ್ದಿ. ಸರಿಯಾದ ಪರಿಚಯ ಉಂಟು ನನಗೆ. ಇದು ಮಣಿಪುರ. ಮಹಾಶೇಷ ಆದಿಶೇಷ ಆತನ ಮೊಮ್ಮಗನಾದಂತಹ ಬಬ್ರುವಾಹನ ಈ ಪುರವನ್ನು ವರ್ತಮಾನದಲ್ಲಿ ಆಳ್ತಾ ಇದ್ದಾನೆ. ಅರಸ ಬಬ್ರುವಾಹನ. ಹೌದಯ್ಯ, ಬಹಳಷ್ಟು ದೈವ ಭಕ್ತನಾಗಿದ್ದಾನೆ. ಅಂತಹ ಬಬ್ರುವಾಹನ ನಮ್ಮ ಕುದುರೆ ಈ ಪುರವನ್ನು ಪ್ರವೇಶಿಸಿದರೆ ಕಟ್ಟುವಂತಹ ಸಾಮರ್ಥ್ಯ ಉಂಟಯ್ಯ. ಅಷ್ಟೇಯೋ ಅಲ್ಲ, ನೀತಿ ಶಾಸ್ತ್ರದೊಳಗೆ ಖ್ಯಾತ ನೆಲೆನಿಸುವ ವಿಶಾಲವಾದ ಭೂಮಿವಾದ ದಿಗಂತ ಎದುರು ಯಾವುದೇ ಬೃಹತ್ ಶಕ್ತಿ ನಿಲ್ಲುವುದಕ್ಕೆ ಅಸಾಧ್ಯ ಎಂಬುದನ್ನು ಜಗತ್ತಿಗೆ ಆದರ್ಶ ರೂಪವಾಗಿ ತೋರಿಸಿಕೊಟ್ಟಿದ್ದ ಮಹನೀಯ. ವರ್ತಮಾನ ಕಾಲದಲ್ಲಿ ಅಖಂಡ ಆರ್ಯಾವರ್ತನೆಯ ಪ್ರಸಿದ್ಧಿಯನ್ನು ಪಡೆದ ಮಣಿಪುರ. ಇಂತಹ ಮಣಿಪುರ ಆಳುತ್ತಾ ಬಬ್ರುವಾಹನ ಸಾಮಾನ್ಯವಲ್ಲ. ಕಾಲ ಕೇಳಿದರೆ ಶತ್ರುರಾಜರ ವೈದವ್ಯ ದೀಕ್ಷಾ ದಕ್ಷಿಣತೆ ಬೆರೆಯುತ್ತಾ ಇದ್ದಾರೆ. ಅಯ್ಯ, ಒಂದು ವೇಳೆ ನಮ್ಮ ಕುದುರೆ ನೋಡಿದೆ ಕಟ್ಟಲೆ ಬಿಡುವ ಸ್ವಭಾವ ಅವದಲ್ಲ. ಕಟ್ಟಿಯಾಲವ
ಅದರೊಡೆ ಕಾಡಿ ಭವರಕ್ಕೆ ನಾವು ಇಳಿದೆವು ಅಂತಾದ್ರೆ ಒಂದೊಮ್ಮೆಗೆ ನಮಗೂ ಅಳುಕನ್ನು ತರುವಂತಹ ವೀರರಿದ್ದಾರಂತೆ. ಆತ ಸಾಮಾನ್ಯದವರಲ್ಲ. ಆತನ ಕೂಡ ಭವರವನ್ನು ಕೊಡುವಾಗ ಸ್ವಲ್ಪ ಆಲೋಚನೆ ಮಾಡಲೇಬೇಕು. ಓಹೋ, ಆಗೋ ವಿಚಾರ. ಮರಳ ಭಜನ ನುಡಿದ ನಲಿದಿಗಳೇ ಮರದಿಂದ ಮರವಿಳಿದು ಬನ್ನಿ ನಿವಾಳಿ ಮೃತ್ಯುವಿನಂತೆ ಮತಗದಿರಿದ್ದು ಕಾಲೂರಿ ಮುರುದದವರವು ನವ ಮಾತಗೆ ತೋರಿ ಹಂಸಧ್ವಜ, ನೀಲಧ್ವಜ, ಅಡಿಪುರದ ಅರಸನಾದಂತ ಬಬ್ರೋಹನನ ಹೆಚ್ಚುಗಾರಿಕೆ ವಿಚಾರವನ್ನು ಹೇಳಿದ ಕ್ಷಣವೇ ಅದರ ಬಗ್ಗೆ ನಾನು ಗಮನ ಹರಿಸಿದ್ದಲ್ಲದೆ ಸ್ವಲ್ಪ ಯೋಚಿಸುವಂತ ಅವಶ್ಯಕತೆ ನನಗಿತ್ತು. ಹಾಗೆ ಆಲೋಚಿಸ್ತಾ ಇರುವಂತಹ ಸಂದರ್ಭದಲ್ಲಿ ಆಗಸದಲ್ಲಿ ಹಾರಾಡ್ತಾ ಇರುವಂತ ಗಿಡುಗ ಬಂದು ನೇರವಾಗಿ ಬಂದು ತನ್ನ ಮಣಿಮಯವಾದಂತಹ ಈ ಮುತ್ತಿನ ಕಿರೀಟದ ಮೇಲೆ ಒದ್ದು ಮೇಲೆ ಹಾರಿ ಹೋಯ್ತಲ್ಲ. ಹಾಗಿದ್ರೆ ಏನಿದರ ಅರ್ಥ? ನನ್ನ ಪಾಲಿಗೆ ಅಪಶಕುನವೇ. ಹೀಗೂ ಉಂಟೆ ನಮ್ಮವರೇ, ಯಾಕೆ ಹೀಗಾಯ್ತು ಅಂತ ಆಲೋಚಿಸುವಂತ ಪ್ರಮೇಯ ನನ್ನ ಪಾಲಿಗೆ ಬಂತು. ಆದ್ರೂ ಕೂಡ ಇಷ್ಟರ ತನಕ ಶಿಕ್ಷೆಗೂ ರಕ್ಷೆಗೂ ಕಾರಣೀಭೂತರಾದಂತ ಆ ಶ್ರೀಮನ್ನಾರಾಯಣ ಅರ್ಥಾತ್ ನನ್ನ ಭಾವ ಕೃಷ್ಣ, ಆತನ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾದವರು ಈ ಪಾಂಡವರು. ನಮ್ಮ ಪಾಲಿಗೆ ಕಷ್ಟ ಬಂದಾಗ ಶರೀರವನ್ನು ಆವರಿಸಿಕೊಂಡು ಬರುವಂತಹ ನೆರಳಿನೋಪಾದಿಯಲ್ಲಿ ಇಷ್ಟರ ತನಕ ನಮ್ಮ ಕಷ್ಟವನ್ನು ದೂರೀಕರಿಸಿ ರಕ್ಷಣೆ ಮಾಡ್ತಾ ಬಂದವನು ಆತನಿಗೆ. ನಮ್ಮ ಪಾಲಿಗೆ ಕಷ್ಟ ಬರಬಾರದಾದ್ರೆ ಆತನನ್ನೇ ನೆನವರಿಕೆ ಮಾಡುತ್ತಾ ಮುಂದೇನು ಮಾಡಬೇಕು ಅದರ ಬಗ್ಗೆ ಗಮನ ಹರಿಸಬೇಕು. ಬನ್ನಿ ಹೋಗಿ. ಮಣಿಪುರಕ್ಕೆ ಯಾರಂತ ಕೇಳಿದ್ದೀರಿ? ಹಾಗೆಂದು ತಿಳಿದುಕೊಳ್ಳಬಹುದು. ಅನೇಕವಿದೆ. ವರ್ತಮಾನ ಕಾಲದಲ್ಲಿ ಮಣಿಪುರದ ಅಧಿಕಾರಿಯಾಗಿ ಸಂತೋಷದಿಂದ, ಸುಖದಿಂದ, ನೆಮ್ಮದಿಯಿಂದ ಬಬ್ರುವಾಹನಾದಂತ ನಾನು ತಾಯಿಯಾದಂತ ಚಿತ್ರಾಂಗದ ಜೊತೆಯಲ್ಲಿ ಸುಖದಿಂದ ರಾಜಕೀಯ ಜೀವನವನ್ನು ಕಳೆಯುತ್ತಾ ಇದ್ದೇನೆ. ಎಂದಿನಂತೆ ಹಗಲು ಹೊತ್ತಿನ ರಾಜಕೀಯದ ಆಸ್ಥಾನದ ಕಾರ್ಯಗಳನ್ನ ಮುಗಿಸಿ ರಾತ್ರಿಯ ಸಮಯ ಅಂತಃಪುರವನ್ನು ಸೇರಿಕೊಂಡವನಿದ್ದೇನೆ. ಏನದು ಕೊಪ್ಪೆ ಕೇಳ್ತಾ ಮಣಿಪುರ ದೊರೆಯೇ ನಮ್ಮ ಈ ಮಣಿಪುರದಲ್ಲಿ ಈವರೆಗೆ ಯಾರನ್ನು ಮೇಲಿನವರು, ಯಾರನ್ನು ಕೀಳು ಜಾತಿ, ಗುಲಾಮ, ದೊಡ್ಡವ, ಸಣ್ಣವ ಎನ್ನುವುದಾಗಿ ಯಾರನ್ನು ಈ ಹೊತ್ತಿನವರೆಗೆ ಸಂಬೋಧಿಸಿದ್ದಿಲ್ಲ ನಾವು. ಹಾಗಿರುತ್ತೆ ಗುಲಾಮ ಅಂತ ಹೇಳ್ತಾ ಇದೆಯಲ್ಲ. ನಿಮ್ಮ ಮಗ ಎಂತದ್ದ ನೀನು? ನಾನು ನಿಮ್ಮ ಮಗ. ಅದೇ ಆಗೋದು ಗುಲಾಮ. ಯಾವ
ಹಾಗಲ್ಲ, ಹಾಗೆ ಹೇಳುವ ಕ್ರಮವೇ ಇಲ್ಲ. ಗುಲಾಮನ್ ಅನ್ನುವಂತಹ ಮಾತೆ ಬರುವುದಕ್ಕೆ ಸಾಧ್ಯವಿಲ್ಲ. ಯಾವಾಗಲೂ ಒಮ್ಮತದಿಂದಲೇ ಇರುವಂತಹ ಅಧಿಕಾರ ಇದು. ಹಾಗಾಗಿ ನೀನು ಯಾರು, ಜನ ಎಂತದ್ದು, ಇಷ್ಟು ಅವಸರದಲ್ಲಿ ಈಗ ತೊದಲುತ್ತಾ ಇದ್ದಿ, ಎಂತದ್ದು ಕತೆ ಅಂತ ಓಡಿಕೊಂಡು ಬರುವುದಕ್ಕೆ ಕಾರಣ ಉಂಟು. ಏನು ಕಾರಣ? ನಾನು ನಿಮ್ಮ ಮಗ ಗುಲಾಮ ಅಂತ ಹೇಳುವುದಕ್ಕೆ ಒಂದು ಬಲವಾದ ಕಾರಣ ಉಂಟು. ಕಾರಣ ಬೇಕಲ್ಲ. ಮೊದಲಿಗೆ ನನಗೆ ಊರಿಲ್ಲ. ಎಂತದ್ದ ಮಾತಾಡುದು? ಪರದೇಶ ನೀನು. ನಾವು ಮೊದಲು ಪರದೇಶಿ. ಅದೇನದು? ಹೇಗೆ? ಊರಿಲ್ಲ, ಗಡಿಬಿಡಿ. ಊರಿಲ್ಲದೆ ಅನಾಥನಾಗಿ ತಿರುಗಾಡಿಕೊಂಡಿದ್ದು. ಏನಾಯ್ತು? ಆವಾಗ ನಾನು ಯೋಚನೆ ಮಾಡಿದೆ, ಬದುಕುವುದಕ್ಕೆ ಒಂದು ದಾರಿ ಬೇಕು ಅಂತ ಯೋಚನೆ ಮಾಡಿ, ಜೀವನ ಮಾಡಬೇಕಾದ್ರೆ ದಾರಿ ಬೇಕಾಗ್ತದೆ. ದಾರಿ ಬೇಕು. ಉದ್ಯೋಗ ಬೇಕೋ ಬೇಡವಾ? ಉದ್ಯೋಗ ಇಲ್ಲದ್ರೆ ಜೀವನ ಕಳೆಯುವುದು ಕಷ್ಟವಾಗ್ತದೆ. ಏನು ಮಾಡಿದೆ? ಆವಾಗ ಒಂದು ಯೋಚನೆ ಮಾಡಿದೆ. ಹೇಗೆ? ನಾವು ಬದುಕುವುದಕ್ಕೆ ದಾರಿ ಬೇಕು ಅಂತ ಯೋಚನೆ ಮಾಡಿ ಒಂದು ಬಳೆ ವ್ಯಾಪಾರ ಮಾಡಿದೆ. ಎಂತದ್ದು ಬಳೆ ವ್ಯಾಪಾರ? ಬಳೆ ವ್ಯಾಪಾರ ಅಂತ ಹೇಳಿದ್ರೆ ಹೆಣ್ಮಕ್ಕಳು ಹಾಕಿಕೊಳ್ಳುವಂತ. ಏನು ಆಯ್ತು? ಮೊದಲಿಗೆ ದೊಡ್ಡ ವ್ಯಾಪಾರ ಇತ್ತು. ಅಲ್ಲ, ಪ್ರಾರಂಭದಲ್ಲಿ ಎಲ್ಲವೂ ಹಾಗೆ ವ್ಯಾಪಾರ. ಏನಾಯ್ತು? ಚಂದದ ವ್ಯಾಪಾರ. ಒಳ್ಳೇದು. ಎಲ್ಲ ಚಂದದ ಹುಡುಗಿಯರೆಲ್ಲ ಬಂದು ನನ್ನ ಹತ್ರ ಬರುದು. ನಿನ್ನ ಹತ್ರ ಬರುವುದಂತಲ್ಲ, ಬಳೆ ಹಾಕಿಕೊಳ್ಳುವುದಕ್ಕಾಗಿ ಬರ್ತಾರೆ. ಬಳೆ ನೋಡಿಯೇ ಬರುತ್ತಾರೆ. ಸರಿ. ಆದ್ರೆ ಮೊದಲಿಗೆ ನನಗೆ ಸಂಪಾದನೆ ಆಗ್ತಾ ಇತ್ತು. ಆಮೇಲೆ ಬಂದವರೆಲ್ಲ ಮುಖ ನೋಡಿ, ಅಣ್ಣ ನಾಳೆ ಹೆಣ್ಮಕ್ಕಳು ಅಣ್ಣ ಅಂತ ಇದ್ರು. ಪುಣ್ಯಕ್ಕೆ ಅಣ್ಣ ಅಂತ ಹೇಳ್ತಾರೆ. ನಾಳೆ ಕೊಡ್ತೇನೆ ಅಂತ ಅಲ್ಲೂ ಬಿಟ್ರೆ ನನಗೆ ಮತ್ತು ನನಗೂ ಕೂಡ ಬೇಸರ ಆಯ್ತು. ಅವರ ನಗುವೆ ನಿನ್ನನ್ನು ಮಂಗ ಮಾಡಿತು. ಏನು ಮಾಡಿದೆ? ಆವಾಗ ಯೋಚನೆ ಮಾಡಿದೆ, ಇನ್ನು ನಾನು ಈಗಾದ್ರೂ ನನ್ನ ಗತಿ ಏನಪ್ಪ ಅಂತ ಯೋಚನೆ ಮಾಡಿ ಅದನ್ನು ಬಿಟ್ಟು ಬಿಟ್ಟೆ. ಮತ್ತೆ ಎಲ್ಲವರು ಬಂದು ನಗಾಡಿ ಬಳೆ ಹಾಕಿಕೊಂಡು ನೀಗೆ ಕೊಡದೆ ಹೋದ್ರೆ ಮತ್ತೆ ನಿನಗೆ ಸರಿ. ಆಮೇಲೆ ಅದು ಬೇಡ ಅಂತ ಬಿಟ್ಟೆ. ಅದು ಬಿಟ್ಟೆ. ಆಮೇಲೆ ಆ ಬಳಿಕ ನಾನು ಒಂದು ಯೋಚನೆ ಮಾಡಿದೆ, ಏನು ಇನ್ನು ಈಗ ಆಗುವುದಕ್ಕೆ ಸಾಧ್ಯ ಇಲ್ಲ, ಬಟ್ಟೆ ವ್ಯಾಪಾರ ಮಾಡಿದೆ. ಯಾವುದು? ಬಟ್ಟೆ ವ್ಯಾಪಾರ. ಬಟ್ಟೆ? ಹೌದು. ಹೇಗೆ? ಒಂದು ಬಟ್ಟೆಯನ್ನೆಲ್ಲ ಉಟ್ಟುಕೊಂಡು ಒಂದು ಕಟ್ಟೆಯಲ್ಲಿ ಇಟ್ಟುಕೊಂಡು ಅಲ್ಲಿ ವ್ಯಾಪಾರ ಮಾಡುದು. ಹೇಗೆ? ನೋಡುವವರು ಎಂತದ್ದು, ಇಷ್ಟೊಂದು ಚಂದದ ಸೀರೆ ಇದು ಎಲ್ಲಿ ಚಂದ? ಹಾಗೆ ಬಂದು ಕೇಳುವರು ಈವರೆಗೆ ನೋಡದ ಸೀರೆ ಇದಕ್ಕೆ ಎಷ್ಟಾದಿತ್ತು ನಾನು ಹೀಗೆ ಅಂತ ಕೇಳ್ತಾ ಇದ್ರು. ಸರಿ. ಮೊದಲಿಗೆ ಅವರು ಬಂದವರೆಲ್ಲ ತೆಕೊಂಡು ಹೋಗ್ತಾ ಇದ್ರು. ಆ ಬಳಿಕ ಬಂದವರೆಲ್ಲ ತೆಕೊಂಡು ಹೋಗುದು ಮಾತ್ರ, ಹಣ ಇಲ್ಲ. ಆ ವ್ಯಾಪಾರದಾಗಿ ಈ ವ್ಯಾಪಾರವಾಯ್ತು. ಆ ವ್ಯಾಪಾರದಲ್ಲಿ ಮುಂದುವರಿಸಿದ್ಯಾ? ಅದು ಮುಂದುವರಿಸಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅಲ್ಲಿ ನಾನು ದಿವಾಳಿ ಆದೆ. ದಿವಾಳಿ ಆದ ಬಳಿಕ ಯೋಚನೆ ಮಾಡಿದೆ, ಇನ್ನು ಬದುಕುವುದು ಹೇಗೆ ಅಂತ ಯೋಚನೆ ಮಾಡಿ ಮುಂದೆ ಬರುವಾಗ ನಿಮ್ಮ ಹೆಸರು ನನ್ನ ಕಿವಿಗಳಿಗೆ ಬಿತ್ತು. ಸರಿ. ನಿಮ್ಮ ಹೆಸರು ನನ್ನ ಕಿವಿಯೊಳಗೆ ಬಿತ್ತು. ಹೆಸರು ಕಿವಿಗಳಿಗೆ ಹೇಗೆ ಬೀಳುವುದು? ಅದು ಊರಿನಲ್ಲವಲ್ಲ, ಬಬ್ರುವಾಹನ ಕುರಿತಾಗಿ ಹೇಳುವಂತಹ ವಿಚಾರವನ್ನು ನೀನು ಕೇಳಿಸಿಕೊಂಡಿದ್ದಿ. ತದನಂತರ ಉಳಿದವರ ಬಾಯಿಯಲ್ಲಿ ನೀವು ಅದೇಗದ ಮಾತಾಡುವ ವಿಷಯ ಎಲ್ಲ ಮಾತಾಡುವಂತ ವಿಚಾರ. ಸರಿ. ಹಾಗಂತ ನಾನು ನಿಮ್ಮನ್ನು ನೋಡಬೇಕು ಅಂತ ಯೋಚನೆ ಮಾಡಿ ನೇರವಾಗಿ ಇಲ್ಲಿಗೆ ಬಂದೆ. ಸರಿ. ಆವಾಗ ಮತ್ತು ನೀವು ನಿಮ್ಮಲ್ಲಿ ಬೇಡಿಕೊಂಡ ಬೇಕಾದಂತಹ ಉದ್ಯೋಗವನ್ನು ಕೇಳಿಕೊಂಡಾಗ ನಿಯತ್ತಿನಿಂದ ಕಾರ್ಯ ಸಾಧನೆ ಮಾಡ್ತೀನಿ ಅಂತ ಉದ್ದೇಶವನ್ನು ಇರಿಸಿಕೊಂಡು ಉದ್ಯೋಗವನ್ನು ಕೊಟ್ಟಿದ್ದೆ. ನಾನು ನಿಷ್ಠೆಯಲ್ಲಿ ಇದ್ದೆ ಅನ್ನುವಂತ ಕಾರಣಕ್ಕಾಗಿ ಹೇಳಿ. ಅದ್ಯಾರು ನಿನ್ನ ಸಂಬಂಧಿಕರ ಯಾರಾದ್ರೂ ಇದ್ದಾರಾ? ನಿಷ್ಠೆ ಅಂತ ಹೇಳಿದೆ. ನಿಷ್ಠೆಯಲ್ಲಿ ಮತ್ತೇನು? ನಿಷ್ಠೆಯಿಂದ ಕಾರ್ಯನಿರ್ವಹಿಸುವಂತ ನೀನು ಇಲ್ಲಿ ಬಂದು ಓಡೋಡಿಕೊಂಡು ಬಂದಿದ್ದಿ. ಯಾಕೆ ಕೆಲಸ ಬಿಟ್ಟೆ? ಇಲ್ಲಿಗೆ ಯಾಕೆ ಬಂದದ್ದು? ನಾನು ಇಷ್ಟರ ಒಂದು ಎಣ್ಣೆ ಹಾಕಿ ಕೆಲಸ ಮಾಡಿದ್ದೆ. ನಿನ್ನ ನೋಡು, ನೀನು ಎಣ್ಣೆ ಹಾಕಿಯೇ ಕೆಲಸ ಮಾಡುದಾ? ಇಷ್ಟರ ತನಕ ನಾನು ನಿನ್ನದ್ದು ಎಣ್ಣೆ ಹಾಕದೆ ಕೆಲಸ ಇಲ್ವಾ? ನಮ್ಮದ್ದು ಎಣ್ಣೆ ಹಾಕಿ ಕೆಲಸ ಇಲ್ಲ, ಎಣ್ಣೆ ಹಾಕದೇ ಕೆಲಸ. ಅದು ಎಂತದ್ದು? ಎಲ್ಲಿಗ? ಹೊಟ್ಟೆಗೆ ಹಾಕುದ ಬೇರೆ ಎಲ್ಲಿಗ? ಎಂತದ್ದು? ಕಣ್ಣಿಗೆ ಎಣ್ಣೆ ಹಾಕಿ. ನಿದ್ರೆ ಬರಬಾರದು, ಕಣ್ಣು ಮುಚ್ಚಬಾರದು ಕೆಲಕ್ಕಾಗಿ ಎಣ್ಣೆ ಹಾಕಿ ನಾನು ಸೇವೆ ಮಾಡ್ತಾ ಇದ್ರೆ. ಆದ್ರೆ ದೇವ್ರೇ, ಇದೊಂದು ವಿಚಿತ್ರ ನಡೀತಾ ಇದೆ. ಏನಾಯಿತು? Oh
ವನದ ಹೊರಗಿನಿಂದ ಬಹಳಷ್ಟು ದೊಡ್ಡ ಸೇನೆ ಸೇನೆ ಹೌದಪ್ಪ. ಸರಿಯಾಗಿ ನೋಡಿದ್ಯೋ? ಎಂತದ್ದು ದೇವ್ರೆ ಹಾ. ಹೀಗೆ ನೋಡಿದ ಕಣ್ಣು ಪಿಳಿ 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 ಮಾಡ್ತಾ ಆಗ್ತಾಗಿ ಹಾ. ಒಂದ ಎರಡ ಮೂರ ನಾಲ್ಕ ಅದೆಂತದ್ದು ಸಹಸ್ರಾರು ಸಾವಿರಾರು ಮಂದಿ ಇದ್ದಂತೆ ಹೇಳ್ತಾ ಇದ್ದಿ, ಮತ್ತೆ ಒಂದು ಎರಡು ಅಂತ ಲೆಕ್ಕ ಮಾಡ್ಲಿಕ್ಕೆ ಉಂಟು? ಲೆಕ್ಕ ಮಾಡ್ಲಿಕ್ಕೆ ಆಗುದಿಲ್ಲ. ಹಾ. ಅಷ್ಟು ಮಂದಿ ಸೇನೆ ಎಲ್ಲ ಕೂಡಿಕೊಂಡು ನಮ್ಮ ವನದಲ್ಲ ಹತ್ತಿರ ಹತ್ತಿರ ಬರ್ತಾ ಇದೆ. ಬರೀ ಸೇನೆಯ ಹಾ. ದೇವ್ರೆ ಹಾ. ಇನ್ನು ಸೇನೆ ಇರಬಹುದು ಅಂತ ನಾನು ಯೋಚನೆ ಮಾಡಿದ್ರೆ ಹಾ. ಸೇನೆ ಮಾತ್ರ ಅಲ್ಲ, ಮತ್ತೆ ಮತ್ತೊಂದು ವಿಚಿತ್ರ. ಯಾವುದು? ಕುದುರೆ. ಕುದುರೆ ಎಲ್ಲಿಯಾದ್ರೂ ನಮ್ಮದ್ದಾದಂತ ಲಾಯದಿಂದ ತಪ್ಪಿಸಿಕೊಂಡು ಬಂದಂತ ಕುದುರೆ ಆಗಿರ್ಬೋದಲ್ಲ? ನಾನು ಯೋಚನೆ ಮಾಡಿದ್ದೆ ಹಾ. ನಮ್ಮ ಲಾಯದ್ದೇ ಆಗಿರ್ಬೋದು. ಆಗಿರ್ಬೋದಾ? ಆಗಿರ್ಬೋದು. ನಮ್ಮದೇ ಕುದುರೆ. ನಮ್ಮ ಕುದುರೆ ನೋಡಿದ್ಯಾ? ನಮ್ಮ ಕುದುರೆ ಅಲ್ಲ, ಅಲ್ವಾ? ಹಾ. ಅಲ್ಲೇ ಗೊತ್ತಾಯ್ತು. ಚಿತ್ರ ಉಂಟು. ಹೇಗೆ? ಬಿಳಿ ವರ್ಣದ್ದು, ಹಾ ಹಾ ಬಂಗಾರದಿಂದ ಸಿಂಗರಿಸಲ್ಪಟ್ಟ ಹಾ ಹಾ ವಿಚಿತ್ರವಾಗಿಯೇ ಉಂಟು. ಹಾ ಹಾ ಇದನ್ನೆಲ್ಲ ನೋಡುವಾಗ ಹಾ. ಭಯಭೀತರಾಗಿ ನಾವೆಲ್ಲ ಕಂಗ ಸೇನೆಯನ್ನು ಕಂಡು ಬರುತ್ತಿರುವಂತಹ ಕುದುರೆಯನ್ನು ಕಂಡು ಬೆದರಿ ಬಂದವನು ನೆನೆದ. ನೀನಾಡಿದಂತ ವಿಚಾರವನ್ನು ಚೆನ್ನಾಗಿ ಅರ್ಥವಿಸಿಕೊಂಡವರು ನಾನಿದ್ದೇನೆ. ಎಲ್ಲಿಂದ ದೊಡ್ಡದಾದಂತಹ ಸೇನೆ, ಸೇನೆಯ ಜೊತೆಯಲ್ಲಿ ಕುದುರೆ, ಸಾಮಾನ್ಯವಾದದ್ದಲ್ಲ, ಶೃಂಗರಿಸಲ್ಪಟ್ಟಂತಹ ಕುದುರೆ. ಹಾಗೆ ಯಾರೋ ಇಲ್ಲಿಗೆ ಬಂದಿದ್ದಾರೆ ಎಂಬುದು ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೇನೆ. ಅದನ್ನೆಲ್ಲ ನೋಡಿ ಬೆದರಿಕೊಂಡು ನೀನಿದ್ಯಾ? ಇದು ಅಭಯ ಮುದ್ರೆಯನ್ನು ತೋರಿದ್ದೇನೆ. ಬೆದರಿ ಹೆದರಿಕೊಳ್ಳಬೇಕಾದಂತ ಅವಶ್ಯಕತೆ ಇಲ್ಲ, ಧೈರ್ಯವನ್ನು ತಾಳಿಕೊ. ಆದ್ರೆ ಬಂದಂತ ಕುದುರೆ ಇಲ್ಲಿಂದ ತಿರುಗಿ ಹೋಗಬಾರದು, ಬಂದ ಸೇನೆಯವರು ಕೂಡ ತಿರುಗಿ ಹೋಗಬಾರದು. ಅದಕ್ಕಾಗಿ ಬಂದವರೆಲ್ಲ ಎಲ್ಲ ನಮ್ಮದಾದಂತ ಈ ಮಣಿಪುರಕ್ಕೆ ಸುತ್ತ ಸೇನೆಯನ್ನು ಬಳಿದು ಕುದುರೆಗೆ ಕಾವಲ ನಿಲ್ಲಿಸು. ಹೋಗು, ಆ ಕಾರ್ಯವನ್ನು ಮಾಡು. ಚರರಿಗೆ ಅಭೆಯನ್ನು ಕೊಟ್ಟದ್ದಾಯಿತು. ರಾತ್ರಿ ಕಾಲದಲ್ಲಿ ಸಭೆಯನ್ನು ಕರೆಯಬೇಕು. ಹಾಗಾಗಿ ಸಭಾಸ್ಥಾನವನ್ನು ಉತ್ತಮ ಮಣಿಪುರದ ರಾಜವಾಡಿ
ವಿರಕಂಭದಿ ರಾತ್ರಿಯ ಸಮಯದಲ್ಲಿ ಪ್ರಪ್ರಥಮವಾಗಿ ಮಣಿಪುರದ ಸಭಾಸ್ಥಾನವನ್ನು ಸೇರಿದವ ನಾನು ಕ್ಷಣ ಮಾತ್ರದಲ್ಲಿ ಸ್ತಬ್ಧನಾಗಿ ಹೋದರಲ್ಲ. ಕಾರಣವೇನೆಂಬುದಾಗಿ ಆಲೋಚನೆ ಮಾಡಿ ಸುತ್ತಲೂ ಕಣ್ಣಾಡಿಸಿದಾಗ ನನ್ನ ಮನಸ್ಸೇ ಹೇಳುತ್ತಾ ಇದೆ, ಇದು ನಮ್ಮ ಮಣಿಪುರವೇ ಅಥವಾ ಇಂದಿನ ದೇವಲೋಕವೇ ಧರೆಗಿಳಿದು ಬಂತೆ ಎಂಬ ಸಂಶಯ ನನ್ನ ಮನವನ್ನು ಹೋಗ್ತಾ ಇದೆಯಲ್ಲ. ಹಾಗಾದ್ರೆ ಇದಕ್ಕೆ ಕಾರಣವೇನು? ಇಂತಹ ಸೌಂದರ್ಯವನ್ನು ನಾನು ಇಷ್ಟು ದಿನ ಯಾಕೆ ವೀಕ್ಷಿಸಲಿಲ್ಲ ಎಂಬುದಾಗಿ ಮನಸ್ಸಿನಲ್ಲಿ ಪ್ರಶ್ನೆಗಳು ಹಾಕಿಕೊಳ್ಳಬೇಕಾಯಿತು. ಇಷ್ಟರವರೆಗೂ ಇಂತಹ ಸಂದರ್ಭ ನನ್ನ ಪಾಲಿಗೆ ಬಂದದ್ದಿಲ್ಲ. ಆದರೂ ಅವಸರವಾಗಿ ರಾತ್ರಿಯ ಸಮಯದಲ್ಲಿ ಸಭೆಯನ್ನು ಕರೆದ ಕ್ಷಣವೇ ಓಡೋಡಿಕೊಂಡು ಸಭೆಯನ್ನು ಸೇರಿದ್ದೇನೆ. ನೋಡಬಾರದೆ ಉತ್ತಮ ಮಣಿಪುರವೇ ಎಂಬುದಾಗಿ ಎಲ್ಲರೂ ಹೊಗಳ್ತಾ ಇದ್ದಾರೆ. ಹಾಗಾದ್ರೆ ಉತ್ತಮ ಎಂಬ ಹೆಸರು ಯಾಕೆ ಇಲ್ಲಿ ಬಂತು ಎಂಬುದಾಗಿ ಆಲೋಚನೆ ಮಾಡಬೇಕು. ನಮ್ಮ ನಗರದ ಸೌಂದರ್ಯದಿಂದ ಉತ್ತಮ ಎಂಬುದಾಗಿ ಬಂದದಲ್ಲ. ಈ ಮಣಿಪುರದ ಸಾಮ್ರಾಜ್ಯವು ಕೋಟೆ ಕೊತ್ತಲಗಳಿಂದ ಗುಡಿ ಗೋಪುರಗಳಿಂದ ಆವರಿಸಲ್ಪಟ್ಟಂತಹ ಪ್ರದೇಶ, ವೈರಿಗಳ ಪ್ರವೇಶಕ್ಕೆ ಅಭೇದ್ಯವಾದುದು. ಅಷ್ಟು ಮಾತ್ರವಲ್ಲ, ಹಿಂದೆ ಈ ಪುರವನ್ನು ಆಳಿಕೊಂಡು ಬಂದಂತಹ ನಮ್ಮ ಅಜ್ಜ, ಆಮೇಲೆ ನಮ್ಮ ಅಮ್ಮ ಚಿತ್ರಾಂಗದ ದೇವಿ ಸತ್ಯ ಧರ್ಮದಿಂದ ರಾಜ್ಯಭಾರವನ್ನು ಮಾಡುತ್ತಾ ನ್ಯಾಯ ನೀತಿಗಳ ಚ್ಯುತಿ ಬರದಂತೆ ಪ್ರಜೆಗಳ ಕಷ್ಟವನ್ನು ಕಂಡು ಅವರಿಗೆ ಬೇಕಾದಂತ ಸೌಕರ್ಯಗಳು ಮಾಡಿಕೊಂಡು ಪ್ರಜಾ ಪರಿಪಾಲನೆ ಮಾಡಿದುಕೊಂಡು ಬಂದ ಕಾರಣ ಉತ್ತಮ ಆಡಳಿತ, ಉತ್ತಮ ಮಣಿಪುರ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಮಣಿಪುರವನ್ನು ನೋಡಬೇಕು, ಸಭಾಸ್ಥಾನವನ್ನು ವೀಕ್ಷಿಸಬೇಕು ಎಂಬ ಉದ್ದೇಶದಿಂದ ಊರ ಪರವೂರಿನಿಂದಲೂ ಕೂಡ ಮಣಿಪುರಕ್ಕೆ ಬರುವವರಿದ್ದಾರೆ. ಕಾರಣವೇನು? ಎಲ್ಲರ ಅರಸನ ಸಭೆ ಅಂತಿರುವಂತ ಚಾವಡಿ ಅಲ್ಲ, ವಿಶೇಷವಾದುದು. 10,000 ಕಂಬಗಳಿಂದ ನಿರ್ಮಿತವಾದಂತಹ ಅರಸನ ಚಾವಡಿ. ಕಂಬಗಳಿದ್ದ ಮಾತ್ರಕ್ಕೆ ಉತ್ತಮ ಎಂಬುದಾಗಿ ಅಲ್ಲ. ಹಾಗಾದ್ರೆ ಇದಕ್ಕೆ ಕಾರಣವೇನು? ನೋಡಬಾರದೆ ಕಂಬಗಳಲ್ಲಿ ನಮಗೆ ನೋಡಬೇಕಾದ ವಿಶೇಷತೆಗಳು ಕಂಡು ಬರ್ತಾ ಇದೆ. ಲೋಕದಲ್ಲಿ ಇರುವಂತಹ ಚತುರ ಶಿಲ್ಪಿಗಳನ್ನು ಬರಮಾಡಿಕೊಂಡು ನಮ್ಮ ಮನಸ್ಸಿನಲ್ಲಿ ಯಾವ ಭಾವನೆ ಮೂಡಿಕೊಂಡಿದ್ದ ಅಂತ ಚಿತ್ರವನ್ನು ಅವರ ಕೈಗಳಿಂದ ಆ ಕಂಬದಲ್ಲಿ ಚಿತ್ರಿಸಲ್ಪಟ್ಟಿದೆ. ಅದಕ್ಕೆ ಇನ್ನೂ ಕೂಡ ಸೌಂದರ್ಯ ಬರಬೇಕು ಎಂಬ ಉದ್ದೇಶದಿಂದ ಮುತ್ತು ಮಾಣಿಕ್ಯ ವಜ್ರ ನವ ವೈಡೂರ್ಯಗಳಿಂದ ಆ ಕಂಬಗಳನ್ನು ಅಲಂಕರಿಸಿದ್ದಾರೆ. ಇದನ್ನೆಲ್ಲ ಕಂಡಾಗ ಸಂತೋಷವಾದರೂ ಕೂಡ ನೋಡಬಾರದೆ ಸುತ್ತನಗೋಡೆ ಸುತ್ತಗೋಡೆಯ ಮೇಲೆ ಸುರನರ ಲೋಕದ ವಿತರಗಳ ಸುತ್ತಗೋಡೆಯ ಮೇಲೆ ಸುರನರ ಲೋಕದ ವಿಸ್ತರಗಳ ಪುತ್ಥಳಿ ಬೊಂಬೆಯ ನಿಲ್ಲಿಸಿದರು. ಪುತ್ಥಳಿ ಬೊಂಬೆಯ ನಿಲ್ಲಿಸಿದರು. ಅನೇಕ ವಸ್ತು ಪಟಾವಳಿಯ ಸುತ್ತಗೋಡೆಯ ಮೇಲೆ ದುರನರ ಲೋಕದ ವಿಸ್ತರಗಳ ರಚಿಸಿ ಪುತ್ಥಳಿ ಬೊಂಬೆಯ ನಿಲ್ಲಿಸಿದರು. ನೀಗ ವಸ್ತು ಬಡಾವಳಿಯ ಸುತ್ತಗೋಡೆಯ ಮೇಲೆ ದುರನರ ಲೋಕದ ವಿಸ್ತರಗಳ ರಚಿಸಿ
ಸುತ್ತ ಗೋಡೆಯನ್ನು ನೋಡಿದ್ರೆ ಸಾಕು. ಭೂಲೋಕದ ಮಾತ್ರವಲ್ಲ, ಸುರಲೋಕದ, ಯಕ್ಷಲೋಕದ, ಗಂಧರ್ವ ಲೋಕದ ಹಾಗೂ ಭೂಲೋಕದಲ್ಲಿರುವಂತಹ ತಮ್ಮ ಜೀವನದಲ್ಲಿ ಸಾಧನೆ ಮಾಡಿದಂತಹ ಮಹಾನ್ ವ್ಯಕ್ತಿಗಳ ಚಿತ್ರವನ್ನು ಅಲ್ಲಿ ಬರೆಸಿದ್ದಾರೆ. ಅವರು ಜೀವನದಲ್ಲಿ ಮಾಡಿದಂತಹ ಸಾಧನೆ ಏನು ಎಂಬುದನ್ನು ಅಲ್ಲಿ ಕೆಳಗೆ ಸವಿಸ್ತರವಾಗಿ ಬರೆಯಲ್ಪಟ್ಟಿದೆ. ಮಕ್ಕಳು ಬೇಕು, ವಂಶೋತ್ತರತೆ ಬೇಕು, ವಂಶವನ್ನು ಬೆಳಗಿಸುವುದಕ್ಕಾಗಿ ಎಂಬುದಾಗಿ ತಂದೆ ತಾಯಿಗಳು ಯಾವಾಗಲೂ ಆಸೆ ಪಡುವುದು ಸಹಜ. ಹಾಗಾದರೆ ತನ್ನ ಮಗನು ಯಾವ ರೀತಿ ನಡೀಬೇಕು, ಮಗನು ಮಾತ್ರವಲ್ಲ ತಮ್ಮ ಊರಿನಲ್ಲಿರುವಂತಹ ಪ್ರಜೆಗಳು ಕೂಡ ಹೇಗೆ ನಡೆದುಕೊಂಡು ಬರಬೇಕು ಎಂಬುದನ್ನು ತಿಳಿದಕ್ಕಾಗಿ ಆ ಮಹಾನ್ ವ್ಯಕ್ತಿಗಳು ಮಾಡಿದಂತ ಅವರ ಜೀವನ ಚರಿತ್ರೆಯನ್ನು ಆ ಭಾವಚಿತ್ರಗಳ ಕೆಳಗೆ ಬರೆಸಲ್ಪಟ್ಟಿದೆ. ಇದನ್ನು ನೋಡಿದಾಗ, ಅತಿ ವಿಚಾರವನ್ನು ಓದಿದಾಗ ತಾನು ಕೂಡ ಅವರಂತೆ ಆಗಬೇಕು, ಉನ್ನತವಾದ ಕೀರ್ತಿಯನ್ನು ಪಡೆಯಬೇಕು ಎಂಬ ಆಶೆ ಮೂಡುವುದರಲ್ಲಿ ಸಂಶಯವಿಲ್ಲ. ಅದರಂತೆ ತಾಯಿಯವರ ಮಾತು ವೇದ ವಾಕ್ಯ ಎಂಬುದಾಗಿ ಅರಿತು ಅವರು ಹೇಳಿದಂತ ಮಾತುಗಳನ್ನು ಜೀವನದಲ್ಲಿ ಪಾಲಿಸುತ್ತಾ ಬಂದವರು ಈ ಬಬ್ರು ವಾಹನ. ಅಷ್ಟು ಮಾತ್ರವೇ ರಾತ್ರಿಯ ಸಮಯದಲ್ಲಿ ಅವಶ್ಯಕತೆ ಬಂದಾಗ ಸಭೆಯನ್ನು ಕರೆಯುವ ಕೈ ಸಭೆಯಲ್ಲಿ ಬೆಳಕು ಬೇಕಾಗ್ತದೆ. ಅದಕ್ಕಾಗಿ ಕಂಬಗಳಲ್ಲಿ ಬೊಂಬಾಳ ದೀವಿಗೆ ನೋಡಿಸಲ್ಪಟ್ಟಿದೆ. ಆ ಬೆಳಕು ಮಣಿಗಳ ಮೇಲೆ ಬಿದ್ದಾಗ ಯಾವ ರೀತಿ ಕಾಣ್ತದೆ ಗೊತ್ತೇ? ಗಗನದಲ್ಲಿ ತಾರಾವಳಿಗೂ ಯಾವ ರೀತಿ ಶೋಭಾಯಮಾನ ಗೋಚರಿಸ್ತವೋ ಆ ತಾರಾವಳಿಗಳ ನಡುವೆ ಚಂದ್ರನಾನೆಂಬಂತೆ ನನ್ನ ಮನಸ್ಸು ಹೆಮ್ಮೆಯಿಂದ ಹೇಳಿಕೊಳ್ತಾ ಇದೆ. ಸಂತೋಷವೇ ಸರಿ. ಹಾಗಾದ್ರೆ ನನ್ನ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಎಲ್ಲರೂ ಬಂದು ಸಭೆಯಲ್ಲಿ ಕುಳಿತುಕೊಂಡಿದ್ದಾರೆ. ಅವರವರ ಸ್ಥಾನದಲ್ಲಿ ಕುಳಿತುಕೊಳ್ಳುವುದಕ್ಕೆ ನಾನು ಹೇಳಿದೆ. ಪ್ರಾಮುಖ್ಯತೆ ಪಡೆದಂತಹ ವ್ಯಕ್ತಿಗಳು ಇಲ್ಲಿಗೆ ಬರಲಿಲ್ಲ ಅಲ್ಲ, ಒಬ್ಬರಿದ್ದಾರಲ್ಲ ಮಂತ್ರಿಗಳು. ಸುಬುದ್ಧಿ, ಓ ಸುಬುದ್ಧಿ, ಪ್ರತಿವಂದನೆಗಳು. ಆರು ನೋಡಿರಯ್ಯೋ ಅವಸರವಂತ ಸಭೆಯನ್ನು ಕರೀತವ ನಾನು ಈ ರಾತ್ರಿಯಲ್ಲಿ. ಈ ಸಮಯದಲ್ಲಿ ನಿಮ್ಮನ್ನು ಬರಮಾಡಿಸಿಕೊಳ್ಬೇಕಾಯ್ತು. ಕಾರಣ ಏನು? ಕಾರಣ ಉಂಟು. ಯಾವುದು? ವಯೋವೃದ್ಧರು ನೀವು. ನಿಜ. ಇಂದು ನಿನ್ನಿಂದ ಅಲ್ಲ, ನಮ್ಮ ಹಿರಿಯವರ ಕಾಲದಿಂದಲೂ ಮಣಿಪುರದ ಮಹಾಮಂತ್ರಿಗಳಾಗಿದ್ದವರು. ಮುಂದೆ ಯುವಕನು ಪಟ್ಟವನ್ನು ನೀಡಿದಂತಹ ಸಮಯದಲ್ಲಿ ಇವನಿಗೆ ತಕ್ಕ ಸಲಹೆಯನ್ನು ಕೊಡುವುದಕ್ಕಾಗಿ ಬುದ್ಧಿವಂತ, ಚಾಣಕ್ಷವಂತ, ನೀತಿವಂತ, ವಿದ್ಯಾವಂತ ಇಂತಹ ಗುಣಗಳನ್ನು ಹೊಂದಿದಂತಹ ನಮ್ಮ ವಯೋವೃದ್ಧವಂತ ಮಂತ್ರಿಗಳೇ ಬೇಕು ಎಂಬ ಉದ್ದೇಶದಿಂದಲೇ ಅಮ್ಮನಲ್ಲಿ ಹೇಳಿ ನಾನು ನಿಮ್ಮಲ್ಲಿ ಉಳಿಸಿಕೊಂಡರು. ಹೌದಪ್ಪ. ಸದಾ ಕಾಲ ತನ್ನ ತಕ್ಕ ಸಲಹೆಯನ್ನು ಕೊಡುತ್ತಾ ರಾಜನಾದರೂ ಯಾವ ರೀತಿ ನಡೆದುಕೊಂಡು ಬರಬೇಕು ಎಂಬುದಾಗಿ ಪಾಠವನ್ನು ಹೇಳ್ತಿದ್ದವರು ನೀವು. ನಿಮ್ಮ ಮಾತನ್ನು ತಪ್ಪಿ ನಡೆದವ ನಾನಲ್ಲ. ಸಮಯಕ್ಕೆ ಸರಿಯಾಗಿ ಸಭಾಸ್ಥಾನವನ್ನು ಸೇರಿ ರಾಜಕೀಯ ವಿಚಾರದಲ್ಲಿ ನನ್ನಲ್ಲಿರುವಂತಹ ಅಭಿಪ್ರಾಯವನ್ನು ನಿಮ್ಮಲ್ಲಿ ತಿಳಿಸಿದಾಗ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತಿದ್ದವರು ನೀವು. ಸರಿ. ವಿಶ್ರಾಂತಿನ ಪಡೆದಕ್ಕಾಗಿ ಹೋದವರು ನೀವು. ಒಮ್ಮೊಮ್ಮೆ ನನಗೆ ಕನಿಕರ ಮೂಡ್ತಾ ಇದೆ. ಪಾಪ ಈ ಹೊತ್ತಿನಲ್ಲಿ ವಯೋರೋಧ ಬರಮಾಡಿಸಿಕೊಳ್ಬೇಕಾಗ್ತಲ್ಲ ನಿತ್ಯ ಸಮಯ ಅಲ್ಲವೇ? ಆದರೂ ಬಾರದಿದ್ದರೆ ಅಪರಾಧವಾಗ್ತದೆ ಎಂಬ ಉದ್ದೇಶ ಬಂದವರು ನೀವು. ರಾಜಕಾರಣ. ಸಂತೋಷವಾಯ್ತು. ಕರೆಸಿದ ಕಾರಣಕ್ಕೆ ಗೊತ್ತಾಗಲಿಲ್ಲ. ಯಾರೋ ಯಾರವಾಗಿ
ಯಾರು? ಆರವಾಗಿ ಆರವಾಜಿ ಗೊತ್ತಾಗಲಿಲ್ಲ. ವಿಶೇಷ ಇದೆ, ಏನು? ಒಂದು ವಿಶೇಷವಿದೆ. ಏನು? ನಮ್ಮ ದೂತರು ಹೇಳಿದಂತಹ ಮಾತು ಏನಂತೆ? ತುರಗ ಬಂದು ನಮ್ಮ ಮಣಿಪುರವನ್ನು ಹೊರವಲಯವನ್ನು ಸೇರಿದೆ ಅಂತೆ. ಬುದ್ಧಿ. ಸಾಮಾನ್ಯ ತುರಕವಲ್ಲ, ಮತ್ತೆ? ಚಿನ್ನಾಭರಣಗಳಿಂದ ಅಲಂಕರಿಸಲ್ಪಟ್ಟಿದಂತೆ. ಹಾ, ಹಾ, ಹಾ. ಅಷ್ಟು ಮಾತ್ರವಲ್ಲ, ಮತ್ತೆ? ಆ ಕುದುರೆಯ ಹಿಂದೆ ಹಾ. ಹಿಂಬಾಲಕರಾಗಿ ಹಾ. ಅದೆಷ್ಟೋ ಸೈನಿಕರಿದ್ದಾರಂತೆ. ಸೈನಿಕರು? ಹೌದು, ವೈಭವಯುತವಾಗಿ ಜಯಘೋಷವನ್ನು ಮಾಡುತ್ತಾ ನಮ್ಮ ಹೊರ ವಲಯದಲ್ಲಿ ಬೀಡು ಬಿಟ್ಟಿದ್ದಾರಂತೆ. ಹಾಗಾದರೆ ಬಂದವರು ಯಾರು? ಯಾರು? ಚಿನ್ನಾಭರಣಗಳಿಂದ ಅಲಂಕರಿಸಲ್ಪಟ್ಟಂತಹ ಕುದುರೆ ಯಾರದು ಯಾರ್ದು? ಎಂಬುದನ್ನು ತಿಳಿದುಕೊಳ್ಬೇಕಾದ ಕರ್ತವ್ಯ ಅಲ್ಲವೇ? ಹೌದು. ಆದ್ದರಿಂದ ನಾನು ಹೇಳಿದು, ಹಾ. ಆರವಾಜಿ ನೋಡಿ ರಯ್ಯ ವೀರ ಮಂತ್ರೀಶ. ಅದಕ್ಕೆ ನಾನೀಗ ಅಲ್ಲಿ ಹೋಗ್ಬೇಕು. ಆದ್ರೆ ವಾ. ನೀವೊಬ್ಬರು ಹೋಗುದಲ್ಲ, ಅಲ್ಲ, ಅಲ್ಲಿ ಸೇನೆ ಉಂಟು ಅಂತ ನೀನು ಹೇಳಿದ್ಯಲ್ಲ. ನೀವೊಬ್ಬರು ಹೋಗುದಲ್ಲ, ಅದಕ್ಕೆ ಮತ್ತೆ ಏನ್ ಮಾಡುದು? ಪ್ರಧಾನ ಮಂತ್ರಿಗಳಂತ ನೀವು ಹಾ. ಒಬ್ಬರು ಹೋದ್ರೆ ನಿಮ್ಮ ಯೋಗ್ಯತೆಗೆ ಸರಿಯಲ್ಲ. ಅಲ್ಲವೇ? ಅಲ್ಲಲ್ಲ. ಆದ್ದರಿಂದ ಹೆದರಿಕೆ ಅಂತಲ್ಲ, ರಕ್ಷಕರು ಹೌದು. ಹಿಂದೆ ಮುಂದೆಗಳು ಬೇಕಾಗ್ತದೆ. ಆದ್ದರಿಂದ ನಮ್ಮವರಂತ ಮಲ್ಲ ಭಟರೊಡಗೂಡಿಕೊಂಡು ಕುದುರೆ ಇದ್ದಲ್ಲಿಗೆ ಹೋಗಿ, ಅಲ್ಲೊಂದು ವಿಶೇಷ ಉಂಟು, ಕುದುರೆಯ ಹಣೆಯಲ್ಲಿ ಲಿಖಿತವನ್ನು ಉಂಟಂತೆ. ಆ ಲಿಖಿತ ನೀವು ತರಬೇಕು. ಅದು ಸಿಕ್ಕಿದ್ರೆ ಸಾಕು, ವಿಷಯ ವಿಷಯ ಗೊತ್ತಾಗ್ತಲ್ಲ. ಆದ್ದರಿಂದ ಆದಷ್ಟು ಬೇಗ ಈ ಒಂದು ಕೆಲಸವನ್ನು ಮಾಡಿ. ಹೋಗ್ತೇನೆ. ಮಹಾರಾಜ, ಕುದುರೆಯ ಹಣೆಯಲ್ಲಿರುವ ಲಿಖಿತವನ್ನು ತಂದಿದೆ. ಹೌದೌದು. ಸಭೆಯ ಮುಂದೆ ವಾಚಿಸಲೇ ಅರ್ಥ ಆಗ್ಬೇಕಲ್ವೇ? ಎಲ್ಲರಿಗೂ ಅರ್ಥ ಅದರಲ್ಲಿ ಏನು ವಿಶೇಷ ಉಂಟು, ಏನು ಬರೆದಿದೆ, ನನಗೆ ನಿಮಗೆ ಮಾತ್ರವಲ್ಲ, ಸಭೆಯ ಆಸೀನರಾಗಿರುವಂತ ನಮ್ಮ ಪ್ರಜೆಗಳಿಗೆಲ್ಲರಿಗೂ ಎಲ್ಲರಿಗೂ. ಆದ್ದರಿಂದ ಎಲ್ಲರಿಗೂ ಕೇಳಿಸುವಂತೆ ಗಟ್ಟಿಯಾಗಿ ಓದಿ. ಸೋಮವಂಶಜ ಸಾಧು ಗುಣ ಧೀರ ಯಮಜೋದೋಯ್ ಓ ಮೇಘಾಧಿಕವಾದ ಪಥಮೂರು ಲೋಕದೋಯ್, ಓ ಮೇಘಾಧಿಕವಾದ ಪಥಮೂರು ಲೋಕದ ಭೂಮಿ ಪಾಲರು ಶ್ರೇಷ್ಠನೋ, ಭೂಮಿ ಪಾಲರು ಶ್ರೇಷ್ಠನೋ. ಎಲ್ಲರಿಗೂ ಕೇಳುವಂತೆ ಗಟ್ಟಿಯಾಗಿಯೇ ಹೇಳ್ತೇವೆ. ಸ್ವಸ್ತಿ ಶ್ರೀ ಸಾಧು ಸದ್ಗುಣ ಸತ್ಯಾತ್ಮ ಯಮಜಾತ ಮಹಾಬಲಾನ್ವಿತನಾಗಿದ್ದಾನೆ. ಅವನಿಯಲ್ಲಿ ಭಟನಾಗಿ ಮೆರೆವ ಧರ್ಮರಾಯ ಯಾವ ನಾಡಿನ ದೊರೆ ಬಲ್ಲೀರ? ಯಾವ ನಾಡಿನ ದೊರೆ? ಹಸ್ತಿನಪುರಪತಿ ಅಜ ವಿಷ್ಣು ಹರ ಪ್ರೀತಿ ಹಸ್ತದಿಂದಲೇ ಪಡೆದು ವಿಸ್ತಾರದಲ್ಲಿ ರಚಿಸಿದ ಯಜ್ಞ ಹಯವಿದು ಶಕ್ತಿಗಾರರು ಕಟ್ಟಲು ಸಮುದ್ರ ವಲಯಾಂಕಿತವಾದ ಭೂಮಂಡಲದಲ್ಲಿ ಚಕ್ರಾಧಿಪೀಠ ಹಸ್ತಿನಾಪುರ. ಇಲ್ಲಿಯ ಅರಸ ಈತ. ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಸಂಪ್ರೀತ, ಸುಮನಸ ಪ್ರೀತನೀತ. ಬಂಧು ಹತ್ಯ ದೋಷದ ನಿವಾರಣೆಗಾಗಿ ಕೈಗೊಂಡ ಯಜ್ಞಾಶ್ವವಿದು. ಇದರ ಬೆಂಗಾವಲಿಗೆ ಬಂದವ ಮಧ್ಯಮ ಪಾಂಡವನಾದ ಅರ್ಜುನ. ಬಲ್ಪುಳ್ಳ ಭಟರು ಕಟ್ಟಿ ಕಾದುವುದು, ಬಲವಿಹೀನರು ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗತರಾಗುವುದು. ಇತಿ ಧರ್ಮಜ. ಓದಿದಿರಿ ನೀವು? ಹೌದು. ಅದರ ಅರ್ಥ ಏನು ಎಂಬುದು ಸರಿಯಾಗಿ ಆಲೋಚನೆ ಮಾಡಿದೆ. ಬಂಧು ಬಾಂಧವ್ಯ ಹತ್ಯೆ ಇದರ ದೂರ ಮಾಡುವುದಕ್ಕಾಗಿ, ಪಾಪ ಪರಿಹಾರಕ್ಕಾಗಿ ಅಶ್ವಮೇಧ ಯಾಗ,
ತೀರ್ಮಾನಿಸಿ ಮಾತ್ರವಲ್ಲ, ದೀಕ್ಷೆ ಬದ್ಧರಾಗಿ ಕುಳಿತುಕೊಂಡಿದ್ದ ಧರ್ಮರಾಜ ತುರುಗವನ್ನು ನಾನಾ ರಾಜ್ಯಗಳಿಗೆ ಕಳಿಸಿಕೊಟ್ಟಿದ್ದಾನೆ. ಹೌದೌದು. ಹಿಂಬಾಲಕನಾಗಿ ಬಂದವ ಯಾರು? ಅರ್ಜುನ. ಅವ ಏನು ಹೇಳಿದ? ಅಜ ಹರ ಹರಿ. ಇವರ ಪ್ರೀತಿಗೆ ಪಾತ್ರನಾದವನು. ಹಾಗಾದ್ರೆ ದೇವರ ಅನುಗ್ರಹ ಎಂಬುದು ಲೋಕದಲ್ಲಿ ಒಬ್ಬ ವ್ಯಕ್ತಿಗೆ ಸೀಮಿತವಾದುದಲ್ಲ. ಯಾರು ಭಕ್ತಿಯಿಂದ ಪೂಜೆ ಮಾಡಿಕೊಂಡು ಬರ್ತಾರೋ ಎಲ್ಲರನ್ನು ಅನುಗ್ರಹಿಸಕ್ಕೆ ಇರುವುದೇ ಆ ಮೂರು ಮೂರ್ತಿಗಳು. ಅದರಲ್ಲಿ ಏನು ವಿಶೇಷ? ಮತ್ತೆ ಹೇಳಿದಲ್ಲ, ಕಪ್ಪ ಕಾಣಿಕೆ ಕೊಟ್ಟು ಶರಣಾಗತಕ್ಕದು. ಹಸ್ತಿನ ಪುರಾಧಿಪತಿ ನನಗೆ ಒಡೆಯನಲ್ಲ, ಅವನ ಊರಿಗೆ ಒಡೆಯನಾಗಿರಬಹುದು. ಹಾಗಾಗಿ ಮಣಿಪುರದ ಅರಸ ಈ ಬಬ್ರುವಾಹನ ಅವನ ಯೋಗ್ಯತೆ ಏನು ಎಂಬುದು ಅರ್ಥ ಆಗಲಿಲ್ಲ. ಅದನ್ನು ತೋರ್ಪಡಿಸಬೇಕಾದ್ದು ನಮ್ಮ ಕರ್ತವ್ಯ. ಆದರೆ ಈ ಕ್ಷಣವೇ ತಡ ಮಾಡು ಸರಿಯಲ್ಲ. ನಮ್ಮ ಸೈನಿಕರ ಕರೆದುಕೊಂಡು ಹೋಗಿ ಆ ಕುದುರೆಯನ್ನು ಕಟ್ಟಿ ನಮ್ಮ ಅಶ್ವಾಲಯದಲ್ಲಿ ಕಟ್ಟಿರಿ. ಕೋಟೆಯ ಹೆಬ್ಬಾಗಿಲನ್ನು ಮುಚ್ಚಲ್ಪಡಿ. ಅಷ್ಟು ಮಾತ್ರವಲ್ಲ, ನಾಳೆ ನಡೆದಿರುವಂತಹ ಯುದ್ಧಕ್ಕೆ ನಮ್ಮ ಪ್ರಜೆಗಳು ಎಲ್ಲರೂ ಮನೆಯಲ್ಲಿ ಕುಳಿತುಕೊಳ್ಬಾರದು. ಸಮಯಕ್ಕೆ ಸರಿಯಾಗಿ ಯುದ್ಧದ ಸಿದ್ಧತೆಯಲ್ಲಿ ತೊಡಗಬೇಕು. ಇದು ನಿಮ್ಮ ಮಾತಲ್ಲ, ಬಬ್ರುವಾಹನನ ಆಜ್ಞೆ ಎಂಬುದನ್ನು ಎಲ್ಲರಿಗೂ ಕೇಳುವಂತೆ ತಂಗುರನ್ನು ದೇವಿ ಚಿತ್ರಾಂಗದಯೋ ಕೋವಿದ ಸ್ವವ ತಡೆದ ಪಾರ್ಥಿಯ ಟಿವಿಯನ್ನು ನೋಡುತ್ತಾ ಮರೆಯಲಿನಿಂದ ಭಯಗೊಂಡು ದೇವಿ ಚಿತ್ರಾಂಗದಯ ಧೋತಿಯೋ ಎಲ್ಲವನ್ನು ಮರೆಯಲ್ಲಿ ನಿಂತು ನೋಡುತ್ತಾ ಇದ್ದೇನೆ. ಏನು ಕಾಣುತ್ತಾ ಇದ್ದೇನೆ? ಬಂದಂತಹ ಕುದುರೆ ಯಾರದು ಎಂಬುದಾಗಿ ಅರಿಯದೆ ಇಲ್ಲಿಯ ಯುವರಾಜ ಬಂದಂತಹ ಕುದುರೆಯನ್ನು ಕಟ್ಟಿ ಹಾಕಿದ್ದಾರೆ. ಒಂದು ವೇಳೆ ಇದನ್ನು ಇಲ್ಲಿಗೆ ಬಿಟ್ಟರೆ ಮುಂದೆ ಏನಾಗುತ್ತದೆ ಹೇಳುವುದಕ್ಕೆ ಆಗುವುದಿಲ್ಲ. ಹಾಗಾಗಿ ಈ ವಿಚಾರವನ್ನು ಮಹಾರಾಣಿಯಲ್ಲಿ ಹೇಳಬೇಕು. ಅಂತಪುರಕ್ಕೆ ಹೋಗ್ತೇನೆ, ನೋಡುವ. ಮಾತೆಯನ್ನ ಭಿನ್ನಪ ಪ್ರೀತಿಯಿಂದ ಲಾಲಿಸುವ ಭೂತಲೇಶ ಇಂದು ಕುಲ ಜಾತರೋ ಧರ್ಮಾನ ಜರತೆಗೆ ಭೂತಲೇಶ ಇಂದು ಕುಲ ಜಾತರೋ ಧರ್ಮಾನು ಜರತೆ ಮತ್ತೊಮ್ಮೆ ವಂದಿಸಿಕೊಳ್ತಾ ಇದ್ದೇನೆ. ಓ, ಎಷ್ಟು ಬಾರಿ ವಂದನೆ ಇದು? ಯಾಕಮ್ಮ ಇಷ್ಟು ನಮಸ್ಕಾರ? ನಮಸ್ಕಾರದಲ್ಲಿ ಚಮತ್ಕಾರ ಉಂಟಾ? ಚಮತ್ಕಾರ ಮಾಡುವುದಕ್ಕಾಗಿ ಅಲ್ಲ, ಎಷ್ಟೇ ನಮಸ್ಕಾರವನ್ನು ಕೊಟ್ಟರು ಅದು ನಿಮಗೆ ಸಾಲದಮ್ಮ. ಒಂದು ವಿಷಯ ಅಂತೂ ಸತ್ಯ,
ವ್ಯಕ್ತಿಯೊಬ್ಬನ ಮನಸ್ಸಿನ ಹದನವನ್ನು ತಿಳಿಯಬೇಕಂತಾದ್ರೆ ಆತನ ವದನವೇ ಸಾಕ್ಷಿಯಾಗಿರ್ತದಂತೆ. ಹಾ. ಬಹುಶಃ ಏನೋ ಒಳ್ಳೆ ಸುದ್ದಿಯನ್ನು ತಂದಿದ್ದೆ ಅಂತ ಅರ್ಥ ಆಯಿತು. ಹೌದಮ್ಮ. ಮನಸ್ಸಿಗೆ ಬೇಸರವಾದಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಕಥೆಯನ್ನು ಹೇಳುವುದರ ಮೂಲಕ ನನ್ನ ಬದುಕಿನಲ್ಲಿ ಸಂತೋಷವನ್ನು ಕಾಣುವವಳು ನೀನು ಅಲ್ವೇ? ಹಾಗಿದ್ರೆ ಹಾ. ನಾನೇನು ಸಂತೋಷದಲ್ಲಿ ಇದ್ದದ್ದು ಹೌದು, ಅದರ ಜೊತೆಲಿ ನೀನು ಇಷ್ಟು ಸಂತೋಷ ಆಗಬೇಕಂತಾದ್ರೆ ಬಲವಾದ ಕಾರಣ ಎಂಬುದು ಬೇಕೇ. ಹೌದು. ಎಂತದ್ದೆಂತ ವಿಶೇಷ? ವಿಶೇಷ ಹಾ. ಅಮ್ಮ, ನಾನೊಂದು ಕಥೆಯನ್ನು ಹೇಳ್ತೇನೆ. ಈಗ ಇರುವ ಕಥೆಯನ್ನೇ ಹೇಳ್ತೇನೆ, ಅಜ್ಜಿ ಕಥೆಯನ್ನೆಲ್ಲ ಹೇಳುವುದಿಲ್ಲ ನಾನು. ಕತೆ ಕೇಳುವ ಹೊತ್ತ ಈಗ ಹಾ. ಯಾವಾಗ ಮುಗೀತಂತ ಕಾಯ್ತಾ ಇದ್ದಾರೆ ನೀನು. ನೈಜ ಕಥೆಯನ್ನು ಹೇಳ್ತೇನೆ. ನೈಜ ಕತೆ ನನ್ನ ಜೀವನದಲ್ಲಿ ಹೌದು. ನನಗೆ ಬೇಕಾಗಿ. ನಿಮಗೆ ಬೇಕಾಗಿ ಯಾವ ಹೇಳ್ತೇನೆ. ಕತೆ? ಅಮ್ಮ, ಹಸ್ತಿನಾಪುರ ಎನ್ನುವ ಹಾಗೆ ಕೇಳಿದ್ದೀರೆ? ಕೇಳಿದ್ದೇನೆ. ಅದನ್ನು ಆಳುವವ ಹಾ. ಧರ್ಮಜ. ಅದು ಸಣ್ಣ ಮಕ್ಕಳಿಗೆ ಕೂಡ ಗೊತ್ತುಂಟಲ್ವಾ? ಅಲ್ವೇ? ಹಾ. ಆತನಿಗೆ 4 ಸೋದರರು, ಭೀಮ, ಅರ್ಜುನ, ಹಾ. ನಕುಲ, ಸಹದೇವ ಎನ್ನುವ ಹಾಗೆ. ಬಹುಶಃ ಪಾಂಡವರ ಕಥೆಯನ್ನೇ ಕಲ್ತುಕೊಂಡು ಬಂದೆ, ಅದನ್ನೇ ಹೇಳ್ತಾಳಂತ ಏನ? ನೈಜ ಘಟನೆ ಹೇಳ್ತಾ ಅದು ಇದ್ದೆ. ಗೊತ್ತಿದ್ದ ವಿಷಯ ಅಲ್ವೇನೆ? ಗೊತ್ತಿದ್ದದ್ದು ಹೌದು. ಹಾ. ಆದ್ರೆ ಒಂದು ವಿಶೇಷ ಏನಮ್ಮ? ಉಂಟಮ್ಮ. ಯಾಗವೊಂದನ್ನು ಕೈಗೊಂಡಿದ್ದಾರಂತೆ. ಯಾಗ? ಹಾ. ಯಾಗವ ರಚಿಸಿ ಕಪ್ಪಗಾಗಿ ಭಯವಗೊಂಡು ಯೋಗವ ರಚಿಸಿ ಕಪ್ಪಗಾಗಿ ಭಯವಗೊಂಡು ಭಾರತ ಸಾಗಿ ಬಂದೇನೋ ನಮ್ಮ ಮೇಲೆ ಸುಳ್ಳಲ್ಲ ಸುಗುಣಶೀಲಿ. ಭಾರತ ಸಾಗಿ ಬಂದೇನೋ ನಮ್ಮ ಮೇಲೆ ಸುಳ್ಳಲ್ಲ ಸುಗುಣಶೀಲಿ. ಯಾಗವ ರಚಿಸಿ ಕಪ್ಪಗಾಗಿ ಭಯವಗೊಂಡು ಸಾಗಿ ಬಂದು ನಮ್ಮ ಮೇಲೆ ಸುಳ್ಳಲ್ಲ ಸುಗುಣಶೀಲೆ, ಸುಳ್ಳಲ್ಲ ಸುಗುಣಶೀಲೆ. ಅಮ್ಮ, ಸಖಿ. ವಿಶೇಷ ಏನು ಅಂತ ಹೇಳಿದ್ರೆ, ಹಾ. ಧರ್ಮಜ ಯಾಗವೊಂದನ್ನು ಕೈಗೊಂಡಿದ್ದಾನೆ. ಹಾ. ಅಶ್ವಮೇಧ ಈ ಯಾಗವನ್ನು ಮಾಡ್ತಾ ಇದ್ದಾನೆ. ಸರಿ. ಅಮ್ಮ, ಏನಮ್ಮ? ಪೂಜಿಸಿ ಬಿಟ್ಟಿದ್ದಾರಂತೆ ತುರಗವನ್ನು. ದೇಶ ಸಂಚಾರವನ್ನು ಮಾಡ್ತಾ ಇದೆ ತುರಗ. ಆದ್ರೆ ಹಾ. ಅದರ ಬೆಂಗಾವಲಿಗಾಗಿ ಒಬ್ಬನನ್ನು ನೇಮಿಸಿದ್ದಾರೆ. ಇದೀಗ ಅಜ್ಜಿ ಕಥೆಯ? ಅಜ್ಜಿ ಕತೆ ಇದ್ದ ಕತೆ ಅಲ್ವಾ? ಬಂಧು ಹತ್ಯೆ ದೋಷ ನಿವಾರಣೆಗಾಗಿ ಅಶ್ವಮೇಧವನ್ನು ಕೈಗೊಂಡಿದ್ದಾರೆ. ಹಾ. ಊರೆಲ್ಲ ಸಂಚರಿಸುತ್ತಾ ಇದ್ದಂತಹ ತುರಗ ನಮ್ಮ ಈ ನಾಡಿಗೂ ಬಂದಿದೆಯಮ್ಮ. ಬರ್ಲಿ, ನಮಗೇನದರಲ್ಲಿ? ಹಾ, ಬರ್ಲಿ. ಹೌದು. ಬಂದದ್ದು ಬೆಂಗಾವಲಿಗೆ. ಯಾರು? ಪಾರ್ಥ ಮಹಾಶಯ. ಯಾರು ಬಂದದ್ದು? ಪಾರ್ಥ ಮಹಾಶಯರು. ಯಾರು ಬಂದದ್ದು? 3 ಲೋಕದ ಗಂಡ. ಸಖಿ. ಅರುಳು ಪಾರ್ಥ. ಹಾ. ಅಹುದೇ ಅಹುದೇ ಎನ್ನಯ ರಮಣ ಅಗುತೆಯ ರಮಣ ಅಗುತೆಯ ರಮಣ ಅಗುತೆಯ ರಮಣ
ರಮಣ. ಎತ್ತದರಿಂದ ಬಳಲಿ ಎಂದಾದನು ಭಗವದೇನೆ ಭಕ್ತ ಕಂಬವನ ಕಾಣದೆ ಬೆಳಕಿನವಾಯಿತದರಿಂದ ಬಳಲಿ ಬೆಂಡಾದನು. ಎನ್ನಯ ರಮಣ ಸಖಿಯೇ ಸಖಿಯೇ ಅಗುದೇ ಎನ್ನಯ ರಮಣ. ಇದು ಕೇವಲ ಕಥೆಯಮ್ಮ, ನೈಜ ಕಥೆ ಅಷ್ಟೇ. ಸಖಿ, ನೀನಾಡಿದಂತ ಮಾತು ಸತ್ಯವೇ? ಹೌದು. ನನ್ನ ಆಣೆ, ನಿಮ್ಮ ಆಣೆ. ನನ್ನ ಮನಸ್ಸನ್ನು ಸಮಾಧಾನ ಪಡಿಸುವುದಕ್ಕಾಗಿ ಹೇಳುವುದಲ್ವಲ್ಲ? ಅಲ್ಲಮ್ಮ ಸಖಿ,
ನೀನಾಡಿದಂತಹ ನುಡಿಯನ್ನು ಕೇಳಿದಾಗ ಅಮೃತವನ್ನೇ ಕುಡಿದಂತ ಅನುಭವ ನನಗಾಗಿ ಹೋಯಿತು. ಯಾಕೋ ಸಣ್ಣ ಮಕ್ಕಳಿಗೆ ಗೊತ್ತಿದ್ದ ವಿಚಾರ ಅಲ್ವೇ? ಅಲ್ಲ, ಮೇಘಗಳನ್ನು ಕಂಡಂತಹ ಸಂದರ್ಭದಲ್ಲಿ ನವಿಲುಗಳು ಗಿರಿಬಿಚ್ಚಿ ಯಾವ ವ್ಯಕ್ತಿ ನರ್ತಿಸೋ ಹಾಗೆ ಗರಿಬಿಚ್ಚಿ ಕುಣಿಯಬೇಕೆನ್ನೋ ಬಯಕೆ ನನ್ನದು. ಹೌದೇನೆ, ಹುಲ್ಲೆಯ ಮರಿಯೆಂದು ಹಸಿರನ್ನು ಹುಲ್ಲನ್ನು ಕಂಡಾಗ ಯಾವ ರೀತಿ ಜಿಗಿದು ತಿನ್ನುವುದಕ್ಕೆ ಹೋಗುತ್ತದೋ ಅದೇ ರೀತಿ ಆಸೆ ನನಗಾಗುತ್ತಾ ಉಂಟು. ಸಖಿ, ಇನ್ನೊಮ್ಮೆ ಹೇಳು. ಯಾವುದನ್ನು? ಮತ್ತೊಮ್ಮೆ ಹೇಳು. ಯಾವುದನ್ನು? ಮಗದೊಮ್ಮೆ ಹೇಳು. ಯಾವುದನ್ನು? ಭಾರತ ಮಹಾಶೇರು ಸೇನೆಯನ್ನು ಕೂಡಿಕೊಂಡು ನಮ್ಮ ಪುರಕ್ಕೆ ಬಂದದ್ದು ಸತ್ಯವೇನು? ಬಂದದ್ದು ಹೌದು ಹೌದು ಹೌದು. ಅಹುದೇ ಹೌದು. ಎನ್ನಯ್ಯ ರಮಣ ಪೇಳಲ್ಲ ಸಖಿ. ಈ ವಿಚಾರ ಯಾಕೆ ಹೇಳ್ತಾ ಇದ್ದೇನೆ ಬಲ್ಲೆಯ? ಅವರನ್ನು ಕಾಣಬೇಕು ಕಾಣಬೇಕು ಎನ್ನುವುದಾಗಿ ಅನುದಿನವೂ ಅನುನಿತ್ಯವೂ ದೇವರಲ್ಲಿ ಬೇಡುತ್ತಾ ಇದ್ದೆ. ಒಂದಂತೂ ಸತ್ಯ, ಭಗವಂತನ ಎದುರು ಕೈ ಮುಗಿದು ಬೇಡಿಕೊಂಡು ಏನಾದರೂ ನಮ್ಮ ಮನಸ್ಸಿನ ಆಸೆಯನ್ನು ಹೇಳಿಕೊಂಡ್ರೆ ತಕ್ಷಣವೇ ಪೂರೈಸರಂತ ಹೇಳುವುದಕ್ಕಾಗುವುದಿಲ್ಲ. ಕಾಲ ಸಂದರ್ಭ ಕೂಡಿ ಬಂದಾಗ ದೇವರ ದಯೆ ನಮಗೆ ಉಂಟುಂತಾದ್ರೆ ಎಲ್ಲವೂ ದೊರಕುತ್ತದೆ ಎನ್ನುವುದಕ್ಕೆ ಇದೇ ಸಾಕ್ಷಿಯಾಗಿ ಹೋಯಿತು. ಎಷ್ಟು ವರ್ಷಗಳು ಕಳೆದು ಹೋಯಿತು ನೋಡು. ಭಾರತ ಮಹಾಶಯರನ್ನು ಕಾಣಬೇಕೆನ್ನುವ ಹಂಬಲದಲ್ಲಿ ನಾನಿದ್ದೆ. ನೋಡಿದ್ಯಾ ಹೇಗಿದ್ದವಳು ನಾನು ಹೇಗಾಗಿದ್ದೇನೆ ನೋಡು. ಇದಕ್ಕೆಲ್ಲ ಕಾರಣ ಏನು ಗೊತ್ತುಂಟ? ಬಳಲಿ ಬೆಂಡಾಗಿ ಹೋದದ್ದು. ಬಳಲಿ ಬೆಂಡ ಹೀಗೆಲ್ಲ ಮತ್ತೆ ಒಮ್ಮೊಮ್ಮೆ ನಮ್ಮನ್ನು ನೋಡ್ಬೇಕಿತ್ತು ಅರಮನೆ ಒಳಗಡೆ. ಎಂತದ್ದು ನನಗೆ ಗೊತ್ತಾಗುದಿಲ್ಲ. ತಿನ್ನುವುದಕ್ಕಾಗುದಿಲ್ಲ, ಕುಡಿಯುವುದಕ್ಕಾಗುದಿಲ್ಲ. ಅವರೇ ಅದರಲ್ಲಿ ಕಾಣುವುದು. ಊಟ ಮಾಡೋದಕ್ಕೆ ನಾನು ಕುಳಿತುಕೊಂಡಾಗ ಊಟವನ್ನು ಉಣ್ಣುತ್ತೇನೆ ಆಗಿದಾಗ ಅವರ ಮುಖ ಚಿತ್ರ ಕಾಣುದು ನನಗೆ. ಹೌದೇ? ಬಿಸಿ ಹಾಲನ್ನು ಕುಡಿಯುತ್ತೇನೆ ಹೋಗುವಾಗ ಆ ಕೆನೆಯಲ್ಲಿ ಮೇಲೆ ನನ್ನ ಗಂಡನ ಮುಖ ಕಾಣುವುದು. ಹಾಗಿದ್ರೆ ಹಾಲು ಕುಡಿಯಬಾರದೇನೋ ಕಾರಣಕ್ಕಾಗಿ ಹಾಗೆ ಸುಮ್ಮನಿದ್ದು ಹೀಗೆಲ್ಲ ನಾನು ನನಗಾದ್ರೂ ಕೊಡುವುದಲ್ಲ. ನಿನಗಾದ್ರೂ ಕೊಡಬಹುದಿತ್ತು. ಯಾವುದನ್ನು ಕೊಡುವುದು? ಹಾಲನ್ನು. ನಿನಗೆ ಬೇಕಾದ್ದನ್ನೇ ನಾನು ಕುಡಿಬೇಕಲ್ಲ. ನೀನು ಕುಡಿಯುವುದೇ ಬೇರೆ ಅಂತ ನನಗೆ ಗೊತ್ತುಂಟು. ಹಾಲು ಕುಡಿದ್ಯಾ? ನಿನಗೆ ಕೇಸರಿ ಹಾಕಿಯೇ ಬೇಕಲ್ವಾ? ಆದುದರಿಂದ ಅದನ್ನು ನಾನು ಕೊಡ್ಲಿಲ್ಲ. ಹಾಗಿದ್ರೆ ಆ ಕಲ್ಪನೆ ನಾನು ಇರ್ಬೇಕಂತ ಕಾರಣ ಏನು? ಬಳಲಿ ಬೆಂಡಾಗುವುದಕ್ಕೆ ಕಾರಣ ಬೇರೆ ಏನಲ್ಲ, ಭಾರತ ಮಹಾಶಯರು ಅವರ ನಿರೀಕ್ಷೆಯನ್ನು ಕಾಣುತ್ತಾ ಇದ್ದವಳು ನಾನು. ಯಾವಾಗ ಬರುತ್ತಾರೆ ಎನ್ನುವುದಾಗಿ ಚಾತಕ ಪಕ್ಷಿಯಂತೆ ಕಾಯುತ್ತಾ ಇದೆ. ಅಬ್ಬಾ ಅಮ್ಮ, ಇವತ್ತಾದ್ರೂ ಕರುಣಿಸಿದ್ಯಲ್ಲ. ಎಷ್ಟು ವರ್ಷಗಳಾಯ್ತು. ಬರಬೇಕು, ನಿಮ್ಮ ಸೇವೆ ಮಾಡಬೇಕು ಎನ್ನುವ ಬಯಕೆ ನಮಗಿತ್ತು. ಎಂತೆಂತ ರೋಗ ಬಂದು ಏನೆಲ್ಲ ಆಗಿ ಹೋಗಿ ಸೇವೆ ನಿಂತು ಹೋಯಿತು. ಇನ್ನಾದ್ರೂ ಮುಂದೆ ಅಂಥ ರೋಗ ಎನ್ನುವುದು ಬರುವುದು ಬೇಡ. ಯಾವ ರೋಗ? ನನ್ನ ಮನೋರೋಗ. ನನ್ನ ಗಂಡನ್ನು ಕಾಣುವಂತ ಆಸೆ ನನಗೆ ಆದುದರಿಂದ ಸಂತೋಷ ಆಯ್ತು. ಸಖಿ, ಕೇವಲ ನನಗೊಬ್ಬಳಿಗೆ ಸಂತೋಷ ಆದ್ರೆ ಸಾಕ? ಈ ಸಲ ಸುಮ್ಮನೆ ಬಿಡುವುದಿಲ್ಲ. ಅಲ್ಲ, ಈ ಸಲ ಸುಮ್ಮನೆ ಬಿಡುವುದಿಲ್ಲ. ಬಿಡುವುದಿಲ್ಲ ಹೇಳಿದ್ರೆ ಅಯ್ಯೋ, ಆ ಕಲ್ಪನೆ ಅಲ್ಲ. ನನ್ನ ಮನಸ್ಸನ್ನು ಸಂತೋಷಗೊಳಿಸೋಳು ನೀನು. ನಿನ್ನ ಮನಸ್ಸು ಕೂಡ ಸಂತೋಷ ಆಗ್ಬೇಕಲ್ಲ. ಅದಕ್ಕೆ ಏನು ಕೊಡ್ತೇನೆ ಗೊತ್ತೇ? ಶಾಲೆ ಕೊಡುವೆ 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 ಶಾಲೆ ಕೊಡುವೆ ನಿನಗೆ ಚಂದಗ ಚಂದಗ ಶಾಲೆ ಕೊಡುವೆ ನಿನಗೆ ಕೊಡುವೆ ನಿನಗೆ ನುಡಿ ನುಡಿ ನೀ ಚಂದದಿಂದಲೇ ಪಾಲೆ
ನೀಯೇ ಚಂದೈದಿಂದಲೇ ಬಾಳೆ ನಂದನ ಎದುರಾಗಿ ಮಣಿಪುರಗೆ ಇಂದ್ರ ನಂದನ ಎದುರಾಗಿ ಮಣಿಪುರಗೆ ಬಂದ ಸಕಲ ವಾರ್ತೆ ಎಂದೆಂಬ ವಾರ್ತೆಯ ಆಗುವುದೇ ಬಂದ ಸಕಲ ಸೇನೆಯ ಎಂದೆಂಬ ವಾರ್ತೆಯ ಆಗುವುದೇ 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 ಇಂಥದ್ದೊಂದು ನೈಜ ಘಟನೆ ನಡೆದದನ್ನು ನಿಮಗೆ ಹೇಳಿದ್ರೆ ಎಷ್ಟು ಕುಣಿದು ಕುಪ್ಪಳಿಸ್ತೀರಿ ಅಮ್ಮ ನೀವು. ಅಲ್ಲ, ಇದು ಯಾವಾಗ್ಲೂ ಹೇಳ್ತಾ ಇದ್ದೆ ನಾನು. ಅಲ್ಲ, ಇದು ಕುಣಿದದ್ದ? ಮತ್ತೆ ಕುಣಿಸಿದ್ದೆ ನೀನು. ನಾನಾ ಭಾರತ ಮಹಾಶಯರು ಬಂದಿದ್ದೇರನ್ನಂತ ವಾರ್ತೆಯನ್ನು ಕೇಳಿದ್ದಷ್ಟೇ. ಸತ್ಯ ಹೇಳ್ಬೇಕಾ? ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತೀರಿ ನೀವು. ಎಲ್ಲರ ವಿಷಯ ಹೇಳುದಿಲ್ಲ. ನಿನ್ನ ಗಂಡ ಮನೆಗೆ ಬರುವ ನಿನಗೆ ಸಂತೋಷ ಆಗ್ತದೆ ನನಗೆ ಗೊತ್ತಿಲ್ಲ. ಯಾಕೆ ನಿಮ್ಮ ಮನೆ ಒಳಗೆ ಪ್ರವೇಶ ಮಾಡಿದವಳು ನಾನಲ್ಲ. ನೀನು ಸಖಿಯಾದ್ರೂ ಕೂಡ ಪ್ರೀತಿಯಿಂದ ಸಾಕಿಕೊಂಡು ಬಂದವಳು ನಾನು. ಅದಕ್ಕೆ ಮೊದಲಷ್ಟು ನಮಸ್ಕಾರ ಮಾಡಿದ್ದು ಗೊತ್ತಾಯ್ತಾ? ಅಬ್ಬಬ್ಬಾ, ನಿನ್ನ ನಮಸ್ಕಾರದ ಅರ್ಥ ಏನು ನನಗೆ ಈಗ ಅರ್ಥ ಆಯ್ತು. ಬಹುಶಃ ಹೀಗಿರ್ಬೇಕು. ಅಮ್ಮನ ಮನಸ್ಸನ್ನು ಸಂತೋಷ ಪಡಿಸಬೇಕೆನ್ನುವ ಕಾರಣಕ್ಕಾಗಿ ಸುಳ್ಳು ವಾರ್ತೆ ಹೇಳಿದವಳು ನೀನಲ್ಲ. ನೀನು ಸುಳ್ಳನ್ನಾಡುವುದೇ ಇಲ್ಲ. ವಾರ್ತೆ ಅಂತೂ ಸುಳ್ಳು ಆಗುವುದೇ ಇಲ್ಲ. ನನ್ನ ವಾರ್ತೆ, ನಿನ್ನ ವಾರ್ತೆ ಸುಳ್ಳಾಗ್ಲಿಕ್ಕಿಲ್ಲ. ಮುಂಜಾನೆ ವೇಳೆಯಲ್ಲಿ ಸುಳ್ಳಾದ್ರೆ ಕಪಾಲಕ್ಕೆ ಬಾರಿಸಿ ಯಾರು. ಹೌದು ಹಾಗಂತೇಳಿ ನೇರ ದಿಟ್ಟ ನಿರಂತರ ನಿನ್ನ ವಾರ್ತೆ ಎಷ್ಟೊತ್ತಿಗೆ ಎಂತದ್ದು ಹೇಳ್ತಂತ ಹೇಳಕ್ಕೆ ಆಗುದಿಲ್ಲ. ಹಾಗಂತೇಳಿ ನಮ್ಮ ವಿಷಯ ಮಾತ್ರ ಹೇಳುದು. ಯಾಕೆ ಹಾಲಿನಂತ ಸಂಸಾರಕ್ಕೆ ಹುಳಿಯನ್ನು ಹಿಂಡುದಕ್ಕೆ ಬಂದವಳು ನೀನಲ್ಲ. ಹೇಗೆ ಮೊಸರು ಆಗುವುದು ಹೌದು, ಆದ್ರೆ ಕಡಿಬೇಕು, ಆಮೇಲೆ ಬೆಣ್ಣೆ ತೆಗಿಬೇಕು. ಒಂದು ಕಡೆಯಿಂದ ಮಜ್ಜಿಗೆ, ಇನ್ನೊಂದು ಕಡೆಯಿಂದ ಬೆಣ್ಣೆ ಬಂದ್ರೆ ಮಾತ್ರ ಚಂದ ಅಂತ ಹೇಳುದು. ನಿನ್ನ ಮಾತು ಹಾಗಲ್ಲ. ಯಾವತ್ತಿದ್ರೂ ಸ್ವಾರಸ್ಯ ಆಗಿರುವುದು. ಅಮೃತವೇ. ಅತಿಯಾದ್ರೆ ಅಮೃತವು ವಿಷ ಆಗ್ತದೆ. ವಿಷ ನೀನು ಹಾಗೆ ಹೇಳುವಳ. ನಿನ್ನಲ್ಲಿ ಅತಿ ಎನ್ನುವುದಿಲ್ಲ. ನಿನ್ನ ನೋಡಿದಾಗ ಗೊತ್ತಾಗುದು. ಎಷ್ಟು ಬೇಕು ಅಷ್ಟೇ. ನಿನ್ನಲ್ಲಿ ಅತಿಯಾದ ಉಂಟಾ? ಇಲ್ಲ. ಯಾಕೆ? ಬೇಡ. ನನ್ನ ಸಖಿ ನೀನು. ನಮಗದು ಬೇಡ. ಬೇಡ. ಹಾಗಂತೇಳಿ ಜೀವನದ ಉದ್ದಕ್ಕೂ ಈ ರೀತಿ ಇದ್ರೆ ಶ್ರೇಯಸ್ಸನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಂತೇಳಿ ಸಖಿ, ನೀನು ಆಡಿದ ಮಾತೇನು ಸತ್ಯ ಆಗಿರ್ಬೋದು. ನನಗಿಷ್ಟು ಸಂತೋಷ ಆಗುತ್ತೆ, ಬಲವಾದ ಕಾರಣ ಉಂಟು. ನನ್ನ ಮನಸ್ಸನ್ನು ಸಮಾಧಾನ ಪಡಿಸವಳು ನೀನು. ಹೀಗೆ ಬಿಡುದಿಲ್ಲ ಅಂತ ಹೇಳಿದ್ದೇನೆ. ಇದು ಎಂತದ್ದೇ? ಎಂತಮ್ಮ? ಯಾವತ್ತಿದ್ರೆ ಅದೇ. ಮತ್ತೆ ಏನು ಮಾಡುವುದು? 16 ವರ್ಷಗಳ ಇದೇನೇ ಇರುದು. ಬೇಡ, ಅಷ್ಟೆಲ್ಲ ದೊಡ್ಡ ಸ್ವರ ಬೇಡ. ನಮಗೆ ಬೇಕಾದಂಥದ್ದು ಮಾತ್ರ ಚಂದ್ರಗಾವ್ಯ ಶಾಲೆ. ಏನಮ್ಮ? ಚಂದ್ರಗಾವ್ಯ ಶಾಲೆ. ಶಾಲೆ? ಈ ಪಟ್ಟೆ ಸೀರೆ ನಿನಗಾಗಿ ಕೊಡುತ್ತಾ ಇದ್ದೇನೆ. ಶಾಲೆ ಭಾಗ್ಯ ನನಗೂ? ಹೌದು. ಅಷ್ಟೇ ಅಲ್ಲ, ಅದು ಕೊಪ್ಪು ಅಂತ ಕುಪ್ಪಸ. ಅಮ್ಮ, ಅದೆಲ್ಲ ಕೊಟ್ರಿ ನೋಡಿ ಕೈಗಳು. ಅಯ್ಯೋ, ಈ ಗಾಜಿನ ಬಳೆ ಹಣೆ ಬರೆ ಎಷ್ಟು. ಈ ಬಟ್ಟೆಗಳು ಪುಡಿ ಪುಡಿಯಾಗಿ ಹೋಗುದು. ಈ ಸಲ ಈ ಬಳೆ ಅಲ್ಲ, ಈ ಸಲ ನಿಮಗೆ ಬಳೆ ಹಾಕ್ತೇನೆ. ಅಂತಿಂತ ಬಳೆ ಅಲ್ಲ. ಆಯ್ತು. ಯಾವುದು? ನಾನು ಕಾರಾಗೃಹಕ್ಕೆ ಅಯ್ಯೋ, ಸೆರೆಮನೆಗೆ ಹಾಕುದಲ್ವ ಅಮ್ಮ. ನಿನಗೆ ವಿಶೇಷವಾದ ಬಂಗಾರದ ಬಳೆ ನಾನೇ ಕೊಡ್ತೇನೆ. ಮಾಡಿಸುವುದಲ್ಲ. ಮತ್ತೆ ಇದು ನಿನಗೆ ಆಗಿದ್ದು ನನಗೆ ಹಾಕಿಬೇಕು.
ಯಾಕೆ? ಉಂಟಲ್ಲ ಅಲ್ಲಿ. ನನ್ನ ಯಜಮಾನರು ಬಂದ್ರೆ ಮತ್ತೆ ಬೇಕೆಂದು ನಾನು ಮಾಡಿಸಿಕೊಳ್ಳುತ್ತೇನೆ. ಎಷ್ಟಂತ ಅವರು ಕೇಳುವವರಲ್ಲ, ಅಂತಹ ಮನಸ್ಸನ್ನು ತೃಪ್ತಿಪಡಿಸುವವರನ್ನ ಗಂಡ. ಆದುದರಿಂದ ಇನ್ನೊಮ್ಮೆ ಹೇಳು, ಮತ್ತೊಮ್ಮೆ ಹೇಳು, ಮಗದೊಮ್ಮೆ ಕೇಳು. ಅಪಸ್ವರ ಕೇಳಿದ್ರೆ ಮಾತ್ರ ಸಮಸ್ಯೆ ಆಗ್ತದೆ ಅಂತ ಸ್ವರ ನಮಗೆ ಬರುವುದು ಬೇಡ. ಈಗ ಅಪಸ್ವರ ಆಗಿದೆ ಅಮ್ಮ. ಹೇಗೆಂತ ಬೇಕಲ್ಲ? ಅಯ್ಯೋ ಆಯ ತಪ್ಪಿತು. ಎಂದರಿಯದೆಯೇ ಏನಮ್ಮ? ಅರಿಯದೆ ತಾಯಿಗೆ ಫಲ್ಗುಣರಾಜಾಯಿ ಎಂದರಿಯದೆಯೇ ಮಾಯದಪ್ಪಿದು ಮುಂದು ಮಾಯವೇರಿದಾಗಿ ಚಿತ್ರಾಂಗನೆಯೇರಿನ ಪುತ್ರ ವಾಜಿಯ ಗಟ್ಟಿ ಭಕ್ತಿಗೋರೆದ ಹರನೇತ್ರ ಗೋಪದಲ್ಲಿ ಇಂದ್ರನಂದನ ಇದಿರಾಗಿ ಮಣಿಪುರಕ್ಕೆ ಬಂದಂತಹ ವಿಷಯ ಇನ್ನೊಮ್ಮೆ ಹೇಳು, ಮತ್ತೊಮ್ಮೆ ಹೇಳು. ಹೇಳಿ ಪ್ರಯೋಜನವೇನು? ಬಾಯಾರಿಕೆ ಆಗುರು ತಂಪು ಮನೆ ಕೊಡ್ತೇನೆ. ಹಾ? ಹೇಳ್ತಾ ಇರ್ಬೇಕು ನೀನ್ ಮಾತ್ರ. ಅಮ್ಮ ನಾನು ಕೇಳ್ತಾ ಇರ್ಬೇಕೆನ್ನೋ ಆಸೆ. ಅದೇ ಅಮೃತ ಈಗ ವಿಷ ಆಗುವುದಕ್ಕೆ ಹೊರಟಿದೆ ಅಮ್ಮ. ಕಾರಣ ನೀವಿಷ್ಟು ಏನಾಯ್ತು? ಈ ಹೆಂಗಸರು ನಂಬಬೇಡದು, ಅದಕ್ಕೆ ಹೇಳುದು. ನೀವು ಹೆಂಗಸೇ ಅಲ್ವೇ? ಅಲ್ಲ ಅಷ್ಟು ಅಲ್ಲ, ನಾನೇ ಹೆಂಗಸ, ನನಗೆ ಈಗ ಸೆಟ್ಟು ಬಂದದ್ದ? ಮತ್ತೆ ನೀನೇ ಹೇಳಿದಲ್ಲ, ಹೌದು. ಹಾಲಿನಂತ ಸಂಸಾರಕ್ಕೆ ಹಿಡಿಯನ್ನು ಹುಳಿಯನ್ನು ಹಿಂಡುದನ್ನು ನಾನು ಹೇಳಿದೆ. ಈಗ ಹೇಳ್ತಿದ್ರಿ ಅಮೃತ ವಿಷ ವಿಷ ಆಗ್ತದ? ಒಂದು ಕಾರಣ ಉಂಟಮ್ಮ. ಏನದು? ಇಲ್ಲಿಗೆ ಬಂದಂತಹ ವಾಜಿಯನ್ನು ಹಾ, ನಿಮ್ಮ ಮಗ ಕಟ್ಟಿ ಹಾಕಿದ್ದಾನಮ್ಮ. ಮತ್ತೇನು ಹೇಳಿದ್ದಾನೆ? ಯುದ್ಧವನ್ನು ಸಾರಿಯಾಗಿದೆ. ನಾಳೆ ದಿವಸ ಯುದ್ಧ ಮಂತ್ರಿಯಲ್ಲಿ ಸೇನೆಗೆ ಅಪ್ಪನ್ನು ಕೊಟ್ಟಾಯ್ತ ಆಗಿದೆ. ಸಖಿ, ಓ, ಹಾಗಿದ್ರೆ ಹಾ. ಸಂತೋಷನು ಅರಮನೆಯನ್ನು ಕಟ್ಟುವುದಕ್ಕೆ ಹೋದಂತ ಸಂದರ್ಭದಲ್ಲಿ ಆಯವೇ ತಪ್ಪಿ ಹೋಯ್ತಲ್ಲಮ್ಮ. ಪಂಚಾಂಗ ಗಟ್ಟಿ ಇರ್ಬೇಕಂತಾದ್ರೆ ಅಲ್ವೇ? ನಾವು ಸರಿ ಇರ್ಬೇಕು. ನಿಮ್ಮ ಆಶಾ ಗೋಪುರ ನುಚ್ಚು ನೂರಾಗಿ ಹೋದೀತು. ಹೀಗಾದ್ರೆ ತಪ್ಪು ಮಾಡೋದಕ್ಕೆ ಹೊರಟವ ನನ್ನ ಮಗ ಬಬ್ರು ವಾಹನ. ತಾಯಿಯಾಗಿ ನನಗೆ ತಿದ್ದುದಕ್ಕಾಗುವುದಿಲ್ವೇ? ಅದರ ಬಗ್ಗೆ ನೀವು ಯೋಚಿಸುವುದು ಬೇಡ, ಒಳಗಿದ್ದಕ್ಕೋ ನಾನು ಆಲೋಚನೆ ಮಾಡುತ್ತೇನೆ. ಮಗನನ್ನು ಕಾಣುವುದಕ್ಕೆ ನಾನು ಹೋಗಬೇಕು. ಯಾವ ರೀತಿ ಹೋಗುವುದು? ಸಿಂಗರಿಸಿ ಉರಗೇಂದ್ರ ನಂದನೆ. ಹಾಗಿದ್ರೆ ಆದಷ್ಟು ಬೇಗನೆ ಸಿಂಗಾರ ಮಾಡಿಕೊಂಡು ಮಗನ ಅಂತಪುರಕ್ಕೆ ಹೋಗ್ತೇನೆ. ರಣಕ್ಷೇತ್ರಕ್ಕಾಗಿ ಹೊರಟು ನಿಂತ ಕಾಲದಲ್ಲಿ ಎನ್ನ ಅವ್ವೆಯಾದಂತ ಚಿತ್ರಾಂಗದ ದೇವಿ ಅಂದನವನ್ನು ಇಳಿದು ಬರುತ್ತಾ ಇದ್ದಾನೆ. ತಾಯಿಗೆ ವಂದಿಸಬೇಕಾದ ಮಗನಾದ ಎನ್ನ ಆದ್ಯ ಕರ್ತವ್ಯವೆಂದು ತಿಳಿದು ಇಳಿದು ಬಂದಿದ್ದೇನೆ. ಅಮ್ಮ, ಇದು ಬಬ್ರುವಾಹನ. ಯಾರಿಗೋ ನಮಸ್ಕಾರ. ತಿರುಗಿಸು ಮಕ್ಕ, ಮೂರ್ಖ. ನಾನಮ್ಮ ನಿಮ್ಮ ಮಗ. ಮಗನೇ ಬಬ್ರುವಾಹನ, ಬಬ್ರುವಾಹನ ಮಗನೇ. ಮತಿಗೆಟ್ಟು ನಡೆವಾರೇ ಮಗನೇ, ಮತಿಗೆಟ್ಟು ನಡೆವಾರ ಕುಂತಿ ಮಗನ ವಾದಿಯ ಕಟ್ಟಿ, ಕುಂತಿ ಮಗನ ವಾದಿಯ ಕಟ್ಟಿ ನಡೆವಾರ
ಕುಮಾರ ಮತಿವಂತ ಹೇಗೆಂಬುದಾಗಿ ಬಹಳ ಪ್ರೀತಿ ಇತ್ತು, ಹೆಮ್ಮೆ ಇತ್ತು ಮಗ ನಿನ್ನಲ್ಲಿ. ಆದರೆ ಇಂದು ಮತಿಗೆಟ್ಟು ನಡೆಯುತ್ತಾ ಇದೆಯಲ್ಲ ನೀನು. ಯಾಕಮ್ಮ? ವಿಚಾರವನ್ನೆಲ್ಲ ತಿಳಿದುಕೊಂಡಿದ್ದೇನೆ ಮಗನೇ. ನಿನ್ನೆ ದಿವಸ ನಮ್ಮ ಈ ಮಣಿಪುರಕ್ಕೆ ಸೇನೆಯೊಂದು ಬಂದಿದೆ. ಕುದುರೆಯೊಂದು ಇತ್ತ. ಹೌದು. ಅದನ್ನು ಕಟ್ಟಿ ಹಾಕಿದ್ದೀಯ ನೀನು. ನಾನೇ ಆಜ್ಞೆ ಕೊಟ್ಟದ್ದು. ಯಾರ ಕುದುರೆ ಎಂಬುದಾಗಿ ಯೋಚನೆ ಮಾಡಿದ್ದೀಯ ನೀನು. ಯಾರದ್ದಾದ್ರೆ ನಮಗೆ ಕುಂತಿ ಕುಮಾರಕರು ಪೂಜಿಸಿ ಬಿಟ್ಟಂತಹ ಹಯವಂತೆ ಅದು. ಆ ಸೇನೆ ನೇತಾರರಾಗಿ ಬಂದವ ಯಾರು? 3 ಲೋಕದ ವಿಜಯಿ ಭಾರತ ಮಹಾಶಯರು ಬಂದಿದ್ದಾರೆ ಮಗನೇ. ನಾಳೆ ದಿವಸ ಕುದುರೆಯನ್ನು ಕಟ್ಟಿದರ ಪರಿಣಾಮವಾಗಿ ನಿನಗೂ ಭಾರತ ಮಹಾಶಯರಿಗೂ ಸಂಗ್ರಹವೇ ನಡೆಯುತ್ತದೆ. ನಾನೊಬ್ಬರು ಹೋಗುವುದಲ್ಲ, ಇದ್ದವರನ್ನು ಎಲ್ಲರನ್ನು ಹೇಳಿ ಅಂತ ಹೇಳಿದ್ದೆ. ಸೇನೆಯನ್ನು ಒಡಗೂಡಿಕೊಂಡು ನೀನು ಹೋಗ್ತೀಯ ಮಗ. ನಿನ್ನೊಂದು ಮಾತು ಕೇಳಬೇಕು. ಏನಮ್ಮ? ಬಡ ಎತ್ತು ಹೋಗಿ ಕೇಸರಿಯ ಕೂಡ ಕದನ ಕಿಳಿತಿಂದಾದ್ರೆ ಎತ್ತು ಬದುಕಿಡುವುದಕ್ಕೆ ಸಾಧ್ಯ ಉಂಟು ಹೇಳು? ಹೇಗೆ ಉಳಿಯುತ್ತದೆ ಅಲ್ಲವೋ? ಬಂದವ ಬಡ ಎತ್ತು ಮುಸುಡಿಗೆ ಬಾರಿಸ್ತೇನೆ. ಯಾರು ಎತ್ತು? ಕೇಸರಿ ನಿನ್ನ ಮಗ. ನೀನು ಕೇಸರಿ ಅಲ್ಲ, ಕೆಸರು. ಯಾಕಮ್ಮ? ಕೆಟ್ಟವನೇ, ನೀನು ಮಾಡ್ತಾ ಕೆಲಸ ಇದು ಹೇಗಾಯ್ತು ಬಲ್ಲೆಯ? ಹೇಗಾಯ್ತು? ನನಗೊಂದು ಕತೆ ನೆನಪಾಗ್ತಾ ಇದೆ. ಏನು? ಹಿಂದೆ ನನಗೊಂದು ಕತೆ ನೆನಪಾಗ್ತಾ ಇದೆ. ನಿನಗೆ ಗೊತ್ತಿಲ್ಲ ಅಂತ ಹೇಳಿ ಅಲ್ಲ, ಅದನ್ನು ಮತ್ತೊಮ್ಮೆ ಎಚ್ಚರಿಸುತ್ತಾ ಇದ್ದೇನೆ. ಈ ಹಿಂದೆ ಸುರಾಸುರರು ಕೂಡಿ ಸಮುದ್ರವನ್ನೇ ಮತ್ತಿಸುವುದಕ್ಕೆ ಬೇಕಾಗಿ ಮುಂದಾದ್ರಂತೆ. ಸಮುದ್ರ ಮಥನದ ಕತೆ ಒಂದು ಸಲ ಅಲ್ಲ, 1000 ಬಾರಿ ಕೇಳಿದ್ರು ಮತ್ತೆ ಮತ್ತೆ ಕೇಳಬೇಕು. ಕೇವಲ ಸಾಗರ ಗರ್ಭದಲ್ಲಿ ಅಡಗಿದಂತಹ ಸ್ವಸ್ತುಗಳನ್ನು ಪಡೆಯುವುದೇ ಅಪೇಕ್ಷೆ ಅಲ್ಲ ಅವರಿಗೆ. ದೇಹಕ್ಕೆ ಮುದ ಕೊಡುವಂತ ಅಮೃತ ಬೇಕು ಹೀಗೆ ಮುದಾಗಿ ಆಸೆ ಇತ್ತಂತೆ ಮಗನೇ. ಮೊದಲಾಗಿ ಅವರಿಗೆ ಅಮೃತ ಸಿಕ್ಕಿತು? ಇಲ್ಲ. ಮಹಾಕಾಲಕೂಟ ವಿಷವೇ ದೊರಕಿತು. ಈಗ ಹಾಗೆ ಆಗಿ ಹೋಯ್ತಲ್ಲ ಮಗನೇ. ಸಮುದ್ರ ಮತದಲ್ಲಿ ವಿಷ ಸಿಕ್ಕಿದ ಹಾಗೆ ನನ್ನ ಈ ಹಾಳು ಹೊಟ್ಟೆಯಲ್ಲಿ ನೀರು ಹುಟ್ಟಿದೆಯಲ್ಲ ಮಗನೇ. ಯಾಕಮ್ಮ ಹಾಗೆ ಹೇಳುವುದು? ಇಲ್ಲವಾಗಿದ್ದರೆ ಭಾರತ ಮಹೇಶ್ವರ ಸಾಮಾನ್ಯರ ಹೇಳು. ಏನು ಸಾಮಾನ್ಯರ ಕೃಷ್ಣ ಮೈದುನ ನೋಡು ಛಲ ವ್ಯರ್ಥ. ಕೃಷ್ಣ ಮೈದುನ ನೋಡು ಛಲ ವ್ಯರ್ಥ. ನಿನ್ನ ಚಿತ್ತದೊಳಗೆ ಅಚ್ಚುವನೆ ಪಾರ್ಥ. ಭಾರತ ಮಹಾಶಯರ ವಿಚಾರವಾಗಿ ನೀನು ಏನು ಬಲ್ಲೆ ಮಗನೇ? ದಶನಾಮಗಳನ್ನು ಹೊತ್ತಂತಹ ವೀರಾಗ್ರೇಸರ ಪಾರ್ಥ ಕುಮಾರ. ಅವರಿಗೆ ವಿಜಯ ಹೀಗೆ ಮೊದಲಾಗಿ ಹೆಸರಿತ್ತಂತೆ. ಅದು ಯಾಕೆ ಬಂತು ಬಲ್ಲೆಯ? ಯುದ್ಧವಾಗುವಂತಹ ಕಾಲಕ್ಕೆ ಅವರ ಬೆನ್ನನ್ನು ಕಂಡು ಯಾರೂ ಇಲ್ಲವಂತೆ. ಆದ ಕಾರಣವೇ ಅವರನ್ನು ಲೋಕದವರು ವಿಜಯ ಹೀಗೆಂಬುದಾಗಿ ಗುರುತಿಸಿದರು ಮಗನೇ. ಕಟ್ಟಾಳು ನರ 3 ಲೋಕಕ್ಕೆ ಕೃಷ್ಣ ಮಿತ್ರಂತಾನೆ ಭಾರತ ಮಹಾಶಯ. ಅವರು ನಿನ್ನದಾತ ದಿಟ್ಟತನಕ್ಕೆ ಯಾವತ್ತಾದ್ರೂ ಅಂಜುವುದಕ್ಕೆ ಸಾಧ್ಯವೇ ಮಗನೇ? ಇಲ್ಲವೇ? ಆದ ಕಾರಣ ಹೇಳ್ತಾ ಇದ್ದೇನೆ, ನೇರವಾಗಿ ಹೋಗಿ ಸಕಲ ವೈಭವಗಳಿಂದ ಆ ಭಾರತ ಮಹಾಶಯರನ್ನು ಈ ಮಣಿಪುರದ ಆಸ್ಥಾನಕ್ಕೆ ಕರೆತಾ ಮಗನೇ, ನಿನಗೆ ಒಳ್ಳೆಯದಾಗ್ತದೆ. ನನಗೆ ಆಶ್ಚರ್ಯ ಆಗುವುದು ಅದಲ್ಲ, ಮತ್ತೆ ಇಷ್ಟರವರೆಗೆ ಪರ ಪುರುಷನನ್ನು ಹೊಗಳಿದವಳು ನೀನು ಅಲ್ಲವೇ ಅಲ್ಲ. ಆದ್ರೆ ಇಂದು ಕುದುರೆಯ ಬೆಂಗಾವಲಿಗೆ ಬಂದಾದ ಯಾವನೋ ಒಬ್ಬ ಪಾರ್ಥನನ್ನು ಈ ರೀತಿ ಹೊಗಳುತ್ತಾ ಇದೆಯಲ್ಲಮ್ಮ, ಯಾಕಮ್ಮ? ಹೇಳ್ಬೇಡ. ತೊಂದೆಯಲ್ಲವೇ ನಿನಗಚ್ಚುವುದ
ಕರೆದಂದು ಪಾದ ಕೆಳಗೆಲೋ ಕಂದ ಪಾದ ಕೆಳಗೆಲೋ ಕಂದ ಮಗನೇ ನೀ ಅದಿಗೆಟ್ಟು ನಡೆವಾರಿ ಬಬ್ರುವಾಹನ ಮತ್ತೊಮ್ಮೆ ಅಂತಹ ಮಾತನ್ನು ಆಡಬೇಡವಪ್ಪ. ಯಾಕೆ? ಒಂದು ವೇಳೆ ಹೇಳಿದೆಯಿಂದಾದ್ರೆ ಮಹಾದೋಷಿಗ ನೀನು ಆಗ್ತೀಯ. ಮತ್ತೇನು ಕಾರಣ? ಎಲ್ಲಿಯಾದ್ರೂ ಕನಸಿನಲ್ಲಾದ್ರೂ ಕೂಡ ಯೋಚಿಸುವುದಕ್ಕೆ ಉಂಟೆ ಪರಪುರುಷರ ಬಗ್ಗೆ? ಇಲ್ಲವಪ್ಪ, ಇಲ್ಲ. ಪಾರ್ಥ ಮಹಾಶಯನ ಹೊಗಳುವುದಕ್ಕೆ ಬಲವಾದಂತ ಕಾರಣ ಉಂಟು. ನಿನಗೂ ಅವರಿಗೂ ಮಹತ್ತರವಾದ ಸಂಬಂಧ ಉಂಟು ಮಗನೇ. ಸಂಬಂಧ? ಹಾ, ಈವರೆಗೆ ನೀನಾಗಿ ಕೇಳಲಿಲ್ಲ, ನಾನಾಗಿ ಹೇಳಿದ್ದೂ ಇಲ್ಲ. ಈಗ ಹೇಳುವಂತ ಅವಕಾಶ ಒದಗಿ ಬಂದಿದೆ. ಯಾವ ಮಗನೇ, ಪಾರ್ಥ ಮಹಾಶಯರು ತಂದೆಯಲ್ಲವೇ ಮಗನೇ ನಿನಗೆ ಅರ್ಜುನ? ಪಾರ್ಥ ತಂದೆ? ಆ ಅಷ್ಟೇ ಅಲ್ಲ, ತಣ್ಣೀರನ್ನಾದರೂ ತಣಿಸಿಕೊಳ್ಳಬೇಕು ಹೀಗೆಂಬುದಾಗಿ ಲೋಕಕ್ಕೆ ಸಾರುವವರು ಧರ್ಮರಾಜ ಮಹಾಶಯರು, ಅವರು ನಿನಗೆ ದೊಡ್ಡಪ್ಪನಿದ್ದಾರೆ. ಆಮೇಲೆ ವೃಕೋದರ ಖ್ಯಾತಿಯ ಭೀಮಸೇನ ಮಹಾಶಯರು, ಅವರೂ ನಿನಗೆ ದೊಡ್ಡಪ್ಪ. ನಕುಲ ಸಹದೇವರು ನಿನಗೆ ಚಿಕ್ಕಪ್ಪಂದಿರ ಮಗನೇ. ಆದ ಕಾರಣ ಇನ್ನು ತಡಮಾಡು ಸರಿಯಲ್ಲ. ನೇರವಾಗಿ ಪಾರ್ಥ ಮಹಾಶಯರನ್ನು ಸಕಲ ವೈಭವಗಳಿಂದ ಅತಿ ಶೀಘ್ರವಾಗಿ ಆಸ್ಥಾನಕ್ಕೆ ಕರ್ಕೊಂಡು ಬಾ ಮಗನೇ. ನಿನಗೆ ಒಳ್ಳೆಯದಾಗ್ತದೆ, ಒಳ್ಳೆಯದಾಗ್ತದೆ. ಕುದುರೆಯ ಬೆಂಗಾವಲಿಗೆ ಬಂದ ಪಾರ್ಥ ಸಂಬಂಧ ಬಿಟ್ಟು ನಿನಗೆ ತಂದೆ. ಪಾಲಿಸಿ ಕೊಂಬುದೇಲೆ ತಾಯೇ ತಪ್ಪ ಪಾಲಿಸಿ ಕೊಂಬುದೇಲೆ ತಾಯೇ ಎನ್ನ ಅಪ್ಪ ಕಿಂದರಿಯಾದಾದೆ ಎಲೆದಾಯೇ ಛತ್ರಿ ಬದಲಾಗಿದಾದು ಎಲೆದಾಯೇ ಛತ್ರಿ ಬದಲಾಗಿದಾದು ಎಲೆದಾಯೇ ಕೃಷ್ಣಮಿತ್ರನ ವಾಜಿಯ ತಡೆದೆ ಕೃಷ್ಣಮಿತ್ರನ ವಾಜಿಯ ತಡೆದೆ ಎಲೆದಾಯೇ ಅಮ್ಮ, ಅಪರಾಧ ಮಾಡಿಬಿಟ್ಟೆ ನಾನು. ಸರ್ವಾಪರಾಧವನ್ನು ಮಾಡಿದೆ ನಾವು. ನಮ್ಮವರೆಲ್ಲ ಬಂದು ಆಡಿದರು. ಯಾವುದೋ ಒಂದು ಅಪರಿಚಿತರ ಕುದುರೆ ನಮ್ಮ ಪುರವನ್ನು ಸೇರಿದೆ ಎನ್ನುವ ಹಾಗೆ. ಇಲ್ಲಿ ಅಧಿಕಾರವನ್ನು ಹೊತ್ತಂತ ನಾನು ಪರಕೀಯರ ದಾಳಿ ಆಗುವುದಕ್ಕೆ ಬಿಡಬಹುದೇ ಆಲೋಚನೆ ಮಾಡಬಹುದು. ಹಾಗಾಗ ಕೂಡದು ಎನ್ನುವಂತ ಉದ್ದೇಶವನ್ನು ಅರಿತೆ ಮಂತ್ರಿಯವರೆರಡನ್ನೇ ಸಮಾಲೋಚನೆಯನ್ನು ಮಾಡಿ ಬಂದಂತ ಕುದುರೆಯನ್ನು ಬಂಧಿಸುವುದಕ್ಕೆ ಹೇಳಿದೆ. ಕುದುರೆಯ ಬೆಂಗಾವಲಿಗೆ ಬಂದವರು ತಂದೆ ಅಂತ ಹೇಳಿದೆಯಲ್ಲ, ಹೌದು. ಇದಕ್ಕಿಂತ ದೊಡ್ಡ ಅಪರಾಧ ಮಗನಾದವ ಮಾಡುವುದಕ್ಕೆ ಸಾಧ್ಯ ಉಂಟೆ ಅಮ್ಮ? ಕೊಡದು ಅಮ್ಮ, ಅಮ್ಮ, ತಪ್ಪಾಯ್ತಮ್ಮ, ತಪ್ಪಾಯ್ತು ತಾಯಿ, ತಪ್ಪಾಯ್ತು. ಬಬ್ರುವಾಹನ, ಅಜ್ಞಾನ ಪ್ರಮಾದಾದಿ ದೋಷಗಳಿಗೆ ಪಶ್ಚಾತ್ತಾಪವೇ ಪ್ರಾಯಶ್ಚಿತ್ತವಂತೆ ನೀನು ತಿಳಿದು ಮಾಡಿದ್ದಲ್ಲ. ಕ್ಷತ್ರಿಯ ಪಂಥಕ್ಕಾಗಿಯೇ ನಾನು ಕುದುರೆಯನ್ನು ಕಟ್ಟಿದ್ದಲ್ವೇ ಅಮ್ಮ? ಹೌದು ಹೌದು. ಓ, ಆದ್ರೆ ಒಂದು ಸಂಶಯ ಮೂಡುತ್ತಾ ಇದೆ. ಏನು ಆದರೆ ಹೋದರೆ? ಪಾರ್ಥ ತಂದೆ, ಹೌದು. ಧರ್ಮಜ ದೊಡ್ಡ ತಂದೆ, ಮತ್ತೊಬ್ರು ಚಿಕ್ಕ ತಂದೆ, ಹೀಗೆ ತಂದೆ 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 ಅಂತ ಹೇಳ್ತಾ ಇದ್ದೀಯಲ್ಲ, ಹೌದು. ಇದೇ ನನಗೆ ಸಂಶಯ ಆಗುವುದು. ಹೇಗೆ ನನಗೆ ತಾತನೆಂಬುದೆಂದು ಮೇಳು ಎಲೆದಾಯಿ ಅವರ ಜಾತನು ನಾನೆಂಬುದೆಂದು ಎಲೆದಾಯೇ ಬುದ್ಧಿಯೇ ನಿನಗೆ ಮೇಳು ಎಲೆದಾಯಿ ಬುದ್ಧಿ ಏನಿನಗೆ ಮೇಳು ಎಲೆದಾಯಿ ಮುಂದೆ ಸಿದ್ಧಿಯಾಗುವಂತೆ ಮೇಳು ಎಲೆದಾಯಿ. ಹೌದಮ್ಮ, ನಾನು ತಿಳಿದಿದ್ದೇನೆ. ಒಬ್ಬಾತನಿಗೆ ಹಲವರು ತಂದೆಯ ಸ್ಥಾನವನ್ನು ಪಡೆಯುವುದಕ್ಕೆ ಅರ್ಹರಾಗಿರ್ತಾರಂತೆ ಈ ಪ್ರಪಂಚದಲ್ಲಿ. ಹೌದು. ಆಪತ್ಕಾಲದಲ್ಲಿ ರಕ್ಷಣೆ ಮಾಡಿದ, ಯಜ್ಞೋಪವೀತವನ್ನು ಧರಿಸಿ ಧಾರಣೆ ಮಾಡಿಸಿದವ, ಅನ್ನ ಕೊಟ್ಟು ಸಾಕಿ ಸಲಹಿದವ,
ಮತ್ತೊಬ್ಬ ಅವನ ಜನ್ಮಕ್ಕೆ ಕಾರಣೀಕರ್ತನಾದವ. ವಿದ್ಯೆ ಕಲಿಸಿದವನು ಅಪ್ಪನಾಗುವುದಕ್ಕೆ ಸಾಧ್ಯ ಉಂಟಂತೆ. ಹೌದು. ಆದರೆ ಕುದುರೆಯ ಬೆಂಗಾವಲಿಗೆ ಬಂದಂತ ಪಾರ್ಥ ಯಾವ ತೆರನಾಗಿ ನನಗೆ ಅಪ್ಪ ಎನ್ನುವುದನ್ನು ನಾನು ತಿಳಿಯದಾಗಿದ್ದೇನೆ. ಅವ ಅಪ್ಪ ಹೇಗೆ, ನಾ ಅವನಿಗೆ ಮಗ ಹೇಗೆ, ಇದು ಯಾವುದು ನನಗೆ ತಿಳಿದಿಲ್ಲ. ಎಲ್ಲವನ್ನು ತಿಳಿಸಿ ಮಾಡಿದಂತ ಅಪರಾಧವನ್ನು ತಿದ್ದಿ ನಡೆಯುವುದಕ್ಕೆ ಸುಗಮವಾದಂತ ಹಾದಿಯೊಂದು ಬೇಕಲ್ವ ಅಮ್ಮ? ಅಮ್ಮ, ಮನೆಯೇ ಮೊದಲ ಪಾಠಶಾಲೆಯಂತೆ, ತಾಯೇ ಮೊದಲ ಗುರುವಂತೆ ನಾನು ತಪ್ಪಿದ್ದೇನೆ. ನನ್ನ ಪಾಲಿಗೆ ಗುರುವಾಗಿ ತಾಯಿಯಾಗಿ ನಾ ಮಾಡಿದ ಅಪರಾಧವನ್ನು ಮನ್ನಿಸಿ ಒಂದು ದಾರಿ ಹೇಳಮ್ಮ. ತಾತನೆಂಬುದೆಂತು ಮಗನೇ ತಂದಗೆಳಲು ಪಾರ್ಥನಂದು ತೀರ್ಥಯಾತ್ರೆಗೆ ಬಂದು ಕೂಡಿದನೆಂದ ಶಿವಾಧ ಇಂದು ಕೋಲಜ ಒಲಿದತ್ತು ಗರ್ಭವತಾಳ್ದೆ ಇಂದು ಕೋಲಜ ಒಲಿದು ಗರ್ಭವತಾಳ್ದೆ ತಂದೆಗೊಪ್ಪಿದು ರಾಜ್ಯವೆಂದಳಾಜನಾದಿ ಪ್ರವಾಹನ ತಾತನೆಂಬುದು ಎಂಬುದೆಂತು ಹೀಗೆಂಬುದಾಗಿ ಪ್ರಶ್ನೆ ಕೇಳಿದೆಯಲ್ಲ ಮಗ. ಹೌದಮ್ಮ. ಏನು ಮಾಡೋಣ ಹೇಳು. ಕತೆ ಮೊದಲೇ ಹೇಳಬೇಕಾಗಿತ್ತು, ಅವಕಾಶ ಸಿಗಲಿಲ್ಲ. ಹೀಗೆ ಹೇಳ್ತಾ ಇದ್ದೇನೆ. ಈಗ ಅವಕಾಶ ಉಂಟಲ್ಲ? ಹೌದು ಕಂದ, ಬೇರೆ ರೀತಿಯಲ್ಲ. ಮತ್ತೆ ನಿನಗೆ ಜನ್ಮದಾತಾರರು ಪಾರ್ಥ ಮಹಾಶಯರು. ಜನ್ಮದಾತ? ಚಂದ್ರವಂಶ ಕ್ರೋದ್ಭವನೇನು, ಪಾರ್ಥ ಮಹಾಶಯರ ವಜ್ರವೀರ್ಯಕ್ಕೆ ಉದಿಸಿದವನೇನು ಜನ್ಮ ಕೊಟ್ಟವರಿದ್ದಾರೆ. ಕತೆ ಕೇಳ್ತೀಯ ಕಂದ? ಈ ಹಿಂದೆ ಅಂದ್ರೆ ನಾನು ಎಳವೆಯಲ್ಲಿದ್ದಾಗ ಹೊಸ ಹೊಂತ ಕಾಡ್ತಿದ್ದೇನೆ. ಆ ಕಾಲಕ್ಕೆ ಅವರಿಗೇನೋ ಪಾಪ ಬಂದಿತ್ತಂತೆ. ಪಾಪ ಪರಿಹಾರಕ್ಕೆ ಬೇಕಾಗಿ ಹಿರಿಯರ ಆದೇಶದಂತೆ ತೀರ್ಥಯಾತ್ರೆ ಮಾಡೋಕೆ ಮುಂದಾದರಂತೆ. ಬರಬರುತ್ತಾ ನಮ್ಮ ಈ ಮಣಿಪುರವನ್ನು ಸೇರಿದರು. ನಾನು ಅವರನ್ನು ನೋಡಿದೆ, ಅವರು ನನ್ನನ್ನು ನೋಡಿದರು. ನಮ್ಮಿಬ್ಬರಲ್ಲಿ ಪ್ರೇಮಾಂಕುರವಾಯಿತು. ಆ ಮುಖೇನವಾಗಿ ನಾವಿಬ್ಬರು ಗಾಂಧರ್ವ ವಿಧಿಯ ಮೂಲಕವಾಗಿ ಮದುವೆಯನ್ನು ಮಾಡಿಕೊಂಡೆವು. ಆ ಮುಖೇನವಾಗಿ ನೀನು ಹುಟ್ಟಿಕೊಂಡವ ಮಗನೇ. ಹಾಗಾದ್ರೆ ನಾನು ಮೂರು ಲೋಕದ ಗಂಡನದಂತ ಪಾರ್ಥನ ಮಗ? ಹೌದು ಮಗ. ನಿನಗೊಂದು ಸಂದೇಹ ಕಾಡುತ್ತಾ ಇರಬಹುದು, ಅಮ್ಮ ಇಷ್ಟರವರೆಗೆ ಯಾಕೆ ಹೇಳಲಿಲ್ಲ ಅಂತ ಹೇಳಿ. ನಾನು ಕೇಳಬೇಕು ಅಂತ ಇದ್ದೆ ಮಗ. ಇದರಲ್ಲಿ ಒಂದು ರೀತಿಯ ಸ್ವಾರ್ಥ ಅಡಗಿದೆ ಮಗ. ಏನಮ್ಮ ಸ್ವಾರ್ಥ? ನೀನೇ ಯೋಚನೆ ಮಾಡು. ಪುತ್ರಿಕಾ ಧರ್ಮದಂತೆ ಈ ಮಣಿಪುರದ ಅಧಿಕಾರ ಯಾರಿಗೆ ಬರಬೇಕು? ನನಗೆ ಬರಬೇಕು. ಹೌದೌದು. ನನ್ನಿಂದ ನಿನಗೆ ಬರಬೇಕು. ಹೌದು ಅಲ್ವೋ? ಒಂದು ವೇಳೆ ಈ ಮೊದಲೇ ನಾನು ಹೇಳುತ್ತಾ ಇದ್ದರೆ ನೀನು ಇಲ್ಲಿರ್ತೀಯ? ನಾನು ಅಪ್ಪನ ಒಳಗೆ ಹೋಗ್ತಿದ್ದೆ. ಆ ಪಾರ್ಥ ಮಹಾಶಯರು ಅವರಲ್ಲಿದ್ದಾರೆ ಎಂಬುದಾಗಿ ನನ್ನನ್ನು ಬಿಟ್ಟು ನೀನು ಅಲ್ಲಿಗೆ ಹೋಗ್ತೀನಿ. ಹೌದು. ನಾನು ಒಂಟಿಯಾಗಿ ಕಾಲ ಕಳೆಯಬೇಕೋ ಬೇಡವೋ? ಆದ ಕಾರಣ ಸ್ವಾರ್ಥವನ್ನು ಇರಿಸಿಕೊಂಡು ಈವರೆಗೆ ಹೇಳಲೇ ಇಲ್ಲ. ಈಗ ಗೊತ್ತಾಯ್ತು. ಇನ್ನು ಸಾವಕಾಶ ಸಾಧುವಾದ್ದಲ್ಲ, ಈ ಕ್ಷಣವೇ ಹೋಗಬೇಕು. ಏನೆಲ್ಲ ವೈಭವ ಉಂಟ, ಕೊಂಬು, ವೀಣೆ, ಕಹಳೆ, ವಾದ್ಯ ಎಲ್ಲ ಸೇರಿಸಿಕೊಂಡು ಸಂಭ್ರಮದಿಂದ ಇಲ್ಲಿ ಕರ್ಕೊಂಡು ಬರಬೇಕು. ಆಯ್ತಮ್ಮ, ಇನ್ನು ತಡ ಮಾಡ್ಲಿಕ್ಕಿಲ್ಲ. ಪೂರ್ಣ ಕುಂಭ ಸ್ವಾಗತ ಆಗಬೇಕು. ಆದಿತ್ತು ಅವರ ದಾರಿ ನಿರೀಕ್ಷೆ ನಾನು ಇರ್ತೇನೆ. ನಾವು ವ್ಯವಸ್ಥೆ ಮಾಡುತ್ತೇನೆ. ಆಯ್ತಲ್ಲ? ಅವರ ನಿರೀಕ್ಷೆ ನಾನು ಜನನಿಯತ್ತಲು ಕಳುಹಿ ಬಲುಗುಣಿ ಮನದಿ ಹರುಷವ ತಾಳಿ ತನ್ನೊಳು ವಿನಯದಿ ಮಂತ್ರಿಯನು ಕರೆದಿಂತೆಂದ ನೀಹದನ ಅವರಿಗೆ ಸ್ವಲ್ಪ ತಡ ಆಗಬಾರ್ದಲ್ಲ? ಹೌದು. ಮಂತ್ರೀಶ, ಏನಯ್ಯ ಮಂತ್ರಿ ಏನಯ್ಯ ಲುಪಿ ಚಿತ್ರಾಂಗದೆಯರ ಮಾತು ಆ ಪಾಂಡುತನಯನೆ ನಗೆ ತಾತನಂತೆ ಭಾಷೆ ಗುರುತವಿತ್ತು ತೆರಳಿದ ನಂದು ವಾಸವ ಸುತ ಯಜ್ಞನೆವದಿಂದ ಬಂದು ಬೇಸರಿಲ್ಲದೆ ಬೇಗ ಕರೆದುತ್ತಾರೆಂದು ಆಶೇಷ ಸುತೆಯ ನಗರು ಇದಳಿಂದು ಏನಯ್ಯ ಮಂತ್ರಿ ಏನಯ್ಯ ಮಂತ್ರೀಶ, ಮಹಾರಾಜ. ಏನಯ್ಯ ಇದು? ಏನಾಯ್ತು? ಎಲ್ಲಿಗೆ ಹೊರಟದ್ದು? ಯುದ್ಧಕ್ಕೆ. ಯಾರು? ನಾವು. ಯಾರೊಡನೆ? ಅರ್ಜುನನೊಡನೆ. ಬೇಡ 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 ಬೇಡ, ನಿಲ್ಲಿಸು. ಯಾಕೆ? ಸೈನ್ಯ ಮುಂದೆ ಹೋಗುವುದು ಬೇಡ. ಯಾಕಂತ ಆಗ್ಬೇಕಲ್ಲ? ಅನರ್ಥ ಆಗುತ್ತದೆ. ಅಂದ್ರೆ ಪಾರ್ಥ ಯಾರು ಗೊತ್ತಾಯ್ತಾ? ಚಂದ್ರವಂಶದವ. ಹೌದು. ಸಂಬಂಧ ಉಂಟು. ಕುದುರೆಯ ಬೆಂಗಾವಲಿಗಾಗಿ ಬಂದಂತ ಪಾರ್ಥ ಮಹಾಶಯ ನನಗೆ ಅಪ್ಪನಂತೆ.
ನನ್ನಮ್ಮ ಹೇಳಿದ್ದಾರೆ. ಹೌದಾ? ಲೂಪಿ ಚಿತ್ರಾಂಗದರ ಮಾತೆಲ್ಲವೂ ಅದುವೇ. ಬಂದಂತ ಪಾರ್ಥ ತಂದೆ ಅಂತ. ಮಂತ್ರಿವರ್ಯ, ನೀವು ಆದ್ರೂ ನನಗೆ ಹೇಳಬೇಕಾ ಬೇಡವಾ? ನೀವು ಯಾಕೆ ಹೇಳಲಿಲ್ಲ? ರಾಜ ರಾಜಾಧೀಶಾರಿತರ ಮಗದು ದೋಷವಾಗಿ ಕಟ್ಟಿದರೇನು ಪರಿಹರಿಪೆ ನಾನು. ತಾಯಿ ಬೇಳಿದ ಮೇಲೆ ತಪ್ಪು ತಿಳಿಯಿತು ಎನಗೆ, ಕಾಯಬೇಕೆಂದರಗು ಹಯವಿತ್ತು ನರಗೆ. ರಾಜ ರಾಜಾಧೀಶ ತಂದೆ ಅಂತ ಹೇಳಿದ್ಯಾರು? ಅಮ್ಮ. ನಾನು ಹೇಳಲಿಲ್ಲ, ನನಗೆ ಗೊತ್ತಿತ್ತು. ಅರ್ಜುನನೇ ನಿಮ್ಮ ತಂದೆ ಅಂತ ನನಗೆ ಗೊತ್ತಿತ್ತು. ನೀವು ಕೂಡ ಮೋಸವೇ ಮಾಡಿದ್ದು ನನಗೆ. ಯಾಕೆ? ಗೊತ್ತಿದ್ದದನ್ನು ಯಾಕೆ ನೀವು ಸುಮ್ಮನಿದ್ದದ್ದು? ಮತ್ತೆ ನಾನು ಹೇಳಬಾರ್ದು ಅಂತಲೇ ಇದ್ದೆ. ಕಾರಣ ಏನು ಗೊತ್ತಿದೆ? ಏನು? ಶಂಕದಿಂದಲೇ ಬಂದದ್ದೇ ತೀರ್ಥ ಆಗುವುದು. ಹೌದಲ್ಲ? ಹೌದು. ಅವನೇ ನಿನ್ನ ಅಪ್ಪ ಅಂತ ಹೇಳುವುದು ಯಾರು ಮಗುವಿಗೆ? ತಾಯಿಯೇ ಹೇಳಬೇಕು. ತಾಯಿ ಹೇಳಬೇಕು ಅಂತಲೇ ನಾನು ಇಷ್ಟರಲ್ಲಿ ಹೇಳಲಿಲ್ಲ. ಹೌದು. ಈಗ ನೀವು ಹಿರಿಯ ಮಂತ್ರಿ ಅಂತ ಗೊತ್ತಾಯ್ತು ಅದಲ್ಲ. ಈಗ ಯುದ್ಧಕ್ಕೆ ಹೋಗಬಾರ್ದು. ಯುದ್ಧ ಆಗಬಾರ್ದು. ಕುದುರೆ ಕಟ್ಟಿದ್ದು ನಮ್ಮ ತಪ್ಪಲ್ಲ. ತಂದೆ ಕುದುರೆಯನ್ನು ಮಗ ಕಟ್ಟಿದ್ರೆ ಯುದ್ಧಕ್ಕೆ ಹೋದ್ರೆ ಅದು ಸರಿ ಆಗ್ತದೆ? ಎಲ್ಲಿ ಆದ್ರೂ ಉಂಟ ಪ್ರಪಂಚದಲ್ಲಿ ತಂದೆ ಮಗನಿಗೆ ಹೋರಾಟ? ಇಲ್ವಲ್ಲ. ಅದಕ್ಕೆ ಪರಿಹಾರ ಮಾಡುವ. ಏನು ಪರಿಹಾರ? ಪರಿಹಾರ ಉಂಟು. ಈಗ ಕುದುರೆಯನ್ನು ಕಟ್ಟಿದ್ದೇನು ಸರಿ. ಹೌದು. ಕುದುರೆಯನ್ನು ಬಿಟ್ಟುಕೊಂಡು ನಾವು ಹೋಗಬೇಕು ಅದು ಪಾರ್ಥನಲ್ಲಿಗೆ. ನಾವೇ ಹೋಗುದಲ್ಲ. ಮತ್ತೆ ಸೇನೆ ಬೇಕು. ಸೇನೆ ಇರ್ಲಿ. ಸುಮಂಗಲಿಯರೆಲ್ಲ ಬೇಕು. ಅವ್ರು ಯಾಕೆ? ಕಲಶ ಕನ್ನಡಿನ ಹಿಡ್ಕೊಳ್ಬೇಕು, ಕಪ್ಪ ಕಾಣಿಕೆ ಎಲ್ಲ ಹಿಡ್ಕೊಳ್ಕೊಳ್ಬೇಕು. ಹೋಗಿ ಅರ್ಜುನನ ಪಾದಕ್ಕೆ ಅರ್ಪಿಸುವುದು. ಅವರೇ ತಂದೆ ಅಂದ ಬಳಿಕ ಇದೆಲ್ಲ ನನ್ನದ, ಇದೆಲ್ಲ ಅವರದ್ದೇ ಅಲ್ವಾ? ಅವರಿಗೆ ಗೊತ್ತುಂಟ ನೀನು ಮಗ ಅಂತ? ಅವರಿಗೆ ಗೊತ್ತಿಲ್ಲ. ಆಮೇಲೆ ತಾಯಿ ಏನು ಹೇಳಿದ್ದಾರೋ ಅದನ್ನು ಅರ್ಜುನನನ್ನು ಹೇಳಿದ್ದು. ಹೇಳಿದಾಗ ಮಗ ಅಂತ ಖಂಡಿತ ಒಪ್ಪಿಕೊಂಡರು. ಹೌದಾ? ಹಾಗಾದ್ರೆ ಎಲ್ಲಿದ್ದಾರೆ ನಮ್ಮವರೆಲ್ಲ? ನಮ್ಮವರೆಲ್ಲ ಇದ್ದಾರೆ. ಹೌದಾ? ತಡ ಮಾಡುವುದು ಯಾಕೆ? ಆದಷ್ಟು ಬೇಗ ಅವರನ್ನೆಲ್ಲ ಕೂಡಿಕೊಂಡು ಕಪ್ಪ ಕಾಣಿಕೆಯನ್ನು ಹೊತ್ತುಕೊಂಡು ಪಾರ್ಥನ ಬಳಿಗೆ ಸಾಗಲಿ.
ಯಾರೆನ್ನುವುದಿರಿ? ಅನುಸಾಲು ನಿಂತುಕೊಂಡಿದ್ದೆ. ರಾಮೇಶ್ವರಿ ಹೊರಟು ನಿಂತಹ ಕಾರ್ಯ ಕವಿದಾಳಿಸಬೇಕು. ಧರ್ಮ ಕಾರ್ಯವ ಕಜ್ಜಗೊಂಡಿಯೋ ಹಸ್ತಿನಾಪುರದಲ್ಲಿ ನಡೆಯುತ್ತಿರುವಂತಹ ಪಾಂಡವಾಶ್ವಮೇಧದ ತುರಗವು ನಮ್ಮ ಪುರವನ್ನು ಪ್ರವೇಶ ಮಾಡಿದಂತಹ ಕಾಲಕ್ಕೆ ಬಳುಹುಳ್ಳ ಭಟರು ಕಟ್ಟಿ ಕಾದಾಡಬೇಕು ಎನ್ನುವ ಹಾಗೆ ನಮ್ಮಲ್ಲಿ ಬಳುಹು ಉಂಟು ಎನ್ನುವುದನ್ನು ತೋರಿಸುವುದಕ್ಕೋಸ್ಕರ ನೇರವಾಗಿ ಕುದುರೆಯನ್ನು ಕಟ್ಟಿದೆ, ಕಾದಾಡಿದೆ. ಪಾಂಡವ ಸೇನೆ ಎಲ್ಲವೂ ಸೋತು ಮಣ್ಣಾಗಿ ಹೋಯಿತು. ಆ ಹೊತ್ತಿನಲ್ಲಿಯೇ ಪರಮಾತ್ಮನಾದಂತಹ ಶ್ರೀಕೃಷ್ಣನು ನೇರವಾಗಿ ಯುದ್ಧಕ್ಕೆ ಬಂದಾಗ ಆತನಲ್ಲಿ ಹೋರಾಟ ಮಾಡುವುದಕ್ಕೆ ನಂದಾಗಲಿಲ್ಲ. ಯಾಕೆಂದ್ರೆ ಆತ ದೇವನಾಗಿದ್ದಾನೆ. ಆದ್ದರಿಂದಲೇ ಶರಣಾದೆ. ಆತನ ಅನುಜ್ಞೆಯಂತೆಯೇ ಅವ ಹೇಳಿದಂತ ಕೃತ್ಯವನ್ನು ಈಗಲೂ ಮಾಡುತ್ತಾ ಇದ್ದೇನೆ. ಸಿಕ್ಕಿದಂತ ಕಪ್ಪ ಕಾಣಿಕೆಯನ್ನೆಲ್ಲ ಒಟ್ಟುಗೂಡಿಸಿ ನೇರವಾಗಿ ಹಸ್ತಿನಾಪುರಕ್ಕೆ ಒಪ್ಪಿಸುವುದು ನನ್ನದಾದಂತಹ ಜವಾಬ್ದಾರಿಯಾಗಿದೆ. ಅದೇ ರೀತಿಯಲ್ಲಿ ಒಪ್ಪಿಸಿ ಬಂದಿದ್ದೇನೆ. ಆದಷ್ಟು ಶೀಘ್ರದಲ್ಲಿ ಸೇನೆಯನ್ನು ಸೇರಿಕೊಳ್ಬೇಕು. ಸಾಗುತ್ತೇನೆ ಅಂತ. ಅಭಿಮಾನಿಗಳೇ ನಮ್ಮನೆ ದೇವರು ಎಂದು ನಂಬಿದ್ದರಿಂದ ಸಂಭ್ರಮದಿಂದ ಅರ್ಜುನ ಮಹಾಶಯ ಕರೆತರುವುದಕ್ಕೆ ಸರ್ವರು ಸಿದ್ಧರಾಗಿದ್ದಾರೆ. ಅದು ಕಿರೀಟಾಧಿಪತಿಗಳು ತುಂಬಾ ಬಂದಿದ್ದಾರೆ. ನನ್ನ ಅಪ್ಪ ಯಾರು ಇದರಲ್ಲಿ ನನಗೂ ಗೊತ್ತಾಗುದಿಲ್ಲ. ಹೇಗೆ ತಿಳಿಯೋ ಬಗ್ಗೆ ಹೇಗೆ ನಾನು ಪರಿಚಯ ಕೇಳಿಕೊಂಡು ಬರ್ತೇನೆ. ಯಾರು ಅಂತ ಗೊತ್ತಾಗ್ತದೆ. ಎಲ್ಲ ಕೀಟಧಾರಿಗಳು ಕೇಳಿ ಕೇಳಿ. ನಮಸ್ಕಾರ ಸ್ವಾಮಿ. ಪ್ರತಿ ನಮಸ್ಕಾರ. ತಮ್ಮ ಹೆಸರು? ಹಂಸಧ್ವಜ ಎಂಬ ಹಾಗೆ. ಊರು? ಚಂಪಕಾವತಿ. ಅವಲ್ಲ. ನಮಸ್ಕಾರ. ಪ್ರತಿ ನಮಸ್ಕಾರ. ತಮ್ಮ ಹೆಸರು? ಅನುಸಾಲ್ವ. ಅನುಸಾಲ್ವ. ಹೌದು. ಊರು? ಸೌಮರಾಷ್ಟ್ರ. ಇಷ್ಟು ದೊಡ್ಡ ಕಿರೀಟದವರು ಆಗಿರ್ಬೇಕಿಲ್ಲ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ವೀರಧ್ವಜ. ಊರು? ತಮ್ಮ ಹೆಸರು? ಮಾಹಿಷ್ಪತಿಯ ದೊರೆ. ಇಲ್ಲಿ ನಮಸ್ಕಾರ. ನಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಅರ್ಜುನ. ಅರ್ಜುನ. ನಾನೇ. ಪಾರ್ಥ. ಮಾತರೆ ದರಿಯಳ್ ನಾನು ಚಾತುರ್ಯಂ ತೋರಲ್ ಬಲ್ಲಡೆ ಮಂತ್ರಿಯಾಗು. ಹೌದು. ಮಂತ್ರಿಗಳ ಚಾತುರ್ಯ ಅಂದ್ರೆ ಮನೆಯಲ್ಲಿದ್ದ ಹೆಂಡತಿ ಮಕ್ಕಳಿಗೆ ದನಕನಕಾದಿಗಳ ಭೂಮಿಗಳು ಮಾಡಿಟ್ಟಲ್ಲಿಗೆ ಅದು ಚಾತುರ್ಯ ಅಲ್ಲ. ಅರಸನಿಗೆ ಕೆಟ್ಟ ಹೆಸರು ಬಾರದ ಹಾಗೆ ನೋಡಿಕೊಳ್ಳುವವನೇ ಮಂತ್ರಿ ಎನ್ನಿಸಿಕೊಳ್ತಾನೆ. ಹಾಗಾದ್ರೆ ಅಪ್ಪ ಇವ್ರದ್ದು ಗೊತ್ತಾಯ್ತಲ್ಲ. ಇನ್ನು ಯಾಕೆ ತಡ ತಡ. ಭಬ್ರುವಾಹನ ಪದಕ್ಕೆ ಮಾಣಿಕ ಮುತ್ತು ರತ್ನವ ಸುರಿದು ಎರಗಲು ವಿಭ್ರಮಿಸಿ ಫಲುಗುಣನು ಇವನಾರೆಂದು ಬೆಸಗೊಂಡ. ಫಲುಗುಣನು ಇವನಾರೆಂದು ಬೆಸಗೊಂಡ. ಅವರಾಯನಾತ್ಮಜನೋ ವೀರನೀತ
ಕೆಲವರು ವಿರೋಧವನ್ನು ವ್ಯಕ್ತಪಡಿಸಿದ್ರು, ಕೊನೆಗೆ ಯುದ್ಧವನ್ನು ಮಾಡಿ ಸೋತು ಕಪ್ಪಗಾಣಿಕೆಗಳನ್ನು ಒಪ್ಪಿಸಿದ್ದಾರೆ. ಇಂದು ಹಾಗಲ್ಲ, ಹುಡುಗ ನೋಡುವುದಕ್ಕೆ ವೀರಾವೇಶದಿಂದ ಸಾಮರ್ಥ್ಯ ಇದೆ ಎಂಬುದರಿಂದ ನಾವು ಬಿಟ್ಟಂತಹ ತುರಗವನ್ನು ಬಂಧಿಸಿ ಯುದ್ಧಕ್ಕೆ ಆಹ್ವಾನ ಕೊಟ್ಟಿದ್ದ. ಏನೋ ತಿಳಿಯದೆ ಮಾಡಿದಾನೋ ಏನೋ ಗೊತ್ತಿಲ್ಲ. ಆದರೆ ಈ ಸಂದರ್ಭದಲ್ಲಿ ಹೇಡಿಯಂತೆ ಕಪ್ಪ ಕಾಣಿಕೆಗಳನ್ನು ತಂದು ನನ್ನ ಪಾದಬುಡದಲ್ಲಿ ಸುರಿದು ಕ್ಷಮಿಸಿ ಕ್ಷಮಿಸಿ ಎಂದು ಹೇಳುತ್ತಾ ಇದ್ದಾನಲ್ಲ, ಯಾರ ಮಗ ಆಗಿರಬಹುದು ಇವ? ತಾತ ಭಿನ್ನಪ ಕೆಳೆನ್ನ ಮಾತಲಾಲಿಸೋ, ಭೂತಳೇಶನ ಮಾಡಿದ ಪಾತಕವು ಕರಿಸಯ್ಯ, ಪಾರ್ಥಿವ ಬಂದದಿಹಯ ಕರ್ತವ್ಯವೆಂದು ಕಟ್ಟಿದೆ. ತೀರ್ಥಯಾತ್ರೆಗೆ ನೀ ಬಂದ ಗುಪ್ತ ಬೆಳೆದಳು ಜನನಿಗೆ. ತಾತ ಭಿನ್ನಪ ಕೆಳೆನ್ನ ಮಾತಲಾಲಿಸೋ, ಎನ್ನ ಮಾತಲಾಲಿಸೋ, ಲಾಲಿಸೋ. ತುಂಬಿದ ಸಭೆಯಲ್ಲಿ ನಿಮ್ಮನ್ನು ಅಪ್ಪ ಎಂಬುದಾಗಿ ಸಂಭಾಷಿಸುವುದರಿಂದ ನೀವು ಬಹಳ ಆಶ್ಚರ್ಯಚಕಿತರಾಗಿರಬಹುದು. ಆದರೆ ಈ ಹಿಂದೆ ತೀರ್ಥಾಟನೆಗೆ ಬಂದಂತಹ ನೀವು ಮಣಿಪುರವನ್ನು ಪ್ರವೇಶ ಮಾಡಿ ಚಿತ್ರಾಂಗದಿಯ ಪರಿಚಯ ಮಾಡಿಸಿಕೊಂಡು ಗಾಂಧರ್ವ ವಿಧಿ ಮೂಲಕ ಮದುವೆ ಆದವರು ನೀವಂತೆ. ಆದ್ದರಿಂದ ನಿಮ್ಮಿಂದಾಗಿ ಚಿತ್ರಾಂಗದಿ ಹುಟ್ಟಿದಂಥ ಮಗ ನಾನು ಈ ಮಣಿಪುರದ ಅರಸನಾಗಿದ್ದೇನೆ. ಆದ್ದರಿಂದ ನಾನು ನಿಮ್ಮ ಮಗ ಪುನೀತ ಪಾದಕ್ಕೆ ವಂದಿಸಿಕೊಂಡಿದ್ದೇನೆ, ಸರ್ವವನ್ನು ಒಪ್ಪಿಸಿದ್ದೇನೆ. ಕೇಳಿಂತು ಒಬ್ರು ವಾಹನ ನುಡಿಯೇ ಓಪದೆಂ ಕಂತೆ ಯಮರವದಿರುತ್ತಿರಲು ಈವರಿದೇನೆಂದು ಅನುಸಾಲ್ವ ಹಂಸ ಧ್ವಜಾದಿಗಳು ಎಂದೆಂದರು. ಇಂದ್ರಜಾತ ಕೇಳು ಮಾತ ಇಂದು ಕುಲಾಧಿಪ ಖ್ಯಾತ, ಗಂಧ ನೋಡಿಷ್ಟು ಕೋಪವಿದೇಕೆ ಪರಾಗೆ, ಅರ್ಕಾಲಾವಣ್ಯನಾಗಿಪ್ಪ ಮದನ ನಿನ್ನಂತೆ ರೂಪ, ಪ್ರಕೃತಿ ತಿಳಿದು ಮಾತಾಡಯ್ಯ ಪರಮ ಪ್ರಿಯ. ಇಂದ್ರಜಾತ ಕೇಳೋ ಮಾತಾ. ಓ ಇಂದ್ರಜಾತ ಭಾರತ ಮಹಾಶಯನೇ, ಈತನಿಂದ ಕಾಳಿಗರಿಗೆ ಕಪ್ಪ ಕಾಣಿಕೆಯನ್ನು ಒಪ್ಪಿಸಿದ್ದಾನೆ. ನೀನೇ ನನ್ನ ತಂದೆ, ನನ್ನನ್ನು ಮಗ ಎನ್ನುವ ಹಾಗೆ ಒಪ್ಪಿಕೋ ಎನ್ನುವ ಮಾತನ್ನು ಕೂಡ ಹೇಳುತ್ತಾ ಇದ್ದಾನೆ. ನಿಜ, ಈತನ ಶೌರ್ಯ ಸಾಮರ್ಥ್ಯ ಈ ಅದ್ಭುತ ಘಟನೆಯನ್ನು ನೋಡುವಾಗಲೇ ನನಗೂ ಆಶ್ಚರ್ಯವಾಗುತ್ತಾ ಉಂಟು. ಹೌದು, ಯಾಕೆ ಗೊತ್ತೇ? ಈತನನ್ನು ನೋಡುವಾಗ ಖಂಡಿತವಾಗಿಯೂ ನಿನ್ನ ಮಗನಂತೆ ಗೋಚರಿಸುತ್ತಾ ಇದ್ದಾನೆ. ಆದ್ದರಿಂದ ನಿನ್ನ ಮಗ ಎನ್ನುವ ಹಾಗೆ ಒಪ್ಪಿಕೊಳ್ಳಯ್ಯ, ಒಪ್ಪಿಕೋ. ಹಂಸ ಕೇತನಾದಿಗಳೆಲ್ಲ ಕೇಳಿ ವಂಶಪರಾಧಿ ಗುಮಾಯವ ಪೀಡಿ, ಎನ್ನಾತ್ಮಜನಾದರೆ ತಡೆದ ಯಜ್ಞದವಾಗಿ ವಿನಾಣದಲ್ಲಿ ತಂದು ಮರಳಿಗಿಂತು ಹೊನ ಕಾಣಿಕೆ ಕೊಟ್ಟು ಹೊರಳಿ ಪಾದದ ಮೇಲೆ ತನ್ನೋಳು ಭೀತಿಗೊಂಡು ತಲೆಯ ತಗ್ಗಿಪನೆ. ಹಂಸಕೇತನಾದಿಗಳೆಲ್ಲ ಕೇಳಿ ಹಂಸಕೇತನಾದಿಗಳೇ, ನಿಮ್ಮ ಮಾತುಗಳನ್ನು ಕೇಳುವಾಗ ಬಹಳ ಆಶ್ಚರ್ಯವಾಗುತ್ತಾ ಇದೆ. ನನ್ನ ಹಾಗೆ ರೂಪ, ನನ್ನ ಹಾಗೆ ನುಡಿ, ನನ್ನ ಹಾಗೆ ನಡೆ, ಈ ರೀತಿಯಾದಂತಹ ಒಕ್ಕಣೆಯನ್ನು ಹೇಳುತ್ತಾ ಇದ್ದೀರಲ್ಲ. ಖಂಡಿತ ನೀವು ಹೇಳಿದಂತಹ ಮಾತನ್ನು ಕೇಳಿ ಒಪ್ಪಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಯಾಕೆ? ವೀರಾವೇಶದಿಂದ ತುರಗವನ್ನು ಬಂಧಿಸಿದ್ದಾನೆ. ಆ ತುರಗವನ್ನು ಬಂಧಿಸಿದ ಆತ ನನ್ನ ಮಗ ಆಗುತ್ತಿದ್ರೆ ಖಂಡಿತವಾಗಿಯೂ ಕಾಡಾಕಾಡಿ ಭವನವನ್ನು ಕೊಡುವುದಕ್ಕೆ ಮುಂದಾಗುತ್ತಿದ್ದ. ಆದರೆ ಈ ಸಂದರ್ಭವನ್ನು ನೋಡಿದ್ರೆ ಮೈಯೆಲ್ಲ ನಡುಗುತ್ತಾ ಇದೆ.
ಹೆದರಿಕೊಂಡಿದ್ದಾನೆ. ಮೊದಲು ನಾನು ಯಾರು, ನನ್ನಿಂದ ಏನಾಗುತ್ತದೆ ಎಂಬುದನ್ನು ತಿಳಿಯದೆ ತುರಗವನ್ನು ವಂದಿಸಿದ್ದಾನೆ ಅಂತ ಕಾಣುತ್ತದೆ. ಯಾರೋ ಹೇಳಿದ್ರು, ಪಾರ್ಥ ಮಹಾಶಯ ಗುರುಲೋಕದ ಗಂಡ, ದಶನಾಮಾಂಕಿತ ಪಾಶುಪತವನ್ನು ಶಿವನಲ್ಲಿ ಹೋರಾಟ ಮಾಡಿ ಪಡೆದವ, ಅಕ್ಷಯ ತೂಣೀರವೇ ಅವನ ಕೈಯಲ್ಲಿ ಇದೆ, ಸ್ವರ್ಗದವರೆಗೆ ಬಾಣದ ಏಣಿಯನ್ನು ನಿರ್ಮಿಸಿದ್ದಾನೆ ಎಂಬಂತಹ ನನ್ನ ಹೆಗ್ಗಳಿಕೆಯ ಮಾತುಗಳನ್ನು ಯಾರೋ ಹೇಳಿದ ಕಾರಣ ಈ ರೀತಿಯಾಗಿ ಹೆದರಿಕೊಂಡು ಸಾಯುವುದು ಬೇಡ, ಬದುಕಿಕೊಳ್ಳುತ್ತೇನೆ ಎಂಬ ಉದ್ದೇಶದಿಂದ ಈ ಕಪ್ಪ ಕಾಣಿಕೆಗಳನ್ನೆಲ್ಲ ನನ್ನ ಪಾದದ ಬುಡದಲ್ಲಿ ಸುರಿದು ಅವ ಈ ರೀತಿಯಾಗಿ ವಿನಮ್ರತೆಯಿಂದ ಬೇಡಿಕೊಳ್ಳುತ್ತಾ ಇದ್ದಾನೆ ವಿನಃ ಅವ ನನ್ನ ಮಗನಾಗಿ ನನ್ನನ್ನು ಅಪ್ಪ ಎಂದು ಹೇಳುವುದಕ್ಕೆ ಬಂದವ ಅಲ್ಲ. ಪಾರ್ಥನನ್ನು ಅಪ್ಪ ಎಂದು ಹೇಳಿದ್ರೆ ಲೋಕದಲ್ಲಿ ಮತ್ತೆ ಪ್ರಚಾರ ಆಗುತ್ತದಲ್ಲ, ದೊಡ್ಡವರ ಹೆಸರು ಹೇಳಿ ಬಡವರು ಜೀವಿಸಿದಂತೆ ಅದೇ ರೀತಿಯಾಗಿ ಹೋಯಿತು. ಇವ ಮಗಲ್ಲ. ಹಾಗಾದ್ರೆ ನಿನಗೆ ಮಕ್ಕಳೇ ಇಲ್ಲವೇ? ಕದರನಾಗಿಯೇ ಇಲ್ಲ ಕಾಂತೆ ಸುಭದ್ರೆಯೋಳು ನನ್ನ ಭೀಮನು ಮುಂದುವರಿದು ರಣದಿ ಮುರಿದು ರಾಯರನೆಲ್ಲ ಸಂದನು ಸುರಪುರಕ್ಕೆ ಇಂದು ಕುಲಾಧಿಪನು. ಪ್ರಶ್ನೆ ಏನೋ ಸಹಜ, ಇಲ್ಲಂತ ಹೇಳುವುದಿಲ್ಲ ನಾನು. ಇವಲ್ಲ, ಮಗ ಒಬ್ಬ ಇದ್ದ, ಸುಭದ್ರಾನಂದನ ವೀರಾಭಿಮನ್ಯು. ದ್ರೋಣಾಚಾರ್ಯರು ರಚಿಸಿದಂತಹ ಚಕ್ರವ್ಯೂಹವನ್ನು ಪ್ರವೇಶ ಮಾಡಿ ಅಲ್ಲಿರುವಂತಹ ಎಲ್ಲ ವೀರಾಧಿವೀರರನ್ನು ಸದೆಬಡಿದು ಮಹಾರಥ ಅಧಿರಥರಲ್ಲಿ ಹೋರಾಡಿ ವೀರ ವೀರ ಎಂದು ಹೇಳಿಸಿಕೊಂಡವ. ಹೆಚ್ಚೇಕೆ ವೈರಿಯಾದಂತಹ ಕೌರವನೇ ಹೊಗಳಿತಾನಂತೆ, ಹಲವರ್ಯಾಕೆ ಒಬ್ಬ ಸಾಕು ಕುಲಗೆ ರತು ನಾನು ಎಂಬ ಹಾಗೆ. ಅಂತಹ ವೀರ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿ ಹೋರಾಡಿ ಆ ಮುಖಾಂತರ ಎಲ್ಲವರಿಂದಲೂ ಶಿಕ್ಷೆಯನ್ನು ಅನುಭವಿಸಿ ಅವನನ್ನು ಎಲ್ಲರೂ ಸೇರಿಕೊಂಡ ಕಾರಣ ಇಹಲೋಕವನ್ನು ತ್ಯಜಿಸಿ ಅವ ಸ್ವರ್ಗವನ್ನು ಏರಿದ್ದಾನೆ. ಅವ ನನ್ನ ಮಗ. ಹಾಗಾದ್ರೆ ಇವ ಯಾರಂತ ಬೇಕಲ್ಲ ನಮಗೆ? ಇವನ ಚಿತ್ರಾಂಗದೆಯು ತನ್ನ ಕೂಡಿ ವಿಚಿತ್ರ ಗರ್ಭವ ತಾಳಿ ಪಡೆದೀತನ ಶಕ್ತಿ ಕುಲದವರು ಶರಣು ಬರುವುದುಂಟೆ, ಪುತ್ರ ಗಂಧರ್ವರ ಕುಲಕ್ಕೆ ಹುಟ್ಟಿದ ನೀತ ಚಿತ್ರಾಂಗದೆಯು ತನ್ನ ಪಾರ್ಥ ಮಹಾಶಯ, ಈತನ ಮಾತುಗಳನ್ನು ಕೇಳುವಾಗಲೇ ಯಾರು ಇವ ಎಂಬುದನ್ನು ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯವಿದೆ. ಪಾರ್ಥನ ಮಗ ಆಗುತ್ತಿದ್ರೆ ಈ ರೀತಿಯಾದಂತಹ ವರ್ತನೆಯನ್ನು ಮಾಡುತ್ತಲೇ ಇರಲಿಲ್ಲ. ಇವ ಕ್ಷಾತ್ರೇಯನೂ ಅಲ್ಲ. ಕ್ಷಾತ್ರೇಯನಾಗುತ್ತಿದ್ರೆ ಈತ ಬಂದು ನನ್ನ ಪಾದಕ್ಕೆ ಬೀಳುತ್ತಿದ್ದನೆ. ಒಂದು ಹೆಸರು ಹೇಳಿದರಲ್ಲ, ಚಿತ್ರಾಂಗದ ಆಗಿರಬಹುದು, ಚಿತ್ರಾಂಗದಾನಂದನ ಆಗಿರಬಹುದು. ಆದರೆ ನನಗೆ ಹುಟ್ಟಿದವ ಅಲ್ಲ. ಆ ಚಿತ್ರಾಂಗದೆ ಅವಳ ಮಿತ್ರರನ್ನು ಸೇರಿ ಪಡೆದಂತಹ ಕುವರ ಯಾರಲ್ಲ, ಆ ಗಂಧರ್ವರನ್ನು ಸೇರಿ ಪಡೆದಂತಹ ಈ ಕುವರ ಆ ಜಾರಿಣಿಯ ಮಗ, ಚಿತ್ರಾಂಗದಾನಂದನ ಜಾರಿಣಿಯ ಮಗ. ಕೆಂಪಡಿದು ನಿಮಿಷದಲ್ಲಿ ಜನರ
ಮಗನನ್ನು ತುಂಬಿದ ಸಭೆಯಲ್ಲಿ ತಾತ ಎಂಬುದಾಗಿ ಸಂಬೋಧಿಸಿದರೆ ಮಗನಲ್ಲವೆಂದು ತಿರಸ್ಕರಿಸಿದೆಯ. ತುಂಬಿದ ಸಭೆಯಲ್ಲಿ ಬಬ್ರುವಾಹನ ಮಗ ಹೌದು ಎಂಬುದಾಗಿ ಹೇಳಿಸದಿದ್ರೆ ನಾನು ಶೇಷನ ಅಮ್ಮನಲ್ಲ, ನನ್ನ ಅಮ್ಮನನ್ನು ಹೇಳಿ ಶಿವಮಣಿಯಾದ ನನ್ನಮ್ಮ ಚಿತ್ರಾಂಗದ ದೇವಿಯನ್ನು ವ್ಯಭಿಚಾರಣೆ ಅಂದೆಯ. ತುಂಬಿದ ಸಭೆಯಲ್ಲಿ ಚಿತ್ರಾಂಗದೆ ನಿನ್ನ ಹೆಂಡತಿ ಎಂಬುದಾಗಿ ಹೇಳಿಸದಿದ್ರೆ ನಾನು ಪಣಿಪುರದ ಅರಸಲ್ಲ. ಏನ್ ನೋಡ್ತೀನಿ ಈಗ ತೋರುವೆ. ಅಪ್ಪನಲ್ಲಿ ಯುದ್ಧ ಮಾಡು ಸರಿಯಲ್ಲ ಎಂಬ ಭಾವನೆಯಿಂದ ತಾನು ಮಾಡಿದ ತಪ್ಪಾಯ್ತು ಎಂಬುದಾಗಿ ಕಪ್ಪ ಕಾಡಿ ಕಪ್ಪಿಸಿದ್ರೆ ತಿರಸ್ಕರಿಸಿದ್ರೆ ಬಿಡುವ ಹಾಗಿಲ್ಲ. ಮಂತ್ರಶೇಖರ ಇದೆಲ್ಲ ಉಂಟಲ್ಲ, ಅದು ಬಂಡಾರ ಸರಿ ಇದೆಲ್ಲ ಯುದ್ಧಕ್ಕೆ ಸಿದ್ಧತೆ ಆಗಲಿ. ಯುದ್ಧರಂಗದಲ್ಲಿ ನಿನ್ನನ್ನು ಬಿಟ್ಟು ಬಿಟ್ಟಿದ್ದೇನೆ. ಇನ್ನು ಶೌರ್ಯ ಪ್ರದರ್ಶನ ಮಾಡಿ ಎಂದಾದರೆ ನಿನ್ನ ಶಿರಚ್ಛೇದನ ಊರಿಗೆ ದೊಡ್ಡವ. ಇಲ್ಲಿವರೆಗೆ ಬಂದವರನ್ನೆಲ್ಲ ಗೆದ್ದಿದ್ದೇನೆನ್ನುವ ಹಾಗೆ ಈಗ ಬೇಡ. ಈ ಕಾಲಕ್ಕೆ ನಿನ್ನ ಮುಂದೆ ಬಂದವ ಪ್ರದ್ಯುಮ್ನ. ಹೌದಾ? ಪ್ರದ್ಯುಮ್ನ ಅರ್ಜುನ ಒಬ್ಬ ಕಥಾ
ಮಹಾನಾಯಕ ತಲೆಯು ಭಾವಿಸಿರಬಹುದು, ಆದ್ರೆ ನನ್ನ ಮುಂದೆ ಒಬ್ಬ ಖಳನಾಯಕ. ಅಹಂಕಾರದ ಕೈಗೆ ಬುದ್ಧಿಯನ್ನು ಕೊಟ್ಟರೆ ಮುಂದೆ ಪರಿಣಾಮ ಏನಾದೀತು ಎಂಬುದಾಗಿ ನೀನು ಯೋಚಿಸಬೇಕಾಗಿತ್ತು. ಅಹಂಕಾರ ತೋರಿದ್ದು ಅರ್ಜುನ, ಅವನನ್ನು 3 ಲೋಕದ ಗಂಡ ಅಂತ ನೀವು ಭಾವಿಸಿರಬಹುದು. ಇವರನ್ನು ಸುಮ್ಮನೆ ಬಿಟ್ರೆ ಇವ 3 ಲೋಕದ ಗಂಡ ಅಲ್ಲ, 100 ಲೋಕದ ಗಂಡ ಆದವನು. ನಿನಗೆ ಮಾತಿನದಲ್ಲ. ಏನು ಎಂಬುದನ್ನು ಸರಿಯಾಗಿ ವಿಮರ್ಶಿಸದೆ ನನ್ನಲ್ಲಿ ಯುದ್ಧಕ್ಕೆ ಮುಂದಾದ್ರೆ ಯಮಲೋಕ ಕಳಿಸ್ತೇನೆ ಬಾ. ಸಾರಿ ಹೇಳುತ್ತಾ ಇದ್ದೇನೆ, ಮರ್ಯಾದೆಯಾಗಿ ಸೋಲನ್ನು ಒಪ್ಪಿಕೊಳ್ಳುವ. ಅಧಿಕಾರಕ್ಕೆ ಯೋಗ್ಯತೆಗೆ ಗೌರವ ಕೊಡಬೇಕು, ಆದರೆ ಅಧಿಕಾರಿಯಾದವರೇ ತಪ್ಪಿ ನಡೆದರೆ ಅದನ್ನು ಕೇಳೋರು ಯಾರು ಇಲ್ಲ ಅಂತ ಭಾವಿಸಬೇಡ. ಈ ಒಬ್ಬರು ವಿಚಾರಿಸಾರಿ ನೋಡುವ. ಮಕತುರಗ ಹೋಗಾಡಿ ಮುಂಬರಿದು ಮಾರ್ಬಲವು ಮುಖವಾಗಿ ಸಾಗಿದರು ಯಮನ ಪಟ್ಟಣಕ್ಕೆ. ಕಂದ ಹೋಗೈ ಚಿಕ್ಕಪ್ಪ, ಪಾಂಡವರಿಂದ ನಡೆಸಲ್ಪಟ್ಟ
ವಿಶಿಷ್ಟವಾದಂತಹ ಅಧ್ವರದ ಯಾವ ತುರಗವಿದೆಯೋ ಅದರ ಹಿಂಬಾಲಕರಾಗಿ ನಾವು ಬಂದಿದ್ದೇವೆ. ನಿಜ. ಅದೆಷ್ಟೋ ದೇಶಗಳನ್ನು ಸಂಚರಿಸಿ ಕಪ್ಪ ಕಾಣಿಕೆಯನ್ನು ಸಂಗ್ರಹಿಸಿದ್ದೇವೆ. ಹೌದು. ಆದರೆ ಏನು ಮಾಡೋಣ ಹೇಳು? ಏನು? ಮಣಿಪುರವನ್ನು ಸೇರಿದಂತ ಕ್ಷಣದಲ್ಲಿ ಇಲ್ಲಿಯ ಅರಸು ಕುವರನಂಥ ಯಾವ ಬಬ್ರುವಾಹನನಿದ್ದಾನೋ ಕುದುರೆಯನ್ನು ಕಟ್ಟುವುದರ ಮೂಲಕವಾಗಿ ತನ್ನಲ್ಲಿ ಬಲವು ಉಂಟು ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾನೆ. ಹೌದು. ಆದರೆ ಇಷ್ಟರ ನಡೆದಂತಹ ವಿದ್ಯಮಾನಗಳನ್ನು ಕಂಡಾಗ ಜೀವನ ಎನ್ನುವುದು ಕಷ್ಟ ಎನ್ನುವುದು ಅರ್ಥವಾಗ್ತಾ ಇದೆ ಮಗನೇ. ಅದಕ್ಕೆ ನಮ್ಮವರೆಲ್ಲ ಯಮನಾಲಯನ್ನು ಸೇರ್ತಾ ಇದ್ದಾರೆ. ನಿಜ. ಹಾಗಾಗಿ ಉಳಿದದ್ದೊಂದೇ ಒಂದು ದಾರಿ. ಏನು ಚಿಕ್ಕಪ್ಪ? ನೇರವಾಗಿ ನಮ್ಮ ಪುರವನ್ನು ಸೇರಬೇಕು. ಪುರಕ್ಕೆ ಹೋದೇ ಅಲ್ಲ, ಮತ್ತೆ ನಮ್ಮವರ ಪಾಲಿಗೆ ಸೋಲವಾಯಿತು. ಇನ್ನು ಮುಂದಕ್ಕೆ ಜೀವನವನ್ನು ನಡೆಸುವುದಕ್ಕೆ ಬಹಳ ಕಷ್ಟ ಉಂಟು. ಹಾಗಾಗಿ ಬದುಕಿ ಉಳಿಬೇಕು ಅಂತಿದ್ರೆ ನೀನೊಬ್ಬ ಉಳಿಬೇಕು ಮಗನೇ. ಹಾಗಾಗಿ ಸಮಸ್ತ ವಿಚಾರವನ್ನು ಹೇಳುವರೆ ಹಸ್ತಿನಾವತಿಯನ್ನು ನೀನು ಸೇರಿಕೊಳ್ಳ. ನನ್ನ ತಂದೆಯವರು ರಣದಲ್ಲಿ ಸೋತ ಸಮಯದಲ್ಲಿ ರಣಾಂಗಣದಿಂದ ಅರಮನೆಗೆ ಕರೆತಂದು ಲಾಲನೆ ಪಾಲನೆಯನ್ನು ಮಾಡಿದವರು ನೀನು. ಸರಿ. ನನ್ನನ್ನು ಬೆಳೆಸಿದವರು ನೀವು. ಈ ಕಾಲಕ್ಕೆ ಸೋಲೆಂಬುದು ನಮಗಾಪಿಗೆ ಆಗಿದೆ ಎನ್ನುವ ಕಾರಣಕ್ಕಾಗಿ ನಾನು ಹಿಂಜರಿದೆ ಅಂತಾದ್ರೆ ನನ್ನನ್ನು ಯಾರಾದ್ರೂ ಅಗಾಡದೆ ಉಳಿದ್ದಾರೆ. ಯುದ್ಧದಲ್ಲಿ ಗೆದ್ದೆ ಅಂತಾದ್ರೆ ರಣಾಂಗನೆಯ ಸಾರೀತ್ಯ, ಯುದ್ಧದಲ್ಲಿ ಸತ್ಯ ಅಂತಾದ್ರೆ ಸುರಾಂಗನೆಯ ಸಾರೀತ್ಯ, ಹಿಮ್ಮೆಟ್ಟಿದೆ ಅಂತಾದ್ರೆ ನರಕ ಪ್ರಾಪ್ತಿ. ಈ ಬಗೆಯಾಗಿ ಯೋಚಿಸಿಕೊಟ್ಟವರಾರು ಆಶೀರ್ವಾದ ಮಾಡಿ ಬಬ್ರುವಾಹನ್ನು ಸೋಲಿಸಿ ಕೃಷ್ಣನ ಆಶೀರ್ವಾದ ನೆಗೊಂಡು ಹೋಗಿ ಬಾ ಹೋಗಿ ಬಾ. ಏನಂದ ಗೆಲುವು
ತಿಳಿಸಿ ಯುದ್ಧಕ್ಕೆ ಮುಂದಾದವ ನೀನು. ಈಗ ಯುದ್ಧಕ್ಕೆ ಬಂದಿದ್ದೇನೆ. ಹೌದೇನೋ? ನನ್ನ ವಿಚಾರವಾಗಿ ಸಮಸ್ತವನ್ನು ತಿಳಿದವ ನೀನಲ್ಲ. ಹಾಗಾಗಿ ಒಂದೇ ಒಂದು ಮಾತು ನಿನಗೆ, ಕುದುರೆಯನ್ನು ಬಿಟ್ಟು ಕಪ್ಪ ಕಾಣಿಕೆಯನ್ನು ಒಪ್ಪಿಸಿದ್ರೆ ನಿನಗೆ ಬದುಕುವುದಕ್ಕೆ ಅವಕಾಶ ಮಾಡಿಕೊಟ್ಟೆ. ಇಲ್ಲ ಇದ್ರೆ ನಿನ್ನ ತಲೆ ಹೋದಿತ್ತು. ತಾಯಿಯ ಮಾತನ್ನು ಈಡೇರಿಸಕ್ಕೋಸ್ಕರ ಸ್ವರ್ಗದ ಐರಾವತವನ್ನು ಧರೆಗಿಡಿಸುವ ಮಹಾನ್ ವ್ಯಕ್ತಿ ಎಂಬುದನ್ನು ಬಂದೆ. ಹೌದಾ? ದಶನಾಮಾವಳಿಗಳು ಹುತ್ತ ಸರಿ. ಲೋಕೈಕ ವೀರ ಎಂಬುದಾಗಿ ತಿಳಿದಿದ್ದೇನೆ. ಆದ್ರೆ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದಳು ಆರ್ಜಿಸಿದ ಆನಿನ ವಿಜಯಗಳ ಮರ್ಮ, ಎಲ್ಲದಕ್ಕೂ ಕಾರಣ ಶ್ರೀಕೃಷ್ಣ ಪರಮಾತ್ಮ. ನನಗೆ ಗೊತ್ತುಂಟು, ಎಲ್ಲವೋ ನಂಬಿಕೆ ದ್ರೋಹಿ. ತಾಯಿಗೆ ಅಪಮಾನ ಮಾಡಿದ್ಯಾ? ಅರ್ಥನನ್ನು ಕೆಳಕಿ ಬದುಕಿ ಉಳಿದವರಿಲ್ಲ. ಹಾಗೆ ನೋಡುವ. ಸಾಕು ತಡಿದಡಿ ಯುದ್ಧವನ್ನು ನಿಲ್ಲಿಸಬೇಕು ನೀನು. ಇವತ್ತು ನಿಲ್ಲಿಸಬೇಕು. ಅಲ್ಲ, ಈಗ ನಿಲ್ಲಿಸಿದ್ರೆ ಮತ್ತೆಂತದುಂಟು ಪುಣ್ಯ? ಒಟ್ಟು ಯುದ್ಧ ಮಾಡುದಾ? ಮತ್ತೆ ಹಿಂದೆ ಮುಂದೆ ಯೋಚನೆ ಮಾಡ್ಲಿಕ್ಕೆ ಇಲ್ವಾ ಭವ ನೀನು? ಹಿಂದೆ ಮುಂದೆ ನೋಡಿ ಅಲ್ಲ, ನೀನು ಯುದ್ಧ ಮಾಡುದು ಯಾರಲ್ಲಿ? ಯಾರಲ್ಲಿ? ನಿನ್ನ ವಿರೋಧಿ ಅಲ್ಲವ, ಮತ್ತೆ ನಿನ್ನ ಮಗ ಅಲ್ವಾ ಅವನು? ಎಂತದ್ದು ಪುಣ್ಯಾತ್ಮ? ಎಂತದ್ದು? ಈಗ ಊರಿನವರೆಲ್ಲ ಹೇಳ್ತಾ ಇದ್ದಾರೆ, ಹಾಗೆ ನೀನು ಕೂಡ ಮಾಡಿದ್ರೆ. ನಾನು ಹೇಳಿದ ಮೇಲೆ ಅದು ಸತ್ಯವೇ, ನೀನು ಎಂತದ್ದು ಸತ್ಯ? ಯಾವುದು ಸತ್ಯ? ನಿನಗೆ ಒಂದು ನೆನಪರುವುದಿಲ್ವ ಈಗ? ನೆನಪು ಈಗ ಸ್ವಲ್ಪ ಮರೆವು ಹೆಚ್ಚಾಗಿದೆ ಅಂತ ನನಗೆ ನೆನಪಿದ್ದನ್ನೆಲ್ಲ ಹೇಳಿದ್ದೆ. ಈಗ ಈಗ ನೆನಪು ಮಾಡಬೇಕಷ್ಟೇ. ಈಗ ನೆನಪಾಗ್ಲಿಲ್ವಾ? ಈಗ ಸರಿ, ಈಗ ಯೋಚನೆ ಮಾಡು. ಒಂದೊಂದು ನೆನಪು ಮಾಡು. ನೀನು ತೀರ್ಥಯಾತ್ರೆಗೆ ಬಂದದ್ದು, ಮಣಿಪುರಕ್ಕೆ ಬಂದದ್ದು. ಹೌದಪ್ಪ. ಅವಳನ್ನು ನೋಡಿದ್ದು ಯಾರನ್ನು? ಚಿತ್ರಾಂಗ. ಅವಳೇ ಇವಳಲ್ಲ. ಮತ್ತೆಂತ ನೆನಪಾಗ್ಲಿಲ್ವಾ? ಆವಾಗ ನೋಡಿದ್ದಕ್ಕೂ ಈಗ ನೋಡಿದ್ದಕ್ಕೂ ವ್ಯತ್ಯಾಸ ಇಲ್ವ ಪುಣ್ಯ? ಈಗ ನೆನಪು ಅಲ್ಲ, ಬರ್ತದ ನಿನಗೆ. ಒಂದು ಅಲ್ಲಿಂದ ಅಲ್ಲಿಗೆ ಆಯ್ತು, ಅಲ್ಲಿಗೆ ಪೂರ್ತಿ ಆಗಲಿಲ್ಲ ನನಗೆ. ಇದಕ್ಕೆ ಕಾರಣ ಉಂಟು. ಏನು ಕಾರಣ? ಈ ಹಿಂದೆ ನಡೆದದ್ದು ಸುರನದಿಯ ಶಾಪದಲ್ಲಿ ಕಾಯಿತು ನಿನಗೆ ಪರಿಭವವು ನಿನಗೆಂದು ಪರಿಭವವು ನಿನಗೆಂದು ತಿಳಿಯದೆ ತರುಣನಲ್ಲಿ ತಪ್ಪಿಲ್ಲ ಎನ್ನುತ್ತ, ತರುಣನಲ್ಲಿ ತಪ್ಪಿಲ್ಲ ಎನ್ನುತ್ತ ಹೋದ ಅರತಿಯನು ಅರ್ಜುನ, ಈ ಹೊತ್ತಿನಲ್ಲಿ ನಾನು ಎಷ್ಟು ಹೇಳಿದರೂ ಕೂಡ ನನಗೆ ನೆನಪೇ ಬರುವುದಿಲ್ಲ ಅನ್ನುವ ಹಾಗೆ ನೀನು ಹೇಳುತ್ತಿದ್ದಿ. ಈ ರೀತಿ ಆಗುವುದಕ್ಕೆ ಕಾರಣ ಉಂಟ? ಏನು ಕಾರಣ? ಈ ಹಿಂದೆ ನಡೆದಂತ ಘಟನೆ. ಯಾವ ಘಟನೆ? ಹಸ್ತಿನಾವತಿಯಿಂದ ಕುದುರೆಯನ್ನು ಮುಂದಿಟ್ಟುಕೊಂಡು ಬಂದವನು ನೀನು. ನೀನು ಬಿಟ್ಟಂತಹ ತುರಗ ಹೋದದ್ದು ಎಲ್ಲಿಗೆ? ಎಲ್ಲಿಗೆ? ಮಹಿಷ್ಮತಿ ನಗರಕ್ಕೆ. ಹೌದಪ್ಪ. ಅಲ್ಲಿಯ ಅಧಿಕಾರಿ ನೀಲಧ್ವಜ ಬಂಧಿಸಿದ. ಬಿಡಿಸುವುದಕ್ಕೆ ಅವನ ಮಗನಾದಂತ ಪ್ರವೀರ ಬಂದ. ಅವ ಅಳಿದು ಹೋದ.
ಆಮೇಲೆ ಸಂಧಾನಕ್ಕೆ ಬೇಕಾಗಿ ಆ ಅಗ್ನಿದೇವರೇ ಬಂದಿದ್ರು. ಆಮೇಲೆ ಅಲ್ವಾ ನಿನ್ನ ಪಕ್ಷಕ್ಕೆ ಸೇರಿಕೊಂಡದ್ದು ನೀಲಧ್ವಜ. ಈ ದೃಶ್ಯವನ್ನು ನೋಡಿದಂತ ನೀಲಧ್ವಜನ ಮಡದಿ ಜ್ವಾಲೆ ಕೋಪದಿಂದಲೇ ಒಂದು ಪ್ರತಿಜ್ಞೆ ಮಾಡಿದ್ದಾಳೆ. ಜ್ವಾಲೆ ಅವನ ಹೆಂಡತಿಯ? ಹೌದು. ನನ್ನ ಮಗನನ್ನು ಕೊಂದವನನ್ನು ಅವನಿಗೆ ಸರಿಯಾದ ಶಿಕ್ಷೆ ಖಂಡಿತವಾಗಿ ಕೊಟ್ಟೇ ಕೊಡ್ತೇನೆ ಅನ್ನುವ ಹಾಗೆ. ಮಾತ್ರವಲ್ಲ, ಮನೆಯನ್ನು ಬಿಟ್ಟು ಹೋಗಿದ್ದಾಳೆ. ಹೋಗಿ ಹೋಗಿ ಸೇರಿದ ಪ್ರದೇಶ ಗಂಗಾ ನದಿಯ ಹತ್ತಿರ. ಅಂಬಿಕನನ್ನು ಕರೆದು ಹೇಳಿದ್ದು ಒಂದೇ ಒಂದು ಬಿಂದು ನೀರು ನನ್ನ ಶರೀರಕ್ಕೆ ತಾಗದ ರೀತಿಯಲ್ಲಿ ನನ್ನನ್ನು ದಾಟಿಸಬೇಕು ಅನ್ನುವ ಹಾಗೆ. ಯಾಕೆ ಅಂತ ಕೇಳಿದ. ಆವಾಗ ಹೇಳಿದ್ದು ಒಂದೇ. ಆಗ ಗಂಗೆ ಪ್ರತ್ಯಕ್ಷಳಾಗಿ ಕೇಳಿದ್ಲು, ಅದು ಯಾಕೆ ಅನ್ನುವ ಹಾಗೆ. ನಿನಗೆ ಮಕ್ಕಳಿಲ್ಲ ಅನ್ನುವ ಹಾಗೆ ಹೇಳಿದ್ಲು. ಇದರಿಂದ ಅವಳು ಹೇಳಿದ್ದೇನು, ನನಗೆ ಒಬ್ಬ ಮಗ ಇದ್ದ ಭೀಷ್ಮ ಅನ್ನುವ ಹಾಗೆ. ಆಮೇಲೆ ಜ್ವಾಲೆ ಹೇಳಿದ್ದೇನು, ನಿನ್ನ ಮಗನನ್ನು ಕೊಂದವ ಅರ್ಜುನ ಅನ್ನುವ ಹಾಗೆ. ಕೋಪಗೊಂಡಂತಹ ಗಂಗಾಮಾತೆ ಆ ಸಂದರ್ಭದಲ್ಲಿ ನಿನ್ಗೆ ಘೋರವಾದ ಶಾಪ ಕೊಟ್ಟಿದ್ದಾರೆ. ಹೌದು, ನನ್ನ ಮಗನನ್ನು ಕೊಂದವನಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಕೇವಲ 6 ತಿಂಗಳ ಒಳಗೆ ಅವನ ಮಗನಿಂದಲೇ ಮರಣ ಬರಬೇಕು ಅನ್ನುವ ಹಾಗೆ. ಇದು ಅವನ ಶಾಪದ ಕಾರಣವ? ಶಾಪದ ಪ್ರಭಾವ. ನೀನು ಸಾಯ್ಲಿಲ್ಲ, ಅಲ್ಲಿಗೆ ಕತೆ ಮುಗೀತಲ್ಲ. ಹಾಗಂತ ನೀನು ಸೋತಿದ್ದಿ. ಈಗಲಾದ್ರೂ ಒಪ್ಪಿಕೊಳ್ಬೇಕು ನೀನು ಮಗ. ಸೋತದ್ದೆಯ ಮತ್ತೆಂತ ಆ ವಿಷಯದಲ್ಲಿ ಸೋತದ್ದು. ಮತ್ತೇನು ಸ್ವಾಮಿ, ಇಷ್ಟು ಆದ ಮೇಲೆ ಮತ್ತೆ ನಾವು ಯಾಕೆ ಸುಮ್ಮನೆ? ಒಂದು ಕೇಳಿಕೆ ಸಭೆಯಲ್ಲಿ ಮಗ ಅಂತ ಹೇಳಿದ್ದೇನೆ ಅಂತ ಹೇಳಿದ್ದೇನೆ. ಆಗ್ರಹಿಸಬೇಕು. ಅಲ್ಲ ನೀನು ಅಲ್ಲ, ಅವ ಹೇಳಬೇಕು ಅಂತ ಇಲ್ಲ. ಅವನಿಗೊಂದು ನೀನು ಈಗ ಒಪ್ಪಿಕೊಳ್ಬೇಕು. ಅಶೋಕ ಆ ಶೋಕದಲ್ಲಿದ್ದವ. ಆ ಶೋಕ ಚಿಂತೆ ಯೋಚನೆ ಮಾಡುವುದು ಬೇಡ. ಇಷ್ಟು ಆದ ಮೇಲೆ ತುಂಬಿದ ಸಭೆಯಲ್ಲಿ ನೀನೊಮ್ಮೆ ಹೇಳಿ ಬಿಡುವಂತ ಸಭೆ. ಈ ಸಭೆಯಲ್ಲಿ ಬಬ್ರುವಾಹನ ನನ್ನ ಮಗ ಹೌದು 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 ಅಂತ ಹೇಳಿ ಸಂತೋಷವಾಯಿತು. ಆದ್ರೆ ಅಮ್ಮನನ್ನು ಹೆಣ್ಣತ್ತಿದ್ದವರು ಸ್ವೀಕಾರ ಮಾಡಬೇಕು. ಅದು ದೊಡ್ಡ ವಿಷಯ ಅಲ್ಲ. ನೀನು ಮೊದಲೇ ನೋಡ್ಲಿಲ್ವಾ? ಹೇಗಿದ್ರು ಅವಳೇ ಅಲ್ವಾ? ವೇಷ ಅಲ್ಲ ಅಂತ ಹೇಳ್ಬೇಕು. ಆ ಒಂದು ಶಬ್ದ ಪ್ರಯೋಗ ಮಾಡಿದ್ದೆ. ಯಾಕೆಂದ್ರೆ ಈ ಲೋಕದಲ್ಲಿ ಯಾವ ಮೋಸನ್ನಾದ್ರೂ ಕ್ಷಮಿಸುವುದು, ಹೆಣ್ಣಿಗೆ ಮೋಸ ಮಾಡಬಾರ್ದಲ್ಲ. ಹೌದಪ್ಪ, ಅನ್ಯಾಯ ಆಗಿದೆ. ನೀನು ಹೇಳಿದ್ರೆ ಆಯ್ತಲ್ವ ಭಾವ. ನೀನು ಅವನಲ್ಲಿ ಹೇಳಬಾರದು, ಹೆಣ್ಣಿಗೆ ಮೋಸ ಮಾಡಬಾರ್ದು. ಅಲ್ಲ, ನಿಮ್ಮಿಂದ ಆಗಬಾರ್ದು. ನಾವು ಒಂದೇ ವಿಷಯ ಸರಿ ಅದು. ಇನ್ನು ಮುಂದೆ ಆ ರೀತಿಯ ಶಬ್ದವನ್ನು ನಾನು ಉಪಯೋಗ ಮಾಡುವುದಿಲ್ಲ. ಹಾಗಾಗಿ ಇನ್ನು ಮುಂದಕ್ಕೆ ಚಿತ್ರಾಂಗದೆ ನನ್ನ ಮಡದಿ ಹೌದು ಹೌದು ಹೌದು. ಇಷ್ಟ ಆಯ್ತು. ಈಗ ಮುಖ ನೋಡಿದ್ಯಾ? ಬಹಳಷ್ಟು ಬೇಸರಗೊಂಡಿದ್ದಾರೆ. ಈಗಲಾದ್ರೂ ಒಂದು ಎಲ್ಲಿಗೆ ನೀನು ಈ ವರ್ಷ ಮುಟ್ಲಿಕ್ಕೆ ಇಲ್ಲ, ಅದಕ್ಕೆ ದೂರ ನಿಲ್ಬೇಕು. ದೀಕ್ಷಾಬದ್ಧನಾಗಿ ಕುಳಿತ ಸ್ವಾಮಿ, ನಾನು ಇನ್ನು ಅಪ್ಪನ ಜೊತೆಯಲ್ಲಿ ಯುದ್ಧಕ್ಕೆ ಬರ್ತೇನೆ. ಯುದ್ಧ ಮಾಡಿ. ಅಲ್ಲ, ಇನ್ನು ಮಗ ಜೊತೆಯಲ್ಲೇ ಬೇಕು. ಇನ್ನು ಬರಬೇಕು. ಸಮಸ್ತವನ್ನು ಒಪ್ಪಿಸಿದ್ದೇನೆ. 4 ದಿನ ನಮ್ಮ ಪುರದಲ್ಲಿದ್ದು ಆತಿಥ್ಯ ಸ್ವೀಕಾರ ಮಾಡಿಕೊಂಡು ಆತಿಥ್ಯ ಸ್ವೀಕಾರ ಮಾಡಬೇಕಾದ್ರೆ 4 ದಿವಸ ಇರಬಹುದು. ಆದ್ರೆ ಸಮಯ ಇಲ್ಲ. ಅಲ್ಲ, ಸಮಯದ ನಮಗೆ ಅಭಾವ. ಹೌದಪ್ಪ, ಗೊತ್ತಾಯ್ತಲ್ಲ ಪಾರ್ಥ. ಇನ್ನು ಮುಂದಕ್ಕೆ ಹಾಗಲ್ಲ. ಇಷ್ಟರ ಬಗ್ಗೆ ನಾನು ನಿನ್ನ ಜೊತೆಯಲ್ಲಿ ಬರ್ಲಿಲ್ಲ. ಅಲ್ಲ, ಬರ್ಲಿಲ್ಲ ಅಂತ ಅಲ್ಲ, ಚಂಪಕಾವತಿಗೆ ನಾನು ಬಂದಿದ್ದೇನೆ ಒಮ್ಮೆ. ಈಗ ಈಗ ನಿನ್ನ ಜೊತೆಯಲ್ಲಿ ಬರುದು. ಇನ್ನು ಮುಂದಕ್ಕೆ ಎಂತೆಂತವಳು ಯುದ್ಧ ನಡೆಯೋದಕ್ಕಿದೆ. ನಿನ್ನನ್ನು ಒಬ್ಬನನ್ನು ಬಿಟ್ಟಲಿಕ್ಕೆ ಆಗ್ಲಿಕ್ಕಿಲ್ಲ. ಇನ್ನು ಜೊತೆಯಲ್ಲಿ ನಾವು. ಸ್ವಾಮಿ, ಜನಾರ್ದನ ದರ್ಶನವಾದ ಮೇಲೆ ನಮ್ಗೆ ಬೇರೆ ಯಾವುದು ಬೇಡ. ಆದ್ದರಿಂದ ಸರ್ವವನ್ನು ಒಪ್ಪಿಸಿದ್ದೇವೆ ಅಪ್ಪನಿಗೆ. ಬನ್ನಿ 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 ಬನ್ನಿ. ಸುಂದರ ನಗರದಿ ತೋಷದಿಂದ ಧರಣಿಯೊಳಗ ಅತ್ಯಧಿಕವಾಗಿದೆ.
ಆತ್ಮತೃಪ್ತಿಯನ್ನು ಹೊಂದಿಕೊಂಡವನೇ ಇದ್ದೇನೆ ನಾನು. ಶ್ರೇಷ್ಠವಾದಂತಹ ಈ ಮಾನವ ಜನ್ಮ ಅದನ್ನು ಪಡೆದುಕೊಳ್ಳಬೇಕು ಅಂತಾದರೆ ಪೂರ್ವ ಜನ್ಮದಲ್ಲಿ ಅದೆಷ್ಟೋ ಪುಣ್ಯ ವಿಶೇಷತೆಗಳ ಫಲರೂಪದಿಂದ ಇಂತಹ ಭಾಗ್ಯಗಳು ಲಭಿಸುತ್ತದೆ ಎನ್ನುವುದು ಬಲ್ಲವರು ಹೇಳಿದಂತಹ ವಿಚಾರ. ಹಾಗಿದ್ದರೆ ಯೋಗ ಭಾಗ್ಯಕ್ಕೆ ಎಷ್ಟೆಲ್ಲ ಸಮಸ್ಯೆಗಳು ಉಂಟು, ಏನೆಲ್ಲ ಅಂತರಗಳಿದೆ ಎನ್ನುವುದನ್ನು ನಾವು ಅರ್ಥವಿಸಿಕೊಳ್ಳಬೇಕು. ಜನಿಸಿದಾಕ್ಷಣ ಎಲ್ಲರೂ ಯೋಗವನ್ನು ಪಡೆದುಕೊಳ್ಳುವುದಿಲ್ಲ. ಕೆಲವರಿಗೆ ಯೋಗ ಇದ್ದರೆ ಭಾಗ್ಯ ಇರುವುದಿಲ್ಲ, ಭಾಗ್ಯ ಒಲಿದವನಿಗೆ ಯೋಗ ಕೂಡಿ ಬರುವುದಿಲ್ಲ. ಈ ಕಾಲದಲ್ಲಿ ಹಿರಿಯರ ಆಶೀರ್ವಾದದ ಮೇರೆಗೆ ಒಂದು ಊರಿನ ಅರಸನಾಗುವಂತಹ ಯೋಗ್ಯತೆಯನ್ನು ನಾನು ಪಡೆದುಕೊಂಡಿದ್ದೇನೆ. ಶ್ರೇಷ್ಠವಾದಂತಹ ರತ್ನಾಕ್ಯಪ್ರದ ಮಯೂರಧ್ವಜನಾಮಾಂಕಿತನಾಗಿ ಈ ರಾಜ್ಯವನ್ನು ಪರಿಪಾಲಿಸುವಂತಹ ಶಿವಯೋಗ ನನ್ನ ಬದುಕಿಗೆ ಲಭಿಸಿತು. ವಸುಧಾ ವನಿತೆಯರ ವದನಾರವಿಂದದ ತಿಲಕವು ಮುತ್ತೈದೆಯರ ಮುದ್ದು ಮಗದ ಮೂಗುತಿಯೋಪಾದಿಯಲ್ಲಿ ರಾರಾಜಿಸ್ತಾ ಇದೆ. ಈ ರತ್ನಾಕ್ಯಪುರ ಎನ್ನುವ ಹಾಗೆ ಎಲ್ಲರೂ ಕೊಂಡಾಡುತ್ತಾ ಇದ್ದಾರೆ. ಸತ್ಯಸಂಧನಾಗಿ ಪರಮ ಧಾರ್ಮಿಕನಾಗಿ ವೈಭವದಿಂದ ಪರಿಪಾಲಿಸುತ್ತಾ ಇದ್ದೇನೆ. ರಾಜಕೀಯ ವಿಚಾರದಲ್ಲಿ ನೆಮ್ಮದಿ, ಸಾಂಸಾರಿಕದ ಬಗ್ಗೆ ಯೋಚಿಸುತ್ತಿದ್ದರೆ ಪರಮ ಪಾವನೆ ಸತ್ಪತಿ ವರಕುಮೋತ್ವತಿ ಕೆಂಬರಾಡಿಯೋ ತರಳ ತಾಮ್ರಧ್ವಜನು ತಗಿತಲೆ ಹರುಷದಿಂದಿರುತ್ತಿದ್ದನು ಕುಶಲದಿಂದ ಪರಮ ಪಾವನೆ ಸತ್ಪತಿವ್ರತೆ ಬಹಳಷ್ಟು ನೆಮ್ಮದಿಯನ್ನು ನಾನು ಪಡೆದುಕೊಂಡರೂ ಕೂಡ ಸಾಂಸಾರಿಕದ ಬಗ್ಗೆ ದೃಷ್ಟಿಕೋನವನ್ನು ಇರಿಸಿಕೊಂಡಾಗ ಹಿರಿಯರು ಹೇಳಿದಂತಹ ವಿಚಾರ ಅರಸನು ಪೂರ್ಣ ಯಾವಾಗ ಆಗುವುದೆನ್ನುವ ಹಾಗಿದ್ರೆ ವಾಮಭಾಗವನ್ನು ಅಲಂಕರಿಸುವ ಕನ್ಯಾರತ್ನೆಯ ಹಿಡಿದುಕೊಂಡಾಗ ಅವರ ಜೀವನವು ಪೂರ್ಣತೆಯನ್ನು ಪಡೆದುಕೊಳ್ಳುತ್ತದೆ ಅಂತ. ಅದೇ ರೀತಿ ನನಗೆ ಯೋಗ್ಯತೆಯ ಅನುಸಾರವಾಗಿ ವಿಮುದ್ಧತೆ ಎಂಬುಗಳನ್ನು ನಾನು ವಿವಾಹವಾದೆ. ಸಂಸಾರ ಎನ್ನುವಂತ ವೃಕ್ಷಕ್ಕೆ ಸಂತಾನವೇ ಫಲರೂಪವಂತೆ ಮುದ್ದು ಮಕ್ಕಳ ಮುಖವನ್ನು ಕಾಣಬೇಕು ಎನ್ನುವ ಹಾಗೆ ಎಲ್ಲವರು ಭಾವಿಸಿಕೊಳ್ಳುವುದು ಅಪರಾಧವೇನೂ ಅಲ್ಲ. ನಮ್ಮ ದಾಂಪತ್ಯದ ಪ್ರತೀಕವೋ ಎಂಬಂತೆ ಓರ್ವ ತರಳನನ್ನು ನಾನು ಪಡೆದಿದ್ದೇನೆ. ತಾಮ್ರಧ್ವಜ ಎನ್ನುವಂತ ಹೆಸರನ್ನು ಇರಿಸಿದ್ದೇನೆ. ಈಗ ಬೆಳೆದು ನನ್ನಷ್ಟು ಎತ್ತರಕ್ಕೆ ಆಗಿದ್ದಾನೆ ಎನ್ನುವ ಮಾತ್ರಕ್ಕೆ ಸಂತೋಷವೇ ಹೌದು. ಜೀವನದಲ್ಲಿ ಎಷ್ಟೇ ಐಶ್ವರ್ಯ ಸಂಪತ್ತುಗಳಿದ್ದರೂ ಈ ಬಗ್ಗೆ ನಾನು ಆಲೋಚಿಸುವುದಿಲ್ಲ. ಮಾನಸಿಕವಾದಂತಹ ಒಂದು ನೆಮ್ಮದಿ ಇಲ್ಲದಿದ್ರೆ ಅವರ ಜೀವನವೇ ಶೂನ್ಯ. ಈ ಬಗ್ಗೆ ಆಲೋಚಿಸ್ತಾ ಇದ್ದೇನೆ. ಏನು ಮಾಡಬೇಕು? ಮಧುದಿಶ ಗರಿ ಸರ್ವೋತ್ತಮ ಕೃಷ್ಣ ಸಲಗೋ ಮಧುದಿಶ ಗರಿ ಸರ್ವೋತ್ತಮ ಕೃಷ್ಣ ಸಲಗೆ ಒದಗಿ ಹಂಸೆಯನೇರುತ್ತ ಸದಮನ ಬರೆ ದೂರದಲ್ಲಿ ಕಂಡು ತ್ವರಿತಲಿ ವಿಧಿ ಜನ ನಿಧಿಕೊಳ್ಳುತ್ತ ಮಧು ಬಿಷಗರಿ ಸರ್ವೋತ್ತಮ ಕೃಷ್ಣ ಕೃಷ್ಣ ನಾರಾಯಣ ಅಚ್ಯುತ ಕೇಶವ ಮುಕುಂದ ಲಕ್ಷ್ಮೀ ರಮಣ ನಾರಾಯಣ ಕರೆದೊಯ್ದೋ ವರ ಸಿಂಹಾಸನವೇರಿಸುತ್ತಾಗ ಕರೆದೊಯ್ದೋ ವರ ಸಿಂಹಾಸನವೇರಿಸುತ್ತಾಗ ಚರಣಾರ್ಚನೆಯನ್ನು ಗೈದು ಪರಮೋಲ್ಲಸ ದೀಪದ ಕೆರಗಿ ಸಂಸುತ್ತಿದೆ ಭೂವರಗೆಂದ ಯತಿವರ ನೊಲಿದು
ಭೂವರದಿಂದ ದೂರದಲ್ಲಿ ಹರಿಸಂಕೀರ್ತನೆಯನ್ನು ಮಾಡಿಕೊಂಡು ಬಂದಂತಹ ನಿಮ್ಮನ್ನು ಎದುರುಗೊಂಡು ಹತ್ತಿರಕ್ಕೆ ಕರೆದುಕೊಂಡು ಸೂಕ್ತವಾದಂತಹ ಪೀಠದಲ್ಲೇ ನಿಮ್ಮನ್ನು ಕುಳ್ಳಿರಿಸಿದವರಿದ್ದೇನೆ. ಯಥಾ ಸಾಧ್ಯ ಎನ್ನುವಂತಹ ನೆಲೆಯಲ್ಲಿ ನಿಮ್ಮ ಪಾದ ಕಮಲವನ್ನು ತೊಳೆದಿದ್ದೇನೆ. ಅಂತಹದ್ದನ್ನು ಶಿರದಲ್ಲಿ ಧರಿಸಿದ್ದೇನೆ. ಮಾತ್ರವಲ್ಲ, ನಾನು ಮಾಡಿದ ಸೇವೆಯಲ್ಲಿ ಏನಾದರೂ ಲೋಪಗಳಿದ್ದರೆ ಕ್ಷಮಿಸಬೇಕು. ಛೇ ಹಾಗೇನು ಇಲ್ಲವಯ್ಯ. ಶೀಲ ಸಾಧು ಸುಗುಣವಂತ ಏಳು ನಾರೀಗೆಂಬ ಮಾತ ಜಾಲವಲ್ಲ ನನವು ಮಾಡಿದ ಲಕ್ಷ್ಯವೇನು ಭೂಪರಾರು ಮುನಿದ ಬರೋ ಭೂಪರಾರು ಮುನಿದ ಬರೋ ಕೋಪವಾರ ಮೇಲೆ ಮತ್ತೆ ಲೋಪಗೈಯವೆ ನೋಡಿಗ ನೀ ಬೇಳು ಬೇಗ ಶೀಲ ಸಾಧು ಸುಗುಣವಂತ ನಾನು ಬಂದಾಕ್ಷಣವೇ ನಿನ್ನ ಸಕಲ ಪರಿವಾರವನ್ನು ಒಳಗೂಡಿಕೊಂಡು ಮಧ್ಯಪಥಕ್ಕೆ ಬಂದು ಭಕ್ತಿಪೂರ್ವಕವಾಗಿ ನನ್ನನ್ನು ಸ್ವಾಗತಿಸಿ ವಿಧ ವಿಧದಿಂದ ಉಪಚರಿಸಿದ್ದೀಯ. ಹೌದು, ಉಪಚರಿಸಿ ನಿಮ್ಮ ಪೂಜೆ ಪುರಸ್ಕಾರಗಳಿಂದಾಗಿ ನಾನು ಸಂತುಷ್ಟನಾದೆ, ಮನಸ್ಸಿಗೆ ಸಂತೋಷ ಆಯಿತು ಎಂಬುದಾಗಿ ಬಾಯಲ್ಲೇನೋ ಆಡಿದೆ. ಆದರೆ ನಿನ್ನ ಬಾಯಿ ಮಾತಿನಲ್ಲಿ ಇರುವುದಕ್ಕೂ ನಿನ್ನ ಮುಖಭಾವಕ್ಕೂ ಯಾವುದೇ ಸಂಬಂಧ ಕಾಣುವುದಿಲ್ಲ ನನಗೆ. ಯಾಕೆಂದ್ರೆ ಮನುಷ್ಯನಿಗೆ ಮುಖ ಅನ್ನುವುದು ಮನಸ್ಸಿನ ಕನ್ನಡಿ ನೋಡು. ಹಾಗಿದ್ರೆ ನಿಮ್ಮ ಉಪಚಾರದಿಂದ ನಾನು ಸಂತುಷ್ಟನಾದೆ ಅಂತ ಬಾಯಲ್ಲಿ ಹೇಳುವುದು ಬಹುಶಃ ಯಾವುದೋ ಒಂದು ಸಹಿಸಲಾರದಂತಹ ಬೇಸರವೋ ಬೇಗುದಿಯನ್ನು ಮನಸ್ಸಿನಲ್ಲಿ ಅದುಮಿಟ್ಟುಕೊಂಡು ಕೇವಲ ಮೇಲ್ನೋಟಕ್ಕೆ ಬೇಕಾಗಿ ಏನೋ ಮನಸ್ಸಿನಲ್ಲಿ ಸಂತೋಷ ಇದೆ ಅಂತ ಹೇಳುವ ಹಾಗಿದೆ ನಿನ್ನ ಮುಖಭಾವ. ಮಯೂರಧ್ವಜ ಸ್ವಾಮಿ, ಹೇಳಿ ಕೇಳಿ ನೀವೆಲ್ಲ ರಾಜಕಾರಣಿಗಳು. ರಾಜಕಾರಣಿಗಳಿಗೆ ಆಗಾಗ ಕ್ಷಣ ಕ್ಷಣಕ್ಕೆ ಕಿರುಕುಳ ತಪ್ಪಿದ್ದಲ್ಲ. ಯಾಕೆಂದ್ರೆ ನೋಡು, ಯಾರಾದರೂ ಉತ್ತುಂಗದ ಸ್ಥಿತಿಯಲ್ಲಿ ಏರ್ತಾ ಹೋಗ್ತಾರೆ ಅಂತ ಆದರೆ ಈ ನೆರೆಹೊರೆಯಲ್ಲಿ ನಿಮ್ಮಂತೆ ಕಿರೀಟ ಹೊತ್ತ ರಾಜಕಾರಣಿಗಳು ಬಹಳಷ್ಟು ಮಂದಿ ಇರ್ತಾರೆ. ಯಾವ ಸಮಯದಲ್ಲಿ ಯಾರ ಕಾಲೆಂದು ಆ ಸ್ಥಾನವನ್ನು ನಾವು ಅಲಂಕರಿಸುವುದು ಎಲ್ಲ ಮನುಷ್ಯ ಸಹಜವಾದಂತಹ ಒಂದು. ಅಥವಾ ಯಾರಾದರೂ ನಿನ್ನ ಸೇವಕರು ನೀನು ಸೂಚಿಸಿದಂತಹ ಸೇವೆಯನ್ನು ಸಕಾಲದಲ್ಲಿ ಮಾಡುವುದಿಲ್ವೇ? ಅಥವಾ ನಿನ್ನ ಸಾಮಂತ ವರ್ಗದವರು ಸಮಯಕ್ಕೆ ಸರಿಯಾಗಿ ಕಪ್ಪ ಕಾಣಿಕೆಗಳನ್ನು ನಿನಗೆ ಒದಗಿಸುವುದಿಲ್ವೇ? ಏನೇ ಇರಲಿ, ಮನಸ್ಸಿನಲ್ಲಿ ನಮಗೆ ಬೇಸರ ಉಂಟು ಅಂತಾದಾಗ ಚಿಂತಿಸುತ್ತಾ ಕುಳಿತರೆ ನಾವೇ ಅದರಿಂದ ಕೊರಗಿ ಕ್ಷೀಣವಾಗುವುದೇ ಹೊರತು ಯಾವ ಪ್ರಯೋಜನವೂ ಇಲ್ಲ. ತಮ್ಮಲ್ಲಿರುವಂತಹ ಬೇಸರವನ್ನು ಇನ್ನೊಬ್ಬರಲ್ಲಿ ಹೇಳಿಕೊಂಡಾಗ ತಲೆಯಲ್ಲಿರುವಂತಹ ಹೊರೆ ಹೆಗಲಿಯಾದ ಹಾಗಾದರೂ ಆಗುತ್ತದೆ. ಅದರಲ್ಲಿಯೂ ನಮ್ಮಂಥವರಲ್ಲಿ ನಿಮ್ಮ ಏನಾದರೂ ಸಮಸ್ಯೆಯನ್ನು ಹೇಳಿಕೊಂಡಾಗ ನಾನಿರುವುದೇ ನಿಮಗಾಗಿ ನೋಡು. ಹಾಗಿರುವಾಗ ಏನಾದರೂ ಒಂದು ಸಲಹೆ ಸೂಚನೆ ನಾನು ಕೊಟ್ರೆ ನಿನ್ನ ಈ ಚಿಂತೆಗೆ ಪರಿಹಾರ ಸಿಗಲಿಕ್ಕಿಲ್ವೋ? ಹಾಗಿದ್ರೆ ಮನಸ್ಸಿನ ವೇದನೆ ಹೌದು, ಹೇಳು. ಮುನಿರಾಯ ಕೇಳೆನ್ನ ಮನದ ಯೋಚನೆಯ ಎನ್ನುವೆ ನಿನ್ನೊಡನೀಗ ಘನ ದುಃಖ ಜೀಯ ದಾನ ಧರ್ಮಗಳು ನಾನಾದು ಮೃತವು ಏನ ಮಾಡಿದರೇನು ತಾನೀರರ್ಥಕವೋ ಆರೊಂದು ಮಖ ಮಾಡಿ ಮಾರ ಜನಕನ ಯಾರು ಪಾದದ ಸೇವೆ ನೋರದೆ ಮುನ್ನ ಮುನಿರಾಯ ಕೇಳೆನ್ನ ಮನದ ಯೋಚನೆಯ ಮುನಿರಾಯ
ಮೇಲೆ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯತೆ ಉಂಟಲ್ಲ. ಸರಿ, ಹಾಗಿದ್ರೆ ನನ್ನ ಮನಸ್ಸಿನಲ್ಲಿರುವಂತ ಯಾವುದೋ ಒಂದು ನೋವು ಇದೆ ಎನ್ನುವುದನ್ನು ಸ್ಪಷ್ಟವಾಗಿ ನೀವು ತಿಳಿದುಕೊಂಡವರಿದ್ದೀರಾ. ಸರಿ. ರತ್ನಾಕ್ಯಪುರದ ಅರಸನಾಗಿ ಸತ್ಯಧರ್ಮದಿಂದಲೇ ಪ್ರಜೆಗಳನ್ನು ಪರಿಪಾಲಿಸುತ್ತಾ ಇದ್ದೇನೆ ಎನ್ನುವ ತೃಪ್ತಿ ಇದೆ. ಮತ್ತೇನು? ರಾಜಕೀಯವಾದಂತಹ ಬಹಳಷ್ಟು ನೆಮ್ಮದಿಯೂ ನನಗೆ. ಸಾಂಸಾರಿಕದ ಬಗ್ಗೆ ಆಲೋಚಿಸಿದರೆ ಚಿಂತೆ ಇದೆ ಎಂದಾದರೆ ಖಂಡಿತವಾಗಿಯೂ ಇಲ್ಲ ಸ್ವಾಮಿ. ಸರಿ. ಕೈ ಹಿಡಿದಂತಹ ಧರ್ಮಪತ್ನಿ ಕೇವಲ ಅರಸನಿಗೆ ಹೆಂಡತಿ ಮಾತ್ರವಲ್ಲ, ಊರಿನವರೆಲ್ಲರಿಗೂ ತಾಯಿ ಸದೃಶಳಾಗಿ ಭಾಗ್ಯಲಕ್ಷ್ಮಿಯಾಗಿ ಮೆರೆಯುತ್ತಾ ಇದ್ದಾಳೆ. ಸರಿ. ಮಕ್ಕಳಿಲ್ವೇ ಅಂತ ಹೇಳಿದರೆ ಮಗನೊಬ್ಬನನ್ನು ನಾನು ಪಡೆದೆ. ಆ ನೆಲೆಯಲ್ಲಿ ನಾನು ಸಾಂಸಾರಿಕ ದೃಷ್ಟಿಯಲ್ಲಿಯೂ ಸಂತೋಷ ಭರಿತ. ಹಾಗಾದ್ರೆ ಏನಪ್ಪ ನಿನ್ನನು? ದೇವರು ಇಷ್ಟೆಲ್ಲ ಸಂಪತ್ತುಗಳನ್ನು ಕೊಟ್ಟಿದ್ದಾನೆ. ಯಾಕೆ? ಅದು ಪರೋಪಕಾರಕ್ಕಾಗಿ ಅಲ್ವೇ? ಸರಿ. ಇನ್ನೊಬ್ಬರಿಗೆ ದಾನ ಧರ್ಮಾದಿಗಳನ್ನು ಮಾಡಬೇಕಾದ್ದು ಕರ್ತವ್ಯ ಎನ್ನುವ ನೆಲೆಯಲ್ಲಿ ಯಾರು ಬಂದರೂ ಇಲ್ಲ ಎನ್ನುವಂತ ಸ್ವಭಾವ ನನ್ನದಲ್ಲ. ದಾನ ಧರ್ಮಾದಿಗಳನ್ನು ಮಾಡಿದೆ, ಪೂಜೆ ಪುರಸ್ಕಾರಗಳನ್ನು ತೋರಿಸಿದೆ, ಎಲ್ಲ ವರ್ಣದವರೆಗೂ ನಾನು ಆತಿಥ್ಯವನ್ನು ಕರುಣಿಸಿದೆ. ಆದರೆ ಏನು ಮಾಡೋಣ ಸ್ವಾಮಿ, ಏನು ಮನಸ್ಸಿನಲ್ಲಿ ಒಂದು ಆಸೆ ಆಕಾಂಕ್ಷೆಗಳೆನ್ನುವುದು ಪ್ರತಿಯೋರ್ವನಲ್ಲಿ ಇರ್ತದೆ. ಸರಿ. ಜೀವನದಲ್ಲಿ ಎಷ್ಟನ್ನೇ ಪಡೆದುಕೊಂಡರೂ ಎಷ್ಟು ವರ್ಷ ಬದುಕಿದ ಎನ್ನುವುದಕ್ಕಿಂತಲೂ ಬದುಕಿನಲ್ಲಿ ಏನನ್ನು ಸಾಧಿಸಿದ ಎನ್ನುವುದೇ ಪ್ರಶ್ನಾತೀತವಾಗಿರುವುದಿಲ್ವೇ? ಅದೇ ರೀತಿ ನನ್ನ ಮನಸ್ಸಿನಲ್ಲಿ ಬೇರೇನೂ ಅಲ್ಲ. ಕೊನೆಯದಾದಂಥ ಮೋಕ್ಷ ಪ್ರಪಂಚದಲ್ಲಿ ಒಂದಾದಂಥ ಸಾಯುಜ್ಯ ಪದವಿಯನ್ನು ಪಡೆದುಕೊಳ್ಬೇಕು. ಅದನ್ನು ಪಡೆದುಕೊಳ್ಳಬೇಕು ಅಂತಾದರೆ ವಿಧಾನಗಳೇನು ಅಂತ ಯೋಚಿಸಿಕೊಂಡಾಗ ಈ ಹಿಂದಕ್ಕೆಲ್ಲರೂ ಅಶ್ವಮೇಧ ಯಾಗಗಳನ್ನು ಮಾಡಿದ್ರಂತೆ. ಅದರಿಂದ ಭಗವಂತನ ಕೃಪೆಯನ್ನು ಪಡೆದವರಿದ್ದಾರೆ. ಸರಿ. ಅದಕ್ಕೋಸ್ಕರವಾಗಿ ಮಾರಜನಕನನ್ನು ಪ್ರತ್ಯಕ್ಷವಾಗಿ ಕಣ್ಗಳಿಂದ ಕಾಣಬೇಕು ಎನ್ನುವಂತಹ ಉದ್ದೇಶದಿಂದ 7 ಅಶ್ವಮೇಧ ಯಾಗಗಳನ್ನು ಇದುವರೆಗೆ ಮಾಡಿಬಿಟ್ಟೆ. 7 ಮಾಡಿ ಆಯ್ತೆ? ಹೌದು. ಆದರೆ ಏನು ಮಾಡೋಣ, ಆ ಭಗವಂತನನ್ನು ಈ ಮಾಂಸಾಕ್ಷಿಗಳಿಂದ ಕಾಣುವಂತಹ ಸೌಭಾಗ್ಯದಿಂದ ನಾನು ವಂಚಿತನಾದನಲ್ಲ. ಈಗ ನಾನು ಆಲೋಚಿಸುವುದು ಬೇರೇನಲ್ಲ ಸ್ವಾಮಿ, ಬಗಿಡಿದಿರೇನೋ ಪೂರ್ವದೋಳಾರ ವೃತಗಳನಳಿಸಿದೆನೋ ಕಣ್ಣಾರಿ ಕಂಡಂತಾಯ್ತು ಶ್ರೀವರನಡಿಯ ಧ್ಯಾನಿಸದೆ ಧಾರಿಣಿಯೊಳಿಲ್ಲ ಧಾರ್ಮಿಕ ಸಾರತರವಾದೇನು ಫಲವಿನಿಗೆ ಭೂರಮಣನೊಡನೆಂದ ನಸುನಗೆಯಿಂದ ಯತಿವರಿಯ ಆರತಪ ಕೆಡಿಸಿದೆನೋ ಮೈಯ ಗಾಯಕ್ಕಾದರೂ ಮದ್ದುಂಟಂತೆ, ಮನಸ್ಸಿನ ಗಾಯಕ್ಕೆ ಮದ್ದುಂಟೆ ಸ್ವಾಮಿ ಹೇಳಿ. ಇಲ್ಲವಪ್ಪ. ಅದೇ ರೀತಿಯ ಗಾಯ ನನ್ನ ಹೃದಯದಲ್ಲಿ ಆಗಾಗ ಅದು ಕೊರೆಯುತ್ತಾ ಇದೆ ಸ್ವಾಮಿ, ಕೊರೆಯುತ್ತಾ ಇದೆ. ಬೇರೇನಲ್ಲ, ಅಂತಹ ಮಾರಜನಕನನ್ನು ಕಾಣುವಂತ ಆ ಯೋಗದಿಂದ ನಾನು ಯಾಕೆ ಅವಕಾಶ ಸಿಗದೆ ಹೋಯಿತು ಅಂತ ಯೋಚಿಸಿಕೊಂಡ್ರೆ ಈ ಹಿಂದಕ್ಕೆ ಮೋಕ್ಷ ಪ್ರಪಂಚವನ್ನು ಕಾಣಬೇಕು ಎನ್ನುವ ಹಾಗೆ ತತ್ವನಿರತರಾದಂತಹ ತಪಸ್ವಿಗಳ ತಪಸ್ಸನ್ನು ನಾನು ಕೆಡಿಸಿದೆನೋ ಎನ್ನುವ ಹಾಗೆ, ಅಥವಾ ಭಗವಂತನನ್ನು ಕಾಣಬೇಕು ಎನ್ನುವ ಹಾಗೆ ಅದೆಷ್ಟೋ ವೃತ ಆಚರಣೆಗಳನ್ನು ಮಾಡಿದಂತಹ ವೃತವನ್ನು ನಾನು ಭಂಗಿಸಿದೆನೋ ಎನ್ನುವ ಹಾಗೆ. ಬೇಡ ಸ್ವಾಮಿ, ದಾಂಪತ್ಯ ಜೀವನವನ್ನು ಅನುಭವಿಸುತ್ತಿರುವಂತಹ ಅಂತಹ ದಂಪತಿಗಳ ಎಡಕಾಲಿನಿಂದ ನಾನು ತುಳಿದನೋ ಎನ್ನುವ ಹಾಗೆ, ಭ್ರೂಣ ಹತ್ಯೆ ಮಾಡಿದನೋ ಎನ್ನುವ ಹಾಗೆ. ಇಲ್ಲದಿದ್ರೆ ಇಂತಹ ಒಂದು ಪಾಪ ನನ್ನ ಜೀವನಕ್ಕೆ ಯಾಕೆ ಬರುತ್ತದೆ? ಭಗವಂತನನ್ನು ಕಾಣದೆ ಇಂತಹ ಸೌಭಾಗ್ಯಗಳೆಲ್ಲವೂ ನಿರರ್ಥಕ ಸ್ವಾಮಿ, ನಿರರ್ಥಕ. ಆದ್ದರಿಂದ ಜೀವನವೇ ಬೇಡ ಎನ್ನುವ ತೀರ್ಮಾನಕ್ಕೆ ನಾನು ಬಂದೆ. ಅಯ್ಯ, ಏನಯ್ಯ? ಲಾಲಿಸೋಡ್ರ ಪಕುಲ ಚೀಲ ನೀನೊಲಿದೋ ಬೇಡುವೆ ನಿನ್ನಾಲೋಚನೆಗಳ ತಿಳಿದು ಶೀಲ ಗುಣಾಢ್ಯರು ನಿನ್ನಿಂದಾಗಿರುವೆ ಬಾಳ ಯಾಗವ ಮಾಡಿ ಹರಿಯ ನೀಚಿಸದೆ ಅನತ್ಯ ಭರಿತರಾಗಿದ್ದೀವರೆಗೆ ನೀನ ವರ್ಣನ
ಶ್ರೀಹರಿಯನ್ನು ಒಲಿಸಿಕೊಳ್ಳಬೇಕು. ಅವನ ಪರಮ ಪಾವನವಾದಂತಹ ಪಾದಾರವಿಂದಗಳನ್ನು ಕಂಡು ಅವನ ಪಾದಪೂಜೆಯನ್ನು ಮಾಡಿ ಆ ಬಳಿಕ ಸಾಯುಜ್ಯ ಪದವಿಯನ್ನು ಹೊಂದಬೇಕು ಎನ್ನುವಂತಹ ಮಹತ್ವಾಕಾಂಕ್ಷೆಯನ್ನು ಹೊಂದಿದವ ನೀನು. ಧನ್ಯತೆಯನ್ನು ಹೊಂದಬೇಕು ಅಂತ ಅದಕ್ಕಾಗಿ 7 ಯಾಗಗಳನ್ನು ಮಾಡಿದೆಯಾ? ಹೌದು ಸ್ವಾಮಿ. 7 ಯಾಗ ಮಾಡಿ ಪೂರೈಸಿದಾಗ ಹರಿಯ ದರ್ಶನವಾಗಲಿಲ್ಲ ಎನ್ನುವಂತಹ ಕೊರಗೆ ನಿನಗೆ. ಮತ್ತೆ ಎಷ್ಟು ಕಷ್ಟಪಟ್ಟರು ಭಗವಂತ ಒಲಿದು ಬರಲಿಲ್ವಲ್ಲ? ಮಯೂರಧ್ವಜ, ನೀನು 7 ಯಾಗ ಮಾಡುವುದೇನಯ್ಯ? ಈ ಹಿಂದಿನ ಮಹಾನುಭಾವರೆಲ್ಲ ಮನುಷ್ಯರು ಬಿಡು, ದೇವೇಂದ್ರಾದಿ ಸುಮನಸರು, ಹಾಗೆಯೇ ಭೂಲೋಕದಲ್ಲಿ ಅದೆಷ್ಟೋ ಋಷಿಮುನಿಗಳು ಸಾವಿರಾರು ವರ್ಷಗಳ ಕಾಲ ಅನ್ನಾಹಾರಗಳನ್ನು ತ್ಯಜಿಸಿ ಏಕೋಭಾವದಿಂದ ದೇವರನ್ನು ಕಾಣಬೇಕು ಎಂಬುದಾಗಿ ಜಪವೋ ತಪವೋ ಯಾಗವೋ ಯಜ್ಞಾದಿ ಸತ್ಕರ್ಮಗಳನ್ನು ಮಾಡಿದರೂ ಸಹ ಸಾವಿರಾರು ವರ್ಷಗಳವರೆಗೆ ದೇವರ ದರ್ಶನವಾಗದೆ ಕಟ್ಟ ಕಡೆಗೂ ಅವರು ಪ್ರಯತ್ನವನ್ನು ಬಿಡದೆ ಪ್ರಯತ್ನಶೀಲರಾಗಿ ಕಟ್ಟ ಕಡೆಗೆ ದೇವರನ್ನು ಒಲಿಸಿಕೊಂಡವರಿದ್ದಾರೆ. ಅದೆಷ್ಟೋ ಮಹಾನುಭಾವರು. ನೀನು 7 ಮಾಡುವುದೊಂದು ಏನು? ಇದಕ್ಕೆಲ್ಲ ಕಾರಣ ಉಂಟು ನೋಡು. ಏನು ಸ್ವಾಮಿ? ಯಾವುದಕ್ಕೂ ಕಾಲವೇ ನಮಗೆ ಒದಗಿ ಬರಬೇಕೇ ಹೊರತು ಕಾಲ ನಮಗೆ ತಕ್ಕಂತೆ ಬರುವುದಿಲ್ವಯ್ಯ. ಆ ಕಾಲ ಯಾವಾಗ ಒದಗಿ ಬರುತ್ತದೆ ಎನ್ನುವುದಲ್ವೇ? ನೋಡು, ಕೃಷಿಕನೊಬ್ಬ ಕೃಷಿ ಮಾಡುವಾಗ ಗಿಡ ಮರಗಳನ್ನು ಬೆಳೆಸುವುದಕ್ಕಾಗಿ ಸಕಾಲಕ್ಕೆ ಬೇಕಾದಂತಹ ನೀರು ಗೊಬ್ಬರಗಳನ್ನು ಒದಗಿಸಿ ಮರಗಿಡಗಳನ್ನು ಹುಲುಸಾಗಿ ಬೆಳೆಸಿದರೂ ಸಹ ಅವನಿಗೆ ಇಚ್ಛಿಸಿದ ಹಾಗೆ ಅದು ಫಲ ಕೊಡುತ್ತದೋ ಹೇಳು? ಬೆಳೆಗಳನ್ನು ತೆಗೆಯಲಿಕ್ಕೆ ಹೋದಾಗ ಬೆಲೆ. ಹಾಗಾದ್ರೆ ಫಲ ಕೊಡುವುದು ಯಾವಾಗ? ಪ್ರಕೃತಿಯಲ್ಲಿ ವಸಂತ ಕಾಲ ಎನ್ನುವಂತಹ ಒಂದು ಕಾಲ ಬಂದಾಗ ಮಾತ್ರ ಮರಗಳೆಲ್ಲವೂ ಫಲಭರಿತವಾಗುತ್ತವೆ. ಹಾಗಾದ್ರೆ ಕಾಲಕ್ಕೆ ಅಷ್ಟು ಮಹತ್ವ ಇದೆ. ಅದಕ್ಕೆ ಪ್ರಾಜ್ಞರು ಬಲ್ಲವರೆಲ್ಲ ಕಾಲದ ಬಗ್ಗೆ ಏನೇನು ಹೇಳಲಿಲ್ಲ. ಕಾಲವನ್ನು ತಡೆಯುವವರಿಲ್ಲ, ಗಾಳಿಯನ್ನು ಹಿಡಿಯುವವರಿಲ್ಲ, ತಾಳಕ್ಕೆ ತಕ್ಕಂತೆ ಕುಣಿಯಬೇಕು, ಕಾಲಕ್ಕೆ ತಕ್ಕಂತೆ ನಡೆಯಬೇಕು. ಹೀಗೆ ಅದೆಷ್ಟೋ ಉಂಟು ಪ್ರಾಜ್ಞರಾಡಿದ ಮಾತುಗಳು, ಸ್ವಾನುಭವದಿಂದ ಆಡಿದ ಮಾತು. ಆದ್ದರಿಂದ ಕಾಲವನ್ನು ನಾವು ನಿರೀಕ್ಷಿಸ್ತಾ ಇರಬೇಕು. ನೀನು ಈಗ 7 ಯಾಗ ಮಾಡಿದ್ದಲ್ವಾ? ನಿನ್ನ ಮುಖ ನೋಡಿದರೆ ಅಥವಾ ನಿನ್ನ ಭಕ್ತಿಯ ಪರಾಕಾಷ್ಠೆಯನ್ನು ನಾನು ಗಮನಿಸಿದರೆ, ಸ್ವಾಮಿ, 7 ಯಾಗಗಳನ್ನು ಮಾಡುವಾಗಲೇ ನಾನು ಈ ರೀತಿಯಾಗಿ ಹೋದೆ. ಇನ್ನು ನಾನು ಬದುಕುತ್ತೇನೆ ಎನ್ನುವ ಹಾಗೆ ವಿಶ್ವಾಸವೇ ನನಗಿಲ್ಲ ಸ್ವಾಮಿ. ನಾವು ಕೊನೆಯ ಉಸಿರಿರುವವರೆಗೂ ಸಾಯುವವರೆಗೂ ಪ್ರಯತ್ನಶೀಲರಾಗಿಯೇ ಇರಬೇಕು. ಯಾವತ್ತೂ ನಾವು ನಿರಾಶಾವಾದಿಗಳಾಗಿರಬಾರದು, ಆಶಾವಾದಿಗಳಾಗಿರಬೇಕು. ನಮ್ಮ ಪ್ರಯತ್ನಕ್ಕೆ ಕಟ್ಟ ಕಡೆಗೆ ದೇವರು ಒದಗಿ ಬರ್ತಾನೆ, ಫಲ ಕೊಟ್ಟೇ ಕೊಡ್ತಾನೆ. ಈಗ 7 ಮಾಡಿದ್ದೀಯಲ್ಲ, ಇನ್ನೊಂದು ಸಂಕಲ್ಪ ಮಾಡುವೆಯೋ ನೀನು? ಸ್ವಲ್ಪ ಮಾತ್ರದಿ ಕರಿಯ ಮರಿಸಿದೇನಯ್ಯ, ಅಲ್ಪ ಕಾರ್ಯವೇ ಕಾಂಬೆ ಹರಿಯ ನೀನರಿಯೇ, ಕಲ್ಪಿತ ಮಾಡು ಮತ್ತೊಂದು ಯಾಗವನು, ಕಲ್ಪಿತ ಮಾಡು ಮತ್ತೊಂದು ಯಾಗವನು, ತಲ್ಪುವ ನಿನಗಾತನೊಲಿದು ಶ್ರೀವರನು, ತಲ್ಪುವ ನಿನಗಾತನೊಲಿದು ಶ್ರೀವರನು, ರೂಪಾ ಇನ್ನು 1 ಮಾಡುವುದಕ್ಕೆ ನಿನಗೆ ಹೆಚ್ಚಾದೀತು? ಒಂದು ಸಂಪತ್ತು ಅಷ್ಟೈಶ್ವರ್ಯಗಳೆಲ್ಲ ನಿನ್ನ ಭಂಡಾರದಲ್ಲಿ ತುಂಬಿ ತುಳುಕುತ್ತಾ ಉಂಟು. ನೀನು ಬೆರಳಲ್ಲಿ ತೋರಿಸಿದರೆ ತಲೆಯಲ್ಲಿ ಹೊತ್ತು ಮಾಡುವಂತಹ ಸೇವಕರೆಷ್ಟೋ ಮಂದಿ ಇದ್ದಾರೆ ನಿನಗೆ. ಮತ್ತೆ ವೀರತ್ವದಲ್ಲಿ, ಶೌರ್ಯದಲ್ಲಿ, ಪರಾಕ್ರಮದಲ್ಲಿ ನಿನ್ನ ಮಗ ಪ್ರಾಣವನ್ನಾದರೂ ಮುಡಿಪಾಗಿಟ್ಟು ಶ್ರಮಿಸುವಂತಹ ಪುತ್ರನನ್ನು ಪಡೆದಿದ್ದ. ಹಾಗಾದ್ರೆ ನಿನಗೆ ಯಾವ ಕಾಲದಲ್ಲಿಯೂ ಯಾವ ಸತ್ಕಾರ್ಯವನ್ನು ಮಹತ್ಕಾರ್ಯವನ್ನು ಮಾಡುವುದಕ್ಕೂ ನಿನಗೆ ಯಾವ ಕುಂದುಕೊರತೆಯೂ ಇರಲಾರದು. ಅದಕ್ಕೆ ಬೇಕಾಗಿ 7 ಮಾಡಿದ್ಯಲ್ಲ, ಇನ್ನು 1 ಮಾಡು. ಅಂದ್ರೆ ಯಾಗ 8. ಇನ್ನು 1 ಯಾಗ ಮಾಡುವಾಗ 8 ಆಗ್ತದೆ ನೋಡು. ನೀನೀಗ ಶ್ರೀಹರಿಯ ಕುರಿತಾಗಿ ಈ ಯಾಗ ಮಾಡುವುದು, ಅವನ ದರ್ಶನ ಆಗಬೇಕು ಅಂತ. ಶ್ರೀಹರಿ ಅಂದ್ರೆ ಈಗ ನೀನು ಇಲ್ಲಿ ಕಾಣುವುದು ಕೃಷ್ಣನನ್ನು ಅಲ್ವೇ? ಕೃಷ್ಣ ಯಾರು? ಆ ಸಾಕ್ಷಾತ್ ಲಕ್ಷ್ಮೀನಾರಾಯಣನೇ ಕೃಷ್ಣಾವತಾರಿಯಾಗಿ ಇಲ್ಲಿ ಹುಟ್ಟಿದ್ದಾನೆ. ಸ್ವಾಮಿ, ನಾನು 7ರಲ್ಲಿಯೇ ರಂಗನಾಯಕನನ್ನು ಕಾಣಬೇಕು ಅಂತ ಆಸೆ ಪಟ್ಟೆ. ಹಾಗೆ ನೀವು 8ಕ್ಕೆ ನೀವು ಕೈ ಹಾಕಬೇಕು ಅಂತ ಹೇಳಿದ್ರೆ 8ರಲ್ಲಿ ಏನಾದ್ರೂ ವಿಷಯ ಕಾರಣ ಉಂಟು ಅದಕ್ಕೆ. ನೋಡು, ಈಗ ಶ್ರೀಹರಿ ಎಂಬುದಾಗಿ ಭಕ್ತರ
ಪ್ರತಿಯೊಬ್ಬರ ಹೃದಯದಲ್ಲಿಯೂ ಮೆರೆಯುತ್ತಿರುವವನು ಕೃಷ್ಣ. ಕೃಷ್ಣ ದೇವಕಿಯ 8ನೆಯ ಗರ್ಭದಲ್ಲಿ 8ನೆಯ ತಿಥಿಯಂದು ಹುಟ್ಟಿಕೊಂಡವ. ಹೌದು. ಆಮೇಲೆ ಅವನಿಗೆ ಹೆಂಡತಿಯರು 8 ಮಂದಿ. ಹೀಗಿರುವಾಗ ನೀನು ಕಾಣಬಯಸುವಂತಹ ಈ ಕೃಷ್ಣನಿಗೆ ಶ್ರೀಹರಿಗೆ 8ರಲ್ಲಿ ಇರುವಷ್ಟು ಹತ್ತಿರದ ನಂಟು ಯಾರಲ್ಲಿಯೂ ಯಾವಲ್ಲಿಯೂ ಇಲ್ಲ. ಹಾಗಾಗಿ 8ನೇ ಯಾಗವನ್ನು ಮಾಡುತ್ತೇನೆ ಎಂಬಂತಹ ಸಂಕಲ್ಪವನ್ನು ಮಾಡು. ಭಕ್ತಿಪೂರ್ವಕವಾಗಿ ಅದನ್ನು ಮಾಡಿ ಪೂರೈಸು. ಪೂರ್ಣಾಹುತಿಯ ವೇಳೆಗೆ ಸಕಾಲದಲ್ಲಿ ಶ್ರೀಹರಿಯ ದರ್ಶನವಾಗಿ ನಿನ್ನ ಇಷ್ಟಾರ್ಥವೆಲ್ಲವೂ ಸಿದ್ಧಿಯಾಗುತ್ತದೆ. ಸಂಕಲ್ಪ ಮಾಡಯ್ಯ. ಸ್ವಾಮಿ, ನಾನು ಸಮುದ್ರದಲ್ಲಿ ಕಾಣುತ್ತಿರುವಂತಹ ಜಲಚರ ಪ್ರಾಣಿಗಳನ್ನೇ ಕಂಡು ನಾನು ತೃಪ್ತಿ ಪಡಬೇಕು ಎನ್ನುವಾಗಿ ಯೋಚಿಸಿಕೊಂಡರೆ ಅದರ ಅಡಿಪಾಯಕ್ಕೆ ಕೈ ಹಾಕಿದಾಗ ಮುತ್ತು ಹವಳಗಳು ಸಿಗ್ತದೆ ಎನ್ನುವುದು ನಿಮ್ಮ ಮಾತಿನ ತಾತ್ಪರ್ಯವಾಯಿತು. ನಿನಗೆ ನಾವೆಲ್ಲ ಸೂಚಿಸಿದಾಗ ಕೆಲವೆಲ್ಲ ನಿನಗೆ ನೆನಪಾಗುತ್ತದೆ ನೋಡು. ಹೌದೌದು, ವಯಸ್ಸಿನ ದೋಷವೂ ಇರಬಹುದು. ಒಮ್ಮೊಮ್ಮೆ ನೀವು ಹೇಳುವಾಗ ಈಗ ನನಗೆ ಅರ್ಥವಾಯಿತು. ಸರಿ, ಈಗ 8ನೇ ಯಾಗಕ್ಕೆ ಸಂಕಲ್ಪ ಮಾಡುವೆಯ? ಧನ್ಯ. ಶ್ರೇಯೋ ಸರಿ, ಮಹರ್ಷಿಗಳೇ ಸಕಾಲಕ್ಕೆ ಯೋಗ್ಯವಾದಂತಹ ಸಲಹೆಯನ್ನು ಕೊಟ್ಟಿದ್ದಾರೆ. ನನ್ನ ಜೀವನದ ಪರಮೋದ್ಧಾರವನ್ನು ಕಾಣುವಂತಹ ಸದವಕಾಶ ಈ ಮೈರುದ್ಧನ ಜೀವನದಲ್ಲಿ ಇದೆ ಎನ್ನುವಂತಹ ತೃಪ್ತಿಪಟ್ಟಿದ್ದೇನೆ. ಆದ್ದರಿಂದ ಯಾಗ ಸನ್ನಾಹಕ್ಕೋಸ್ಕರವಾಗಿ ಸನಿಹದಲ್ಲಿರುವಂತಹ ನರ್ಮದಾ ನದಿಯ ಪ್ರಥಮದೋರ್ಣವಗ್ರ ಗಂಗಣೋ ಪ್ರಾರ್ಥನೆಯಗೈದೋ ಪೃಥ್ವಿದುರರನು ದಾನ ಧರ್ಮ ದಕ್ಷಿಣೆಯುದ ಸಂತುಷ್ಟಿಯೋ ಪಡಿಸುತ್ತ ಕ್ರತುಮುಖದಿ ಸುರರ ಸಂದರ್ಪಣೆಯಗೊಳಿಸುತ್ತ ಕರುಣಾಕರನಾಗಿರುವಂತಹ ಶ್ರೀಕೃಷ್ಣನನ್ನು ಕಾಣಬೇಕೆಂದು ಎಷ್ಟೋ ಕಾಲದಿಂದ ನಾನು ತಪಿಸುತ್ತಾ ಇದ್ದೆ. ಏನು ಮಾಡೋಣ ಕೃಷ್ಣನು ನನಗೆ ಪ್ರತ್ಯಕ್ಷನಾದಿಲ್ಲ. 7 ಯಾಗವನ್ನು ಮಾಡಿದ್ರು ಪ್ರತ್ಯಕ್ಷನಾಗಿಲ್ಲ ಅಂತ ಬೇಸರದಲ್ಲಿರುವ ಆ ಸಮಯದಲ್ಲಿ ನಾರದರೇ ಬಂದು ಅರುಹಿತರು 8 ಯಾಗವನ್ನು ಮಾಡುವುದು. ಸಂತೋಷಗೊಂಡೆ. ನನ್ನಲ್ಲಿರುವ ಬೇಸರ ದೂರವಾಯಿತು, ಸಂಶಯವಿಲ್ಲ. ಆದುದರಿಂದಲೇ ನರ್ಮದಾ ನದಿಯ ದಡದಲ್ಲಿ ಬಂದು ಯಾಗವನ್ನು ಕೈಗೊಂಡಿದ್ದೇನೆ. ಸುರರು ಸಾಲಾಗಿ ಬರುತ್ತಿದ್ದಾರೆ. ಅಷ್ಟು ಮಾತ್ರ ಬ್ರಾಹ್ಮಣರೆಲ್ಲರೂ ಬರುತ್ತಿದ್ದಾರೆ. ಅವರಿಗೆ ದಾನ ದಕ್ಷಿಣೆಗಳನ್ನು ಕೊಟ್ಟು ಸಂತೋಷಗೊಳಿಸಿದೆ. ಆದರೆ ಕಪ್ಪವನ್ನು ಪಡೆಯುವುದಕ್ಕಾಗಿ ಯಾರನ್ನು ಕಡಿಸುವುದೆಂದು ಯೋಚನೆ ಮಾಡಿದರೆ ನನ್ನ ಮಗನಾಗಿರೋ ತಾಮ್ರಧ್ವಜ ಇದ್ದಾನೆ. ಮಗನೇ ತಾಮ್ರಧ್ವಜ, ಬಾ ಮಗನೇ. ಆಶೀರ್ವಾದಿಸಿದ್ದೇನೆ ಮಗ. ಕಾರ್ಯಕ್ರಮವೊಂದು ಯಶಸ್ವಿಯಾಗಬೇಕು ಅಂತ ಇದ್ರೆ ಅದಕ್ಕೆ ಪ್ರತಿಯೊಬ್ಬರ ಸಹಾಯವೂ ಸಹಕಾರವೂ ಬೇಕಾಗುತ್ತೆ. ಅಂತಲ್ಲಿ ನನ್ನನ್ನು ಈ ರೀತಿಯಾಗಿ ಕರೆಯಬೇಕು ಅಂತ ಇದ್ರೆ ಅದಾವುದೋ ಮಹತ್ತರವಾದಂತಹ ಕಾಯಕ ಇದೆ.
ಇದನ್ನು ಮನಗಂಡವನು ನಾನಿದ್ದೇನೆ. ಹಾಗಾಗಿ ಕಿಂ ಕರ್ತವ್ಯ ವಿಮುಖನಾಗದೆ ಬಂದಿದ್ದೇನೆ. ಸನ್ನಿಧಾನ ಏನು ಅಂತ ತಿಳಿಸಿಕೊಡ್ಬೇಕು. ಮಗನೇ, ಸಾಮ್ರಾಜ್ಯ ವಿಷಯವನ್ನೆಲ್ಲ ಅರಿತವ ನೀನಾಗಿದ್ರು ನನ್ನಲ್ಲೇ ಪ್ರಶ್ನಿಸ್ತಾತಿರ್ಬೇಕು. ನಾನು ಕಿದ್ದೆಲಿರುವ ಆ ಸಭೆಯಲ್ಲಿ ನಾರದರು ಪ್ರವೇಶ ಮಾಡಿ ನಾರದರೇ ಹೇಳಿದ ಮಾತು, 8 ಯಾಗವನ್ನು ಮಾಡು. 8ನೇ ಯಾಗವನ್ನು ಮಾಡಿದೆ ಆದ್ರೆ ಖಂಡಿತ ಶ್ರೀಕೃಷ್ಣ ಪರಮಾತ್ಮ ನೀನು ಪ್ರತ್ಯಕ್ಷ ಆಗ್ತಿದ್ದಾನೆ, ನಿನ್ನ ಇಚ್ಛೆಯನ್ನು ಈಡೇರಿಸಿಕೊಡ್ತಾನೆ ಅಂತ ಹೇಳಿದ್ದಾನೆ. ಆದ್ರೆ ನರ್ಮದಾ ನದಿಯ ದಡಗೆ ಬಂದಿದ್ದೇನೆ, ಇಲ್ಲಿ ಯಾಗವನ್ನು ಮಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಎಲ್ಲರೂ ಬಂದಿದ್ದಾರೆ, ಅಷ್ಟು ಮತ್ತೆ ಬ್ರಾಹ್ಮಣಿಗೆ ದಾನ ಧರ್ಮವನ್ನು ಕೊಟ್ಟು ಸಂತೋಷಪಡಿಸುತ್ತೇನೆ. ಆದ್ರೆ ಕಪ್ಪವನ್ನು ಪಡೆಯುವುದಕ್ಕೆ ಯಾರು ಅರ್ಹರನ್ನು ಯೋಚಿಸಿದ್ದಾರೆ. ನನ್ನ ಮಗನಾಗಿರೋ ತಾಮ್ರಧ್ವಜನನ್ನು ಭಾವಿಸಿ ನೀನು ನಾನು ಕರೆಸಿದೆ ಮಗ, ತಂದೆಯ ಆತ್ಮವೇ ಪುತ್ರನಾಗಿ ಕಂಗೊಳಿಸ್ತಾನೆ ಎನ್ನುವಂತಹ ವಿಚಾರ ಜನಜನಿತವಾದದ್ದು. ಮಹತ್ತರ ಕಾರ್ಯವನ್ನು ಯಜ್ಞವನ್ನು ಪೂರೈಸಿಕೊಡ್ಬೇಕು ಅಂತ ಇದೆ. ಅದಕ್ಕೆ ಸಹಾಯಕ ಯಾಗತ್ಯ ಎನ್ನುವ ಪ್ರಶ್ನೆ ಮೂಡದು, ಮುಡಿ ಬರಬಾರದು, ಮಾಡು ಹೀಗೆಂದು ಹಾಡಿದ್ರೆ ಅದನ್ನು ಶಿರೋಧಾರ್ಯವೆಂದು ಬಗೆದು ತಲೆಯಲ್ಲಿ ಹೊತ್ತು ನಾನು ಮಾಡಿ ಪೂರೈಸ್ತೇನೆ. ಆಶೀರ್ವಾದವನ್ನು ಮಾಡಿ ಕಳಿಸಿಕೊಳ್ಳಿ. ಮಗನೇ, ನಿನ್ನ ಮಾತನ್ನು ಕೇಳಿ ಬಹಳ ಸಂತೋಷ. ಏನು ಮಾಡುವೆ ಮಗ ನೀನು? ತಂದೆಯವರೇ, ಎನ್ನುವಂತಹ ಯೋಚನೆಯಲ್ಲ, ಮಗ ಇದನ್ನು ಪೂರೈಸಿಕೊಡ್ತಾನೆ ಎನ್ನುವ ಆತ್ಮವಿಶ್ವಾಸದಿಂದ ಬಾಹ್ಯವಾದಂತಹ ಪ್ರಪಂಚದ ಯೋಚನೆ ತಮಗೆ ಬೇಕಾದದ್ದಿಲ್ಲ. ಯಾಗವು ಸುಸೂತ್ರವಾಗಿ ನಡೆಯುತ್ತದೆ. ಹಾಗಾಗಿ ನಾನೇ ಮುಂದುವರಿದು ಹೋಗುತ್ತೇನೆ. ನೀವು ಯಜ್ಞ ದೀಕ್ಷಿತರಾಗಿ ಇಲ್ಲಿದ್ದುಕೊಳ್ಬೇಕು. ಬೇಕಾದ ವ್ಯವಸ್ಥೆಯೊಂದಿಗೆ ಹೋಗಿ ಬೇಕಾದ್ದನ್ನು ಪಡೆದು ಯಾಗ ಪೂರ್ತಿಯಾಗುವಲ್ಲಿ ನಾನು ಸಹಕರಿಸ್ತೇನೆ. ನಿನ್ನ ಮಾತನ್ನು ಕೇಳಿ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನೀನು ಶಕ್ತಿವಂತನ ತಿಳಿದು ನಿನ್ನಲ್ಲಿ ಪ್ರಶ್ನಿಸಿದ ಇಷ್ಟೇ ಮಗ. ಹಿಂದೆ ಮುಂದೆ ಯೋಚನೆಗಳಿಲ್ಲ ಮಗ. ನೀನು ಕಪ್ಪನ್ನು ಬಡಿದಕ್ಕೆ ಹೋಗು, ಯಾಗ ದೀಕ್ಷಿತನಾಗಿದೆ ಅಂತ ನಾನು ಇರ್ತೇನೆ. ಅಷ್ಟು ಮಾತ್ರವಲ್ಲ, ಆದಷ್ಟು ಬೇಗ ಶ್ರೀಕೃಷ್ಣ ಸ್ವಾಮಿಗೆ ಕಾಣುವಂತ ಸ್ವಲ್ಪ ಶಕ್ತಿ ಬರಲಿಲ್ಲ. ಗೋವಿಂದನ ದರ್ಶನವಾಗಬೇಕು ಅಂತ ಆಗಲಿ ಆಗಲಿ ಆಗಲಿ, ನಾನು ಯೋಚಿಸ್ತೇನೆ ಆ ಬಗ್ಗೆ. ಕೈಗೊಂಡೆ ಹಯಸ ಸಜ್ಜನ ಸಮ್ಮೇಳನದಲ್ಲಿ ಸಜ್ಜನ ಸದಾಯನು ಕಂಡು ಪದಕಿರಗಿ ಅಜ್ಞಪ್ತರಾಗಿ ಅಂತ ತೆರಳಿದ್ದಾರೆ. ಮುಂದುವರೆದು ಹೋಗಬೇಕಾದದ್ದು ನನಗದು ಕರ್ತವ್ಯ ಇದೆ. ಸೇರಿಸುವಾಗ ಸಜ್ಜನರು ಬಹಳಷ್ಟು ಮಂದಿಗಳು
ನಮ್ಮ ಜೊತೆಯಲ್ಲಿರಬೇಕಾದದ್ದು ಮಾತ್ರವಲ್ಲ, ಅವರಿಂದ ಸಹಕಾರವೂ ಆಗುತ್ತದೆ ಎನ್ನುವ ವಿಶ್ವಾಸ ಇದೆ. ಅಷ್ಟಕ್ಕೆ ಸಾಕಾಗ್ತದೆ. ತಾಯಿ ಆಶೀರ್ವಾದ ಬೇಕೋ ಬೇಡ, ಅದಕ್ಕೆ ಬೇಕಾಗಿ ಮಾತೃಗೃಹವನ್ನು ಸೇರಿ ಶ್ರೇಯಸ್ಸು ದೊರಕಲಾರದು, ಅಪಖ್ಯಾತಿಯೇ ಬರಬಹುದು. ಅವಳು ಯಾವತ್ತೂ ಮನಸ್ಸಿನಲ್ಲಿ ಮುನಿಸಿದರೆ ಸಾಕು, ಮಕ್ಕಳ ಉದ್ಧಾರ ಯಾವ ಕಾಲಕ್ಕೂ ಆಗುವುದಿಲ್ಲ. ಏನೇ ಆಗಲಿ ಮಹತ್ ಕಾರ್ಯದಲ್ಲಿ ಅವಳ ಸಹಾಯ ಬೇಕು, ಆಶೀರ್ವಾದ ಬೇಕು ಎನ್ನುವುದಕ್ಕೆ ಬೇಕಾಗಿಯೇ ಪಾದಕ್ಕೆ ಬಲಮಟ್ಟೆ. ಆವಾಗಲೇ ಒಂದು ಮಾತನ್ನು ಆಡಿದ್ಲಲ್ಲ, ಹೀಗಿರಬೇಕಾದದ್ದು ಮಗನೇ, ಇಂಥದ್ದನ್ನು ಹೀಗೆ ಮಾಡಬೇಕು ಎನ್ನುವಂತಹ ಮಾರ್ಗದರ್ಶನವನ್ನು ಕೇಳಿದಾಗ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ನಾವು ಯಾಗ ಮಾಡುವುದು ಯಾರಿಗೆ ಬೇಕಾಗಿ, ಯಾವ ಉದ್ದೇಶವೊಂದಿರಿಸಿಕೊಂಡು ಎನ್ನುವ ಲಕ್ಷ್ಯ ಯಾವತ್ತು ಇರಲೇಬೇಕಾದದ್ದು ಅನಿವಾರ್ಯ. ಯಜ್ಞ ನಾರಾಯಣ, ನಾರಾಯಣ ಸ್ವಾಮಿ, ಗೋವಿಂದ, ಕೇಶವ, ಅಚ್ಯುತ ಅವನನ್ನು ಒಲಿಸಿಕೊಳ್ಳುವುದಕ್ಕೆ ಬೇಕಾಗಿ ನಾವು ಯಾಗವನ್ನು ಕೈಗೊಳ್ಳುತ್ತಾ ಇದ್ದೇವೆ. ಅವನ ಸಹಕಾರ, ಅವನನ್ನು ಕಾಣಬೇಕು ಅಂತ ಪ್ರತಿಯೊಂದು ಕಣ್ಗಳು ಬಯಸ್ತಾ ಇದೆ. ಅಂತದ್ದಕ್ಕೆ ಅವಕಾಶ ಕಲ್ಪಿತವಾಗ್ತದೆ ಅಂತಾದ್ರೆ ಹಿಂದೆ ಮುಂದೆ ನೋಡಬೇಡ. ಏನೇ ಆಗಲಿ ನಿನ್ನದಾದಂತಹ ಶರೀರವನ್ನೇ ಪಣವನ್ನಾಗಿಸಿಯೋ, ಪ್ರಾಣಾರ್ಪಣವನ್ನಾಗಿ ಮಾಡಿಯಾದ್ರು ಆ ದೇವರನ್ನು ಒಲಿಸಿಕೊಳ್ಳುವಂತಹ ಪ್ರಯತ್ನವನ್ನು ನೀನು ಮಾಡು. ನಿನಗೆ ಶುಭವಾಗಲಿ, ಏಳಿಗೆಯಾಗಲಿ ಎನ್ನುವ ಹಾಗೆ ಆಶೀರ್ವದಿಸಿದ್ದಾಳೆ. ಅಷ್ಟಕ್ಕೆ ಸಾಕಾಗ್ತದೆ. ನಾನು ಬರೀ ಹೊರಡುವುದಲ್ಲ. ಏಕಪ್ರಾಯ ಸಮರ್ಥರಾಗಬೇಕು. ಕೇವಲ ಪ್ರಾಯವನ್ನೇ ಹೊಂದಿಕೊಂಡಿರಬೇಕಾದದ್ದಲ್ಲ, ಏನಿದ್ದರೂ ಮನಸ್ಥಿತಿಯು ಅದೇ ತರನಾಗಿರಬೇಕು. ಭಿನ್ನ ಭೇದಗಳು ಯಾವ ಕಾಲಕ್ಕೂ ಬರಕೂಡದು. ಅಷ್ಟೇ ಅಲ್ಲ, ಶಕ್ತಿ ಸಾಮರ್ಥ್ಯದಿಂದಲಾಗಿ ಸಮಸ್ತ ಲೋಕವನ್ನು ಗೆಲ್ಲಬಲ್ಲಂತಹ ಆ ಸಾಮರ್ಥ್ಯ ಪ್ರತಿಯೊಬ್ಬರಲ್ಲಿ ಇರಬೇಕಾಗಿದೆ. ಅಷ್ಟೇ ಸಾಕೆ. ಸತ್ಯ ಇರಬಹುದು, ಧರ್ಮ ಇರಬಹುದು, ನ್ಯಾಯ ಇರಬಹುದು, ಎಲ್ಲ ವಿಚಾರದ ಸೂಕ್ಷ್ಮತೆಯನ್ನು ಅರಿತು ವ್ಯವಹರಿಸುವಂತಹ ಮತಿಯುಳ್ಳವರು ನಮ್ಮಲ್ಲಿ ಹಲವರಿದ್ದಾರೆ. ಆ ಏಕಪ್ರಾಯ ಸಮರ್ಥರನ್ನೆಲ್ಲರನ್ನೂ ಒಳಗೂಡಿಕೊಂಡು ಅಚ್ಯುತರನ್ನು ಮೆಚ್ಚಿಸುವುದಕ್ಕೆ ಬೇಕಾಗಿ
ಅವರ ಮಾತನ್ನು ಚಾಚೂ ತಪ್ಪದೆ ಮೀರದೆ ಮರೆಯದೆ ಮುಂದುವರಿದಿದ್ದೇನೆ. ತಾಯಿಯ ಮಾತು ಸದಾ ನನಗೆ ನೆನಪಾಗುತ್ತಾ ಇದೆ. ಮತಿವಂತನಾಗು ಮಗನೇ, ಸಂಯುಕ್ತ ರಾಜ್ಯನಾಗು, ಹರಿಪ್ರೀತನಾಗು ಎಂದು ಹರಿಸಿದ್ದಾಳೆ. ಅದೇ ರೀತಿ ಅರಿತವರ ತಾರತಮ್ಯದಿಂದ ಯುದ್ಧವನ್ನು ಮಾಡಬೇಕು ಮಗನೇ ನೀನು. ಹಾಗೆ ಯಾರು ನಮ್ಮ ಕುದುರೆಯನ್ನು ಕಟ್ಟಿ ಮುಂದಿರ್ತಾರೋ ಅಂತ ಧರಣಿ ಪಾಲಿಸುವುದೇನು ನಮ್ಮನ್ನು ಪ್ರೀತಿಯಿಂದ ಕಂಡವರನ್ನು ಮುಂಡಾಡಿ ಹರಿಸಿದ್ದೇವೆ. ಹಾಗಾಗಿ ಎಲ್ಲರೂ ಹೇಳ್ತವ್ರು ತಾಮ್ರಧ್ವಜ ಸರಿಯಾದಂತ ದಾರಿಯಲ್ಲೇ ಇದ್ದಾನೆ ಅಂತ ನೋಡೋಣ. ಏನು ಎದ್ದಾಳು ನಮ್ಮ ಕುದುರೆ ಚಾಲಕನಲ್ವ, ಅದನ್ನು ಬಿಟ್ಟು ಯಾಕೆ ಒಂದದ್ದಿ? ತಶ್ವಕೀಗ ನವ ಗಡ್ಡಾದಾರಿಯ ಕಟ್ಟು ತಶ್ವಕೀಗ ಬಹಳ ಗಾಬರಿಯಿಂದ ಬಂದವಳಿದ್ದಿ. ಏನು ಯಾಕೆ ಗಡಿಬಿಡಿಯ ಮಾತಾಡ್ಲಿಕ್ಕೆ ತಡವರಿಸ್ತದೆ. ಯಾಕೆ? ನಾವು ನಮ್ಮ ಸೇನೆ ನೇರಾಗಿ ಮುಂದೆ ಸಾಗ್ತಾ ಇತ್ತು ರಾಯರೇ. ಅಷ್ಟು ಹೊತ್ತಿನಲ್ಲಿ ನಮ್ಮ ಕುದುರೆ ಉಂಟಲ್ವ, ಬಂಗಾರದಿಂದ ಸಿಂಗರಿಸಿರುವಂತಹ ಕುದುರೆ ನೇರವಾಗಿ ಮುಂದೆ ಮುಂದೆ ರಭಸವಾಗಿ ಹೋಗ್ತಾ ಇತ್ತು. ಅಷ್ಟು ಹೊತ್ತಿನಲ್ಲಿ ಹೀಗೆ ನೋಡ್ತೇನೆ ರಾಯರೇ, ಒಂದು ಸಾಗರದ ಅಲೆಗಳಾಗಿ ತಾ ಮುಂದೆ ಮುಂದೆ ಬರ್ತಾ ಉಂಟು ಸೇನೆಗಳು. ಕೇವಲ ಮಾಪನ ಮಾತ್ರ ಬಂದದ್ದು, ಮತ್ತೇನಾದ್ರೂ ವಿಷಯ ಉಂಟು? ವಿಷಯ ಉಂಟು ರಾಯರೇ. ಏನು? ಸೇನೆ ಮಾತ್ರ ಅಲ್ಲ, ಅದರ ಮುಂದೆ ನಮ್ಮ ಹಾಗೆ ಇರುವಂತ ಒಂದು ಕುದುರೆ, ನಮ್ಮ ಹಾಗೆ ಇರುವಂತಹ ಕುದುರೆ ಬಂಗಾರದಿಂದ ಸಿಂಗರಿಸಲ್ಪಟ್ಟಿದೆ. ಹೌದೌದು, ಅದು ರಭಸವಾಗಿ ಬರ್ತಾ ಉಂಟು. ಈ ನಮ್ಮ ಕುದುರೆ ಈಚೆಯಿಂದ ರಭಸವಾಗಿ ಬರ್ತಾ ಉಂಟು, ಅದು ಆಚೆಯಿಂದ ಬರ್ತಾ ಉಂಟು. ಬಂದು ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದ ಪರಿಣಾಮದಲ್ಲಿ ನಮ್ಮ ಕುದುರೆಯಲ್ಲಿರುವ ಬಂಗಾರವೆಲ್ಲ ಚೆಲ್ಲಾಬಿಲ್ಲಿಯಾಗಿ ಎಲ್ಲಿ ಹೋಗಿದೆ. ಹಾಗಾದ್ರೆ ಅದು ಕೂಡ ಯಜ್ಞಾಶ ಅಲ್ವಾ? ಹೌದೌದು, ಹೌದ್ರಿ. ಹಾದಿಗೊಳ್ಳ ಮಂತ್ರಿನ ಧ್ವಜನ ಕರೆದಾಗ ಆಶ್ಚರ್ಯ ಪರಮಾಶ್ಚರ್ಯ. ನಮ್ಮ ಯಜ್ಞಾಶ್ವದ ಎದುರಾಗಿ ಮತ್ತೊಂದು ಯಜ್ಞಾಶ ಬರುತ್ತಿದೆ ಎಂದಾಗ ಆಶ್ಚರ್ಯವಲ್ಲದೆ ಮತ್ತೇನು? ತಡ ಮಾಡುವುದು ಸರಿಯಲ್ಲ. ಎಲ್ಲಿ ಮಂತ್ರ ವೃತ್ತರು ಜ್ಞಾನ ವೃತ್ತರು ನಿಜ. ನನ್ನ ಜೊತೆಗೆ ನಿಮ್ಮನ್ನು ತೀರ್ಥರೂಪರು ಕಳಿಸಿದ್ದಾರೆ. ಹೌದು ಸ್ವಾಮಿ, ಈಗ ನಿಮ್ಮನ್ನೊಂದು ಕೆಲಸ ಆಗಬೇಕು. ಏನಾಗಬೇಕಯ್ಯ? ನಮ್ಮ ಕುದುರೆಗೆ ಎದುರಾಗಿ ಇನ್ನೊಂದು ಕುದುರೆ ಬರುತ್ತಾ ಉಂಟಂತೆ. ಹಾಗಾಗಿ ಅದು ಯಾರ ಕುದುರೆ, ಎಲ್ಲಿಂದ ಬಂದವರು, ಅದರ ಹಿಂದೆ ಯಾರು, ಸೇನೆಯಲ್ಲಿ ಅದು ತಿಳಿದು ಬನ್ನಿ. ಜಿಯಲಾಲಿಸಿ ಕೇಳಿಗ ಯಾವಾಗಲೂ ಹೇಗೂ ಬೇಗ ಕೈಯೆತ್ತಿ ನಿನ್ನೋಡನಾರಿಲ್ಲೋ, ಕೈಯೆತ್ತಿ ನಿನ್ನೋಡನಾರಿಲ್ಲೋ, ಸಾರಿ ಬರುವರಿಲ್ಲೋ. ಜಿಯಲಾಲಿಸಿ ಕೇಳಿಗ ಜೊತೆಗೆ ಯಜ್ಞಾಶ್ವದಂತೆ ಮತ್ತೊಂದು ಉಂಟು. ಹಾಗಾದರೆ ಎಲ್ಲಿಯಾದ್ರೂ ವಿರೋಧಿಗಳು ನಮ್ಮ ಪುರಕ್ಕೆ ಬಂದಿರಬಹುದಾ? ಹೇಗೆ ಬರುವುದಕ್ಕೆ ಸಾಧ್ಯ? ಏನು? ನಿನ್ನ ತಂದೆ ಮೊದಲೇ ಅಜಾತ ಶತ್ರು. ಹೌದು. ಹಾಗಿರುವಾಗ ಇನ್ನೊಬ್ಬರು ಬರುವುದಕ್ಕುಂಟ? ಹಾಗಾದ್ರೆ ಬಿಡುವ. ನಿನ್ನ ವಿಚಾರ, ನಿನ್ನ ಶಕ್ತಿ ಸಾಮರ್ಥ್ಯ
ಸಾಮರ್ಥ್ಯಕ್ಕೆ ಏನೇ ಆದವರು ಈ ಪ್ರಪಂಚದಲ್ಲಿ ಯಾರಾದರೂ ಇದ್ದಾರೋ? ವರ್ತಮಾನದಲ್ಲಿ ನಿನ್ನ ಪರಾಕ್ರಮ ಕೇಳಿದ್ರೆ ಇಲ್ಲಿ ಕಣ್ಣೆತ್ತಿ ತಲೆ ಹಾಕೋರು ಕೂಡ ಯಾರು ಇಲ್ಲ. ಹಾಗಾದ್ರೆ ಯಾರು ಇರ್ಬಹುದು? ಯೋಚನೆ ಮಾಡಿದೆ. ನಮಗೆ ಅದೆಷ್ಟೋ ಸಾಮಂತ ವರ್ಗದವರಿದ್ದಾರಲ್ಲ, ಬಹುಶಃ ಅವನೇ ಇರಬೇಕು. ಯಾರು? ಯಾಗದಲ್ಲಗಳನ್ನು ಬೇಗಕೊಂಡು ಬಬ್ರು ಮಗನ ಕೋಪನು ಹೇಗೆ ನನ್ನ ವಿಚಾರಗೋಷ್ಠಿಗೆ ತಿಳಿದ ವಿಚಾರ ಇಷ್ಟೇ. ಶತ್ರುಗಳು ಅಂತ ನಮಗೆ ಯಾರು ಇಲ್ಲ. ಇದ್ರೆ ಸಾಮಂತ ವರ್ಗದಲ್ಲಿ ಮಣಿಪುರದ ರಸ ಬಬ್ರುವಾಹನ. ನಿನ್ನ ತಂದೆ ಮಾಡುವಂತ ಈ ಪುಣ್ಯ ಯಾಗಕ್ಕೆ ಹರಿದರ್ಶನ ಆಗಬೇಕೆನ್ನುವಂತ ಸಂಕಲ್ಪ ತೊಟ್ಟು ಮಾಡುವಂತ ಈ ಯಾಗಕ್ಕೆ ಸಹಕಾರಿಯಾಗಿ ತನ್ನ ಪರಿವಾರದವರನ್ನು ಸೇರಿಸಿಕೊಂಡು ಈ ರೀತಿ ಯಾಕೆ ಬಂದಿರಬಾರದು? ಅಂದ್ರೆ ನಮಗೆ ಯಾರು ಇದಿರಲಿಲ್ಲ. ನಮಗೆ ಯಾರು ಇದಿರಲಿಲ್ಲ. ಹಾಗಾದ್ರೆ ಒಂದು ಸಂಶಯ ಬರ್ತಾ ಉಂಟು. ಹೇಗೆ? ಈಗ ಬಬ್ರುವಾಹನನೇ ಕಪ್ಪ ತಗೊಂಡು ಬರುವ ರೀತಿಯಲ್ಲಿ ಬರ್ತಿದ್ದಾನೆ ಅಂತ ಹೇಳುದಲ್ವ? ಹೌದು. ಕಪ್ಪ ತೆಗೆದುಕೊಂಡು ಬರುವಂತ ರೀತಿ ಇದು ಮಂತ್ರಿಗಳೇ, ಒಂದು ಸತ್ಯ ಕಥೆಯನ್ನು ಕೇಳಬೇಕು. ಮನಗಳು ಭೂರಿದೋಷವ ತಾಡು ಮನದೊಳು ಕಾರಣೀಕನು ರಾತ್ರಿ ತಂದೊಳ್ಳು ಕಾರಣೀಕನು ರಾತ್ರಿ ತನ್ನೊಳು ಮಾರದನು ಸ್ವಪ್ನದುಳು ಬೇಡುದ ಹೊರೆದ ನಿಂತೆನು ತಾಗ ಹೊರೆದ ನಿಂತೆನು ತಾಗ ಶ್ರೀಮಂತ್ರಿ ನೋಡಿ ನೋಡೆ ನಿಮ್ಮ ವಿಚಾರವೇನು ಸಾಧುವಾದರೂ ಕೂಡ ಪ್ರಕೃತ ಆಗುವಂತ ವಿದ್ಯಮಾನಗಳನ್ನೆಲ್ಲ ಗಮನಿಸಿದಾಗ ನಿನ್ನೆ ರಾತ್ರಿ ನಾರದ ಮಣಿಪರು ಬಂದು ಹೇಳಿದಂತ ಮಾತು ಏನಂತೆ ನನ್ನ ನೆನಪಿಗೆ ಬರುತ್ತಾ ಉಂಟು. ಕೇವಲ ಹಾರಿಕೆಗಾಗಿ ನಿಮಗೆ ಈ ಮಾತನ್ನು ಹೇಳುತ್ತೇನೆಂದು ನಾವು ತಡೆಯಬಾರದು. ಮತ್ತೆ ಮುಂದೆ ಒಂದು ದಿನ ನನಗೆ ಘನಘೋರವಾದಂತಹ ಸಂಗ್ರಾಮ ಎಸಗುದಲ್ಲಿ ಉಂಟು. ಬರುವವರು ಸಾಮಾನ್ಯದವರಲ್ಲ. ಯಾರಂತೆ? ಸುಂದರ
ಬೇರೆಯವರು ಅಂತಾದ್ರೂ ದೃಶ್ಯ ಆದ್ರೂ ಖಂಡಿತ. ವರ್ತಮಾನ ಕಾಲದಲ್ಲಿ ಚಕ್ರವರ್ತಿ ಅನಿಸಿಕೊಂಡಂತಹ ಶುಂಡಲಾಪುರಾಧೀಶರಾದಂತಹ ಧರ್ಮಜನ ಸೇನೆ, ಅದರ ಜೊತೆಗೆ ಬರುವವರು ಸಾಮಾನ್ಯನಲ್ಲ. ಚಂಡ ವಿಕ್ರಮಿಗಳಾದಂತಹ ಕರ್ಣಜರು, ಕಾಮ ಗಂಡುಗಳಿ, ಅಷ್ಟೇಕೆ ಅಣುಸಾಲ್ವ ನಿರುದ್ಧ ಯದು ಸೇನೆಯಲ್ಲದೆ ಕೃಷ್ಣಾರ್ಜುನ ಸಹಿತ ನಿಮ್ಮಲ್ಲಿ ಯುದ್ಧವಾಗುತ್ತಿದೆ ಮಗನೇ ಅಂತ ಹೇಳಿದ್ದಾರೆ. ಹಾಗಿರುವಾಗ ಕಾಲಧ್ವಂಸ ಮಾಡುದಲ್ಲ, ಕಟ್ಟಿಗೆ ಮಾತ್ರಲಿ ಗಡಿಗೆ ಮಾತ್ರ ದುಳಿಗ ತುರಗಮೋ ಧರಿಸನಲ್ ಲಟಕಡಿಪ ವಾಜಿಯೋ ಬಿಡಿದು ಮಸ್ತಕದ ದುರ್ಗಡಲಿ ಕೆದ ಪತಿಕೆಯತೆಗೆದು ನಕುಲ ಧ್ವಜಂ ತಿರಿದೂದಿ ಪೇಳ್ದ ನೃಪಗೆ. ಆ ಮಾತನ್ನು ಗೆಲ್ಲಂತ ನನಗೆ ಉತ್ಸಾಹ ತಡೆಯಲಾಗುವುದಿಲ್ಲ. ಹೌದಾ? ಯಾವಾಗ ನೋಡುತ್ತೇನೋ ಆ ಸೇನೆಯನ್ನು, ಯಾವಾಗ ನನ್ನಿದಿರು ಬರ್ತಾರೆ ಎಂಬಂತಹ ನಿರೀಕ್ಷೆಯಲ್ಲೇ ನಾನಿದ್ದವ. ಸರಿ, ಆದ್ದರಿಂದ ವೇಳೆಗಳೆಯದೆ ಘಟಿಕ ಮಾತಾಡಿ ಲಟಕಟಿಪ ವಾಚ್ಯ ಹಾಲೆಯನ್ನು ಎಳೆದುದಲ್ಲಿ ಸರಿ. ಇತ್ತಯ್ಯ ಓಲೆ ಮತ್ತೆ ಬರೆಯರೇ ವಾಚಿಸಲೇ ಆಗಲಿ. ತಾರಕೇಶ ಗುಲಾಬಿ ಅಂದರು ಉದಾರ ಗುಣ ಗಂಭೀರ ಬಿಟ್ಟು ಕರಾರವಿಂದವನರಿಸಿಕೊಂಡಿಯೇ ತಾಮ್ರಧ್ವಜ ಮಂತ್ರಿ ಬರೆಯರೇ ಮೊದಲಾಗಿ ಸ್ವಸ್ತಿಶ್ರೀ ಎಂಬುದಾಗಿ ಬರೆದಿದ್ದಾರೆ. ಶುಭ ಸೂಚನೆ ಇದು. ಹೌದು. ಹಾಗಾದ್ರೆ ಮುಂದಿನ ಬಗ್ಗೆ ಓದ್ತೇನೆ. ವರ್ತಮಾನ ಕಾಲದಲ್ಲಿ ಹಸ್ತಿನಾವತಿ ಅರಸನಾಗಿ ಧರ್ಮರಾಜ ಮಹಾರಾಜ ಮೆರೆಯುತ್ತಾ ಇದ್ದಾನೆ. ಪಾಂಡು ಚಕ್ರವರ್ತಿಗೆ ಮಗನಾಗಿ ಯಮಸಂಜಾತನಾಗಿ ಮೆರೆಯುತ್ತಾ ಇದ್ದಾನೆ. ಹಾಗಾದ್ರೆ ಈ ಅಶ್ವಮೇಧ ಮಾಡುವರೆ ಕಾರಣ ಏನು ಅಂತ ನೋಡಿದ್ರೆ, ವ್ಯಾಸ ಮಹರ್ಷಿಯ ಆದೇಶದ ಪ್ರಕಾರವಾಗಿ ಬಂಧು ಹತ್ಯಾ ದೋಷ ನಿವಾರಣೆ ಆಗಬೇಕು ಅಂತ ಆದ್ರೆ ಅಶ್ವಮೇಧ ಯಾಗವನ್ನು ಕೈಗೊಳ್ಳಬೇಕು ಎನ್ನುವ ಅವರ ಮಾತಿನ ಪ್ರಕಾರವಾಗಿ ಈ ಅಶ್ವಮೇಧ ಯಾಗವನ್ನು ನಾನು ಮಾಡ್ತಾ ಇದ್ದೇನೆ. ಅದಕ್ಕಾಗಿ ಪೂಜಿಸಿ ಬಿಟ್ಟಂತಹ ಕುದುರೆಯ ರಕ್ಷಣೆಗಾಗಿ ನನ್ನ ತಮ್ಮನಾದಂತ ಅರ್ಜುನನನ್ನು ಜೊತೆ ಸೇರಿ ಕಳುಹಿಸಿಕೊಟ್ಟಿದ್ದೇನೆ. ವಿಚಾರ ಮತ್ತೆ ಯಾವುದಲ್ಲ, ತನ್ನಲ್ಲಿ ಶಕ್ತಿ ಸಾಮರ್ಥ್ಯ ಉಳ್ಳವರು ಈ ಕುದುರೆಯನ್ನು ಕಟ್ಟಿ ಕಾದಾಡುವುದು. ಒಂದು ವೇಳೆ ಕಟ್ಟಿ ಕಾದಾಡುವುದಕ್ಕೆ ಅಸಮರ್ಥರು ಅಂತಾದರೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ನಮಗೆ ಸಹಕಾರ ಆಗಬೇಕು, ಇತಿ ಆಶೀರ್ವಾದ ಅಂತ ಏನು ತಾರಕೇಶ ಕುಲಾಂತಿ ಚಂದ್ರನು ಆಗ್ಲೇ ಅಪ್ಪ ಅವನ ವಂಶದಲ್ಲಿ ಹುಟ್ಟಿದರೆ ಅವನ ವಂಶವೊಂದು ಸಾಗರವಾದ್ರೆ ಅದಕ್ಕೆ ಇವ ಚಂದ್ರ ಆಗಿರಬಹುದು. ಇರ್ಲಿ, ಅವನವನನ್ನು ಹೊಗಳಿದ್ರೆ ದೊಡ್ಡ ವಿಷಯ ಅಲ್ಲ. ನಾನು ಬಡೀರೆ ಅಂತ ಯಾಕೆ ಹೇಳಿದ್ದೇನೆ? ಯಾಕೋ ಹೇಳಿದ್ರಲ್ಲ, ದಿಟ್ಟಲಾರಿದ ಕಟ್ಟಿದರೆ ಅವರೆದೆ ಮೆಟ್ಟಿ ಕಪ್ಪವ ಸುಲಿಗೆ ಮಾಡುವ ಅರ್ಜುನ. ಇದನ್ನು ಕೇಳುವಾಗ ನನಗೆ ಸಿಟ್ಟು ಬಂತು. ಇಳೆಯಲ್ಲಿ ಅವರೇ ಪರಾಕ್ರಮಿಗಳಿಂದ ಹೇಳುತ್ತಾ ಇದ್ದಾರಲ್ಲ, ಬಂದವರು ಪಾಂಡವರಲ್ವಾ? ಪಾಂಡವರು ಪಿಂತೇಳು
ಯಾಗದ ವಿಚಾರ ನಿಮಗೆ ಬಿಡಿಸಿ ಹೇಳಬೇಕಾಗ ಅಗತ್ಯ ಇಲ್ಲ. ಶ್ರೀಕೃಷ್ಣನು ನಮ್ಮ ಪುರದಲ್ಲಿ ಕಾಣಬೇಕೆಂಬಂತಹ ಒಂದೇ ಒಂದು ಹೆಬ್ಬಾಕೆಯಿಂದ ಈ ಹಿಂದೆ 7 ಯಾಗವನ್ನು ಮಾಡಿದೆ. ಗೊತ್ತಲ್ಲ, ಕೇವಲ ಶ್ರೀಕೃಷ್ಣನ ದರ್ಶನಾಕಾಂಕ್ಷಿಯಾಗಿ ಇಲ್ಲಿವರೆಗೆ ಆದದ್ದಿಲ್ಲ. ಆದ್ರೆ ಏನು ಫಲವಿಲ್ಲ. ನನ್ನ ಅಪ್ಪ ಯಾವಾಗಲೂ ಅದೇ ಕೊರಗು ಅಷ್ಟೇ. ಯಾವ ಜನ್ಮದಲ್ಲಿ ಯಾರ ಯಜ್ಞವನ್ನು ಕೆಡಿಸಿದ್ದೇನೋ ಅಲ್ಲವಾದ್ರೆ ಆ ಮುರಮತನ ದರ್ಶನ ಈಗಾಗಲೇ ನನಗೆ ಸಲ್ಲಬೇಕಿತ್ತು. ಹೌದು, ಆದ್ರೆ ಏನು ಮಾಡೋಣ, ಈಗ ಸಂತೋಷವಾಯಿತು. ಇವರು ಹೇಳಿದಷ್ಟೇ ನಾರದರು ಇನ್ನೊಂದು ಯಾಗ ಮಾಡು. ಯಾಕಂದ್ರೆ ಆರೊಂದು ಮಕ ಮಾಡಿದರೆ ಸಿಗಲಿಲ್ಲದಂತ ಕೃಷ್ಣ ಇನ್ನೊಂದು ಮಕ ಮಾಡಿದರೆ ಸಿಗ್ತದೆ. ಯಾಕೆ? 8ರ ನಂಟು ಅವನಿಗೆಲ್ವ ಇರುವುದು. ಹಾಗಾದ್ರೆ ಆ ಗಂಟೇನು ಎಂಬುದನ್ನು ಬಿಡಿಸಿ ನೋಡಬೇಕು. ಆದ್ದರಿಂದ ಪಾಂಡವರ ಯಜ್ಞ ನಿಮ್ಮದಿ. ಈಗ ನೋಡು, 7 ಯಾಗವನ್ನು ಮಾಡಿದ್ರು ದೊರಕಲಿಲ್ಲ. ಹಾಗಾದ್ರೆ ಇದು ಯೋಗ 8. ಹೌದು. ಹಾಗಾದ್ರೆ ನಮಗೆ ಹೇಗೆ ದೊರೆಯಿತು? ಪಾಂಡವರ ಕಾಗೆ ಕುಳಿತುಕೊಳ್ಳುವುದಕ್ಕೂ ಗೆಲ್ಲು ಮುರಿದು ಬೀಳುವುದಕ್ಕೂ ಒಂದೇ ರೀತಿ ಆಯ್ತು. ಬಂಧು ಹತ್ಯಾ ದೋಷ ನಿವಾರಣೆಗಾಗಿ ಕೈಗೊಂಡಂತಹ ಯಜ್ಞ ಸರ್ವ ಪಾಪ ನಿವಾರಕವಾದಂತಹ ಮಹಾಯಜ್ಞ, ಚಕ್ರವರ್ತಿಗಳಾದವರು ಮಾಡಲೇಬೇಕಾದಂತೆ ಯಜ್ಞ. ಆದ್ದರಿಂದ ಅವರ ಯಜ್ಞ ಮುಖದಿಂದಾದರೂ ನಾವು ಮಾಡುವಂತಹ ಯಜ್ಞ ಈಗ ಒಂದು ರೀತಿಗೆ ಹೊಂದಾಣಿಕೆ ಆಗ್ತಾ ಉಂಟು. ಹೌದೌದು. ಹೌದು, ಪಾಂಡವರ ಯಜ್ಞ ನಿವಾದೆ ಪಾಂಡುರಂಗನಿಗೆ ಎದುರಾಗುವಂತಹ ಒಂದು ಸ್ಥಿತಿ ಒದಗಿ ಬಂತಲ್ಲ, ಇದನ್ನು ನಾನು ಯೋಗ ಅಂತ ಹೇಳಿದೆ. ಆದ್ದರಿಂದ ದೇವರು ಕೇವಲ ಭಕ್ತಿಗೆಲ್ಲ, ಆತ್ಮಶಕ್ತಿ, ಸ್ಥೈರ್ಯಕ್ಕೆ ಎಲ್ಲಕ್ಕೂ ಮೆಚ್ಚಿಕೊಳ್ತಾರೆ. ಹಾಗಿರುವಾಗ ನಾನು ಒಬ್ಬ ಅರಸನ ಮಗನಾಗಿ ನನ್ನ ಯೋಗ್ಯತೆಗೆ ಅನುಗುಣವಾಗಿ ಕೃಷ್ಣಾರ್ಜುನನ್ನು ದಣಿಸಿ ನನ್ನ ಅಪ್ಪನಿಗೆ ಮಾಡ್ತೇನೆ. ಹಾಗಾದ್ರೆ ಯುದ್ಧವೇ. ಆದ್ದರಿಂದ ಆ ಕುದುರೆಯನ್ನು ಕಟ್ಟಿದಿರಲ್ಲ, ಈಗ ನಿಲ್ಲಿಸಿ ಅರ್ಧ ಚಂದ್ರ ಕೃತಿಯೊಳೆಂದೆನಲ್ಲ ಪರದೊಳಗೆ ಬಳಿಗಿದ್ದ. ಈಗ ಯುದ್ಧ ಸಿದ್ಧತೆಗೆ ತೊಡಗಿದ್ದಿ ನೀನು. ಹಾಗಾದ್ರೆ ಸೈನ್ಯ ಆಗಬೇಕಲ್ಲ. ಯುದ್ಧ ಮಾಡುವ ಕ್ರಮ ಹೇಗಾದ್ರೂ ಮೊದಲು ನಿರ್ಣಯ ಮಾಡಿದ್ಯಾ? ನಮ್ಮ ಅದ್ಭುತವಾದಂತಹ ಸೈನ್ಯ ಉಂಟು, ಸಾಮಾನ್ಯ ಯುದ್ಧವಲ್ಲ. ಒಂದೊಮ್ಮೆಗೆ ಕೃಷ್ಣಾರ್ಜುನರೇ ಅಳುಕಬೇಕಾದಂತಹ ಯುದ್ಧ ಆಗಬೇಕು. ಆದ್ದರಿಂದ ನನ್ನ ಸೇನೆಯನ್ನು ಅರ್ಧ ಚಂದ್ರಾಕೃತಿಯಲ್ಲಿ ಇರಿಸಿದ್ದೇನೆ. ಯಾಕೆ? ಬಂದವರಿಗೆ ಅರ್ಧ ಚಂದ್ರವೇ ಕಾಣಬೇಕು, ಮತ್ತೇನಲ್ಲ. ಬರ ಮಾಡುವುದು ಸರಿಯಲ್ಲ, ಸೇನೆ ಸಿದ್ಧತೆ ಮಾಡಬೇಕಾಗಿದೆ. ಸುಖಗೊಳಿಸುತ್ತಿದ್ದನು ವಿಲಾಸದೊಳಗೆ ತಾನೆಂದು ಲಾಲಿಸು ಪಾರ್ಥ ನೀನು. ನಾನಿನ್ನೊಳು
ಕಾಲವಲ್ಲಿ ನಿದುರು ನಿಂದೊಳು ಕಾಳಗಗೆ ನಿಂತಿರುವ ಭಟ ಕಟ್ಟಾಳು ವೈಷ್ಣವ ಶೀಲ ಬುದ್ಧಿ ಬಾಲರೊಳಗ ಕಳಬಲಾಂಬಿತ ಲಾಲಿದು ಮಾತ್ರ ನೀನು ನಾನಾಡುತ್ತಿರುವಂತಹ ಮಾತುಗಳನ್ನೆಲ್ಲ ನೀನು ಶ್ರದ್ಧೆಯಿಂದಲೇ ಕೇಳತಕ್ಕುದು. ಜ್ಞಾನದ ಮಾತನ್ನ ನಾಡುವನಲ್ಲ ಎನ್ನುವಂತಹ ಸತ್ಯಸ್ಥಿತಿಯನ್ನು ನೀನು ಅರ್ಥ ಮಾಡಿಕೊಂಡವ. ಸರಿ. ಬಬ್ರುವಾಹನ ಕಾಲಕಾಲಾಂತರದಲ್ಲಿ ಮುಂದುವರಿದಂತಹ ಒಂದೆಡೆಯಲ್ಲಿ ವಿಶ್ರಮಿಸುತ್ತಿರುವಾಗಲೇ ನಮ್ಮ ಕಣ್ಣ ಮುಂದೆ ನಾತಿ ದೂರದಲ್ಲಿ ಸೇನೆಯೊಂದನ್ನು ನಾವು ಕಾಣಬಹುದಾಗ್ತದೆ. ಹೌದು. ಇರುವ ಸೇನೆ ಎಂತಹುದು, ಅಲ್ಲಿ ಇರುವವರೆಂತವರು ಎನ್ನುವುದರ ಕುರಿತಾಗಿ ಸಮಗ್ರವಾದಂತಹ ವಿಸ್ತಾರ ನಿನಗೆ ತಿಳಿಸಲೇಬೇಕು. ನಿನ್ನೆದುರಿದ್ದವ ವೈಷ್ಣವನಿದ್ದಾನೆ, ಶಿಲ್ಲಗುಣಯುತನಿದ್ದಾನೆ. ಏಕಾಂಗಿಯಾಗಿಯೇ ತಾನು ವಿರೋಧಿಗಳನ್ನೆಲ್ಲ ಗೆಲ್ಲಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದವರು. ಹಾಗಾದ್ರೆ ಸೇನೆ ಏನು? ಸೇನೆ ಉಳ್ಳಂತಹ ನಾಡು ಯಾವುದು? ರತ್ನಾಖ್ಯ ಎನ್ನುವಂತಹ ಪುರವರವೇ ಇದಾಗಿದೆ. ಇಲ್ಲಿ ಅಧಿಪನಾದಂತಹ ಮಯೂರಧ್ವಜ ನಾಮಕನು ನರ್ಮದಾ ನದಿಯಲ್ಲಿ ಶುದ್ಧನಾಗಿ ವಿಧಿ ವಿಧಾನಯುಕ್ತವಾಗಿ ಬ್ರಾಹ್ಮಣರನ್ನೆಲ್ಲ ಅರ್ಚಿಸುತ್ತಾ ಅಶ್ವಮೇಧಕ್ಕಾಗಿ ಯಾಗ ದೀಕ್ಷಿತನಾಗಿ ಅದಕ್ಕನುಗುಣವಾಗಿ ಪೂಜಿಸಿ ಅಶ್ವವನ್ನು ದೇಶಾಧಿಪರ ಮೇಲೆ ದಿಗ್ವಿಜಯಕ್ಕಾಗಿ ಬಿಟ್ಟವನಿದ್ದಾನೆ. ಹೊರಟು ಬರುತ್ತಿರುವಾಗಲೇ ನಮ್ಮ ತುರಗವನ್ನು ಕಂಡು ಅದನ್ನು ತಾನು ಬಂಧಿಸುವ ಮೂಲಕವಾಗಿ ಅರ್ಧಚಂದ್ರಾಕೃತಿಯ ವ್ಯೂಹರಚನೆಯನ್ನು ಮಾಡಿ ಯುದ್ಧಕ್ಕೆ ಸನ್ನದ್ಧನಾಗಿದ್ದಾನೆ. ಯುದ್ಧ ಆಗುವುದು ನಿರ್ಣಯ. ಹೇಗೆ ನಮ್ಮವರೆಲ್ಲ ಯಾವುದೇ ಒಂದು ಹುಳುಕಕ್ಕೆ ಅಲಗಾಡಬೇಕಾದ್ರೆ ನಿನ್ನ ಕರುಣೆ ಬೇಕು. ಇಷ್ಟರವರೆಗೆ ನಿಮ್ಮ ಸೇವೆಯನ್ನು ಮಾಡುವುದಕ್ಕೆ ಬೇಕಾಗಿ ನಿಮ್ಮ ಜೊತೆಯಲ್ಲಿ ಬಂದವರು ನಾವಾಗಿದ್ದೇವೆ. ಆದರೆ ಪಾಂಡವರು ಬಿಟ್ಟಂತಹ ತುರಗವನ್ನು ಅವರು ಕಟ್ಟಿದಂತಾದರೆ ಅದನ್ನು ಬಿಡಿಸುವಂತಹ ಸಾಮರ್ಥ್ಯ ನಮ್ಮಲ್ಲಿದೆ. ನಮಗೆ ಅನುಮತಿ ಪರಿಪರಾಕ್ರಮಿಗಳೆಂಬವರ ಸಂತವಿಸಿ ನಿಜ ಸೇನೆ ಹಂಸಾಕೃತಿಯೋಳು ಹವಣಿಸುತ್ತ ಕೊರಳೋಳು ಅನುಸಾಲ್ವನವು ಕಂಗಳೋಳ್ ನೀಲ ಹಂಸ ಧ್ವಜರನು ತವಕನಿಂದು ಭಯ ಪಕ್ಷಕ್ಕೆ ಕಾಮ ಅನಿರುದ್ಧ ಅವಗಡಿಪ ಭೋಜ ಸಾಧ್ಯಗೆ ಹೇಳವು ಪಾದದು ಎಸೆವ ಹಿಂಗರಿಗೆ ಮೇಘವರ್ಣ ಯವನ ಅಶ್ವರವು ವ್ಯೂಹ ಚಂಚೂತಾನಕ್ಕೆ ಹಂಸಾಕೃತಿಯಲ್ಲೇ ವ್ಯೂಹ ರಚನೆಯನ್ನು ಮಾಡಿದವನವನಿದ್ದಾನೆ ಎನ್ನುವಾಗ ಪ್ರತಿರೋಧವನ್ನೊಡ್ಡಬಹುದಾದಂತಹ ರಚನೆ ಎನ್ನುವುದರ ಮಗಾಗಲೇಬೇಕು. ಸರಿ. ಅವನ ಚಂದ್ರವ್ಯೂಹಕ್ಕೆ ನಮ್ಮದು ಹಂಸಾಕೃತಿ. ಏನು ಮಾಡೋಣ? ಬಲಿಷ್ಠವಾದಂತಹ ಕೊಳ್ಳಿಯ ಸ್ಥಾನದಲ್ಲಿ ಅನುಸಾಲನನ್ನು, ಕಂಗಳಳು ನೀಲ ಹಂಸಧ್ವಜರನ್ನು, ತವಕದಿಂದು ಭಯಭಕ್ಷಕ್ಕೆ ಕಾಮ ಅನಿರುದ್ಧರಂ, ಎಸವ ಹಿಂಗರಿಗೆ ಮೇಘವರ್ಣ ಯವನಾಶರಂ, ಪಾದದಳು ಭೋಜ ಸಾತ್ಯಕಿಯನ್ನು ನಿಲ್ಲಿಸಿದ್ದೇನೆ. ಬಲಿಷ್ಠವಾದಂತಹ ಚಂಚು ಸ್ಥಾನಕ್ಕೆ ಯಾರು ಅಂತ ಯೋಚನೆ ಮಾಡಿದ್ರೆ ಕುಳಿದ ಭರಣೆಯ ಗವನ ಕೈಯುತ್ತ ವಿಲಯ ಮೃಡನಂತರ್ಜುನನ ನೆಲೆಗೊಳಿಸಿ ವಿಲಯದಲ್ಲಿ ಯುದ್ಧಕ್ಕಾಗಿ ಬರುತ್ತಿರುವಂತಹ ವಿರೋಧಿಗಳನ್ನು
ಮೂಲಕವಾಗಿ ಹೃದಯ ಸ್ಥಾನದಲ್ಲಿ ವಿಲಯ ಮರಣನ ಹಾಗೆ ವಿಜೃಂಭಿಸಬಹುದಾದಂತಹ ನಾ ಸಹಿತನಾಗಿ ಅರ್ಜುನ ರಥವನ್ನು ನಿಲ್ಲಿಸಿ ಇಷ್ಟು ಸಿದ್ಧವಾಯಿತು ಅಂತಾದ್ರೆ ನಾವೆಲ್ಲ ಯುದ್ಧಕ್ಕೆ ಸನ್ನದ್ಧರು ಎನ್ನುವುದು ಅವನಿಗೆ ಅರ್ಥವಾಗಬೇಕೋ ಬೇಡ? ಅದಕ್ಕಾಗಿ ಕರೆದ ಪಾಂಚಜನ್ಯವನ್ನು ಮೊಳಗಿದೆ. ಅಳುಗಡದಿ ಧೈರ್ಯದಲ್ಲಿ ಮತ್ತಾ ಹರಿಯೋ ನಿಂತೆಂದ ಗೋಪಾಲ ಹೃದಯಬಲ ತಾರನೆ ಗೋಪಾಲ ಅನ್ನುವಂತ ಬಿರುದನ್ನು ಪಡೆದವ ನೀನು. ಗೋವುಗಳನ್ನು ಮೇಯಿಸಿದ ಮಾತ್ರಕ್ಕೆ ಗೋಪಾಲ ಕಣಲ್ಲ. ನೀನು ಮಾಡಿದಂತ ಅವತಾರ ಸಾಮಾನ್ಯರಿಗೆಲ್ಲ ಸಾಧ್ಯವಿಲ್ಲ. ಧರೆಯಲ್ಲಿ ಉತ್ತರಿಸುವುದಕ್ಕೆ ಬೇಕಾಗಿ ಬೇರೆ 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 ರೂಪಗಳಿಂದ ಕಾಣಿಸಿಕೊಂಡೆಯಂತೆ ವೇದಗಳನ್ನು ಅಪಹರಿಸಿದಂತ ತಮಾಸುರನನ್ನು ಕೊಂದೆಯೇ ವರಾಹವತಾರಿಯಾಗಿ ಹಿರಣ್ಯಾಕ್ಷನನ್ನೇ ಮಡುಹಿದೆ. ಈಗ ಪಾಂಡವರ ಪಕ್ಷವನ್ನು ವಹಿಸಿ ಈ ಗೋವಳ ಪಾಂಡವರ ದೇವನಾಗಿ ಬಂದೆಯೋ ಅವರನ್ನು ಕಾಯುವಂತ ಧೀರತೆ ನಿನ್ನಲ್ಲಿ ಉಂಟೆ? ಹಾಗಿದ್ರೆ ಕಟ್ಟಿದಂತ ಅಶ್ವವನ್ನು ಬಿಡಿಸು. ಬಲುಹು ಬಲುಹು ನಮಗೆ ಛಲವಿಲ್ಲದ್ರೆ ಬಿಟ್ಟು ಹೋಗಲಿ. ಇಂದು ಪ್ರಜನಾದ ಸಣದಲ್ಲಿ ಅರ್ಥವಾಯಿತು ನನಗೆ. ನಿನ್ನ ಜೊತೆಯಲ್ಲಿ ಸೇರಿಕೊಂಡವರಿಗೆ ಯಾವತ್ತೂ ಅಪಯಶಸ್ಸು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಈ ಸಂದರ್ಭದಲ್ಲಿ ವೃಂದಾದೇವಿಯ ಗರ್ಭವನ್ನೇ ಪಾವನಗೊಳಿಸುವುದಕ್ಕೆ ಬೇಕಾಗಿ ಸಂಜನಿಸಿದವ ಈ ಪಾರ್ಥ. ಅರ್ಥವಾಗಿದೆ ನನಗೆ. ಈ ಹೊತ್ತಿನಲ್ಲಿ ನಿನ್ನ ತಂಗಿಯ ಗಂಡ ಆ ಪಾರ್ಥ ನೆನೆಸಿಕೊಂಡಿದ್ದಾನೆ. ಯಾವ ಆಳಕ್ಕೂ ಬಿದ್ದರೂ ಕೂಡ ಅವನನ್ನು ಕೈ ಎತ್ತಿ ಆಧರಿಸಿ ದೇವೋತ್ತಮ ಅನ್ವತ ನೆಗಳಿತೆಯನ್ನು ಹೊಂದಿದವ ಬಲು ಉಳ್ಳ ಪಟ ಹೌದು ಅಂತಾದ್ರೆ ಕಾಳಗದಲ್ಲಿ ನಾನು ಏನು ತೋರಿಸಿಕೊಡುವೆ. ಅವನಿಗೆ ಯುದ್ಧ ವಾಂಚೆ ಉಂಟು.
ಅದೇ ಸಾಧ್ಯ ಬಿಡಿ ಅಯ್ಯ ಈ ಚಕ್ರ ಬೇಗ ತುಂಬಿದ್ದು ಬದಲಾಂತರ ಸಮ್ಮುಖ ಕೈ ತಂದು ಉಳ್ಳವನೇ ಕಿರೀಟಿ ಭೂಲೋಕದಲ್ಲೇ ಅದೆಷ್ಟೋ ತರಲಿಪಾಲಕರು ಸೇರಿದರೂ ಕೂಡ ಇವನಿಗೆ ಕಿರೀಟಿ ಅನ್ನುವಂತ ನಾಮಧೇಯ ಅನೇಕ ಮಂದಿಗಳನ್ನು ಯುದ್ಧದಲ್ಲಿ ಸೋಲಿಸಿ ಈ ಸಮಯದಲ್ಲಿ ಸಾಮರ್ಥ್ಯ ಏನು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾನೆ. ಅಂತ ವಾಂಛವುಳ್ಳಂತ ಕಿರೀಟಿ ನಾನು ಕಟ್ಟಿದಂತ ಅಶ್ವವನ್ನು ಬಿಡಿಸಿಕೊಳ್ಳಲಿ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಅವ ಹಿಡಿಯಲಿ ಧನುಸ್ಸು, ನೀನು ಹಿಡಿ ಚಕ್ರ. ಇಗೋ ಅಂತಿಮವಾಗಿ ಮಹಾಸ್ತ್ರವೊಂದನ್ನು ಅರ್ಜುನನ ಯೋಗ್ಯತೆ ಏನೆನ್ನುವುದನ್ನು ಸರಿಯಾಗಿ ತಿಳಿಯಬೇಕಿತ್ತು. ಅಶ್ವಮೇಧದ ಸುರಗಂಗಾಳ ವಿಶ್ವನಾಥನಿಗೆ ಎರಗಿ ಬಿಟ್ರೆ ಒಳ್ಳೆ
ಪಾಂಡವರು ಬಿಟ್ಟಂತ ಅಶ್ವವನ್ನು ನಾವು ಕಟ್ಟಿದ್ದೇವೆ. ನಿನ್ನಲ್ಲಿ ಸಾಮರ್ಥ್ಯ ಇದ್ದರೆ ಯುದ್ಧ ಮಾಡಿ ತುರಗವನ್ನು ಬಂಧಿಸಿದ ಮಾತ್ರಕ್ಕೆ ನೀವು ಪರಾಕ್ರಮಿಗಳು ಎಂಬುದಾಗಿ ಭಾವಿಸಬೇಡಿ. ರಣದಲ್ಲಿ ಸಣ್ಣ ಸಣ್ಣ ಸರಗಳು ಪಾಂಡವರಿಗೆ ಪಾಂಡುರಂಗನ ದಯ ಇದೆ ಎನ್ನುವುದನ್ನು ತಿಳಿದು ಮದಾಂಧರಾಗಿ ತುರಗವನ್ನು ಬಂಧಿಸಿದಂತ ನಿಮ್ಮ ತಲೆಯನ್ನು
ಉಳಿಸಿಕೊಳ್ಳುವುದು ನಮ್ಮ ಜನ್ಮ ಸಿದ್ಧವಾದ ಹಕ್ಕು. ಮರ್ಯಾದೆ ಎಚ್ಚರಿಸ್ತಾ ಇದ್ದೇನೆ. ಮೃಗವನ್ನು ಲಿಖಿತವನ್ನು ಸಂಪೂರ್ಣವಾಗಿ ವಾಚಿಸಿ ಆ ಮೂಲಕವಾಗಿ ಬಲು ಉಂಟು ಎನ್ನುವ ಬಗ್ಗೆ ಆ ನೆಲೆಯಲ್ಲಿ ನಾವು ಕಟ್ಟಿದ್ದೇವೆ. ನಿನ್ನಲ್ಲಿ ಯಾರು ಹರಿಮಿತ್ರನೋ ಸಾಧ್ಯವಾದ್ರೆ ಬಿಡಿಸಿಕೊಂಡು ಹೋಗಿ ದುರ್ಗವನ್ನು ಕಟ್ಟಿದ್ದೀರಿ. ಒಳ್ಳೆ ಮಾತು ಹೇಳ್ತಾ ಇದ್ದೇನೆ. ಕಪ್ಪವನ್ನು ಕೊಟ್ಟ ಅಂದಾದ್ರೆ ನಿಮ್ಮ ಜೀವ ಉಳಿದಿತ್ತು. ಕಪ್ಪೆ ಹಾಗಿರುವಂತಹ ವೇಳೆಗೆ ನಮ್ಮನ್ನು ಎದುರಿಸುವುದಕ್ಕೆ ಬರುತ್ತಿದೆಯಲ್ಲ.
ಬಂದಂತ ವಿರೋಧಿ ಸಾಮಾನ್ಯದವನಲ್ಲ ಎಂಬುದಾಗಿ ಸರಿ. ವೀರ ವೈಷ್ಣವನಿದ್ದಾನೆ, ಶೀಲವಂತನಿದ್ದಾನೆ, ಗುಣವಂತನಿದ್ದಾನೆ ಎಂಬುದಾಗಿ ಸರಿ. ಅವನ ಭಕ್ತಿಯ ಮುಂದೆ ನಾವು ಸೋಲುವುದು ಅಥವಾ ಶಕ್ತಿಯ ಮುಂದೆ ಸೋಲುವುದು, ಎರಡು ರೀತಿಯಲ್ಲಿಯೂ ಸೋತರು ಅದು ಅಪಮಾನವಾಗ್ತದೆ. ಭಕ್ತಿಯಲ್ಲಿ ಆಗಲಿ ಶಕ್ತಿಯಲ್ಲಾಗಲಿ ಸಮರ್ಥರು ಎಂಬುದನ್ನು ತೋರಿಸುವುದಕ್ಕೆ ಸಿದ್ಧರಾಗಿದ್ದಾರೆ. ವಾಸುದೇವನಿರಲು ನಿಮಗೆ ಗೋತ್ರ ಹತ್ಯೆಯ ಭಯ ಬಂದದ್ದು ನಮಗೆ ಲೇಸಾಯಿತು. ವಾಸುದೇವನನ್ನು ಕರ್ಕೊಂಡೇ ಬಂದಿಯಲ್ಲ. ಇನ್ನೊಂದು ವಾಸುದೇವನಿರುತ್ತಾ ನಿನಗೆ ಗೋತ್ರ ಹತ್ಯೆಯ ಭಯ ಹುಟ್ಟಿದ್ದೆ ಕಂಸವದೆಗೆ, ಭೂಭಾರ ಹರಣಕ್ಕೆ, ಪಾಂಡವರ ಹಿತಕ್ಕೆ, ಕೌರವರ ವಿನಾಶಕ್ಕೆ. ನಿಮಗೆ ಗೋತ್ರ ಹತ್ಯೆ ದೋಷ ಬರುವುದಿದ್ರೆ ಅವನಿಗೆ ಕುಷ್ಠರೋಗ ಬರಬೇಕಿತ್ತು. ವಿತ್ತಾಸ ವಿತ್ತಾಸ ನಿನ್ನ ಬುದ್ಧಿಯ ಮತಿಗೆ ಸರಿಯಾದಂತಹ ಮಾತನ್ನೇ ಆಡಿದೆ. ಆದ್ರೆ ವಿಷಯ ಅದಲ್ಲ. ಬಂಧು ಹತ್ಯಾ ದೋಷದ ಭಯ ನಮಗೆ ಬಂದದ್ದಲ್ಲ, ನಮ್ಮ ಅಣ್ಣನಿಗೆ ಬಂದದ್ದು ಶಂಕೆ. ಆ ಶಂಕೆಯನ್ನು ತೊಳ್ಕೊಳ್ಬೇಕು ಅಂತಾದ್ರೆ ಏನಂತ ಹೇಳಿದ್ರೆ ಕ್ರಮವೇ ಹಾಗೆ. ಒಬ್ಬ ಯುದ್ಧದಲ್ಲಿ ಒಬ್ಬ ಕತ್ತಿ ಹಿಡ್ಕೊಂಡು ಮತ್ತೊಬ್ಬರ ತಲೆ ಕಡಿಯುತ್ತಾನೆ, ಅವನ ರಕ್ತ ಇವನ ಕತ್ತಿಗೆ ಅಂಟಿರ್ತದೆ. ಆ ರಕ್ತ ಹೋಗಬೇಕು ಅಂತಾದ್ರೆ ಕತ್ತಿಯನ್ನು ತೊಳೆಯಬೇಕು. ಯಾರಿಗೆ? ಕತ್ತಿ ಹಿಡಿದವನಿಗೂ ಬರಬೇಡುವ ಕರ್ಮದ ಫಲ ಹೇಗದು? ಮತ್ತೆ ಅದೇ ತೊಳ್ಕೊಳ್ಬೇಕು ಅಂತ. ಅದರ ಅರ್ಥ ಭಯ ಅಂತಲ್ಲ, ಆ ಶಂಕೆ ಹೋಗಬೇಕು. ಈ ರೀತಿಯಾಗಿ ಯಜ್ಞ ಮಾಡಿ ಎಂಬ ಹಾಗೆ ಶ್ರೀಹರಿಯೇ ಹೇಳಿದ್ದಾನೆ. ರಾಮಾವತಾರದಲ್ಲೇ ತೋರಿಸಿದ್ದಾನೆ. ತನಗೆ ಬಂದಂತ ಶಂಕೆಯನ್ನು ಹೋಗಲಾಡಿಸುವುದಕ್ಕೆ ರಾಮಾಶ್ವಮೇಧ ಮಾಡಿದ್ದಾನೆ. ಮತ್ತೆ ದ್ರವ್ಯದಾಶೆಯನ್ನು ನಾವು ಮಾಡಿದ್ದೇ ಹೌದಂತಾದ್ರೆ ನೀವೀಗ 7 ಅಶ್ವಮೇಧ ಮಾಡ್ಲಿಲ್ವಾ? ಇಲ್ಲಿಯವರೆಗೆ ಕುದುರೆ ಬೆಂಗಾವಲಿಗೆ ಹೊರಟಂತ ಅರ್ಜುನ ಎಲ್ಲರನ್ನೂ ಭಗವದ್ಗೀತೆ ಇನ್ನೂ ಅರ್ಥ ಆಗ್ಲಿಲ್ವೇನೋ? ನಿಮಿತ್ತ ಮಾತ್ರ ಭವಸವ್ಯ ಸಾಚಿ. ಅವನ ಕರುಣೆ, ಅವನ ಕರುಣೆ.
ಶ್ರೀಹರಿಯ ಕರುಣೆ ನಮಗೆ ಯಾಕೆ ಬಂತು? ಯಾರಲ್ಲಿ ಸತ್ಯ, ಧರ್ಮ, ಶುಚಿತ್ವ ಇದೆಲ್ಲವೂ ಉಂಟು ಅವರಿಗೆ ದೇವರ ಅನುಗ್ರಹವಾಗುತ್ತದೆ ಅನ್ನುವುದಕ್ಕೆ ನಾವೇ ಸಾಕ್ಷಿ. ಗುಣಶೀಲ ಗಿರೀಟಿನಿ ಕೇಳಯ್ಯ ಏನು ದೇವರೇ? ಬಾಲನ ತೋಳ ಶೌರ್ಯವ ಗೌರಿ ಬಾಲನೆ ಸೋರಿ ಬಾಲಸಿ ಕೇಳಯ್ಯ ಗುಣಶೀಲ ಗಿರೀಟಿನಿ ಕೇಳಯ್ಯ ತಲೆಯಲ್ಲಿ ಕಿರೀಟ ಹೊತ್ತ ಮಾತ್ರ ಕಿರೀಟ ಅಲ್ಲವಲ್ಲ, ಕೇಳುವ ಗುಣವನ್ನು ಹೊಂದಿದವನಾಗಿರಬೇಕು. ನಿನಗೆ ನಾನು ಮೊದಲೇ ಹೇಳಿದ್ದೇನೆ, ಗೌರಿ ಲೋಲನೊಂದಿಗೆ ಈತರಲ್ಲೂ ಕೂಡ ಭೂಪಾಲದಲ್ಲಿ ಅಗ್ಗಳ ಏನಾದಂತ ಈತನ್ನು ಗೆಲ್ಲುವುದಕ್ಕೆ ಸುಲಭ ಸಾಧ್ಯವಲ್ಲ. ಹಾಗೆಂದು ಹೊಸ ಹೋದರಿನ ಹಂತಕಾರಿಯನ್ನು ಬಾಗಿಸುವ ಬಗೆ ಹೇಗೆ ಅಂತ ಉಪಾಯ ಬೇರೆ. ಹೇಗೆ ದೇವರೇ? ನಾವು ಬೇರೆ ಬೇರೆ ರಥವನ್ನೇರಿಕೊಂಡು ಯುದ್ಧಕ್ಕೆ ಮುಂದಾಗೋಣ. ಸರಿ. ಸಮರದಿ ಕಳುವದೆ ಈ ಕೈ ಜಳಕದಿಂದ ಕೃಷ್ಣ ಶೋಭಾಸು ಮೆಚ್ಚಿದೆ. ಆಗ ವೀರಾವೇಶದಿಂದ ಹೇಳಿದ್ದೆ, ಹಿಡಿಯ ಆಯುಧ ಅರ್ಜುನಲ್ಲಿ ವಾಂಛೆ ಉಳ್ಳಡೆ ಹೋರಾಟ ಮಾಡು. ನನ್ನ ಪ್ರಮಾದದ ಮಾತನ್ನಾದ್ರೂ ಪ್ರಮಾಣ ಅಂತ ಸ್ವೀಕರಿಸಿದೆಯಾ? ಆಯುಧ ಹಿಡಿದೆಯಾ? ನನಗೊಂದು ಹೆಮ್ಮೆ ಏನು ಗೊತ್ತುಂಟ? ದ್ವಾಪರ ಯುಗದ ಮಹೋನ್ನತ ವೀರರಾದ ಭೀಷ್ಮ ದ್ರೋಣರನ್ನು ಹೊಡೆಯುವಾಗಲೂ ನೀನು ಆಯುಧ ಹಿಡಿದು ಹೊಡೆದಾಟ ಮಾಡಲಿಲ್ಲ ಅಂತೆ. ತಾಮ್ರಧ್ವಜನಲ್ಲಿ ಹಿಡಿದೆಯಲ್ಲ, ಅವರಷ್ಟು ಎತ್ತರಕ್ಕೇರದಿದ್ರು ಅವರ ಸಾಲಿಗಿಂತ ಬೇರೆ ಅಂತ ತೋರಿಸಿದ್ಯಲ್ಲ, ಧನ್ಯನಾದೆ. ಆದ್ರೆ ಒಂದುಂಟು, ಈ ಸುದ್ದಿ ನನಗೆ ಇದು ಮನೆ ವಾಸವಾದನೆ ಮೆಚ್ಚಿ ಮನದಲ್ಲಿ ವಾಸುದೇವ ಸೈಂಧವವಧೆ ಮಾಡ್ತೇನೆ ಎನ್ನುವುದಾಗಿ ಇವ ಪ್ರತಿಜ್ಞೆ ಮಾಡುವಾಗ ಒಂದು ಮಾತು ಹೇಳಿದ್ಯಂತೆ, ಅರ್ಜುನ ಇಲ್ಲದ ಈ ಜಗತ್ತಿನಲ್ಲಿ ಒಂದು ಮುಹೂರ್ತವೂ ಉಳಿಯುವುದಿಲ್ಲ ಎನ್ನುವುದಾಗಿ. ಅದೇ ಹೌದಾದ್ರೆ ಈ ಸಲ ಅವನ ಕುತ್ತಿಗೆ ಹೋಗುತ್ತದೆ. ಅವ ಬೇರೆ ರಥದಲ್ಲಿ, ನೀನು ಬೇರೆ ರಥದಲ್ಲಿ ನಿಂತ್ರೆ ಅವನ ಕೊರಳು ಉಳಿಯುವುದಿಲ್ಲ. ವಾಸುದೇವ, ನಿನಗೆ ವಾಸವಿಯ ರಥವೇ ಲೇಸುದೇವ. ಹಾಗಾದ್ರೆ ನೀನು ಹೇಳಿದ ಮಾತ್ರ ಸರಿ. ಸರಿನಾ? ಕೇಳು ಮೆಚ್ಚಿದೆ ಕ್ರೋಧದೋಳು ಪಡೆಗೆಟ್ಟು ಪರಿಕೈಯಾದೆ ಸಾಧಿಸಿ ವೈರವ ವೀಕ್ಷಿಸಿದ ಮಾಧವ ಅಂದನಾಗ ಸಮರಕ್ಕೆ ನಿಂದ ಸುಧರ್ಮವನ್ನು ಇಳಿಸಿದೆ, ನವನಿಧಿಯನ್ನು ತೋರಿಸಿದೆ, ವರುಣನ ಸಹಸ್ರ ಬಿಳಿಯ ಕುದುರೆಗಳನ್ನು ತಂದೆ, ಏನು ಮಾಡಲಿಲ್ಲ, ಭೂಮಿಯನ್ನೇ ಸ್ವರ್ಗವಾಗಿಸಿದೆ. ನೀನಲ್ಲದೆ ಮತ್ತೊಬ್ಬ ಯಾರು ಸ್ವಾಮಿ? ಇಂದ್ರ. ಯಾದವರಿಗೆ ನೀನೇ ಇಂದ್ರ. ಯಾದವೇಂದ್ರನ ಕೇಳು ಮೆಚ್ಚಿದೆ. ಸ್ವಾಮಿ,
ನಿನ್ನ ಗೋಪಾಲ ಭುಜ ಬಲೋದ್ಧಾರ ಅಂತ ಹಾಗೆ ಕರೆದದ್ದು ಹಾಗೆ. ಹೌದೌದು, ನಿನ್ನ ಬಲ ಇವರ ಭುಜದ ಬಲದಲ್ಲಿ ಉಂಟು ಅಂತ ಹಾಗೆ ಅಲ್ಲಿ ನಿಕ್ಷೇಪಗೊಂಡಿದೆ. ಅಲ್ಲಿಂದ ಉದ್ಧಾರ ಮಾಡುವುದಕ್ಕೆ ಹೊರಟಿದ್ದಿ. ಅವರನ್ನು ಆಯುಧಗಳಾಗಿ ಹಿಡಿದುಕೊಂಡು ಲೋಕದ ಕಲ್ಯಾಣಕ್ಕೆ ಬೇಕಾಗಿ ಹೊರಟ ನೀನು. ಎಷ್ಟು ದೊಡ್ಡ ಔದಾರ್ಯ ಸ್ವಾಮಿ. ಈ ಅರ್ಜುನನಿಗೆ ಬೇಕಾಗಿ ಎಷ್ಟು ಪೆಟ್ಟು ತಿಂತಿ ನೀನು. ಎಷ್ಟೆಷ್ಟು ಸಣ್ಣವರಿಂದೆಲ್ಲ ಪೆಟ್ಟು ತಿನ್ನುವುದು ನೀನು. ಯಾಕೆ? ಕೇವಲ ಅರ್ಜುನನನ್ನು ಉಳಿಸುವುದಕ್ಕೆ ಬೇಕಾಗಿ. ಆದಿಯಲ್ಲಿ ತವ ಪುಣ್ಯವನ್ನು ಸುಧನ್ವನ ಮೋಕ್ಷ ಪ್ರಸಂಗದಲ್ಲಿ ಎಲ್ಲ ಕೊಟ್ಟಿದ್ದಿ. ಪುಣ್ಯ ಬರಿದಾಯ್ತೋ. ನಾವೆಲ್ಲ ಪೂಜೆ ಮಾಡುವ ಒಂದು ಸುದರ್ಶನ ಆದ್ರೂ ಇತ್ತು. ಅದನ್ನು ನಮ್ಮ ಪಡೆಗೆ ಹೆಚ್ಚೆ ಅಲ್ಲ, ನಮ್ಮ ಪಡೆ ಬಿದ್ದಿದೆ. ಹೋದವರು ಬರುವುದಿಲ್ಲ, ಅದು ಸ್ಪಷ್ಟ ಉಂಟು. ಆದ್ರೆ ನಿನ್ನ ಚಕ್ರ ಹೋದದ್ದೇ ಅಲ್ವಾ ಸ್ವಾಮಿ. ಇವೇನು ಮಾತಾಡೋದು? ಬೆರಗಿರಲಿ ನಿಂದಿರಲು ಬೇಗದಿ ಹರಿಯ ಸನ್ನಿಧಿಗೈದು ಬೇಗದಿ ಹರಿಯ ಸನ್ನಿಧಿಗೈದು ಸಿರಿವರನ ಪದ ಕಮಲ ಏಕೋ ಹರದೊಳೆರಡನು ಹಿಡಿಯುತ್ತ ಪರಮ ಪವನ ಪದಯುಗಗಳ ಶಿರಲಾದ ತಾಧರಿಸುತ್ತ ನಡನ ಬಳಿ ಕೈದರು ದೀಕ್ಷಿಸಿ ಹರಿಯುತ್ತಾತನಿಗಂತ ಬರಲುತ್ತ ಬಂದನಾಗ ಸಮರಕ್ಕೆ ದೇವರು ಮಾತಾಡುವುದೇ ಇಲ್ಲ. ಏನು ಬೆರಗು? ದೇವರಿಗೆ ಬೆರಗುಂಟ? ದೇವರು ಮಾತಾಡುವುದಿಲ್ಲ ಯಾಕೆಂತ ನಮಗೆ ಬೆರಗು. ಹಾಗಾಗಿ ಹರಿಯ ಸನ್ನಿಧಿಗೈದೆ. ಹೇಳಲಿಕ್ಕೆ ಬಹಳ ದೊಡ್ಡವ, ಇವನ ಪಾದ ಬಹಳ ಸಣ್ಣದು. ಹೀಗಿರ್ಬೇಕು. ಭಕ್ತರಿಗೆಲ್ಲ ಸುಲಭದಲ್ಲಿ ಸಿಗಬೇಕು ಅಂತ ಸಣ್ಣದಿರ್ಬೇಕು ಪಾದ. ಎಂಥ ಪಾದ! ಅಸುರ ಬೆನ್ನಟ್ಟಿ ಬರೆ ಪಶುಪತಿಯ ರಕ್ಷಿಸಿದ ಪಾದ, ಲೋಕ ಪಾವನೆಯಾದಂಥ ಗಂಗೆ ಉದಿಸಿದ ಪಾದ, ಶಿಶು ಪ್ರಹ್ಲಾದನಿಗೆ ಒಲಿದ ಪಾದ, ಧ್ರುವರಾಯಂಗೆ ಚಿರಪದವನ್ನಿತ್ತಂತ ಪಾದ, ಅಹಲ್ಯೆಯನ್ನು ಋಷಿಶಾಪದಿಂದ ಉದ್ಧರಿಸಿದ ಪಾದ, ವಿಭೀಷಣನಿಗೆ ಪಟ್ಟ ಕಟ್ಟಿದ ಪಾದ, ದ್ರೌಪದಿಗೆ ಅಕ್ಷಯಾಂಬರವನ್ನಿತ್ತ ಪಾದ, ಪ್ರಪಂಚದಲ್ಲಿ ಕೇವಲ ಮುಷ್ಟಿ ಅವಲಕ್ಕಿ ಕೊಟ್ಟ ಅಷ್ಟೈಶ್ವರ್ಯವನ್ನು ಕೊಟ್ಟ ಪಾದ. ಆಹಾ ಆಹಾ, ಈ ಪಾದವನ್ನು ಹಿಡಿಯುವುದಕ್ಕೆ ಋಷಿ ಮನೀಷಿಗಳಿಗೆ ಕಷ್ಟ ಆಗಿದೆ. ನನ್ನಂತ ಒಬ್ಬ ಮಯೂರ ಧ್ವಜ ನನ್ಗಳಿಗೆ ಸಿಕ್ಕಿದೆ ಅಲ್ವಾ. ನಾನು ಸ್ವಾರ್ಥಿ ಆಗುದಾ? ನಾನೊಬ್ಬನೇ ಈ ಪಾದ ನೋಡುದಾ? ಪ್ರಾಯ ಎಷ್ಟು ಕಲಿಯಿತು. ಹೌದು, ನಿಜವಾಗಿಯೂ ಸರಿಯಾದ ಜನ ಇದ್ರೆ ನಿವೃತ್ತಿ ಆಗಬೇಕಿತ್ತು. ಗಡ್ಡ ಬಿಳಿಯಾಗಿದೆ. ಹೋಮಕುಂಡದ ಎದುರು ಕುಳಿತುಕೊಂಡು ಕಣ್ಣೀರು ಸುರಿಸ್ತಾ ಇದ್ದಾರೆ. ಹರಿದರ್ಶನ ಆಗ್ಲಿಲ್ಲ ಅಲ್ಲ, ಹರಿದರ್ಶನ ಆಗ್ಲಿಲ್ಲ ಅಲ್ಲ. ಇಡೀ ರತ್ನಾವತಿಪುರಕ್ಕೆ ಹಾಗೂ ನಮ್ಮ ಅಪ್ಪಯ್ಯನಿಗೆ ಹರಿದರ್ಶನ ಆಗಬೇಕು. ನನಗೆ ದೇವರಾದ್ರೆ ಆಯ್ತು. ಮಾತಾಡುವ ದೇವರಾದ್ರೇನು, ಮಾತಾಡದಿರುವ ದೇವರಾದ್ರೇನು. ಕಂಕುಳಲ್ಲಿ ಅವಕ್ಕೆ ಹಿಡಿದು ಅಪ್ಪಯ್ಯನ ಬಳಿಗೆ ಮಾತ್ರ ವೇದಿಗೆ ಬಿಡಿಸುವುದು ಬೆಳೆ ಮಾಸವಿದರೆ ನಮ್ಮನ್ನು ಸೇದುತ್ತಾ ಕಟ್ಟಿಕೊಂಡು ಹೋಗುತ್ತಿದ್ದಾನೆ, ಬಿಡಿಸಿಕೋ. ನನ್ನೊಡನೆ ಕಾಳಗೆಗೆ ಹೊತ್ತುವುದನ್ನು ಕಾಣದೆಲ್ಲರೂ ಗೆದ್ದೆರಡು ಕುದುರೆಯವು ಕೊಂಡುಳಿದ ಪಡೆ ಸಹಿತ ತಿರುಗಿದವು ಮಹಿಳದಿಂದ. ಏನಾಯ್ತು ಅಂತ ನಮಗೆ ಮರೆತು ಹೋಯ್ತು. ದೇವರನ್ನು ಕೊಂಡು ಹೋಗ್ತಾನೆ ಅಂತ ಹೋದದ್ದು. ಆಗ ದೇವರ ಆಜ್ಞೆ, ಪಾರ್ಥ ಬಿಡಿಸು. ಒಂದು ಪ್ರಕಾರ ವಿಷಿಕ ಬಿಟ್ಟ, ಎದೆಗೆ ಗುರಿಯಾಗಿ ಇಟ್ಟಿದ್ದ. ತಾಗತಿದ್ರೆ ನಮ್ಮ ವೈಕುಂಠ ಸಮಾರಾಧನೆ ಆಗ್ತಿತ್ತು. ಸೊಂಟಕ್ಕೊಂದು ಮೆಟ್ಟಿದೆ, ಗುರಿ ತಪ್ಪಿತು, ನನ್ನ ತೋಳಿಗೆ ಬಿತ್ತು. ನೋಡಿ
ನಾನು ಮೂರ್ಛಾಗತನಾಗಿ ಬಿದ್ದದ್ದು. ನಾನು ಒದ್ದದ್ದೇ ಅರ್ಜುನ ಧರಾಶಾಯಿಯಾಗಿದ್ದಾನೆ. ಮತ್ತೆ ದೇವರೆಂತದ್ದು ಬಹಳ ಮೆದು ಅಲ್ವವ, ಬೆಣ್ಣ ತಿಂದ ಮೈ. ನಾನು ಹಿಡಿದದ್ದೇ ಸಾಕಾಗಿದೆ. ಮೂರ್ಛೆ ಬಿದ್ದಿದ್ದಾನೆ. ಆಗ ಬಿಡಿಸಿಕೊಳ್ಳಿಕ್ಕೆ ಅವ ಇದ್ದ. ಹೌದು, ಈಗ ಯಾರು ಇಲ್ಲ. ಎತ್ತಿಕೊಂಡು ಹೋಗುವುದೇ ಒಳ್ಳೇದು. ಏನಾಯ್ತು? ಆಗ ಅಷ್ಟು ಹಗುರ ಇದ್ದ. ಹೀಗೆ ನಾವು ಕೊಂಡು ಹೋಗುವಾಗ ನಮಗೆ ಬೇಕು ಅಂತ ಕಾಣುವುದಲ್ಲ, ಅವನಿಗೆ ಬೇಕು ಅಂತ ಕಾಣಬೇಕು. ಅವನಿಗೆ ಬೇಕು ಅಂತ ಕಂಡ್ರೆ ಅವನಿಗೆ ಒಣಗಿದ ಅವಲಕ್ಕಿ ಆಗ್ತದೆ. ಅವನಿಗೆ ಸಾಕು ಅಂತ ಕಂಡ್ರೆ ಬರೇ ಬಾಯಿಯಲ್ಲಿ ಬ್ರಹ್ಮಾಂಡವು ಕಾಣ್ತದೆ. ಅಣೋರಣೀಯ ಮಹತಾಮಹೀಯ. ನಾನು ಕೊಂಡು ಹೋಗ್ಲಿಕ್ಕೆ ಅವನನ್ನು ಕೊಂಡು ಹೋಗದಿದ್ರೇನು, ಅವ ಬರುವ ಹಾಗೆ ಮಾಡುವ. ಎದ್ದಿದೆ ಅಲ್ವ 2 ಕುದುರೆಗಳು, ಉಳಿದದೆಲ್ಲ ಬಿದ್ದಿದೆ. ಕುದುರೆಗಳೆರಡು ಎದ್ದು ನಿಂತಿವೆ. ಒಂದು ನಮ್ಮದು, ಒಂದು ಅವರದ್ದು. ಇವುಗಳು ಧರ್ಮರಾಯ ಅಶ್ವಮೇಧ ಮಾಡುದು ಅವನ ಧೈರ್ಯದಲ್ಲಿಯೋ ಇವನ ಧೈರ್ಯದಲ್ವಲ್ವ? ಮುಗಿಸಬೇಕಾದ್ರೆ ಕುದುರೆ ಬೇಕೇ ಬೇಕು. 2 ಕುದುರೆಗಳನ್ನು ಹಿಡಿದುಕೊಂಡು ರತ್ನಕ್ಕೆ ಹೋದ. ವೀರಭಟರಲ್ಲಂತೆ ಮೂರ್ತಿ ತಿಳಿದುದು ಬಳಿಕ ಸಕಲ ಸೇನೆಯು ಸತ್ತವಿಸಿ ಚೋರ ಬುದ್ಧಿಯೊಳೊಂದು ಪಾಯವೂ ನೆನೆದ ಧನಂಜಯಂಗಿದ್ದೆಂದನು ಲಾಲಿಸಿದ್ದ ಜಾತ ನಿನ್ನಳು ಬೇಳುವೆ ನತಿ ಖ್ಯಾತ. ತೊಳಬಲದಿ ಭೂಪಾಲ ನೋಡಿದ್ದನು ಬಿಳುಗಡೈ ಹರಗೋಲ್ಕೊಂಡೈದನು ಲಾಲಿದಿದ್ದಗಾತ. ಇಂದ್ರವಂದನ ದೇವರೇ, ಲೋಕದಲ್ಲಿ ಇನ್ನಂತಹ ಪ್ರಖ್ಯಾತರಿನ್ಯಾರೂ ಇಲ್ಲ. ಮಿತಿಯಿಂದ ಹೆಚ್ಚಾಗುವುದೆನ್ನುವುದನ್ನು ನಾವು ಹೇಳಿದ್ರು ತಪ್ಪೇನೂ ಆಗುವುದಿಲ್ಲ. ನೋಡಿದೆಯಲ್ಲ, ಸಣ್ಣ ಪ್ರಾಯದ ಹುಡುಗ ಒಳ್ಳೆ ಯುದ್ಧವನ್ನು ಮಾಡಿದ. ಏನು ಮಾಡೋಣ, ನಾವು ಬೀಳಬೇಕಾಗಿ ಬಂತು. ಎದ್ದು ನೋಡಿದ್ರೆ ಹುಡುಗ ಇಲ್ಲ, ನೋಡಿದ್ರೆ ಕುದುರೆಗಳು ಇಲ್ಲ. ಹಾಗಾದ್ರೆ ಕುದುರೆಗಳನ್ನು ನಾವು ಹೊತ್ತುಕೊಂಡು ಹೋಗಿದ್ದಾನೆ ಎನ್ನುವುದು ನಿರ್ಣಯ. ನಮ್ಮ ಕುದುರೆ ಇಲ್ಲ, ಅವರ ಕುದುರೆ ಇಲ್ಲ. ಈಗ ನಮ್ಮ ಕುದುರೆ ಪಡೆಯದೆ ಹೋದ್ರೆ ಧರ್ಮರಾಯನ ಅಶ್ವಮೇಧ ಪೂರ್ಣವಾಗುವುದಿಲ್ಲವಲ್ಲ. ಪಡೆಯಬೇಕು ಅಂತ ನಾವು ಅವನನ್ನು ಭೇಟಿಯಾಗಲೇಬೇಕು. ಅದಕ್ಕೇನು ಮಾಡುದು ದೇವರೇ? ಹಾಗಾಗಬೇಕು ಅಂತ ಆದ್ರೆ ಇನ್ನೊಂದು ಅವನ ಅಪ್ಪನ ಅಂತರ್ಯ ಏನು ಅಂತ ನನಗೆ ಗೊತ್ತು. ಅವನನ್ನು ನಾನು ಕಾಣಬೇಕಾಗಿದೆ. ಹೀಗೆ ಮಾಡೋಣ, ಹೇಗೆ? ಕುದುರೆಯನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ಮಾರು ವೇಷದಲ್ಲಿ ಹೋಗೋಣ. ವೇಷಕ್ಕೆ ಒಂದು ವೇಷ ಮಾಡ್ತೀಯ? ವೇಷ ಯಾವುದಾದ್ರೇನು, ಹೊರಟ ಕೆಲಸ ಪೂರ್ತಿ ಆದ್ರೆ ಆದೀತು. ನಾನೊಬ್ಬ ವೃದ್ಧ ಬ್ರಾಹ್ಮಣನಾಗ್ತೇನೆ, ನೀನು ಎಳೆಯ ಮಾಣಿಯಾಗಿ ನನ್ನ ಜೊತೆಯಲ್ಲಿ ಬಾ. ಮಾತಾಡುದು ನಾನು, ನಿನ್ನ ನಿರ್ದೇಶನ. ಬಾ ಹೋಗೋಣ. ಅಶ್ವಮೇಧಕ್ಕೆ ತೊಡಗಿನವರು ನಾವು. ದಿಗ್ದೇಶಗಳ ಮೇಲೆ ಕುದುರೆಯನ್ನು ಹಿಡಿದುಕೊಂಡು ಮುಂದುವರಿದವನು ನೀನು. ಆದರೆ ಅಬ್ಧಪೂರ್ವದಲ್ಲಿ ವರ್ಷಕ್ಕೆ ಮೊದಲೇ ಏನು ಈ ರೀತಿಯಾಗಿ ಬಂದಿರುವೆ? ಏನಿದೆ 2 ಅಶ್ವಗಳು? ಆಶ್ಚರ್ಯ, ಪರಮಾಶ್ಚರ್ಯ ಮಗನೇ. ಅಪ್ಪಯ್ಯ, ಏನ ನಾವು ತಿರುಗಾಟಕ್ಕೆ ಹೊರಡುವಾಗ ಪೂರ್ತಿ ಆಗಬೇಕು ಅಂತ ಹೊರಡುವುದು. ಹೌದು, ಕೆಲವೊಮ್ಮೆ ಅನಿವಾರ್ಯದಲ್ಲಿ ಅರ್ಧಕ್ಕೆ ನಿಲ್ಲುವುದು. ಹಾಗಾಗ್ತದಲ್ಲ ಅಂದ್ರೆ
ನಮ್ಮ ಉದ್ದೇಶ ಏನುಂಟು ಏನು ಅದು ಪೂರ್ತಿ ಆದ್ರೆ ಸುಮ್ಮನೆ ಯಾಕೆ ಕಾಲ ಕಳೆಯುವುದು? ಆಗೋ ಹೌದೌದು, ಉದ್ದೇಶ ಪೂರ್ತಿ ಆಯ್ತು, ಹೌದೌದು. ದೂರವಾಯ್ತು. ಒಂದು ಅರ್ಧ ದಾರಿಯಲ್ಲಿ ಹೋಗುವಾಗ ನನಗೊಂದು ವಿಶೇಷ ಘಟನೆ ಎದುರಾಯಿತು. ಏನು ಘಟನೆ? ಧರ್ಮರಾಯ ಮಾಡುವ ಅಶ್ವಮೇಧ, ಬೆಂಗಾವಲಿಗೆ ಬಂದವ ಮಧ್ಯಮ ಪಾಂಡವ ಅರ್ಜುನ, ಅವನಿಗೆ ಬೆಂಬಲಕ್ಕಿರುವವ ಕೃಷ್ಣ, ಅವರ ಕುದುರೆ ನಮ್ಮ ಕುದುರೆಯೊಂದಿಗೆ ಕರ್ಷಿಸಿ ಆ ಕುದುರೆಯನ್ನು ನಾನು ಕಟ್ಟಿ ಪರಿಣಾಮದಲ್ಲಿ ನಮಗೆ ಸಂಘರ್ಷ ಆಯಿತು. ಸಂಘರ್ಷದ ಕೊನೆಯಲ್ಲಿ ವೀರೋನ್ಮತ್ತನಾಗಿ ಹೋರಾಡಿದ ನಿಮ್ಮ ಮಗ ಕೃಷ್ಣಾರ್ಜುನರಿಬ್ಬರನ್ನು ಮೈಮರೆಯುವ ಹಾಗೆ ಮಾಡಿ ನಮ್ಮ ಕುದುರೆಯನ್ನು ಅವರ ಕುದುರೆಯನ್ನು ತಂದಿದ್ದೇನೆ. ಆಗಮಲ್ಲನಾಭನ ಪದಾಬ್ಜವನ್ನೆನೆದು ಬಿಸುವುದ ಸಾಗಿನ್ನೇ ತಗೆದೀಗೆಯು ಸಾಗಿನ್ನೀ ಮಗ ದುರಗವೋ ಸಾಗಿದ ಭೋಗವ ಆಗಮಲ ಜನದೋ ಅಗಡೆಯೊಳಗಿಗೆ ತೋದಡ ಬೇಗದ ಫಲ ಪ್ರಾಪ್ತಿ ಹುದೈ ನೀ ಕಾಣಿಸು ಬಿಟ್ಟನ ಪದನಾದ ಮೆನು ಎನ್ನುತ್ತ ಕೃಷ್ಣ 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 ವಾಸುದೇವ ಹೀಗೂ ಆಗಿ ಹೋಯಿತೆ. ಕುಲೋದ್ಧಾರಕನಾಗಿ ಕೀರ್ತಿ ಉದ್ಧಾರಕ್ಕಾಗಿ ಮಗ ಹುಟ್ಟಿದ ಎನ್ನುವ ಆನಂದದಲ್ಲಿದ್ದೆ, ಸಂತೋಷದಲ್ಲಿದ್ದೆ. ಸಕಲ ಸಂಸ್ಕಾರಗಳನ್ನು ಕೊಟ್ಟು ಬೆಳೆಸಿದೆ. ಪರಿಣಾಮ ಏನಾಯಿತು? ಈ ರೀತಿಯಾಗಿ ಕತ್ತೆಯಂತೆ ಕಾಣುವ ಮತ್ತೊಂದು ಕುದುರೆಯನ್ನೂ ತಂದಿದ್ದಾನಲ್ಲ. ನಾವು ಅದ್ಧರವನ್ನು ಕೈಗೊಂಡುದು ಹರಿದರ್ಶನಾಕಾಂಕ್ಷಿಯಾಗಿ. ಆದರೆ ಸಾಕ್ಷಾತ್ ಹರಿಯೇ ಕೃಷ್ಣನೇ ನಮ್ಮಲ್ಲಿಗೆ ಬಂದಿದ್ದಾನೆ ಎಂದಾದಾಗ ಅದನ್ನು ಅರ್ಥವಿಸಿಕೊಳ್ಳದೆ ಆತನನ್ನು ಹಿಂದುಳಿದು ಈ ಕುದುರೆಯನ್ನು ತಂದಿದ್ದಾನೆ. ಆದರೆ ಧರ್ಮರಾಜನಾದರೂ ಅದೆಷ್ಟು ಪುಣ್ಯವಂತ ಹರಿಯನ್ನೇ ಸದಾ ತನ್ನ ಸನಿಹದಲ್ಲಿ ಇರಿಸಿಕೊಂಡು ಅನವರತವೂ ಅವನನ್ನು ಸೇರಿಸುತ್ತಿರುವಂತಹ ಆ ಪರಮಾತ್ಮ ಧರ್ಮಾತ್ಮನಲ್ಲಿ ನಶ್ವರನಾದಂತಹ ಹೀನನಾದಂತಹ ನಾನೆಲ್ಲಿ ಸಾಕು ಈ ಎತ್ತರ, ಸಾಕು ಈ ಭೋಗಭಾಗ್ಯ, ಸಾಕು 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 ಆದಮಯದಿ ಭೂಪತಿಗೆ ಉತ್ತರೋತ್ತರವಾಗಲಿ. ಚಂದವೇನೈ ದೇವಿ ಜಪದಲ್ಲಿ ಕ್ಷತ್ರಿಯರಿಗೆ ಬಂಧುವಿ ಪೆರು ಬರಲಿ ಭೂವನಾಗ ವಿಪ್ರೋತ್ತಮರಿಗೆ ಈಗ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಸ್ವಾಮಿ, ಇದು ತಮಗೆ ಭೂಷಣವೋ ಎನ್ನುವ ಪ್ರಶ್ನೆ ಮೂಡಿದೆ. ಯಾವುದು? ಕ್ಷತ್ರಿಯನಾದವನು ವಂದಿಸುವುದಕ್ಕೆ ಮೊದಲೇ ಬ್ರಾಹ್ಮಣನಾದವನು ಅವನನ್ನು ಆಶೀರ್ವದಿಸಿದರೆ ಅವನ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಕ್ಷೇಮವಾಗಲಿ ಎಂದಲ್ಲ, ಅವನ ಸರ್ವನಾಶವನ್ನು ಬಯಸಿದಂತಾಗುತ್ತದಂತೆ. ಯಾಕೆ ಸ್ವಾಮಿ ಹೀಗೆ ಮಾಡಿದಿರಿ? ಹೊಡೆದಿದ ಬಂದಿನಲ್ಲಿ ತನ್ನ ಬಿಟ್ಟಿದಿಗಾವರಿಗೆ ಮುನ್ನ ತಡೆಯದ ಜೀವಾದಿಗೆಯಲು ಒಡನೆ ದೋಷವಿಲ್ಲ ಕೇಳಿ ದೊಡೆಯಿವೆ ಎಂದು ನಾ ನಿನ್ನೆಡೆಗೆ ಬಂದಿಯ. ವಿಪ್ರೋತ್ತಮರೇ, ನಾವೇನು ಶಾಸ್ತ್ರ ಅರಿಯದವರಲ್ಲ. ನೋಡುವಾಗ ಹಾಗೆ ಅನ್ನಿಸ್ತದೆ ಅಲ್ವಾ? ಅಲ್ಲಿ ಆಶೀರ್ವಾದ ಮಾಡಿದ ಯಾಕೆ ಮಾಡಿದ್ರಿ? ಬ್ರಾಹ್ಮಣರಿಗೆ, ಗೋವುಗಳಿಗೆ, ಸ್ತ್ರೀಯರಿಗೆ ಕಷ್ಟ ಬಂದಾಗ ಮತ್ತೊಬ್ಬರದು ಅವಲಂಬಿಸಬಹುದು ಎಂಬುದು ಶಾಸ್ತ್ರವೇ ಹೇಳುತ್ತಾ ಇಲ್ವಾ? ಅದು ಹೌದು. ಆದ್ದರಿಂದ ಕಷ್ಟಕಾಲದ ಕಾಲದಲ್ಲಿಗೆ ಆಶೀರ್ವಾದ ಮಾಡಿದ. ಆಪತ್ತು ನಿಮಗೆ ಹೌದು. ಈ ಮಯೂರಧ್ವಜನ ನಾಡಿನಲ್ಲಿ ಹೌದು. ಹೇಗೆ ಬಂತು? ಅಯ್ಯ, ನನಗೊಬ್ಬ ಮಗ ಇದ್ದಾನೆ. ನನಗೂ ಬಡ ಬ್ರಾಹ್ಮಣ.
ನೋಡುವಾಗ್ಲೇ ಗೊತ್ತಾಗ್ತದೆ. ನಮ್ಮದು ಯಾವಾಗಲೂ ಹೀಗೆ ಅವರದ್ದು ಹೀಗೆ ಇಲ್ಲ. ನೀವು ಬ್ರಾಹ್ಮಣ ಅಂತ ಹೇಳಿ ವಿಶೇಷಣ ಪದ ಬೇಡ. ಹೌದೌದು, ಎಲ್ಲ ಹೇಳುದು ಹಾಗೆ. ಒಂದಾನದ ಒಬ್ಬ ಬಡ ಬ್ರಾಹ್ಮಣ ಅಂತ ಆ ಶಾಲೆಗೆ ನಾನು ಸೇರಿದೆ. ಸ್ವಲ್ಪ ಸಮಾಧಾನ ಸ್ವಾಮಿ. ನನಗೊತ್ತುಂಟು, ಬರುವ ಅದಕ್ಕೆ ಗೊತ್ತುಂಟು ಸಮಾಧಾನ ಅಂತ. ಅದಿರ್ಲಿ. ಹಾಗಾದ್ರೆ ಒಬ್ಬ ಮಗ ಇದ್ದಾನೆ. 5 ವರ್ಷ ಆಗುವಾಗ ಒಂದು ಉಪನಯನ ಮಾಡೋಕೆ ಆಗಬೇಕು ಏನಿಲ್ಲ. ಹಾಗೆ ಮಗನನ್ನು ಕರ್ಕೊಂಡು ನಿನ್ನಲ್ಲಿ ಏನಾದ್ರು ದಾನ ಪಡ್ಕೊಂಡು ಹೋಗುವಂತ ಬರುವಾಗ ನಿನ್ನ ನಾಡಿನಲ್ಲಿ ಕಾಡಿನ ಮಧ್ಯಕ್ಕೆ ಬರುವಾಗ ಆ ಕಾಡಿನಲ್ಲಿ ನನಗೆ ಹರಿದರ್ಶನ ಆಯ್ತು. ಹರಿ ದರ್ಶನ ನಮ್ಮ ಕಾಡಿನಲ್ಲಿ ಆಗಬೇಕು, ಆಗಲೇಬೇಕು. ಎಲ್ಲಿ ನೋಡಿದರಲ್ಲಿ ನಮ್ಮ ನಾಡಿನ ಸರಹದ್ದಿನಲ್ಲಿ ಎಲ್ಲೆಡೆ ಹರಿ, ಶ್ರೀಹರಿ, ನರಹರಿ ಎನ್ನುವುದೇ ನಾಮಸ್ಮರಣ ನಡೆಯುತ್ತಾ ಇರ್ತದೆ. ಎತ್ತದ್ದು ಹರಿ ಯಾವ? ವಾಸುದೇವ. ವಾಸುದೇವ ಅಲ್ಲ, ಮತ್ತೆ ಸಿಂಹಕ್ಕೂ ಹರಿ ಅಂತ ಹೇಳುವುದಿಲ್ವೋ? ಸಿಂಹವನ್ನು ಹೇಳ್ತಾರೆ. ನಾನು ಆ ಅರ್ಥದಲ್ಲಿ ಹೇಳಿದ್ದು. ಆ ಸಿಂಹ ಒಂದು ಮುಂದೆ ಬಂದದ್ದು ಮಾತ್ರ ಅಲ್ಲದೆ ನನ್ನ ಮಗನ ಮೇಲೆ ಬಗ್ಗನೆ ಹಾರಿ ಹಿಡ್ಕೊಂಡಿತ್ತು. ಅಯ್ಯೋ ಸ್ವಾಮಿ, ಏನು ಮಾಡಿದ್ರೆ? ವಿಲ ಮಗ ಒದ್ದಾಡುತ್ತಾ ಇದ್ದ. ನಾನು ಕೂಡ ಕೇಳಿಕೊಂಡು, ಅಯ್ಯ ಸಿಂಹವೇ, ನನ್ನ ಮಗನ ಬಿಟ್ಟು ಬಿಡಪ್ಪ, ಒಬ್ಬನೇ ಮಗ ಇರುವುದು ಕೊಡು ಅಂತ. ಆ ಕ್ರೂರ ಪ್ರಾಣಿಯಲ್ಲಿ ಹೇಳಿಕೊಂಡ್ರೆ ಆದಿತ್ಯ ಸ್ವಾಮಿ. ಇದು ವಿಶೇಷ. ಏನು? ಸಿಂಹ ಮಾತಾಡ್ತದೆ. ನನ್ನ ನಾಡಿನಲ್ಲಿ ಸಿಂಹ ಮಾತಾಡಿತು. ಏನಂತ ಹೇಳಿತು? ನಾನು ಅಂಗಲಾಚೆ ಬೇಡಿಕೊಂಡಾಗ ಅದು ಹೇಳಿತು, ನಿನ್ನ ಮಗನನ್ನು ನಾನು ಬಿಟ್ಟು ಕೊಡಬೇಕು ಅಂತ ಆದ್ರೆ ಈ ಊರಿನ ಅರಸ ಅಂದ್ರೆ ಮಯೂರೇಶ್ವರನ ಅರ್ಧ ಶರೀರವನ್ನು ನನಗೆ ತಂದು ಕೊಟ್ರೆ ನಿನ್ನ ಮಗನ ಬಿಡ್ತೇನೆ ಅಂತ. ಈಗ ನನ್ನ ಮಗನ ಜೀವ ಸಿಂಹದ ಕೈಯಲ್ಲ, ನಿನ್ನ ಕೈಯಲ್ಲಿ ಉಂಟು. ನನ್ನ ಮಗ ಉಳಿಬೇಕು. ವಿಪ್ರನ ನುಡಿಗೆ ಜನಪದಿ ಬನದಿ ಗ್ರಹಿಸಿದ ಎಂದಿಗಾದರೂ ತನುವ ಶಾಶ್ವತ ಬುಧನಿಗೀಗಲೋ ಕೀರ್ತಿ ಧರಣಿಯಲಿ ಇನ ಶಶಿಗಳಿಪ್ಪನಗ ಈಗುದೆಂದೆನು ತಲಾದಗೆ ಕೊಡಲು ಮನ ಬೆಳೆಸಿದ ಎನ್ನಲು ವಿಪ್ರನ ನುಡಿಗೆ ಅರ್ಥ ಬರಲಿ. ಸರಿ ಸರಿ. ವಿಪ್ರೋತ್ತಮರಾಡಿದಂತ ಮಾತುಗಳನ್ನು ಕೇಳುವಾಗ ಈ ಕೈಂಕರ್ಯಕ್ಕೆ ನಾನು ನನ್ನನ್ನು ಒಡ್ಡಿಕೊಳ್ಳಬೇಕೆನ್ನುವುದೇ ಸತ್ಯ. ಯಾಕೆಂದರೆ ಈ ತನುವು ಶಾಶ್ವತವಲ್ಲ. ನೀರ ಮೇಲನ್ನ ಗುಳ್ಳೆಯಂತೆ ಅಶಾಶ್ವತವಾದಂತಹ ಶರೀರದ ವಾಂಛೆಯಿಂದ ಮತ್ತು ಈ ಪ್ರಪಂಚದಲ್ಲಿ ಬದುಕುವ ಆಶಯವನ್ನು ಹೊಂದುವುದಲ್ಲ. ಶ್ರೇಷ್ಠ ಕಾರ್ಯಕ್ಕೋಸ್ಕರವಾಗಿ ವಿಪ್ರನೊಬ್ಬನಿಗೆ ನನ್ನ ದೇಹವನ್ನು ದಾನ ಮಾಡಿದ್ದೇನೆಂದಾದರೆ ಅದರಿಂದ ಸತ್ಕೀರ್ತಿ ನನಗೆ ಪ್ರಾಪ್ತವಾಗ್ತದೆ. ಸೂರ್ಯ ಚಂದ್ರರಿರುವವರೆಗೂ ಈ ಗಾಥೆ ಜಗತ್ತಿನಲ್ಲಿ ಸ್ಮರಿಸಲ್ಪಡುತ್ತದೆ. ಆದ್ದರಿಂದ ವಿಪ್ರೋತ್ತಮರೇ, ಭಯಪಡಬೇಡಿ. ನಿಮ್ಮ ಮಗನ ಪ್ರಾಣವನ್ನು ಉಳಿಸುವುದಕ್ಕಾಗಿ ನನ್ನ ದೇಹದ ಅರ್ಧ ಭಾಗವನ್ನು ಇದೋ ನಿಮಗೆ ತಪ್ಪನಿ ಚರಣದಿಡೆಯುಳ್ಳು ಕರುಣ ನಿಧಿ ಲಾಲಿಸೋ ಕಾಂತ ಕರುಣವಿ ಎನ್ನಲಿಂದ ಮರಣ ನೀ ಬಯಸುವುದು ಕರವೆ ನೋಡು ಮನ ಬಲಿದೋ ಅವನೀಶನ ಟಾಂಗಿರೆ ಭುವನವ ಪಾಲಿಸುತ್ತಿಗರೆ ತಮಗದುಳಿರುವುದು ತನ್ನ ಸುವಿಲಾಸದಿಂದಿರು ಮುನ್ನ ಕರುಣ ನಿಧಿ ಲಾಲಿಸೋ. ಏನು ಸ್ವಾಮಿ ಇದು? ಏನೇ ಕುಮದ್ವತಿ, ಇಂತಹ ಮಾತನಾಡ್ತಾ ಇದ್ದೀರಿ ತಾವು? ಬ್ರಾಹ್ಮಣರೇನೋ ಕೇಳಿದ್ದಾರೆ. ಹೌದು ಹೌದು, ನೀವು ಕೊಡ್ತೇವೆ ಎನ್ನುವ ಹಾಗೆ ಮಾತು
ಮಾತು ಕೊಟ್ಟಿದ್ದೀರಲ್ಲ. ಸತ್ಕಾರ್ಯಕ್ಕೆ ನಮ್ಮನ್ನು ನಾವು ಸದಾ ತೊಡಗಿಸಿಕೊಳ್ಳುವುದು ನಮ್ಮ ಪರಂಪರೆಯಲ್ಲವೇ? ಆದರೆ ನಿಮ್ಮ ಬಗ್ಗೆ ನೀವು ಯಾಕೆ ಯೋಚನೆ ಮಾಡುವುದಿಲ್ಲ? ಎಲ್ಲಿ ಹಿಂದುಳಿದೆ? ಪ್ರಜಾರಂಜಕರಾಗಿ ಮೆರೆದವರು ನೀವಿದ್ದೀರಾ. ಆಗಲಿ. ಪ್ರಜೆಗಳು ಈಗಲೂ ನಿಮ್ಮ ಆಡಳಿತ ಬೇಕು ಬೇಕು ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ ಇದ್ದಾರೆ. ಜನಾನುರಾಗ ಉಂಟು ನಮಗೆ. ರಾಜ ಪ್ರತ್ಯಕ್ಷ ದೇವತಾ ಎನ್ನುವ ಹಾಗೆ, ಹೌದು. ಪ್ರಜೆಗಳೆಲ್ಲ ನಿಮ್ಮನ್ನು ದೇವರು ಎನ್ನುವ ಹಾಗೆ ಕಂಡುಕೊಂಡವರಿದ್ದಾರೆ. ಮನ್ನಿಸ್ತಾರೆ, ಮಾನಿಸ್ತಾರೆ. ಅಲ್ಲೇ? ಹಾಗಿರುವಾಗ ನಿಮ್ಮ ಅರ್ಧ ಶರೀರವನ್ನು ಆಹುತಿಯಾಗಿ ಕೊಡ್ತೇನೆ ಎನ್ನುವ ಹಾಗೆ ಹೇಳಿಕೊಳ್ತಾ ಇದ್ದೀರಿ. ಇದು ಸರಿ ಅಂತ ನಾನೇ ಹೇಳುವುದು. ರಮಣಿ, ಈ ಜಗತ್ತಿನಲ್ಲಿ ಧರ್ಮ ಕಾರ್ಯಕ್ಕೋಸ್ಕರವಾಗಿ ತನುವನ್ನು ನಾವು ವಿನಿಯೋಗ ಮಾಡಬೇಕು. ಆ ರೀತಿಯಾದಂತಹ ಧರ್ಮ ಕಾರ್ಯಗಳು ಯಾವುದು ಅಂತ ಗೋಚರಿಸಲ್ಪಡ್ತದೆ. ವೇದಗಳ ಉದ್ಧಾರಕ್ಕಾಗಿ, ಸಜ್ಜನರ ಒಳಿತಿಗೋಸ್ಕರವಾಗಿ, ಹಾಗೆ ಧೇನುಗಳನ್ನು ಸಂರಕ್ಷಿಸುವುದಕ್ಕೆ, ದೀನ ದಲಿತ ಅನಾಥರ ಸಂರಕ್ಷಣೆಗೆ ನಮ್ಮ ತನು ತ್ಯಾಗವಾದರೆ ಅದು ಆಹುತಿ ಆಗುವುದಲ್ಲ. ಅದರಿಂದ ನಮಗೆ ಪ್ರಾಪ್ತಿ ಆಗ್ತದೆ ಕೀರ್ತಿ, ಸದ್ಧರ್ಮ ಉಳಿತದೆ. ಒಂದು ಬ್ರಹ್ಮ ವಂಶವನ್ನೇ ನಾವು ಉಳಿಸಿದಂತಹ ಸತ್ಕೀರ್ತಿ ಬರ್ತದೆ. ಸ್ವಾಮಿ, ಅರ್ಧ ಭಾಗ ಬೇಕು ಎನ್ನುವ ಹಾಗೆ ಕೇಳಿದ್ದಲ್ವೇ? ಹೌದು. ಹಾಗಿರುವಾಗ ನೀವು ಹೋಗಬೇಕಾದಂತಹ ಅಗತ್ಯವೇ ಇಲ್ಲ. ಮತ್ತೆ ಪತಿಯ ಅರ್ಧ ಸತಿ ಅಲ್ವೇ? ಸತಿಯ ಅರ್ಧ ಪತಿ. ಹಾಗಿರುವಾಗ ನಾನು ಹೋಗುತ್ತೇನೆ. ಆ ಪ್ರಾಣಿಗೆ ಆಹಾರವಾಗಿ ನಾನು ಹೋಗುವುದಕ್ಕೆ ಸಿದ್ಧಳಿದ್ದೇನೆ. ನೀವು ಇಲ್ಲೇ ಉಳಿಯಬೇಕು. ಆಗುವುದಿಲ್ಲ. ಆಹಾ, ಅಂದ್ರೆ ಸಿಂಹ ಮತ್ತೊಂದು ಮಾತು ಹೇಳಿದೆ. ಸಿಂಹ ಮತ್ತೊಂದು ಆಗ ನೀವು ಹೇಳಲಿಲ್ಲ. ಇದು ಈಗ ಹೇಳುವಂತ ಇಟ್ಟದ್ದು ನಾನು. ಈಗ ಅವರು ಬಂದದ್ದಲ್ವೋ? ಹೆಂಡತಿ ಅಂದ್ರೆ ವಾಮಭಾಗಿ ಅಲ್ವೋ? ವಾಮಭಾಗ ಆಗುವುದಿಲ್ಲ. ಬಲಭಾಗವನ್ನೇ ಕೇಳಿದ್ದೆ ಅದು. ಸ್ವಾಮಿ ವಿಪ್ರೋತ್ತಮರೇ, ಎಡಬಲ ಅಂತ ನೋಡಬೇಡಿ. ತಂದೆಯೇ ಮಗನಾಗಿ ಜನಿಸುವುದು. ಎಡ ಬೇಕಾದ್ರೆ ಎಡ, ಬಲ ಬೇಕಾದ್ರೆ ಬಲ. ನನ್ನದು ತೆಗೆದುಕೊಳ್ಳಿ. ಇದು ಎಡ ಏರುಂಟು, ನನಗೆ ಬಲವೇ ಬೇಕು. ಹೌದಾ? ನನಗೆ ಬೇಡ, ಅಲ್ಲಿಗೆ ಬೇಕಲ್ಲ. ಏನು ಶಿವ ಕೇಳಿದಲ್ವೋ? ಆತ್ಮಾವೈ ಪುತ್ರ ನಾಮಾಸಿ, ತೆಗೆದುಕೊಳ್ಳಿ. ಶಿವ ಮತ್ತೊಂದು ಮಾತು ಹೇಳಿದೆ. ಇದು ಮೂರನೇ ಮಾತು. ಹೌದೌದು. ಒಮ್ಮೆಲೆ ಹೇಳಲಿಕ್ಕೆ ಆಗುದಿಲ್ಲ, ಇಲ್ಲಿ ಮುಗಿಸ್ಲಿಕ್ಕೆ ಆಗದೆ ಹೊರಚಾಡ್ತಾ ಇದ್ದೇವೆ. ಎಲ್ಲ ಒಟ್ಟಿಗೆ ಹೇಳಿ. ಈಗ ಹೇಳ್ತೇನೆ. ಅದು ಹೆಂಡತಿ ಮತ್ತು ಮಗ ಒಟ್ಟಿಗೆ ಸೇರಿ ಕೊಯ್ದು ಕೊಡಬೇಕು ಅಂತ ಹೇಳಿದಯ್ಯ. ಸಮಾಧಾನಿಸಿ. ಬದುಕು ಎನ್ನುವುದು ಅಶಾಶ್ವತವಾದುದು. 2 ದಿನಗಳ ಬಾಳ್ವೆಗೋಸುಗವಾಗಿ ನಾವು ಹಂಬಲಿಸುವುದಲ್ಲ. ಶಾಶ್ವತವಾದಂಥ, ಚಿರವಾದಂಥ, ಸ್ಥಿರವಾದಂಥ ಆ ಪರಮ ಕೈವಲ್ಯವನ್ನು ನಾವು ಪ್ರಾಪ್ತಿಸಿಕೊಳ್ಳಬೇಕು. ಕೈವಲ್ಯವನ್ನು ಪಡೆಯಬೇಕು ಎಂದರೆ ಅರ್ಥ ಏನು? ಭಗವತ್ ಪ್ರೀತಿಯನ್ನು ಪ್ರಾಪ್ತಿಸಿಕೊಳ್ಳುವುದು. ದೀನ ದಲಿತರ ಸೇವೆ, ಬ್ರಾಹ್ಮಣರ ಉದ್ಧಾರ ಎನ್ನುವುದು ಭಗವಂತನಿಗೆ ಅತಿ ಪ್ರಿಯವಲ್ಲವೇ? ಆದ್ದರಿಂದ ಮಗನೇ, ನಿಮ್ಮ ಕಣ್ಣಿನಲ್ಲಿ ಆಗ 2 ತೊಟ್ಟು ಕಣ್ಣೀರು ಬರುವ ಹಾಗೆ ಮಾಡಿದೆ. ನಿಮ್ಮ ಬದಲು ನನ್ನ ಪ್ರಾಣವನ್ನಾದರೂ ಕೊಟ್ಟು ಪ್ರಾಯಶ್ಚಿತ್ತ ಮಾಡಬೇಕು ಅಂತ ಯೋಚಿಸಿದೆ. ಅದು ಅವಕಾಶ ಇಲ್ಲದಾಗಿ ಹೋಯಿತು. ಇಲ್ಲ ಮಗನೇ, ಈ ಜನರೆಲ್ಲರೂ ನಮ್ಮನ್ನು ನಂಬಿಕೊಂಡಿರು. ಇನ್ನು ಮುಂದಕ್ಕೆ ನನ್ನಂತೆಯೇ ಇವರನ್ನು ಸುಭದ್ರವಾಗಿ ಸುಶಾಂತಿಯಿಂದ ಆಳಿಕೊಂಡು ಬರತಕ್ಕದ್ದು. ಹೌದೇನೆ? ಸ್ವಲ್ಪ ಯೋಚನೆ ಮಾಡಿ. ಸತಿ ಅರ್ಧ ಪತಿ, ಪತಿ ಅರ್ಧ ಸತಿ. ಈಗ ನಾನು ಮಾತು ಕೊಟ್ಟಿದ್ದೇನೆ ಅಂದ್ರೆ ಅರ್ಧ ನೀನು ಮಾತು ಕೊಟ್ಟ ಹಾಗೆ ಆಗಿದೆ. ಆದ್ದರಿಂದ ನಾವಿಬ್ಬರು ಸೇರಿಕೊಂಡು ನಮ್ಮಿಬ್ಬರ ಮಾತನ್ನು ಉಳಿಸುವುದಕ್ಕೆ ಇಬ್ಬರು ಹೇಳಿದಂತೆ ನನ್ನನ್ನು ನೀವುಗಳಿಬ್ಬರೂ ಸಹ ಕೊಯ್ದು ಕೊಡಬೇಕು. ಹೇಗೆ? ಅಥವಾ ವಜ್ರಸ್ತಂಭವನ್ನು ಸ್ಥಾಪಿಸಿದ್ದೇನೆ. ಏನು ಮಗ ಮೇಲೆ ಇಲ್ಲಿ ನಾರಾಯಣ ಅಚ್ಯುತ ಅನಂತ ಸ್ವಾಮಿ ಇಲ್ಲಿ ಬನ್ನಿ. ನಿಮ್ಮ ಅಪ್ಪಯ್ಯ ಕರೀತಿದ್ದಾರೆ. ನನ್ನ ಅಪ್ಪಯ್ಯ ಕರೀತಿದ್ದಾರೆ ಅಂತ. ಬನ್ನಿ ಬನ್ನಿ. ಬೇಡ, ನಾನು ಹೋಗ್ತೇನೆ. ಸ್ವಾಮಿ ಈ ಅರ್ಧ ಕೊಯ್ದದನ್ನು ಎಲ್ಲಿಗೆ ಹಾಕುದದು? ಎಲ್ಲಿಗೆ ಬೇಕಾದ್ರೆ ಮಾತಾಡ್ತಾರೆ, ಕೇಳಿ ಸ್ವಲ್ಪ. ಸ್ವಾಮಿ, ಈ ರೀತಿ ಮಾಡಬಾರದು. ಅರ್ಧದಲ್ಲಿಯೇ ದಾನವನ್ನು ತಿರಸ್ಕರಿಸಿ ಹೋಗಬಾರದು. ಯಾಕೆ ತಿರಸ್ಕಾರ ಮಾಡಿದ್ದು? ನಿಮಗೆ ಕೊಡುವುದಕ್ಕೆ ಮನಸ್ಸಿಲ್ಲ ಅಂತಾಯ್ತು. ಕಣ್ಣೀರು ಆಗುತ್ತಾ ಇತ್ತು ಪುಣ್ಯಾತ್ಮ. ಕಣ್ಣೀರು ಆಗಿ ಕೊಟ್ಟದ್ದು ನನಗೆ ಸಂಪಾದನೆ ಬರ್ಬೇಕಲ್ಲ. ಅದು ವಿಚಾರ ಹಾಗಲ್ಲ ಸ್ವಾಮಿ. ಮತ್ತೆ ದೇಹದ ಬಲಭಾಗವನ್ನು ದಾನವಾಗಿ ಕೊಟ್ಟರೆ ಸಿಂಹವೋದನ್ನು ಸ್ವೀಕರಿಸಿ ತಮ್ಮ ಮಗನನ್ನು ಬಿಡುಗಡೆ ಮಾಡುತ್ತಾನೆ. ಆದರೆ ನನ್ನ ಎಡಭಾಗಕ್ಕೆ ಏನು ಗತಿ? ಅದು ಮಣ್ಣಿನಲ್ಲಿ ಮಣ್ಣಾಗಬೇಕು.
ಅದಕ್ಕೂ ಒಂದು ಸಿಂಹವು ಎಲ್ಲಿಯಾದರೂ ಸಿಗುತ್ತಿದ್ದರೆ, ನಿಮಗೆ 2 ಸಿಂಹಗಳು ಸಿಗುತ್ತಿದ್ದರೆ ನನ್ನ ಇಡೀ ದೇಹವೇ ಸತ್ಕಾರ್ಯಕ್ಕೆ ವಿನಿಯೋಗವಾಗ್ತಿತ್ತಲ್ಲ ಎನ್ನುವ ಖೇದ ಅಷ್ಟೇ. ಹೌದಾ? ಸಂತೋಷವಾಯ್ತಯ್ಯ. ಇದು ನಿನ್ನ ಮೈ ಸವರಿದ್ದೇನೆ, ನಾನು ಯಾರೆಂಬ ನೋಡು. ಮನದಣಿಯೇ ಮೋಜದಾಯಗನ ಬೆಚ್ಚಿದೆನೇಳು ನುಡಿಗೆ ನರಿಲ್ಲಂದನಿ ದೇವಮ್ಮ ತಡೆಜದಿ ಕೊಡುವವರ್ಯಾರಿ ತಡಬಿ ಪಲಗೇಳು ತವ ದೃಢಗೆ ಬೆಚ್ಚಿದೆ ಏಳು. ಶ್ರೀಕೃಷ್ಣ, ನಿನ್ನ ಭಕ್ತಿಯ ಪರಾಕಾಷ್ಠೆಗೆ ಮೆಚ್ಚಿದ್ದೇನೆ. ಧನ್ಯೋಸ್ಮಿ. ದೇಹದ ಅರ್ಧ ಭಾಗವನ್ನು ಕತ್ತರಿಸಿಕೊಡು ಎನ್ನುವಂತಹ ಕಾಲಕ್ಕೆ ಎಳ್ಳಿ ನಿಂತು ಅಂಜದೆ ಅಳುಕದೆ ಕತ್ತರಿಸಿಕೊಡುವುದಕ್ಕೆ ಸಿದ್ಧನಾಗಿದ್ದೇನೆ. ಕೃಷ್ಣಾರ್ಪಣ. ಎಂತಹ ತ್ಯಾಗವಯ್ಯ ನೀನು, ಎಂತಹ ತ್ಯಾಗವಯ್ಯ. ನಿನ್ನನ್ನು ಪ್ರಪಂಚ ಮುಖಕ್ಕೆ ಕಾಣಿಸಿಕೊಳ್ಳಬೇಕೆನ್ನುವಂತಹ ಉದ್ದೇಶದಿಂದಲೇ ಈ ರೀತಿಯಾಗಿ ನಡೆಸಿಕೊಂಡೆ. ಧನ್ಯನಾದ. ಹಾಗಿದ್ರೆ ನೀನು ಕೂಡ ಒಂದು ಅಶ್ವಮೇಧವನ್ನು ರಚಿಸಿದವನಿದ್ದೀಯ. ತೊಡಗಿದ್ದೇನೆ. ಹೌದಲ್ವಾ? ಹೌದು. ಹಾಗಿದ್ರೆ ಅದನ್ನು ಕೂಡ ಒಂದು ಮೂಲಕ್ಕೆ ಒಪ್ಪಿಸುವಂತಹ ಒಂದು ನೆಲೆ ಆಗಬೇಕದೆ. ಹೌದಲ್ವಾ? ಆದ್ದರಿಂದ ಮಾತ್ರವಲ್ಲ, ನೀನು ಇನ್ನು ಮುಂದಕ್ಕೆ ನಿನ್ನಿಂದ ಘನ ಕಾರ್ಯವೂ ಆಗುವುದಕ್ಕಿದೆ. ನನ್ನಿಂದ ಘನ ಕಾರ್ಯವು? ಹೌದು. ಯಾವುದು ಸ್ವಾಮಿ? ನಿನಗೆ ಏನು ಬೇಕು ಅಂತ ಕೇಳಿಕೋ, ಅನುಗ್ರಹಿಸುತ್ತೇನೆ. ಭಗವಂತ ಸುರಗಂಗೆ ಹರಿದರುತ್ತಮನಿಂದ ಕರುಣೆಯುದಿದ್ದರೆ ತುರಗವು ಮಗಗಳಿಂದೇ ಹರಡಿಬ ಧರ್ಮ ಜಗಿರಲಿ ಕೊಂಬಿರುವೆನು ನಿರಂದಯ ಬಗೆಸಲಿರುವುದು ಹರಿದರೋತ್ತಮ. ಓ ಸರ್ವೋತ್ತಮನೇ, ಪರಮ ಪುರುಷನೇ, ಮಯೂರಧ್ವಜ. ಗಂಗೆಯು ದೊರಕಿದ ಮೇಲೆ ಸಾಮಾನ್ಯ ಕೆಸರಿನ ನೀರು, ಬಚ್ಚಲು ನೀರನ್ನು ಯಾರಾದರೂ ಆಶಿಸುತ್ತಾರೆಯೇ ಸ್ವಾಮಿ? ಸರ್ವ ಪಾಪ ವಿದೂರನಾದಂತಹ ಕೈವಲ್ಯದಾಯಕನಾದಂತಹ ಮುಕ್ತಿನಾಥನಾದ ನೀನೇ ನನಗೆ ಈ ಕಾಲದಲ್ಲಿ ದರ್ಶನವನ್ನು ಕೊಟ್ಟಿದ್ದೆ, ಮೆಚ್ಚುಗೆ ಮಾತನ್ನಾಡಿದ್ದಿ ಎಂದಾದರೆ ಭೌತಿಕವಾದಂತಹ ಲೌಕಿಕವಾದಂತಹ ಯಾವ ವಸ್ತು ವಿಷಯಗಳಲ್ಲಿಯೂ ನನಗೆ ಇಷ್ಟವಿಲ್ಲವಾಗಿದೆ. ಯಜ್ಞದಿಂದ ನಾನೇನನ್ನು ಮಾಡುವುದಕ್ಕಿದೆ? ಒಂದು ಯಜ್ಞಕ್ಕಲ್ಲವೇ ಧರ್ಮರಾಯನು ತೊಡಗಿದುದು, ಮತ್ತೊಂದನ್ನು ಅವನೇ ಪೂರೈಸಲಿ. ನನ್ನ ಅಶ್ವವನ್ನು ಅವನಿಗೆ ಒಪ್ಪಿಸುತ್ತಾ ಇದ್ದೇನೆ. ಧನ ಕನಕ ವಸ್ತು ವಾಹನ ಸಕಲ ನಾಡನ್ನೂ ಸಹ ತವ ಚರಣಕಮಲಗಳಿಗೆ ಒಪ್ಪಿಸಿದ್ದೇನೆ. ನನ್ನನ್ನು ಉದ್ಧರಿಸು, ಮೋಕ್ಷವನ್ನು ಕರುಣಿಸು. ಮೋಕ್ಷವನ್ನು ಕೇಳುತ್ತಾ ಇದ್ದೀಯ. ನಿನಗೆ ಯೋಗ್ಯವಾದಂತಹ ಸಂದರ್ಭ ಒದಗಿದಾಗ ನಿನಗೆ ಮೋಕ್ಷ ಲಭಿಸುತ್ತದೆ. ಮಾತ್ರವಲ್ಲ, ನೋಡಿದ್ಯಾ ಏನ್ ಸ್ವಾಮಿ? ಧರ್ಮರಾಯನ ಅಶ್ವಮೇಧದ ತುರಗ ಪಾರ್ಥ ಮಹಾಶಯ. ಹೌದಲ್ವಾ? ಹಾಗಿದ್ರೆ ನೀನು ಮಾಡಬೇಕಾದಂತಹ ಕಾರ್ಯ ಇಷ್ಟೇ. ಯಾವುದು? ಒಂದಿಷ್ಟು ಸೇನೆಯನ್ನು, ಮಾತ್ರವಲ್ಲ ನಿನ್ನ ಮಗನನ್ನು, ಪಪ್ಪ ಕಾಣಿಕೆಗಳನ್ನು ಪಾರ್ಥನ ಪದ ಮೂಲಕ ಒಪ್ಪಿಸಬೇಕು. ಅದು ಮಾಡೋಣ. 1-2 ದಿನಗಳ ಆತಿಥ್ಯವನ್ನು ಸ್ವೀಕರಿಸುವ ಕೃಪೆ ಮಾಡಬೇಕು.
ಅನೇಕವಿದೆ, ಏನಂತೆ ದೂರವನ್ನು ವಿನಯ ಕೇಳು ಮಹಾರಾಯ ಏನು ನಿಮ್ಮ ಕಾಲಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಯಾಕೆ ಈ ರೀತಿ ವಂದನೆ? ನಮ್ಮ ಕೋಣದಲ್ಲಿ ಉದ್ಯಾನವನ್ನು ಕಾಯ್ದಿದ್ದವ ನಾನು. ಆದ್ರೆ ಬಹಳ ವಿಶೇಷ ರಾಯರಲ್ಲಿ. ಏನಿವತ್ತು ವಿಶೇಷ? ಅಲ್ಲಿ ಕೆಲವೆಲ್ಲ ಸೈನ್ಯ ಬಂದಿದೆ. ಸೈನ್ಯ? ಹೌದು. ನೋಡಿದ್ಯಾ ಸರಿಯಾಗಿ? ಒಂದೊಂದು ತರಹ ಸೈನ್ಯ ಇಲ್ಲ. ಹೌದಾ? ಹೌದು ರಾಯರೇ. ವಿಚಾರಣೆ ಮಾಡ್ಲಿಕ್ಕೆ ಹೋದೆ. ಆದ್ರೆ ಮತ್ತೊಂದು ಸೈನ್ಯದಲ್ಲಿ ರಾಯರೇ ರಥ ಉಂಟು. ರಥ ಉಂಟು. ಆ ರಥದಲ್ಲಿ ಸಾರಥಿ ಕಪ್ಪಾಗಿದ್ದಾನೆ. ಕಪ್ಪಾಗಿ ಯೋಧ ಬಿಳಿಯಾಗಿದ್ದಾನೆ. ಹೌದೇ? ಆದ್ರೆ ಅವನ ರಥದಲ್ಲಿ ಬಹಳ ವಿಶೇಷ ರಾಯರೇ. ಏನು? ಮೇಲೆ ಮಂಗಲ್ವರ. ಆ ರಥದ ಮೇಲೆ? ಹೌದು. ಆದ್ದರಿಂದ ಆ ಬೊಬ್ಬೆಯನ್ನು ಕೇಳಿಕೊಂಡು ನಾನು ಇಲ್ಲಿ ಓಡೋಡಿ ಬಂದಿದ್ದೇನೆ. ನೀವೇ ಕಾಪಾಡಬೇಕು. ನರನಾರಾಯಣರುಗಳೊಡನೆ ತನಗಿಯೇ ಹಯದನ್ನಿರನೆಗೆಳೋ ಆಡಿದಂತಹ ನುಡಿಯನ್ನು ಕೇಳಿದಾಗ ಬಹಳ ಆಶ್ಚರ್ಯವಾಗುತ್ತಾ ಇದೆ. ಯಾವುದೋ ಒಂದು ಹಯ ನಮ್ಮ ಊರಿಗೆ ಪ್ರವೇಶ ಮಾಡಿದೆ ಅನ್ನುವ ಹಾಗೆ ಭಾವಿಸಿದ್ರೆ ಇದು ಯಾರದ್ದೆಂಬುದು ನನಗೆ ಸರಿಯಾಗಿ ಅರಿವಾಯಿತು. ಆ ಹಯವನ್ನು ಕಟ್ಟಿ ಇಲ್ಲಿ ತರುವುದಕ್ಕಾಗಿ ನನ್ನ ಮಕ್ಕಳು ಸಿದ್ಧರಾಗಲಿ, ಬರಲಿ ನೋಡು. ಅವಸರವಾಗಿ ಕರೆಯುವುದಕ್ಕೆ ಕಾರಣ ಇದೆ. ನಮ್ಮ ಈ ಸಾರಸ್ವತ ದೂರಕ್ಕೆ ಯಾವುದೊಂದು ಕುದುರೆ ಬಂದಿದೆ ಅಂತೆ. ಆ ಕುದುರೆಯನ್ನು ಕಟ್ಟಿ ಇಲ್ಲಿಗೆ ಕರೆದನ್ನೇ ಹೋಗಿ.
ಅಲ್ಲ, ಭರವಸೆ ನನಗೆ ಇನ್ನು ಮುಳ್ಳಾಗಿ ಹೋಯಿತು. ಆದ್ರೆ ಈ ಕಾಲದಲ್ಲಿ ಆಪತ್ಕಾಲ ಒದಗಿದಾಗ ನನ್ನನ್ನು ರಕ್ಷಣೆ ಮಾಡುವುದಾತ ಸಹಾಯ ಮಾಡುವವರು ಯಾರಿದ್ದಾರೆ? ಒಬ್ಬನೇ ಒಬ್ಬ ಇರುವುದು, ನನ್ನ ಮಗಳ ಗಂಡ ಆ ಯಮಧರ್ಮರಾಯ. ಅವನನ್ನೇ ನೆನೆಯುತ್ತೇನೆ. ಅನಿರೀಕ್ಷಿತವಾಗಿ ಕರೆ ಸರಿ ಯಾಕೆ ಅಂತ ಅರ್ಥವಾದದ್ದಿಲ್ಲ. ಅಯ್ಯೋ, ನಮ್ಮ ಈ ರಾಜ್ಯಕ್ಕೆ ಬಂದಂತಹ ಅಶ್ವವನ್ನು ಬಂಧಿಸಿ ತರುವುದಕ್ಕಾಗಿ ಹೋದಂತಹ ನನ್ನ ಮಕ್ಕಳು ಅವರ ಕೈಯಿಂದ ಅಳಿವಾಗಿ ಹೋಗಿದ್ದಾರೆ. ಈ ಕಾಲದಲ್ಲಿ ನನ್ನನ್ನು ರಕ್ಷಣೆ ಮಾಡುವುದಕ್ಕೆ ಯಾರೂ ಇಲ್ಲ, ಹಾಗಾಗಿ ನಿನ್ನನ್ನು ನೆನೆದಿದ್ದಯ್ಯ. ನಿಮ್ಮ ಮಕ್ಕಳನ್ನು ಪಾದಿಸುವಂತ ಹೊಣೆಗಾರಿಕೆ ನನಗಿರಲಿ. ಹೌದಾ? ಶೀಘ್ರವಾಗಿ ಹೋಗು, ನಿಮಗೆ ಶುಭವಾದ. ಯುದ್ಧಕ್ಕಾಗಿ ನಿನ್ನನ್ನು ಎದುರಾದವನು ಸಾಮಾನ್ಯ ಅನ್ನುವ ಹಾಗೆ ಭಾವಿಸಬೇಡ. ಸರಿಯಾಗಿ ನೋಡು, ಯಮಧರ್ಮರಾಯ ಅಡ್ಡಬಿಳಿ ಯಮಧರ್ಮರಾಯ ಯಾರು ಅಂತ ಗೊತ್ತಿಲ್ಲ ನಿಮಗೆ? ಓ, ನಮ್ಮ ದೊಡ್ಡಪ್ಪ. ಮತ್ತೆ ದೊಡ್ಡಪ್ಪಯ್ಯ
ಬಲವಾದ ಗೆಳತಿಯ ಮೇಲೆ ಸಾಹಸ ರಾಜ್ಯವನ್ನು ಭೇಟಿ ಮಾಡಿ ಎಲ್ಲವರನ್ನ ಗೆದ್ದು ಅಶ್ವಮೇಧ ಪೂರೈಕೆಯಾಗುವಂತ ಈ ಕಾಲಕ್ಕೆ ನೀನು ಎದುರಾಗಿ ಬಂದಿದ್ದೆಲ್ಲ ನೀನು ಯಾವ ಸಾಹಸಿ ನೀನು ಎಂತದಕ್ಕೆ ಮಧ್ಯ ಮಧ್ಯ ಬರುದು? ವೀರವರ್ಮನ ಜೊತೆಯಲ್ಲಿ ಕಾಡಾಕಾಡಿಯಾಗಿ ಯುದ್ಧವನ್ನು ಕೈಗೊಂಡವನು ನೀನು. ಸ್ವಲ್ಪ ಕ್ಷಣದಲ್ಲಿ ಮುಗಿಸಿ ಬಿಡ್ತಾ ಇದ್ದವ. ಆಗುವುದಿಲ್ವಾ? ಮತ್ತೆ ಅಷ್ಟು ಸುಲಭ ಉಂಟು ಅನ್ನುವ ಹಾಗೆ ಯೋಚನೆ ಮಾಡಬೇಡ. ಯಾಕೆ? ಅವನನ್ನು ಗೆದ್ದುಕೊಳ್ಬೇಕು ಅಂತ ಇದ್ರೆ ಯೋಗ್ಯವಾದಂತಹ ವ್ಯವಸ್ಥೆನ ನಾನು ಮಾಡ್ತೇನೆ. ಹೌದಾ? ಸ್ವಲ್ಪ ಒಳಗೆ ವಿಶ್ರಾಂತಿಯ ವೀರವರ್ಮನ ಅಹಂಕಾರವನ್ನು ಇಳಿಸಬೇಕು ಅಂತ ಇದ್ರೆ ಅವನೇ ಸರಿ. ಹನುಮ ಕೆಲ ದಿವಸ ಆಯ್ತು ಮೇಲೆ ಕೂತಿದ್ದೆಲ್ಲ ಎತ್ತರದಲ್ಲಿದ್ದವನು ಕೂತು ಕೂತಿದ್ದವನಿಗೆ ಒಮ್ಮೆಲದ್ದು ಹಾರದಕ್ಕೆ ಕಷ್ಟ ಆಗ್ತದೆ. ಆದ್ರೂ ಹಾರಿ ಬಂದಿದ್ದೇನೆ. ಸರಿ. ಕರೆಸಿದ ಕಾರಣೆಯಲು ಹೇಳಿ. ಹನುಮ ಮುಖ್ಯ ಪಾರ್ಥನ ರಥದ ಮೇಲಿದ್ದುಕೊಂಡು ಕಂಡುಕೊಂಡವನು ನೀನು. ಹೌದೌದು. ನಿನ್ನನ್ನು ಬಳಿಗೆ ಕರೆಸಿಕೊಳ್ಬೇಕು ಅಂತ ಇದ್ರೆ ಬಲವಾದಂತಹ ಕಾರಣ ಇದೆ. ರಣಕ್ಷೇತ್ರದಲ್ಲಿ ಯುದ್ಧವನ್ನು ಮಾಡುತ್ತಿರುವಂತಹ ವೀರವರ್ಮನನ್ನು ಸಹಿತ ಅವನ ರಥವನ್ನು ಸಾಗರಕ್ಕೆ ಹಾರಿಸಿತು. ಸ್ವಾಮಿ ಬದಾಗು ಸ್ವಾಮಿ ಬದಾಗು
ಕಾಣಲಿಲ್ಲ ನಾನು. ಹೌದು, ರಾವಣನ ಜೊತೆಗೆ ಇಂದ್ರಾರಿಯ ಜೊತೆಗೆ ಅನೇಕರ ಜೊತೆಗೆ ಹನುಮಂತನ ಪರಾಕ್ರಮ ಏನೆಂಬುದನ್ನು ತೋರಿಸಿಕೊಟ್ಟಿದ್ದೇನೆ. ಹೌದಪ್ಪ. ಹಾಗಂತ ಇದೇನು ಸ್ವಾಮಿ ವೀರವರ್ಮ ವೀರನಾಗಿ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಅವನ ರಥವನ್ನು ಹಾರಿಸಿದ್ರೆ ವೀರವರ್ಮನನ್ನು ಸಹಿತ ಸಹಿತ ಮತ್ತೆ ರಥ ಕೂಡ ಇದು ಅಧರ್ಮ ಯುದ್ಧ ಆಗುದಿಲ್ವೇ ಪ್ರಭು? ಹಾಗಾಗಿ ಇಂಥ ಮಾತು ನಿಮ್ಮ ಬಾಯಲ್ಲಿ ಯಾಕೆಂಬುದಾಗಿ ಕೇಳುತ್ತಾ ಇದ್ದೇನೆ. ಹನುಮ, ಧರ್ಮದ ಮರ್ಮ ಏನು ಅಧರ್ಮದ ಕರ್ಮ ಏನು ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವನು ನಾನು. ಸ್ವಾಮಿ ಕಾರ್ಯವನ್ನು ನಿಷ್ಠೆಯಿಂದ ಮಾಡ್ತೀಯ ಅನ್ನುವ ಹಾಗೆ ನಿನ್ನನ್ನು ಕರೆದದ್ದು. ಇದು ನನ್ನ ಆಜ್ಞೆ. ಪಾಪ ಪುಣ್ಯಕ್ಕೆ ದೇವರಿದ್ದಾನೆ. ನಾವು ಬೇಡದ್ದು ಮಾಡ್ತೇವೆ, ಪುಣ್ಯ